ಶ್ರೀ ಮಹಾಗಣಪತಿ ದೇವರು, ಅದೇ ರೀತಿ ಬಳಿಂದ ಕ್ಷೇತ್ರದ ದೇವರಾದಂಥ ಪಂಚಲಿಂಗೇಶ್ವರ ದುರ್ಗಾಪರಮೇಶ್ವರಿ ದೇವರು, ಅದೇ ರೀತಿ ನಾವು ಆರಾಧನೆ ಮಾಡಿಕೊಂಡು ಗ್ರಾಮದಲ್ಲಿ ಆರಾಧನೆ ಮಾಡುವಂಥ ಪಡಮಳಿತ್ಯಾಯ ದೈವ, ಇತರ ದೇವದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಬಳಿಂಜ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಆಚರಿಸಲಿಕ್ಕೆ ನಿರ್ಧಾರ ಮಾಡಿರುವಂತಹ ಅಮೃತೋತ್ಸವದ ಎಲ್ಲ ಕಾರ್ಯಕ್ರಮಗಳು ಈಗ ಪ್ರಾರಂಭ ಆಗಿ ಇಲ್ಲಿಂದ ಪಥಸಂಚಲನದ ಮೂಲಕ ನಾವು ಶಾಲೆಯ ಪ್ರಮುಖ ವೇದಿಕೆಗೆ ಸಾಗಿ ಅಲ್ಲಿ ನಮ್ಮ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಬೇಕು. ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ನಾವು ಆಲೋಚನೆಗಳನ್ನು ಮಾಡಿದ್ದೇವೆ ಆ ಆಲೋಚನೆಗಳಿಗೆ ದೇವದೇವರು ಸಂಪೂರ್ಣ ಅನುಗ್ರಹವನ್ನು ಮಾಡಿಕೊಳ್ಬೇಕು. ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿ ಈ ಒಂದು ಸಂತಸದ ಕ್ಷಣವನ್ನು ಹಂಚಿಕೊಳ್ಳುವಂತಹ ಎಲ್ಲ ಒಂದು ಭಾಗ್ಯಗಳು ನಮಗೆ ಒದಗಿ ಬರಬೇಕು ಅಂತ ಹೇಳಿ ನಮ್ಮ ದೈವದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಈಗ ಪ್ರಾರಂಭವಾಗುವಂಥ ಪಥಸಂಚಲನ ಮತ್ತು ಆಮೇಲೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ.
ಚೂರು ಹೇಳಿ ಅಲ್ಲಿ ಹೇಳಿ. ಬಿಡಿ ಮೂವ್ ಮಾಡಿ ಮೂವ್ ಮಾಡಿ.
ಜೋಕಿಲ್ಲ ಅಮ್ಮರ್ಲ ಕಟ್ಟಿ ಟೇಪ್ ಬಟತಾರೆ ಗ್ಯಾಪ್ ಕೊಡತ್ತೆ ಇಂಚ 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 ದೂರ ದೂರ ಪಿರಬೋಲೆ ಆತಾಕ ನಿಖಿಲ್ ಪಿರಬೋಲೆ ಜಾಸ್ತಿ ದೊಂಬುಂಟು ರೆಡ್ ಲೈನ್ ಒಟ್ಟು ಇಂದಲೇ ನಾನು ಮತ್ಕೊಂಡಲ್ಲ ನಾಳೆ
ನಾವೀಗ ಅಮೃತ ಸಂಭ್ರಮದಲ್ಲಿ ಮೊದಲ ಕಾರ್ಯಕ್ರಮದಲ್ಲಿ ನಾಡಿನ ಗಣ್ಯಾತಿಗಣ್ಯ ಅತಿಥಿಗಳು ಇವತ್ತು ಭಾಗವಹಿಸಲಿದ್ದು ಸಮಾರಂಭದ ಘನಾಧ್ಯಕ್ಷತೆಯನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಜಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈಗಾಗಲೇ ವೈಭವದ ಮೆರವಣಿಗೆಯನ್ನು ನೆರವೇರಿ ವಿದ್ಯಾಸಂಸ್ಥೆಯ ಅಮೃತ ಸಂಭ್ರಮದ ಸಭೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಮಕ್ಕಳ ತಂಗುದಾನವನ್ನು ಪ್ರವೇಶ ದ್ವಾರವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದ ಅಮೃತ ಮಹೋತ್ಸವದ ಪ್ರಥಮ ದಿನದ ಸಭಾ ಕಾರ್ಯಕ್ರಮವನ್ನು ನಾವು ನಮಗೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಒಂದು ಮಕ್ಕಳ ತಂಗುದಾನವನ್ನು ಶಾಸಕರಲ್ಲಿ ಅದೇ ರೀತಿ ಇವತ್ತು ವಿವಿಧ ಕಾರ್ಯಕ್ರಮಗಳು ಮಾಡಲಿದೆ. ಎಲ್ಲ ಕಾರ್ಯಕ್ರಮಗಳು ಉದ್ಘಾಟನೆಗಾಗಿ ಮಾನ್ಯ ಶಾಸಕರ ಹರೀಶ್ ಹಾಗೆ ಪಂಚಾಯತ್ ಅಧ್ಯಕ್ಷ ಸಮಾರಂಭದ ಉದ್ಘಾಟನೆಯನ್ನು ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮವಿಭೂಷಣ ರಾಜಶ್ರೀ ಮಕ್ಕಳ ತಂಗುದಾನದ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಪೂಜಾ ಅವರು ನೆರವೇರಿಸಬೇಕು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವ ಹರೀಶ್ ಪೂಜಾ ಇವರು ಅತಿಥಿಗಳಾಗಿ ಉದ್ಯಮಿಗಳು ನವಶಕ್ತಿ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗೌರವವನ್ನು ನೀಡಿದ್ದಾರೆ. ಎಲ್ಲ ಕಾರ್ಯಕ್ರಮವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವಂತಹ ಸುರೇಶ್ ಶೆಟ್ಟಿ, ಹಾಗೆ ಅಧ್ಯಕ್ಷರು ಆಗಿರುವಂತಹ ಚಂದ್ರಶೇಖರ್ PK, ಪ್ರಧಾನ ಸಂಚಾಲಕರು ಆಗಿರುವಂತಹ ಯುವ ಉದ್ಯಮಿ ಸನ್ಮಾನ್ಯ ಅಶ್ವಥ್ ಹೆಗಡೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು
ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭವ್ಯ ಮೆರವಣಿಗೆಯನ್ನ ನೆರವೇರಿಸಿದಂತಹ ನಾವುಗಳಿದೀಗ ಪ್ರಥಮವಾಗಿ ಬಳಿಂಜದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಪ್ರದೇಶ ಅಭಿವೃದ್ಧಿ ಅನುದಾನದ ಮುಖೇನ ಸ್ಥಾಪನೆಗೊಂಡಿರುವಂತಹ ಬಳಿಂಜ ವಿದ್ಯಾರ್ಥಿಗಳ ಮಕ್ಕಳ ತಂಗುದಾಣ ಬಹಳ ವಿಶೇಷವಾದಂತಹ ಒಂದು ತಂಗುದಾಣ ನಿರ್ಮಾಣಗೊಂಡಿದೆ. ಪ್ರಾಯಶಃ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯುತವಾದಂತಹ ಕಾರ್ಯಕ್ರಮ ಬಳಿಂಜದ ಅಮೃತ ಸಂಭ್ರಮದಲ್ಲಿ ಇವತ್ತು ಸಾಕಾರಗೊಳ್ತಾ ಇದೆ ಅಂತ ಹೇಳಿಕೆ ನಾವು ಮಾಡ್ತಾ ಇದ್ದೇವೆ. ಮಕ್ಕಳ ತಂಗುದಾಣವನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶಾಸಕರು ಆಗಿರುವಂತಹ ಶ್ರೀ ಹರೀಶ್ ಪೂಂಜಾ ಇವರು. ಹಾಗೆ ಅವರ ಪ್ರದೇಶಾಭಿವೃದ್ಧಿ ಅನುದಾನದ ಮುಖೇನ ನಿರ್ಮಾಣಗೊಂಡಿರುವಂತಹ ಈ ಮಕ್ಕಳ ತಂಗುದಾಣದ ಉದ್ಘಾಟನೆಯ ಬಳಿಕ ವಿದ್ಯಾಸಂಸ್ಥೆಯ ಪ್ರವೇಶ ದ್ವಾರದ ಉದ್ಘಾಟನೆ. ಇದ್ದಾರೆ. ಅವರ ಅಮೃತ ಹಸ್ತದಿಂದ ಸನ್ಮಾನ್ಯ ಶಾಸಕರಾದಂತಹ ಹರೀಶ್ ಪೂಜೆಯಲ್ಲಿ ಈ ವಿದ್ಯಾಸಂಸ್ಥೆಯ ಪ್ರವೇಶ ದ್ವಾರದಲ್ಲಿರುವಂತಹ ಪ್ರವೇಶ ದ್ವಾರವನ್ನ ಉದ್ಘಾಟನೆ ಮಾಡಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಮಕ್ಕಳ ತಂಗುದಾಣದ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ವಿದ್ಯಾಸಂಸ್ಥೆಗೆ ಸ್ವಾಗತಿಸ್ತಾ ಇದ್ದಾರೆ. ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಅವರು ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಘನ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಧೀಮಂತ ರಾಜಕಾರಣಿಯಾಗಿರುವಂತಹ ಶ್ರೀ ಹರೀಶ್ ಪೂಂಜಾರವರು ಗಣ್ಯ ಅತಿಥಿಗಳು ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಳಿಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಶೋಭಾ ಕುಲಾಲ್ ರವರು, ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಆಳ್ವರ್ ಅವರು, ಖ್ಯಾತ ಉದ್ಯಮಿಯಾಗಿರುವಂತಹ ನವಶಕ್ತಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಆಗಿರುವ ಸನ್ಮಾನ್ಯ ಶಶಿಧರ ಶೆಟ್ಟಿಯವರು, ಗುರಾನಿಕೆರೆಯ ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸುಮಂತ್ ಕುಮಾರ್ ಜೈನ್ ರವರು, ವಿದ್ಯಾಂಗ ಉಪನಿರ್ದೇಶಕರು ಆಗಿರುವಂತಹ ಶ್ರೀ GS ಶಶಿಧರ್ ರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ತಾರಾ ಕೇಸರಿ ಅವರು, ಪ್ರೌಢಶಾಲಾ ವಿಭಾಗದ SDMCಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ವಸಂತ್ ಸಾಲಿಯನ್ ರವರು, ಹಾಗೆ SDMCಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಳಿಂಜದ SDMC ಅಧ್ಯಕ್ಷರು ಆಗಿರುವಂತಹ ರತ್ನಾಕರ ಪೂಜಾರಿ ಇವರೆಲ್ಲ ಗಣ್ಯ ಅತಿಥಿಗಳ ಜೊತೆಗೂಡಿ ಕಾರ್ಯಕ್ರಮದ ಅಮೃತ ಸಂಭ್ರಮದ ಸಂಘಟಕರು, ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಸುರೇಶ್ ಶೆಟ್ಟಿಯವರು, ಅಧ್ಯಕ್ಷರು ಚಂದ್ರಶೇಖರ್ PK ಅವರು, ಕಾರ್ಯಕ್ರಮದ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು, ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಅಶ್ವತ್ಥ ಹೆಗಡೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಹರೀಶ್ ವೈ ಚಂದ್ರಮಾ ಇವರು, SDMC ಅಧ್ಯಕ್ಷರು ಆಗಿರುವ ರತ್ನಾಕರ ಪೂಜಾರಿ ಅವರು, 2 ಸಂಸ್ಥೆಗಳ ಮುಖ್ಯೋಪಾಧ್ಯಾಯರು ಆಗಿರುವ ರಂಗಸ್ವಾಮಿಯವರು ಮತ್ತು ಸುಲೋಚನಾ ಕೆ ಅವರು, ಶಾಲಾ ನಾಯಕಿಯರಾಗಿರುವಂತಹ ಕುಮಾರಿ ಜೋವಿಟಾ ಪಿಂಟೋ ಮತ್ತು ಕುಮಾರಿ ಅನ್ವಿತಾ, ಹಾಗೆಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ವಿದ್ಯಾಸಂಸ್ಥೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸುಪ್ರೀತ್ ಜಯಲಕ್ಷ್ಮಿ ಮೇಡಮ್ ಬರಲಿ. School Southern. Yes.
members present. Green squad Vishram. Blue squad Southern. All members present. Blue squad Vishram. Yellow squad Southern. All members present. Yellow squad Vishram. School Southern. Yeah. ಶಾಲಾ ವಿದ್ಯಾರ್ಥಿ ನಾಯಕಿ ಎಸ್ಕಾಟ್ ಮಾಡುವುದರ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಎಲ್ಲ ಗಣ್ಯ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ. ಹಿರಿಯರಾದಂತಹ ಮಾನ್ಯ ಪದಾಧಿಕಾರಿಗಳು ಅಮೃತ ಸಂಭ್ರಮದ ಧ್ವಜಾರೋಹಣವನ್ನು ಇದೀಗ ನೆರವೇರಿಸ್ತಾ ಇದ್ದಾರೆ. School Southern. नाटक शुरू कर.
ಬಂಧುಗಳೇ, ಸಂಸ್ಥೆಯ ಅಮೃತ ಸಂಭ್ರಮದ ಸುಂದರ ಕ್ಷಣದಲ್ಲಿ ನಾವೆಲ್ಲರಿದ್ದೇವೆ. ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಗೆ ಪೂಜ್ಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿರರ್ ಅವರನ್ನು, ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಹರೀಶ್ ಪೂಂಜಾರ್ ಅವರನ್ನು, ಬಳೆಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಕುಲಾಲ್ರವರನ್ನು, ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿರುವಂತಹ ಖ್ಯಾತ ಉದ್ಯಮಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಶಶಿಧರ ಶೆಟ್ಟಿ ಅವರನ್ನು, ಗುರುವನ್ಕೆರೆಯ ಎಕ್ಸೆಲ್ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಸುಮಂತ್ ಕುಮಾರ್ ಜೈನ್ರವರನ್ನು, ವಿದ್ಯಾಂಗ ಉಪನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ GS ಶಶಿಧರ್ ಅವರನ್ನು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ತಾರಕೇಸರಿ ಅವರನ್ನು, SDMC ಸರ್ಕಾರಿ ಪ್ರೌಢಶಾಲೆ ಬಳೆಂಜ ಇದರ ಕಾರ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಕೆ ವಸಂತ್ ಸಾಲ್ಯಾನ್ರವರನ್ನು, ಬಳೆಂಜ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ರತ್ನಾಕರ್ ಪೂಜಾರಿ ಅವರನ್ನು, ಕಾರ್ಯಕ್ರಮದ ಸಂಘಟಕರು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತರುವಂತೆ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರುಗಳು ಸುರೇಶ್ ಶೆಟ್ಟಿ ಅವರು ಮತ್ತು ಚಂದ್ರಶೇಖರ್ PK ಅವರು, ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಕೈಗಾರಿಕಾ ಉದ್ಯಮಿ ಸನ್ಮಾನ್ಯ ಅಶ್ವಥ್ ಹೆಗಡೆಯವರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಹರೇಶ್ ವೈ ಚಂದ್ರಮಾ ಇವರು, SDMC ಅಧ್ಯಕ್ಷರಾಗಿರುವಂತಹ ರತ್ನಾಕರ ಪೂಜಾರಿಯವರು, ಉಭಯ ವಿದ್ಯಾಸಂಸ್ಥೆಗಳ ಮುಖ್ಯ ಗುರುಗಳಾಗಿರುವಂತಹ ಮಾನ್ಯ ರಂಗಸ್ವಾಮಿ ಅವರು ಮತ್ತು ಶ್ರೀಮತಿ ಸುಲೋಚನಾ ಕೆ ಅವರು, ಹಾಗೆ ವಿದ್ಯಾರ್ಥಿ ಸಂಘಗಳ ಅಧ್ಯಕ್ಷರಾಗಿರುವಂತಹ ಕುಮಾರಿ ಜೋವಿಟಾ ಪಿಂಟೋ ಮತ್ತು ಕುಮಾರಿ ಅನ್ವಿತಾ ಇವರು ವೇದಿಕೆಗೆ ಕರೆತರುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ತಾವುಗಳು ಕೂಡ ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಅಶ್ವಥ್ ಹೆಗಡೆಯವರು ವೇದಿಕೆಯನ್ನು ಅಲಂಕರಿಸಬೇಕು. ಗೌರವ ಅಧ್ಯಕ್ಷರು ಆಗಿರುವಂತಹ ಸುರೇಶ್ ಶೆಟ್ಟಿ ಅವರು, ಅಧ್ಯಕ್ಷರು ಆಗಿರುವಂತಹ ಚಂದ್ರಶೇಖರ್ PK ಅವರು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಹರೀಶ್ ವೈ ಚಂದ್ರಮಾ ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು. ಪ್ರಾಥಮಿಕ ವಿಭಾಗದ SDMC ಅಧ್ಯಕ್ಷರು ಆಗಿರುವಂತಹ ರತ್ನಾಕರ ಪೂಜಾರಿಯವರು, ಉಭಯ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಗುರುಗಳಾಗಿರುವಂತಹ ಮಾನ್ಯ ರಂಗಸ್ವಾಮಿಯವರು, ಸುಲೋಚನಾ ಕೆ ಅವರು, ಹಾಗೆ ಶಾಲಾ ವಿದ್ಯಾರ್ಥಿ ನಾಯಕಿಯಾಗಿರುವಂತಹ ಕುಮಾರಿ ಜೋವಿಟಾ ಪಿಂಟೋ, ಹಾಗೆ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ನಾಯಕಿಯಾಗಿರುವಂತಹ ಕುಮಾರಿ ಅನ್ವಿತಾ ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲ ನಮ್ಮ ವಿದ್ಯಾಭಿಮಾನಿಗಳು, ಸಜ್ಜನ ನಾಗರಿಕ ಬಂಧುಗಳು ಸಭಾಂಗಣದ ಒಳಭಾಗಕ್ಕೆ ಬಂದು ಎದುರು ಭಾಗದಿಂದ ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಿರಿಯ ವೈದ್ಯರು ಆಗಿರುವಂತಹ ಡಾಕ್ಟರ್ NM ತುಳುಪುಳೆ ತಾವು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಸಂಘಟಕರ ಪರವಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಬಳೆಂಜ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ವೇದಿಕೆಗೆ ಬರುವಂತೆ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಳೆಂಜ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಶಿಧರ್ ಶೆಟ್ಟಿಯವರು, ಸುಚಿತ್ರಾ ಇವರು, ಯಕ್ಷಿತ ದೇವಾಡಿಗ, ಬೇಬಿ, ರವೀಂದ್ರ ಅಮೀನ್, ಬಾಲಕೃಷ್ಣ ಐಕುರಿ, ಜಯ ಶೆಟ್ಟಿ ಪಾದೆ ಸಹಿತವಾಗಿ ಎಲ್ಲ ನಮ್ಮ ಬಳೆಂಜ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರುಗಳು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಊರಿನ ಆರಾಧ್ಯ ದೇವರಾದಂತಹ ಪಂಚಲಿಂಗೇಶ್ವರ ಸ್ವಾಮಿ ಅನುಗ್ರಹವನ್ನು, ತಾಯಿ ದುರ್ಗಾಪರಮೇಶ್ವರಿ ಅನುಗ್ರಹ, ವಿಘ್ನೇಶ್ವರನ ಮತ್ತು ಸರಸ್ವತಿ ಅನುಗ್ರಹವನ್ನು ಬೇಡಿಕೊಂಡು ಈ ಪುಣ್ಯದ ಮಣ್ಣಿನ ಎಲ್ಲ ದೈವೀ ಶಕ್ತಿಗಳಿಗೆ ತಲೆಬಾಗಿ ವಂದಿಸಿಕೊಂಡು ಎಲ್ಲರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ದೇವರ ಅನುಗ್ರಹವನ್ನು ಬೇಡಿಕೊಂಡು ಸಮಾರಂಭದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಸ್ಥಾಪಕರು ಆಗಿರುವಂತಹ ಕೀರ್ತಿಶೇಷ ಪಟೇಲ್ ಕಿನ್ನಿಯಾನೆ ಕೋಟಿಪಳ್ಳಿಯವರವರ ಹಿರಿಯ ಸುಪುತ್ರ ಯುವರಾಜ್ ಪಡಿವಾಲ್ರವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ವಿದ್ಯಾಭ್ಯಾಸ, ವಿದ್ಯಾರ್ಥಿ, ಶಿಕ್ಷಕ ಮತ್ತು ಶಿಕ್ಷಣ ಸಂಸ್ಥೆಗಳು, ಈ 5 ಶಬ್ದಗಳು ನಾಡಿನ ಸಮಾಜದ ಉನ್ನತಿ ಮತ್ತು ಪ್ರಗತಿಯನ್ನು ನಿರ್ಧರಿಸುವಂತಹ ಹೆಮ್ಮೆಯ ಶಬ್ದಗಳು. ಒಂದು ಸಮಾಜದ ಅಥವಾ ನಾಡಿನ ಅಭಿವೃದ್ಧಿ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಭವ್ಯ ಭಾರತ ದೇಶಕ್ಕೆ 1947ನೇ ಇಸವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಬಳೆಂಜ ಈ ಪುಣ್ಯ ಭೂಮಿಯ ಬಂಧುಗಳು ಮಾಡಿದ ಮೊದಲ ಕೆಲಸ ಜ್ಞಾನ ದೇಗುಲದ ನಿರ್ಮಾಣ. 1948ರಲ್ಲಿ ಕೀರ್ತಿಶೇಷ ಪಟೇಲ್ ಕಿನ್ನಿಯಾನೆ ಕೋಟಿಪಡಿವಾಲ್ರವರು ಮತ್ತು ಸಮಾನ ಮನಸ್ಕರು ಜೊತೆಗೂಡಿ ಈ ಊರಿನಲ್ಲಿ ಸ್ಥಾಪನೆ ಮಾಡಿದ ವಿದ್ಯಾಸಂಸ್ಥೆ. 1948ರಿಂದ ಪ್ರಾರಂಭಗೊಂಡಿರುವಂತಹ ಈ ವಿದ್ಯಾಸಂಸ್ಥೆ 1954ಕ್ಕೆ ಪರಿಪೂರ್ಣತೆಯನ್ನು ಪಡೆದು 2025ನೇ ಇಸವಿಗೆ ಅಮೃತ ಸಂಭ್ರಮವನ್ನು ಆಚರಿಸುವಂತಹ ಸೌಭಾಗ್ಯ ನಮಗೆಲ್ಲರಿಗೆ ಕೂಡ ಒದಗಿ ಬಂದಿದೆ. ಬಳೆಂಜ ಪರಿಸರದ ಜನರು ತನ್ನ ಜೀವನದ ಇತಿಹಾಸದ ಪುಟದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆಯಬಹುದಾದಂತಹ ಸುಂದರ ದಿನ ಇವತ್ತು. ಬಳೆಂಜ ಎನ್ನುವಂತಹ ಊರಿಗೆ ತನ್ನದೇ ಆದಂತಹ ಭವ್ಯ ಪರಂಪರೆ ಇದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಲ್ಪವೃಕ್ಷದ ಮಧ್ಯೆ ಮುಕುಟಮಣಿಯಾಗಿ ಕಂಗೊಳಿಸುತ್ತಿರುವಂತಹ ಈ ವಿದ್ಯಾಸಂಸ್ಥೆ ನಾಡಿಗೆ ಸಹಸ್ರಾರು ಮಂದಿಯ ಆದರ್ಶ ನಾಗರಿಕರನ್ನು ಸಮಾಜಕ್ಕೆ ನೀಡಿದಂತಹ ಖ್ಯಾತಿಗೆ ಒಳಪಟ್ಟಿದೆ. ಇವತ್ತು ಎಲ್ಲರ ಜೊತೆಗೂಡಿ ಬಹಳ ಸುಂದರವಾದಂತಹ ಅಮೃತ ಸಂಭ್ರಮವನ್ನು ಬೇರೆ ಬೇರೆ ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಾಡಿನ ಎಲ್ಲ ಕಡೆ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಕಾಣುತ್ತೇವೆ. ಬಳೆಂಜದ ಸರ್ಕಾರಿ ವಿದ್ಯಾಸಂಸ್ಥೆಯ ಮುಂಭಾಗದಲ್ಲಿ ಒಂದು ಮಾದರಿಯಾದಂತಹ ಮಕ್ಕಳ ತಂಗುದಾಣದ ಒಂದು ಕಲ್ಪನೆ ಇದೆ ನೋಡಿ. ಅದಕ್ಕೊಮ್ಮೆ ಎಲ್ಲರೂ ಕೂಡ ಚಪ್ಪಾಳೆಯನ್ನು ಮಾಡುವುದರ ಮೂಲಕ ಒಂದು ಮಾದರಿಯಾದಂತಹ ಕಾರ್ಯಕ್ರಮಕ್ಕೆ ಇವತ್ತು ಬಳೆಂಜದ ವಿದ್ಯಾಸಂಸ್ಥೆ ಇವತ್ತು ಮುಕುಟಮಣಿಯಾಗಿ ಕಂಗೊಳಿಸಿದೆ ಅಂತ ಹೇಳಲಿಕ್ಕೆ ಇವತ್ತು ಆ ಮಕ್ಕಳ ತಂಗುದಾಣ ಇವತ್ತು ಲೋಕಾರ್ಪಣೆಗೊಂಡಿದೆ. ಪ್ರವೇಶ ದ್ವಾರದ ಲೋಕಾರ್ಪಣೆಗೊಂಡಿದೆ. ಹಲವು ಮೂಲಭೂತ ಸೌಕರ್ಯಗಳ ಲೋಕಾರ್ಪಣೆ ಕಾರ್ಯಕ್ರಮದ ಬಳಿಕ ಇವತ್ತಿನ ಪ್ರಥಮ ದಿನದ ಅಮೃತ ಸಂಭ್ರಮದ ಸಭಾ ಕಾರ್ಯಕ್ರಮವನ್ನು ನಾವು ಸಾಕ್ಷೀಕರಿಸ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಮಾನ್ಯ ಮತ್ತು ತಂಡದವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. ಓ
ಗಣಪನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಗಣಪನ ಸ್ತುತಿಯ ಮೂಲಕ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಪುಟಾಣಿಗಳನ್ನು ಅಭಿನಂದಿಸಿಕೊಂಡು, ಬಂಧುಗಳೇ, ಪರಿಮಳಯುಕ್ತವಾದಂತಹ ಸುಗಂಧ ದ್ರವ್ಯ ಗಾಳಿಯಲ್ಲಿ ಪಸರಿಸಿದಂತೆ ಸತ್ಕಾರ್ಯಗಳಿಂದ ಉಂಟಾದ ಸದಭಿಪ್ರಾಯ ಲೋಕದಾದ್ಯಂತ ಹರಡುತ್ತದೆ ಎನ್ನುವ ಹಿರಿಯರ ಮಾತು. ಬಳೆಂಜದಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಮಾದರಿಯಾದಂತಹ ಸಂಸ್ಥೆ ಬಳೆಂಜದಲ್ಲಿ ಇವತ್ತು ವೈಭವದ ಅಮೃತ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತವರು ಈ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಬಳೆಂಜ ಮಣ್ಣಿನ ಹೆಮ್ಮೆಯ ಸುಪುತ್ರ, ಎನ್ವೆಗ್ರೀನ್ ಬಯೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಂತಹ ಒಬ್ಬ ಯುವ ತರುಣ, ಯುವ ಕೈಗಾರಿಕಾ ಉದ್ಯಮಿ. ಈ ಕಾರ್ಯಕ್ರಮದ ಪ್ರಧಾನ ಸಂಚಾಲಕನಾಗಿ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡಿರುವವರು, ತನ್ನ ದುಡಿಮೆಯ 15 ಲಕ್ಷ ರೂಪಾಯಿಯ ಕೊಡುಗೆಯನ್ನು ಈ ವಿದ್ಯಾಸಂಸ್ಥೆಗೆ ಅಮೃತ ಮಹೋತ್ಸವದ ಈ ಪರ್ವ ಕಾಲದಲ್ಲಿ ನೀಡಿ ಎಲ್ಲರಿಗೆ ಆದರ್ಶಪ್ರಾಯರಾದಂತಹ ನಮ್ಮ ಈ ಸಮಾರಂಭದ ಈ ಸಂಭ್ರಮದ ಪ್ರಧಾನ ಸಂಚಾಲಕರು ಆಗಿರುವಂತಹ ಮಾನ್ಯ ಅಶ್ವತ್ಥ ಹೆಗಡೆ ಇವರು ಸರ್ವ ಗಣ್ಯಮಾನ್ಯರನ್ನು ಆದರದ ನುಡಿಗಳ ಮೂಲಕ ಸ್ವಾಗತಿಸಬೇಕು ಅಂತ ನಾನು ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ಬಳಂಜ ಪಂಚಲಿಂಗೇಶ್ವರ ದುರ್ಗಾ ಪರಮೇಶ್ವರಿ ಧರ್ಮದೈವ ಕೊಡಮಣಿತ್ತಾಯನ ಅಡಿದಾವರೆಗಳಿಗೆ ನನ್ನ ನಮನಗಳನ್ನು ಅರ್ಪಿಸ್ತಾ, ಬಳಂಜದ ಮಣ್ಣಿನ ಎಲ್ಲ ಗ್ರಾಮಸ್ಥರಲ್ಲಿ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರಲ್ಲಿ ನಾನು ಸ್ವಾಗತ ಭಾಷಣವನ್ನು ಆರಂಭ ಮಾಡುವ ಮೊದಲು ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕನಾಗಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಯಾವ ಆಸೆಯಿಂದ ನಮ್ಮ ಕಾರ್ಯಕ್ರಮವನ್ನು ರಾಜಕೀಯ ರಹಿತವಾಗಿ ಮಾಡಬೇಕು ಎನ್ನುವಂತಹ ಆಸೆ ಇತ್ತೋ, ಯಾವ ಕಲ್ಪನೆಯಿಂದ ವೈಯಕ್ತಿಕ ಮೇಲಾಟಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎನ್ನುವ ಆಸೆ ಇತ್ತೋ, ಅದರಲ್ಲಿ ನಾನು ಇವತ್ತು ವಿಫಲನಾಗಿದ್ದೇನೆ. ನನ್ನ ಶಾಲೆಯ ಕಾರ್ಯಕ್ರಮದ ಒಳಗಡೆ ರಾಜಕೀಯ ವೈಯಕ್ತಿಕ ಮೇಲಾಟಗಳು ಬಂದಿದ್ದಕ್ಕಾಗಿ ಶಾಸಕರೇ ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ, ಅತಿಥಿಗಳು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಸ್ವಾಗತ ಭಾಷಣವನ್ನು ನಾನು ಆರಂಭಿಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾಯಿ ಅವರು. ಬಳಂಜ ಗ್ರಾಮದಲ್ಲಿ 12 ವರ್ಷಗಳ ಹಿಂದೆ ಬಳಂಜ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಬ್ರಹ್ಮ ಕಲಶೋತ್ಸವ ನಡೆಸಿದ ಮಹಾನ್ ಧಾರ್ಮಿಕ ನೇತಾರ, ತದನಂತರ ನಮ್ಮ ತಾಲೂಕಿನ ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಮಂತ್ರಿಯಾಗಿ ನಮ್ಮ ತಾಲೂಕಿಗೆ ಬರಲಿದ್ದಾರೆ. ಇಂತಹ ಹೆಮ್ಮೆಯ ಶಾಸಕರನ್ನು ಪಡೆದು ನಾವು ಧನ್ಯರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ನನ್ನ ಜೀವನದ ಪ್ರತಿ ಹಂತದಲ್ಲೂ ಕೂಡ ನನಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಊರಿನ ಅರಸರಾದರು ಪ್ರತಿಯೋರ್ವರಲ್ಲೂ ಕೂಡ ಅತ್ಯಂತ ಪ್ರೀತಿ, ತಾಳ್ಮೆ, ವಾತ್ಸಲ್ಯಮಯಿಯಾಗಿ ಮಾತೃ ಹೃದಯದ ಮೂಲಕ ಪ್ರತಿಯೋರ್ವರನ್ನು ಸಲಹುತ್ತಿರುವ, ಸಹಕರಿಸುತ್ತಿರುವ, ಬೆಳೆಸುತ್ತಿರುವಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಇವರು ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ತಮಗಿದು ನಾನು ಶಿರಸಾಷ್ಟಾಂಗ ವಂದನೆಗಳನ್ನು ಅರ್ಪಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯಣ್ಣ ಬೆಳ್ತಂಗಡಿ ತಾಲೂಕಿನ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯ ಸೆಲೆ, ರಾಜ್ಯಾದ್ಯಂತ ದೇಶಾದ್ಯಂತ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಕೈಗಾರಿಕಾ ಉದ್ಯಮಿ, ಜೊತೆಗೆ ಸಾಮಾಜಿಕ ಬದ್ಧತೆ ಉಳ್ಳಂತಹ ಓರ್ವ ಹಿರಿಯ ಸಾಮಾಜಿಕ ಮುಂದಾಳು ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ, ತುಳುಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶೆಟ್ಟಿ ಬರೋಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗುರುವಾಯನಕೆರೆಯ ತಟದಲ್ಲಿ ಶಿಕ್ಷಣದ ಕೇಂದ್ರವನ್ನು ಆರಂಭಿಸಿ ಮಣಿಪಾಲ, ಮೂಡುಬಿದ್ರೆಯ ನಂತರ ಇನ್ನೊಂದು ಶಿಕ್ಷಣ ಕಾಶಿ ನಮ್ಮ ಗ್ರಾಮದ ನೆರೆಯ ಗ್ರಾಮದಲ್ಲಿ ನಡೀತಾ ಇದೆ. ಇಂತಹ ಎಕ್ಸೆಲ್ ಸಂಸ್ಥೆಯ ಸ್ಥಾಪಕರಾಗಿರುವಂಥ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವಂಥ ಸುಮಂತ್ ಕುಮಾರ್ ಜೈನ್ ಇವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯರೂ ಆಗಿರುವಂತಹ ನಮ್ಮೆಲ್ಲರಿಗೂ ಗೌರವ
ಪೂರ್ಣರಾಗಿರುವಂತಹ ಡಾಕ್ಟರ್ NM ತುಳುಪುಳ ಅವರಿದ್ದಾರೆ. ಅವರಿಗಿದು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ತಾಲೂಕಿನ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು, ನನ್ನ ಹಿರಿಯ ಮಾರ್ಗದರ್ಶಕರು, ಹಿತೈಷಿಗಳು, ಈ ಶಾಲೆಯ ಹೈಸ್ಕೂಲಿನ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿದ್ದು ಸುದೀರ್ಘ ಸೇವೆಯನ್ನು ನೀಡಿದ ನಮ್ಮ ಬಳಂಜ ನಾಲ್ಕೂರು ಗ್ರಾಮಕ್ಕೆ ಸುದೀರ್ಘ ಸೇವೆಯನ್ನು ನೀಡಿದಂಥ ಹಿರಿಯರಾದ ಕೆ ವಸಂತ ಸಾಲಿಯನ್ರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ನಮ್ಮ ಪಂಚಾಯಿತಿಯ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಶೋಭಾ ಕುಲಾಲ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ರಾತ್ರಿ ಹಗಲು ಶ್ರಮವನ್ನು ನೀಡಿ ನಮ್ಮ ಅಮೃತೋತ್ಸವ ಸಮಿತಿಯ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಕುರೇಲಿ ಅವರಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ನಮ್ಮ ಅಮೃತೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ PK ಅವರು ಕಳೆದ 2 ತಿಂಗಳಿಂದ ನಿರಂತರವಾಗಿ ಕೆಲಸವನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಟಿಬದ್ಧರಾಗಿ ಕೆಲಸ ಮಾಡ್ತಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ರಂಗಸ್ವಾಮಿ CR ಅವರಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಸುಲೋಚನಾ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗಿದು ಆತ್ಮೀಯವಾದಂಥ ಸ್ವಾಗತ. ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರತ್ನಾಕರ್ ಅವರು ವೇದಿಕೆಯಲ್ಲಿದ್ದಾರೆ. ತಮಗಿದು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಶಾಲೆಯ ನಿರ್ಮಾತೃ ಬಳಂಜದ ಹೆಮ್ಮೆಯ ಮಗನಾಗಿರುವಂತಹ ಶಿಕ್ಷಣ ರತ್ನ ಎಂದೇ ಕರೆಯುವಂತಹ ಅನರ್ಘ್ಯ ಮಾಣಿಕ್ಯ ಕೀರ್ತಿಶೇಷ ಕಿನ್ನಿ ಯಾನೆ ಕೋಟಿ ಪಡಿವಾಳರ ಹಿರಿಯ ಸುಪುತ್ರ ಶ್ರೀಯುತ ಯುವರಾಜ್ ಪಡಿವಾಳ ಅವರು ವೇದಿಕೆಯಲ್ಲಿದ್ದಾರೆ. ತಮಗಿದು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಾದರಸ ಚಲನೆಯಂತೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಓಡಾಟವನ್ನು ನಡೆಸಿದಂತಹ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವವನ್ನು ವಹಿಸಿರುವಂತಹ ಹಳೆ ವಿದ್ಯಾರ್ಥಿ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಹರೀಶ್ ವೈ ಚಂದ್ರಮ್ ಅವರು ವೇದಿಕೆಯಲ್ಲಿದ್ದಾರೆ. ತಮಗಿದು ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂತಹ ಶ್ರೀಯುತ ಯಕ್ಷಿತಾ ಅವರು ವೇದಿಕೆಯಲ್ಲಿದ್ದಾರೆ. ಇನ್ನೊಬ್ರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಸುಚಿತ್ರಾ ಅವರು ವೇದಿಕೆಯಲ್ಲಿದ್ದಾರೆ. ತಮಗಿದು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಸ್ಟೂಡೆಂಟ್ ಲೀಡರ್ SPL ಆಗಿರುವಂತಹ ಜೋವಿಟಾ ಮತ್ತು ಅನಿತಾ ಇವರು ವೇದಿಕೆಯಲ್ಲಿದ್ದಾರೆ. ತಮಗಿದು ಆತ್ಮೀಯವನ್ನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಅನೇಕ ಹಿರಿಯರು ಗಣ್ಯರು ಎಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಒಂದೇ ಮಾತುಗಳಲ್ಲಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ನಾನು ಪೂರ್ಣ ವಿರಾಮ ಹಾಕ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಾಧ್ಯಮ ಮಿತ್ರರು ದಯವಿಟ್ಟು ಕ್ಷಮಿಸಿ, ನೀವೆಲ್ಲ ನನ್ನ ಆತ್ಮೀಯ ಮಿತ್ರರೇ ಆಗಿರ್ತೀರಿ. ನಿಮ್ಮ ಹೆಸರನ್ನು ನನಗೆ ಮರೆತು ಹೋಯಿತು, ಕ್ಷಮಿಸಿ ಅಂತ ಕೇಳ್ತಾ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಿದ್ದೀರಿ. ತಮಗಿದು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ NM ತುಳುಪುಳ ಅವರಿಗೆ ಸ್ವಾಗತ ಹೇಳಿದ್ದೇನೆ. ಎದುರು ಬಂದಿರುವಂಥ ಎಲ್ಲ ಹಿರಿಯರಿಗೆ ನಾನು ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳಿಗೆ ಮಿಸಿಸ್ತೇನೆ. ನಮಸ್ತೆ. ಸರ್ವಗಣ್ಯ ಮಾನ್ಯರನ್ನ ಬಹಳ ಆದರದ ನುಡಿಗಳ ಮೂಲಕ ಸ್ವಾಗತ ಮಾಡಿದಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು, ಯುವ ಕೈಗಾರಿಕಾ ಉದ್ಯಮಿ ಆಗಿರುವಂತಹ ಅಶ್ವತ್ಥ ಹೆಗಡೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾರಂಭದ ಅಧ್ಯಕ್ಷರ ಆದೇಶದಂತೆ ನಮ್ಮ CA ಬ್ಯಾಂಕಿನ ಹಳದಂಗಡಿ CA ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ರಾಕೇಶ್ ಹೆಗಡೆಯವರು ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಮಾನ್ಯ ರಾಕೇಶ್ ಹೆಗಡೆ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಮನೋಹರ್ ಬಳೆಂಜರ್ ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾನ್ಯ ಮನೋ ಬಳೆಂಜ ಇವರಲ್ಲಿ ಮಾಡ್ತಾ ಇದ್ದೇವೆ. ಅವರಿಗೆ ಕೂಡ ಆದರದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವಂತಹ ಮಾನ್ಯ ಸುರೇಶ್ ಶೆಟ್ಟಿ ಅವರು ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿದಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರಿಗೆ ಗೌರವಾರ್ಪಣೆಯನ್ನು ನೆರವೇರಿಸಲಿದ್ದಾರೆ. ಮಾನ್ಯ ಸುರೇಶ್ ಶೆಟ್ಟಿ ಇವರಿಂದ ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರಿಗೆ ಆತ್ಮೀಯವಾದಂತಹ ಗೌರವ ಅರ್ಪಣೆ. ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು ಆಗಿರುವಂತಹ ಅಶ್ವತ್ಥ ಹೆಗಡೆ ಇವರಿಂದ
ಸಮಾರಂಭದ ಉದ್ಘಾಟಕರು ಆಗಿರುವ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಲಾ ಇವರಿಗೆ ಭಕ್ತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಆರ್ಥಿಕ ಸಮಿತಿಯ ಮಾನ್ಯ ಸೂರಜ್ ಹನಿಂಜಾ ಇವರು ವೇದಿಕೆಗೆ ಬಂದು ಸಮಾರಂಭದ ಮುಖ್ಯ ಅತಿಥಿಗಳು ಆಗಿರುವಂತಹ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಉದ್ಯಮಿ ಮಾನ್ಯ ಶಶಿಧರ್ ಶೆಟ್ಟಿ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಮಾನ್ಯ ಹರೀಶ್ ವೈ ಚಂದ್ರಮ ಇವರು ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಗುರುವಣಿಕೆರೆಯ ಎಕ್ಸೆಲ್ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಜ್ಯೋತಿ ಮಹಿಳಾ ಮಂಡಲದ ಅಧ್ಯಕ್ಷೆಯಾಗಿರುವಂತಹ ಚೇತನಾ ಜೈನ್ ಇವರು ವೇದಿಕೆಗೆ ಬಂದು ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಬಳಿಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸನ್ಮಾನ್ಯ ಶ್ರೀಮತಿ ಶೋಭಾ ಕುಲಾಲ್ ರವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಎಸ್ಡಿಎಂಸಿ ಸದಸ್ಯರು ಆಗಿರುವಂತಹ ಆನಂದ ದೇವಾಡಿಗ ಇವರು ವೇದಿಕೆಗೆ ಬಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಎಸ್ಡಿಎಂಸಿ ಸರ್ಕಾರಿ ಪ್ರೌಢಶಾಲೆ ಬಳೆಂಜೆದರ ಕಾರ್ಯಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಕೆ ವಸಂತ್ ಸಾಲಿಯನ್ ರವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಇನ್ನೋರ್ವ ಎಸ್ಡಿಎಂಸಿ ಸದಸ್ಯ ಲಿಂಗಪ್ಪ ಪೂಜಾರಿ ಅವರು ವೇದಿಕೆಗೆ ಬಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಎನ್ಎಂ ತೊಳುಪುಳೆ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಇನ್ನೋರ್ವ ಎಸ್ಡಿಎಂಸಿ ಸದಸ್ಯ ಆಗಿರುವಂತಹ ಡಿಕಯ್ಯ ಕೆ ಇವರು ವೇದಿಕೆಗೆ ಬಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಅಳದಂಗಡಿ ಸಿಎ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ರಾಕೇಶ್ ಹೆಗಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಮಾನ್ಯ ಜಗದೀಶ್ ಪಿಎನ್ ಇವರು ವೇದಿಕೆಗೆ ಬಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂತಹ ಪತ್ರಕರ್ತ ಮಿತ್ರರು ಆಗಿರುವ ಮನೋಹರ್ ಬಳಿಂಜ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಎಸ್ಡಿಎಂಸಿಯ ಅಧ್ಯಕ್ಷರಾಗಿರುವಂತಹ ರತ್ನಾಕರ ಪೂಜಾರಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಳಿದೆಲ್ಲ ಗಣ್ಯಮಾನ್ಯರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೆರವೇರಿಸಿಕೊಡಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಗುದೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ, ಬಳೆಂಜ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೆ ಪತ್ರಕರ್ತ ಬಂಧುಗಳನ್ನು ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು 75ರ ಹರೆಯದ ವಿದ್ಯಾಸಂಸ್ಥೆಗೆ ಇವತ್ತು ಅಮೃತ ಸಂಭ್ರಮ. ಈ ಸಂಸ್ಥೆ ನಡೆದು ಬಂದ ದಾರಿಯ ಸಂಕ್ಷಿಪ್ತವಾದಂತಹ ಮಾತಿನ ಮೂಲಕ ಪ್ರಾಸ್ತಾವಿಕ ನುಡಿಗಳು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಚಂದ್ರಶೇಖರ್ ಪಿಕೆ ಇವರಿಂದ. ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ನೆಚ್ಚಿನ ಪ್ರೀತಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರೇ, ನಮ್ಮ ಅಜಿಲ ಸೀಮೆ ನಮ್ಮ ಹಿಂದಿನ ಒಂದು ರಾಜಮನೆತನವನ್ನು ಇಡೀ ಇವತ್ತು ನಾವು ಮೈಸೂರು ಬಿಟ್ಟರೆ ಮತ್ತು ನಮಗೆ ಪ್ರಚಲಿತದಲ್ಲಿರ್ತಂಥದ್ದು ಅಳದಂಗಡಿ ಅರಮನೆ. ಈ ಅರಮನೆಯ ಅರಸರು ನಮಗೆ ದೈವ ಸಾಮಾನ್ಯರು ಆದಂಥ ಡಾಕ್ಟರ್ ಪದ್ಮಪ್ರಸಾದ ಅಜಿಲರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಆಹ್ವಾನಿತರಾಗಿ ಇರತಕ್ಕಂಥ ಸನ್ಮಾನ್ಯ ಉದ್ಯಮಿಗಳು, ಕೊಡುಗೈ ದಾನಿಗಳು, ಶಿಕ್ಷಣ ಪ್ರೇಮಿಗಳು ಆದಂಥ ಸನ್ಮಾನ್ಯ ಶಶಿಧರ್ ಶೆಟ್ಟಿಯವರೇ, ಇನ್ನೋರ್ವ ಶಿಕ್ಷಣ ಪ್ರೇಮಿ, ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ರವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಸನ್ಮಾನ್ಯ ವಸಂತ್ ಸಾಲಿರವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ,
ಮಾಧ್ಯಮದ ಸ್ನೇಹಿತರೆ, ಮಕ್ಕಳೇ, ತಾಯಂದಿರೇ, ಎಲ್ಲ ನನ್ನ 2-3 ಗ್ರಾಮದ ಬಂಧುಗಳೇ, 75ನೇ ವರ್ಷ ಜೀವನದ ಒಂದು ವಾರ್ಧಕ್ಯದ ಪ್ರಾರಂಭ. ನಮ್ಮ ಶಾಲೆ 1947ಕ್ಕೆ ಈ ಪ್ರದೇಶಗಳಿಗಿಂತ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಕುಟೀರದಲ್ಲಿ, ಮುಳ್ಳಿ ಹುಲ್ಲಿನ ಚಾವಣಿ ಇದ್ದ ಕುಟೀರದಲ್ಲಿ ಪ್ರಾರಂಭ ಆಗಿ ಈ ಪ್ರದೇಶದ ಒಂದು ಮಕ್ಕಳಿಗೆ ವಿದ್ಯೆ ಬೇಕು ಎನ್ನುವ ಒಂದು ಕಲ್ಪನೆಯಿಂದ ಸನ್ಮಾನ್ಯ ಕಿನ್ಯಾನಿ ಕೋಟಿಪಾಡಿಯವರವರ ನೇತೃತ್ವದಲ್ಲಿ ಈ ಒಂದು ಪ್ರದೇಶವನ್ನು ಗುರುತಿಸಿ ಶಾಲೆಗೆ ಯೋಗ್ಯವಾದ ಸ್ಥಳ ಅಂತ ಹೇಳುವಂಥದ್ದನ್ನು ಮನಗಂಡು ಈ ನಮ್ಮ ಏನೀಗ ಭವ್ಯವಾದ ಒಂದು ಪುರಾತನ ಶಾಲೆ ಇದೆ, ಅದನ್ನು ಮುಕ್ಕಾಲು ಭಾಗವನ್ನು ಸನ್ಮಾನ್ಯರು ನಿರ್ಮಿಸಿಕೊಟ್ಟಿದ್ದಾರೆ, ಪಡಿಸಿದರು. ಆದರೆ ಆ ಪಕ್ಕಾಸುಗಳು ಆಗ ಯಾವುದು ಹಾಕಿತ್ತೋ ಅದೇ ಪಕ್ಕಾಸುಗಳು ಈಗ ಕೂಡ ಆ ಶಾಲೆಯಲ್ಲಿ ಇದೆ. ಇಂಥ ಒಂದು ದೂರದೃಷ್ಟಿಯಿಂದ ಒಂದು ಮಾಡಿದಂಥ ಈ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ರಾಜಕೀಯ ರಹಿತವಾಗಿಯೇ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೇವೆ ಅಂತ ಹೇಳ್ತೇನೆ ನಾನೀಗ. ಯಾಕಂತ ಹೇಳಿದರೆ ಹರೀಶ್ ಪೂಂಜರು ಒಂದು ಹೊರತುಪಡಿಸಿ ಯಾರೂ ರಾಜಕೀಯದವರು ಇದರಲ್ಲಿ ಇದ್ದವರು ನಮ್ಮ ಈ ವೇದಿಕೆಯಲ್ಲಿ ಇಲ್ಲ. ಆದ ಕಾರಣ ಹರೀಶ್ ಪೂಂಜರು ರಾಜಕೀಯ ವ್ಯಕ್ತಿ ಅಲ್ಲ. ಈ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡೋದಾದರೆ, ನಮ್ಮ ಈ ಒಂದು ಶಾಲೆಯನ್ನು ಇವತ್ತಿನವರೆಗೆ ಕೂಡ ಯಾವುದೇ ರಾಜಕೀಯ ಪ್ರವೇಶಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಅಲ್ಲಿ ಹಿತಾಸಕ್ತಿಗಳಿಲ್ಲದೆ ಅದನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಸನ್ಮಾನ್ಯ ವಸಂತ ಸಾಲ್ಯಾನ್ರ ಮಾರ್ಗದರ್ಶನದಲ್ಲಿ ಈವರೆಗೆ ಕಾಪಾಡಿಕೊಂಡು ಬಂದಿದ್ದೇವೆ. ಅದು ಮುಂದೂ ಕೂಡ ಮುಂದುವರಿತದೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತುಂಬ ಜನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ಶಾಲೆಗೆ. ಇಷ್ಟು ಕಿನ್ಯಾನಿ ಕೋಟಿಪಾಡಿವಾಳರು ಅದರ ಒಂದು ನೇತೃತ್ವ ವಹಿಸಿ ಮಾಡಿದ ಮೇಲೆ ಆಗಿನ ಕಾಲದಲ್ಲಿ, ಆಗಿನ ಸಂದರ್ಭದಲ್ಲಿ ಶಾಸಕರಾಗಿದ್ದವರು ಗಂಗಾಧರ ಗೌಡರು, ನಮ್ಮ ಹಿರಿಯರಾದ ಸನ್ಮಾನ್ಯ ಕೆ ವಸಂತ ಬಂಗೇರರು, ಮಾನ್ಯ ಶ್ರೀ ಕೆ ಪ್ರಭಾಕರ್ ಬಂಗೇರರು, ಅದರ ಜೊತೆಯಲ್ಲಿ ಬಂದಂಥ ನಮ್ಮ ಹರೀಶ್ ಕುಮಾರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು, ವಸಂತ ಸಾಲ್ಯಾನ್ರು ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದರು, ಸುಂದರ ಸಾಲ್ಯಾನು, ತುಳಸಿ ಹಾರಬೆ, ಶೇಖರ್ ಕುಕ್ಕೇಡಿಯವರು, ಪ್ರತಿಯೊಬ್ಬರೂ ಕೂಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ನವರೆಗೂ ಕೂಡ ವಸಂತ ಸಾಲ್ಯಾನ್ರು ಮಂಡಲ ಪ್ರಧಾನರಾಗಿದ್ದ ಪ್ರಾರಂಭದಿಂದ ಇತ್ತೀಚಿನ ನಮ್ಮ ಶೋಭಾ ಕುಲಾಲ್ರವರೆಗೆ ಕೂಡ ಗ್ರಾಮ ಪಂಚಾಯತ್ನ ಕೊಡುಗೆ ನಮ್ಮ ಶಾಲೆಗೆ ಗಣನೀಯವಾಗಿದೆ. ಅದು ಕೂಡ ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾನಿಗಳಿಗೆ ಏನು ಕಡಿಮೆ ಇಲ್ಲ. ನಮ್ಮಲ್ಲಿ ಈ ಶಾಲೆ ಸೃಷ್ಟಿಸಿದಂಥ ಒಂದು ಪ್ರತಿಭೆಗಳು ಅದು ಇವತ್ತು ದೇಶದಾದ್ಯಂತ, ವಿದೇಶದಾದ್ಯಂತ, ರಾಜ್ಯದಾದ್ಯಂತ ಇವತ್ತು ಒಳ್ಳೆ ಕೆಲಸವನ್ನು ಮಾಡೋದ್ರ ಮೂಲಕ ಬಳಂಜದ ಹೆಸರನ್ನು ಒಂದು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಶಾಸಕರು ಮತ್ತು ಶಶಿಧರ್ ಶೆಟ್ಟಿಯವರ ಹತ್ರ ಒಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು 2 ಗ್ರಾಮಗಳು, ನಾಲ್ಕೂರು ಮತ್ತು ಬಳಂಜ ಯಾವಾಗಲೂ ಬೇರೆ ಅಂತ ಯೋಚನೆ ಮಾಡೇ ಇರಲಿಲ್ಲ. ಅದರ ಜೊತೆಗೆ ವಸಂತ ಸಾಲ್ಯಾನ್ರು ಯಾವಾಗ ನೇತೃತ್ವ ವಹಿಸಿಕೊಂಡ್ರೋ ಬಳಂಜ, ನಾಲ್ಕೂರು ತೆಗಕಾರಂದರು 3 ಗ್ರಾಮಗಳು ಕೂಡ ಬಳಂಜದ ಹೆಸರಿನಲ್ಲೇ ಗುರುತಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ವಸಂತ ಸಾಲ್ಯಾನ್ರು. ಅದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗಿದ್ದಾರೆ. ವಸಂತ ಸಾಲ್ಯಾನ್ರ ನಂತರ ಸನ್ಮಾನ್ಯ ಜನ್ನ ಪೂಜಾರಿ ಅವರು, ಇವತ್ತು ಅವರು ಇಲ್ಲ, ಅವರ ಆರೋಗ್ಯದ ಸಮಸ್ಯೆ ಇರುವ ಕಾರಣ ಇಲ್ಲಿ ಅವರು ಉಪಸ್ಥಿತರಿಲ್ಲ. ಆದರೆ ಅವರು ಉಪಸ್ಥಿತರಿದ್ದಾರೆ. ಒಂದು ವೇಳೆ ದನ್ನಪ್ಪ ಪೂಜಾರಿಯವರು ಆರೋಗ್ಯದಿಂದ ಇರ್ತಿದ್ರೆ ನಾನು ಅವರಿಗೆ ಅಚ್ಚೊತ್ತಾಗಿ 2 ತಿಂಗಳಿಂದ ಚಂದ್ರಶೇಖರ್ ಇಲ್ಲಿದ್ದಾರೆ ಅಂತೇಳಿ, 2 ತಿಂಗಳಿಂದ ಚಂದ್ರಶೇಖರ್ ಮಾತ್ರ ಅಲ್ಲ, ದನ್ನ ಪೂಜಾರಿ ಅವರು ಕೂಡ ಇಲ್ಲೇ ಇದ್ದು ಈ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ ಕಾರಣ ಈ ಕೆಲಸವನ್ನು ನನಗೆ ಮಾಡಲಿಕ್ಕೆ ನನಗೆ ಮೂಲ ಪ್ರೇರಣೆ ಹೆಚ್ಚು ದನ್ನ ಪೂಜಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ ಕಾರಣ ನಮ್ಮ ಎಲ್ಲ ಈ ಹಳೆ ವಿದ್ಯಾರ್ಥಿಗಳು ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ಶಾಲೆಗಳಿಗೆ. ಯಾವುದೇ ಸಂಘಗಳು ರಚನೆ ಆಗಲಿ, ನಮ್ಮ ಬಳಂಜದಲ್ಲಿ ಮಾನ್ಯ ಹರೀಶ್ ಪೂಂಜಾರಿ ಗೊತ್ತಿದೆ, ಬಳಂಜ, ನಾಲ್ಕೂರು ತೆಗಗಾರಂದರು ಸಂಘ ಸಂಸ್ಥೆಗಳ ಒಂದು ತವರೂರೇ. ಇಲ್ಲಿ ನೂರಾರು ಸಂಘಟನೆಗಳು, ಒಂದು 25 ಸಂಘಟನೆಗಳು ಸಕ್ರಿಯವಾಗಿದೆ. ಈ ಸಂಘಟನೆಗಳ ಕಾರಣದಿಂದಲೇ ನಾವು ಯಾವುದೇ ಕಾರ್ಯಕ್ರಮ, ಬಳಂಜದಲ್ಲಿ ಯಾವ ಕಾರ್ಯಕ್ರಮ ಆದರೂ ಕೂಡ ಅದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು 2 ವರ್ಷದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ದೇವೆ, ಈ ಅಮೃತ ಮಹೋತ್ಸವವನ್ನು. ಆ ಅಮೃತ ಮಹೋತ್ಸವಕ್ಕೆ ಪೂರಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥ ಸಂಘ ಸಂಸ್ಥೆಗಳು ನಮ್ಮ ಉಮಾಮಹೇಶ್ವರ ಯುವಕ ಮಂಡಲ, ಜ್ಯೋತಿ ಮಹಿಳಾ ಮಂಡಲ, ಅದು ಜೊತೆ ಮೊದಲಿಂದಲೂ ಕೂಡ ಶಾಲೆ ಒಟ್ಟಿಗಿದ್ದಂಥ ಸಂಸ್ಥೆಗಳು. ಹಿಂದೆಲ್ಲ ನಾವು ಪ್ರತಿ ವರ್ಷ ಸಾಲ್ಯಾನ್ರ ನೇತೃತ್ವದಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ಸರ್. ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡುವ ಶಾಲೆಗಳು ಸದ್ಯದಲ್ಲಿ ಹತ್ತಿರದಲ್ಲಿ ಇಲ್ಲ. ಆದರೆ ಬಳಂಜದಲ್ಲಿ ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವ ಆಗ್ತಿತ್ತು. ಆಗ
ನಮ್ಮ ಉಮಾಮಹೇಶ್ವರಿ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲ ಎರಡೂ ಕೂಡ ಜ್ಯೋತಿ ಮಹಿಳಾ ಮಂಡಲ ಸಹಯೋಗದೊಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗ ಮಾತ್ರ ಈ ವರ್ಷ ನಾವು ಅಮೃತ ಮಹೋತ್ಸವ ಶಾಲೆಯನ್ನು ಮಾಡ್ತಿರುವ ಕಾರಣ ಅವರು ನಮಗೆ ಸಹಕಾರಿ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಲ್ಪನೆ ಇದ್ದದ್ದು ಇಷ್ಟೇ, ಇವತ್ತು ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವ ಹಂತಕ್ಕೆ ಬಂದಿದೆ ಅಂತ. ನಮ್ಮ ಬಳಂಜಕ್ಕೆ ಕೂಡ ನಮ್ಮನೇಲಿ ಇದ್ದಾರೆ, ಸುಮಂತ್ ಕುಮಾರ್ ಅವರು ಇದ್ದಾರೆ, ಅವರನ್ನು ಕ್ಷಮೆಯನ್ನು ಕೊಡುತ್ತಾ ಆಂಗ್ಲ ಮಾಧ್ಯಮದ ಒಂದು ವ್ಯಾಮೋಹದಿಂದಾಗಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುವುದಿಲ್ಲ ಎನ್ನುವ ಒಂದು ಹೆತ್ತವರ ನನ್ನ ಮಕ್ಕಳು ಒಳ್ಳೆ ಓದಬೇಕು, ದೊಡ್ಡ ಜನ ಆಗಬೇಕು ಎನ್ನುವ ಕಾರಣದಿಂದಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವ ಪ್ರಯತ್ನಗಳನ್ನು ಮಾಡುತ್ತಾ ಇರುವ ಕಾರಣದಿಂದಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಇದನ್ನು ಮನಗೊಂಡು ನಮ್ಮ ಬಳಂಜದಲ್ಲಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತಿದ್ದರೆ ನಾವು ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳೋ ಕಾರಣದಿಂದ LKG ಮತ್ತು UKG ಸನ್ಮಾನ್ಯ ಶಾಸಕರ ಗಮನಕ್ಕೆ ತಂದು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಶಿಕ್ಷಣ ಟ್ರಸ್ಟ್ನವರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ LKG UKGಯಲ್ಲಿ ಈಗ 24 ಮಕ್ಕಳು ಒಂದು LKGಯಲ್ಲಿ, 23 ಮಕ್ಕಳು UKGಯಲ್ಲಿದ್ದಾರೆ. ಮುಂದೆ ಅದೇ ಮಕ್ಕಳು ಈ ಶಾಲೆಯಲ್ಲಿ ನಿರಂತರವಾಗಿ ಮುಂದುವರಿತಾ ಹೋದರೆ ನಮ್ಮ ಶಾಲೆಯಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ಒಂದು 15 ವರ್ಷದ ಹಿಂದೆ ಒಂದೊಂದು 7, 8, 5, 6, 7ಕ್ಕೆ 2, 2, 3 ಸೆಕ್ಷನ್ ಇದ್ದಂಥ ಶಾಲೆಗಳು ಸರ್. ಇದು ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತೇನೆ. ಈ ನಿಟ್ಟಿನಲ್ಲಿ ರಾಜಕೀಯ ರಹಿತವಾಗಿ ಇದ್ದರೂ ಶಾಸಕರು ನಮಗೆ ಸರ್ಕಾರದ ಪ್ರತಿನಿಧಿ. ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೇಡಿಕೆ ಇದೆ. ಒಂದು, ನಮ್ಮ ಈ ಶಾಲೆಗೆ ಸುಸಜ್ಜಿತವಾದ ಒಂದು ಕೊಠಡಿಗಳು ಬೇಕು ಅಂತ ಹೇಳೋ ದೃಷ್ಟಿಯಿಂದ ಸುಮಾರು 1.48 ಲಕ್ಷ ರೂಪಾಯಿಯ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಆ ಪ್ರಸ್ತಾವನೆ ಈಗ ಮಂಜೂರಾತಿಗೊಂಡಿಲ್ಲ. ನಾನು ಶಾಸಕರಲ್ಲಿ ವಿನಂತಿ ಮಾಡೋದು ಇಷ್ಟೇ, ಸರ್ಕಾರದಿಂದ ಶಿಕ್ಷಣ ಇಲಾಖೆಗೆ ಆ ಪ್ರಸ್ತಾವನೆ ಬಂದಿದೆ. ನಮಗೆ ಗೊತ್ತಿದ್ದ ಮಾಹಿತಿಯ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಶಾಸಕರ ಕೆಲಸಗಳು ಆಗ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಶಿಕ್ಷಣ ಇಲಾಖೆಯ ನಮ್ಮ ಏನು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅವರು ಶಾಸಕರಿಗೆ ಆತ್ಮೀಯರು ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ದಯಮಾಡಿ ಆ 1.48 ಕೋಟಿ ಏನು ನಮ್ಮ ಒಂದು ಬೇಡಿಕೆ ಇದೆ ನೀವು ಅದನ್ನು ಮಂಜೂರು ಮಾಡಿಕೊಡಬೇಕು, ಅದನ್ನು ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಜೊತೆಯಲ್ಲಿ ನಮ್ಮ ಮುಂದಿನ ಬೇಡಿಕೆಗಳು ನಮ್ಮ ಏನು ಈಗ ನಾವು ಪ್ರಾರಂಭ ಮಾಡಿದ್ದೇವೆ, ಈ ಇಂಗ್ಲೀಷ್ ಮಾಧ್ಯಮ 1ನೇ ತರಗತಿ ಸ್ಯಾಂಕ್ಷನ್ ಆಗಿದೆ, ಅದು ಮುಂದೆ ಕಂಟಿನ್ಯೂ ಆಗ್ತದೆ. ಈ ಕಂಟಿನ್ಯೂ ಆಗುವಾಗ ಶಿಕ್ಷಣ ಇಲಾಖೆಯಿಂದ ಅದಕ್ಕೆ ಬೇಕಾದಂಥ ಶಿಕ್ಷಕರನ್ನು ಕೊಡಿಸುವ ಪ್ರಯತ್ನಗಳನ್ನು ಕೂಡ ಆಗಬೇಕು. ಇದನ್ನು ತಾವು ಪ್ರಯತ್ನವನ್ನು ಮಾಡಬೇಕಂತ ವಿನಂತಿ ಮಾಡಿಕೊಳ್ತಾ, ನಾವು ಏನು ಮಾರ್ಗದರ್ಶನ ನಮ್ಮ ವಸಂತ ಶಾಲೆಯ ಮಾರ್ಗದರ್ಶನದಲ್ಲಿ ಪೂಜ್ಯ ಡಾಕ್ಟರ್ D. ವೀರೇಂದ್ರ ಹೆಗಡೆ ಅವರು ಈ ಶಾಲೆಯ ಪ್ರತಿಯೊಂದು ಕೊಠಡಿಗೂ ಕಿನ್ಯಾನಿ ಕೋಟಿವಾಡಿವಾಳು ಕಟ್ಟಿದ್ದನ್ನು ಹೊರತುಪಡಿಸಿ ಮತ್ತೆ ಆದಂಥ ಪ್ರತಿಯೊಂದು ಕೊಠಡಿಗಳಿಗೂ ಕೂಡ ಧರ್ಮಸ್ಥಳದ ಕೊಡುಗೆ ಇದೆ. ಇದನ್ನು ಕೂಡ ನಾನು ನೆನಪಿಸ್ತಾ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ, ಆದರೆ ಅವರು ಬರ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ. ಅವರನ್ನು ಕೂಡ ನೆನಪಿಸ್ತಾ ಮುಂದಿನ ನಮ್ಮ ಏನು ಪಯಣ ಇದೆ ಶತಮಾನದ ಕಡೆಗೆ, ಈ ಶತಮಾನದ ಕಡೆಗೆ ಹೋಗುವ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಕೂಡ ಇನ್ನೂ ಮೇಲ್ಮಟ್ಟದಲ್ಲಿ ಮುಖ್ಯಮಂತ್ರಿ ಆದರೂ ನಮಗೆ ಸಂತೋಷವೇ. ಆ ಮಟ್ಟಕ್ಕೆ ಮುಟ್ಟಿ ಈ ಶಾಲೆಗೆ ಏನಾಗಬೇಕೋ ಅದನ್ನು ಒಂದು ಮಾಡಿಕೊಡುವ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುತ್ತಾ, ಅದಲ್ಲದೆ ಈ ವರ್ಷ ಮೊನ್ನೆ ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಈ ಒಂದು ಕ್ರೀಡಾಂಗಣ, ಇದು ತಾಲೂಕಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇಷ್ಟು ದೊಡ್ಡ ಕ್ರೀಡಾಂಗಣ ಎಲ್ಲೂ ಇಲ್ಲ. ಈ ಕ್ರೀಡಾಂಗಣವನ್ನು ಒಂದು 200 ಮೀಟರ್ನ ಟ್ರ್ಯಾಕ್ ಜೊತೆಯಲ್ಲಿ ಗ್ಯಾಲರಿಗಳು ಜೊತೆಯಲ್ಲಿ ಈ ಏನಿದೆ ಟ್ರ್ಯಾಕ್ ಸ್ವಲ್ಪ ಇದು ಇನ್ನೂ ಕೂಡ ಮಟ್ಟದಲ್ಲಿಲ್ಲ. ಆ ಮಟ್ಟವನ್ನು ಸರಿಪಡಿಸುವುದಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಪೂಜ್ಯ ಕಾವಂದರು ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿಯನ್ನು ಸನ್ಮಾನ್ಯ ಶಾಸಕರು ಘೋಷಣೆ ಮಾಡಿದ್ದಾರೆ. ನಮ್ಮ ಕ್ರೀಡಾ ಮತ್ತು ಕ್ರೀಡಾ ಇಲಾಖೆಯಿಂದ ಹೆಚ್ಚುವರಿ ಅನುದಾನವನ್ನು ಕೊಡಿಸುವಲ್ಲಿ ತಾವು ಪ್ರಯತ್ನವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ನಮ್ಮ ಹಬ್ಬ ಇದು ಅಮೃತ ಹಬ್ಬ, ನಾವಿಲ್ಲಿ ಅದರ ಆಮಂತ್ರಣದಲ್ಲಿ ಅಮೃತ ಸಂಭ್ರಮ ಅಂತೇಳಿ ನಾವು ಬರೆದಿದ್ದೇವೆ. ಇದು ಸಂಭ್ರಮ ಆಗಬೇಕು ಅಂತಿದ್ದರೆ ಎಲ್ಲರೂ ಪರಸ್ಪರ ಕೈ ಜೋಡಿಸಬೇಕು. ಎಲ್ಲ ಹಳೆ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಬೇಕು, ತಮ್ಮ ಕೊಡುಗೆಗಳನ್ನು ಕೊಡಬೇಕು. ನಮ್ಮದೊಂದು ನಿರೀಕ್ಷೆ ಇದೆ, ಈ ಒಂದು ಅಮೃತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಿಮ್ಮ ಕೊಡುಗೆಯಿಂದ ನೀವು ಏನು ದೇಣಿಗೆಗಳನ್ನು ಕೊಡ್ತೀರಿ, ಈ ದೇಣಿಗೆಯನ್ನು ಉಳಿಸಿಕೊಂಡು ಶಾಲೆಯನ್ನು ಮುನ್ನಡೆಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಅದಕ್ಕೆ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳುತ್ತಾ ಸ್ವಲ್ಪ ಉದ್ದ ಮಾತಾಡೋದಕ್ಕೆ ಕ್ಷಮೆಯನ್ನು ಕೊಡುತ್ತಾ ನನ್ನ ಮಾತನ್ನು ಪ್ರಾಸ್ತಾವಿಕವಾಗಿ ಮುಗಿಸ್ತೇನೆ. ನಮಸ್ಕಾರ. ಬಳಂಜ ವಿದ್ಯಾಸಂಸ್ಥೆಯ
ಅಮೃತ ಸಂಭ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣ ಇದೀಗ. ತಿಮ್ಮಣ್ಣರಸರಾದಂತಹ ರಾಜವಂಶಸ್ಥರು ಪೂಜ್ಯರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಅಮೃತ ಹಸ್ತದಿಂದ ಸನ್ಮಾನ್ಯ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾರವರ ಘನಾಧ್ಯಕ್ಷತೆಯಲ್ಲಿ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಇದೀಗ ಜ್ಯೋತಿಯ ಪ್ರಜ್ವಲನದ ಮೂಲಕ ಈ ವಿದ್ಯಾಸಂಸ್ಥೆಯ ಅಮೃತ ಸಂಭ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಅಶ್ವಥ್ ಹೆಗಡೆ ಅವರು ನಮ್ಮ ಸಮಾರಂಭದ ಅಶ್ವಥ್ ಹೆಗಡೆ ಜ್ಯೋತಿಯ ಪ್ರಜ್ವಲನದ ಮೂಲಕ 75ರ ಹರೆಯದ ಅಮೃತ ಸಂಭ್ರಮದಲ್ಲಿರುವಂತಹ ಅದೆಷ್ಟೋ ಮಂದಿಯ ಬಾಳಿಗೆ ಅಕ್ಷರ ದೀಪವನ್ನ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಬೆಳಕನ್ನ ನೀಡಿದಂತಹ ಬಳಿಂಜ ವಿದ್ಯಾಸಂಸ್ಥೆಯ ಅಮೃತ ಸಂಭ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹರೀಶ್ ಪೂಂಜಾರವರ ಘನಾಧ್ಯಕ್ಷತೆಯಲ್ಲಿ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುತ್ತಾರೆ. ಅತಿಥಿಗಳಾಗಿರುವಂತಹ ಮಾನ್ಯ ಶಶಿಧರ್ ಶೆಟ್ಟಿಯವರು, ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ ರವರು, ಮಾನ್ಯ ವಸಂತ್ ಸಾಲ್ಯಾನ್ ರವರು, ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರುಗಳು ಹಾಗೆ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ. ಬಂಧುಗಳೇ, ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಸಂತಸಗೊಳ್ಳಬೇಕು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಅಜಿಲ ಸೀಮೆಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು ಈ ಸೀಮೆಯಲ್ಲಿ ಧರ್ಮದ ಬೀಜವನ್ನು ಬಿತ್ತುವುದರ ಮೂಲಕ ಸಂಸ್ಕೃತಿಯನ್ನು ಹೇಳಿಕೊಟ್ಟವರು. ಅವರ ಆಶೀರ್ವಾದದಿಂದ ಈ ಸೀಮೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇವತ್ತು ರಾಜಾಶ್ರಯದೊಂದಿಗೆ ಮೆರೆಯುತ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ. ಇದೀಗ ಉದ್ಘಾಟನಾ ಸಂದೇಶದ ಮೂಲಕ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿದ್ದಾರೆ ಪೂಜ್ಯ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರು. ಪಂಚಲಿಂಗೇಶ್ವರ ಸ್ವಾಮಿಗೆ ವಂದಿಸ ಒಂದು ವೇದಿಕೆಡೆ ಆಸೀನರಾಗಿನ ಸಮಾರಂಭದ ಅಧ್ಯಕ್ಷರಾಗಿನ ಮಾನ್ಯ ಹರೀಶ್ ಪೂಂಜರೆ, ವೇದಿಕೆಡೆ ಮಸ್ತ್ ಜನ ಗಣ್ಯ ವ್ಯಕ್ತಿಗಳು ಹಾಕ್ಲಿಕ್ಕೆ ಪೂರ ಒಂದೇ ಪಾತ್ರೆ ವಂದಿಸ ಒಂದು ವೇದಿಕೆಡೆ ಎದುರಿಪ್ಪುನಂಚಿನ ಪೂರ ವಿದ್ಯಾಭಿಮಾನಿಲೆ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇನಿ ಈ ಒಂಜಿ ಅಮೃತ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮ ಪೂಜಾ ವೀರೇಂದ್ರ ಹೆಗ್ಡೇರಿ ಮಲ್ಪೊಡಿತೀನಿ ಆರು ಅಮೃತ ಹಸ್ತಡೆ ಅಣ್ಣ ಕಾರಣಾಂತರದಾರಾಗಿತ್ತೆ ಬರ್ರ ಪೂಜೆ ಸಂದರ್ಭದ ಹತ್ರ ಮುಲ್ತ ಶಾಲೆದ ಮಾತಾ ಗೌರವಾನ್ವಿತಿರ್ಬೇಕ ಅಶ್ವಥ್ ಹೆಗ್ಡೆ ಪುರ ಸೇರಿದು ಅರಸರು ಇರು ಮಲ್ಪೊಂಡು ಬಂದು ಪನ್ನೆಡ್ದಾರ ಹೆಂಗೆ ಕೊಂಚ ಮಲ್ಲ ಸುಯೋಗ ಇನ್ನು ತಿಕ್ಕಿದ್ದೀನಿ ಏನು ಭಾರಿ ಸಂತೋಷಡು ಈ ಒಂಜಿ ಕಾರ್ಯಕ್ರಮ ಉದ್ಘಾಟನೆ ಮಲ್ತೊಂದು ಪಂಡ್ರೆ ಸಂತೋಷ ಆವೊಂದುಂಡು. ನಾನು ಈ ಒಂಜಿ ಕ್ಷೇತ್ರದ ಈ ಶಾಲೆದ ಬರೀ ಒಂಜಿ ಅವಿನಾಭಾವ ಸಂಬಂಧ ಇತ್ಲಕ್ಕೆ ಹೆಂಗೆ ದೇಪಂಡ ಏನು ವಿದ್ಯಾರ್ಥಿ ಮುಲ್ತಾತ್ತೆ అని ಅಂಡ್ಲ ಈ ಒಂಜಿ ಪರಿಸರನ ತುನಗ ಹೆಂಗೆ ನೆನಪಾಪುಂಡು ಮೂಲು ಒವೇ ರೀತಿಯ ಒಂಜಿ ಕಾರ್ಯಕ್ರಮ ಅಲ್ತನ ಭಾರಿ ವಿಜೃಂಭಣೆ ಆಪಣಂಚಿನ ಒಂಜಿ ಕಾರ್ಯಕ್ರಮ ಯಾನ್ ನೆಡ್ದುಂಬು ಹೆಂಗೆ ಪಟ್ಟ ಆಯ್ನ ವರ್ಷನೇ ಮೂಲೊಂಜಿ ಕೃಷಿ ಮೇಳ ಅಂಡು ಭಾರಿ ವಿಜೃಂಭಣೆ ಅಪ್ಪಗ ಯಾನ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ನಾನು ಈ ಕೃಷಿ ಮೇಳದ ಕಾರ್ಯಕ್ರಮ ನಾನು ಅವು ಏನು ಜೀವಮಾನಡು ಏನು ಫಸ್ಟ್ ಒಂಜಿ ಕಾರ್ಯಕ್ರಮಕ್ಕೆ ಹೋದು ಒಂಜಿ ಭಾಷಣ ಮಲ್ಪುನಂಚಿನ ಸಂದರ್ಭ ಅಂಚೆ ಅಂಜೆ ಅವು ಒಂಜಿ ಅವಕಾಶ ಹೆಂಗೆ ಮಲ್ತು ಕೊಡ್ತೀನಿ. ಐದು ಬೊಕ್ಕ 5ನೇ ವರ್ಷದ
ಕಾರ್ಯಕ್ರಮಕ್ಲ ಯಾನ್ ಬರ್ತದೆ ಐದು ಬೊಕ್ಕ ಮೂಲೊಂಜಿ ಯುವಜನ ಮೇಳ ಮಲ್ತಾರೆ ನಿಕ್ಲು ಬಳ್ಳಂಜಿದಾಕ್ಲಿ ಅವಳ ಭಾರಿ ಪೊರ್ಲುಡು ಆಯೋಜನೆ ಮಲ್ತದ್ದು ಭಾರಿ ಒಂಜಿ ಅಚ್ಚುಕಟ್ಟಾದ ಒಂಜಿ ಕಾರ್ಯಕ್ರಮ ಮಲ್ದಿರಿ ಇನಿ ಈ ಶಾಲೆದ 75ನೇ ವರ್ಷದ ಒಂಜಿ ಕಾರ್ಯಕ್ರಮ ನಿಕ್ಲು ಮಲ್ತೊಂದುಲ್ಲಾರಿ ಯಾನು ಬನ್ನಗ ಆಣಿಡ್ದು ಇನಿಕ್ಕೆ ಹೆಂಚಿನ ಹೆಚ್ಚಿಗಮ್ಮಿದಲ್ಲ ಆತನ ಅಂತ ಒಂದಿಲ್ಲ ಆ ಸಂದರ್ಭಡ್ ಒಂಜಿ ಪಾತ್ರ ಪಂದಿತ್ತೀರಿ ಹೊಸನ್ ಶಾಲೆಂಡ ಆಯ್ತಾ ಪಂಡ ಮೂಲ ಎಂಕಲ್ನ ಈತ ಮಲ್ಲ ಒಂಜಿ ಶಾಲೆದ ಗ್ರೌಂಡು ಬೇತೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನಾಂಶ ಏನು ತೂಯಿಲೆ ಕಡೆ ಓಲ್ಲ ಇಜ್ಜಿ ಆತ ಪೊರ್ಲುದ ಒಂಜಿ ಸುತ್ತ ಮುತ್ತದ ಒಂಜಿ ಪರಿಸರ ಇಪ್ಪುನ ಚಿತ್ತಂಡ ಅವು ಬಳೆಂಜಿ ಶಾಲೆ ಪಂಡ ಹಿಂಗೆ ಭಾರಿ ಸಂತೋಷ ಆವೊಂದುಂಡು ಆನಿ ಬಂಡೇದ ಪಂಡ ಎಂಕ್ಲೆಗೆ ಶಾಲೆಗೆ ಒಂತೆ ಉತ್ಪತ್ತಿ ಬೋಡು ಒಂತೆ ತಾರೆದ ದೈ ನಡೊಂದುಲ್ಲ ಅಂತ ಪಂಡ್ದು ಇನಿ ತೂನಾಗ ಅವೇ ಸಂತೋಷ ಆಪುಂಡ ಪಂಡ ಮಾತ ತಾರೆಲ ಒಂಜಿ ಸುವ್ಯವಸ್ಥಿತಿ ಉಂಡು ಬಾಕಿ ತಕ್ಕನೈತೆ ಎಂಕಲ್ನ ತೋಟಡು ಶಾಲೆ ತೋಟಡು ತುಳ್ಳ ಅಂಚನೆ ಉಂಡು ಮಾತ ಮಂಗೇರ್ಲಿ ತಿಂದು ಪೋದಿ ಪಂಡ ಈ ಶಾಲೆದ ತೋಟ ಮಾತ್ರ ಎನಿಕ್ಲ ಆತು ಪೊರ್ಲು ನಿಕ್ಲು ದೀವಂದಾರಂತ ಪಂಡ ಒಂದು ಪೂರ ಆಯ್ತಾ ಕ್ರೆಡಿಟ್ ನಿಕ್ಲೆ ಬಳೆಂಜ ಗ್ರಾಮಸ್ಥರಿಗೆ ಪೋಪಂಡ್ರೆ ಹಿಂಗೆ ಸಂತೋಷ ಆಪುನು ಇನಿ ಒಂಜಿ ಶಾಲೆಗೆ 75 ವರ್ಷ ಆಪುನು ಪಂಡ ಅವು ವಿಶೇಷತೆ ನಮಗೆ ದಯ ಪಂಡ ಕೋಟಿ ಪಟ್ಲೇರ್ನ ಒಂಜಿ ದೂರದೃಷ್ಟಿತ್ವ ಆ ಸಂದರ್ಭಡು ಅರೆಗೆ ಕಂಬಳದ ಮರಲಿತ್ತಂಡು ಕಂಬಳ ಮಲ್ಪ ನಿಂತೀರಿ ಜಾತ್ರೆದ ನೇತೃತ್ವ ಮತ್ತು ಬೇತೆ ಬೇತೆ ಯಾರಿಗೆ ಇತ್ತಿನಾರೆ ಮತ್ತು ಒಂದು ಜವಾಬ್ದಾರಿ ತೊಯ್ತೀರಿ ಹುಡ್ದ ಅಂಡ್ಲ ಆ ನೆಟ್ಟಿಗೆ ಮದ್ದಡ್ಲ ಊರಿಗೊಂಜಿ ಶಾಲೆ ಬೋಡು ಅವು ಎಡ್ಡಿ ರೀತಿ ನಡಪುರ ಆರ್ನ ದೂರದೃಷ್ಟಿ ಎತ್ತಿನ ಹಿಡ್ದಾರ ಇನಿ ಈ ಶಾಲೆ ಈತ ಪೊರ್ಲು ಒಂಜಿ ಮೂಡ್ದು ಬದ್ದಾಯ ಪಂಡ ಮುಲ್ತ ಮಾತ ಒಂಜಿ ಎಂಕುಲು ಎಲ್ಲಿ ಎಪ್ಪುನಾಗ ಇಡೀ ಬಳೆಂಜಾಗ ಬರ್ರ ದಾಲಜ್ಜಿ ಯಾನೇ ಆರ್ನ ಪಟ್ಲೇರ್ನ ಇಲ್ಲಡೆ ಎತೋ ಸರ್ತಿ ನಡತು ಬಸ್ತು ಉಂಡಿಂಚ ಅರಮನೆ ಹಿಡ್ದು ಹಿಂಗೆ ಅವಳ ನೆನಪಾಪುನು ಅಂಚಿನ ಒಂಜಿ ಊರು ಇತ್ತಿಲ್ಲ ಈ ಶಾಲೆ ಒಂಜಿ ಬೋರ್ಡು ನನ್ನ ಉದ್ದೇಶ ಆರು ಬಾರಿ ಪೊರ್ಲುದ ಆ ಶಾಲೆ ಮಲ್ತದ್ದು ಕೊಡ್ತೀರಿ ನಮಕ್ ಐದು ಬೊಕ್ಕ ಇನಿ ಆರು ಮಲ್ತು ಕೊಡ್ತೀರಂದ್ರೆ ನಾನು ನಡಪ ಅಂತ ಪೋಪನ ಜವಾಬ್ದಾರಿ ಈ ಊರು ದಾಖಲೆಗೆ ಇತ್ತೀನಿ ಈತೆ ಚಂದ್ರಶೇಖರ್ ಪನ್ಲೆಕನೆ ಮಸ್ತ್ ಜನತ ಸಹಕಾರಡು ಈ ಒಂಜಿ ಶಾಲೆ ಬಾರಿ ಅಭಿವೃದ್ಧಿ ಪತಕ್ ಬತ್ತದ ನೀನಿ ಈ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಪನ್ಪನತ್ತು ಇತ್ತೆ ಒಂಜಿ ಟ್ರೆಂಡ್ ಅಂಚೆ ಜೋಕ್ಲೆಗೆ ಉಂಡು ದಯದ ಪಂಡ ಬೇತೆ ಬೇತೆ ಕಡೆಗೆ ಶಾಲೆಗೆ ಪೋಪಿರೋದು ಊರ್ದ ಶಾಲೆದ ಬಗ್ಗೆ ಅಕ್ಲೆ ಒಂದು ಚಿಂತನೆ ಇಪ್ಪಿ ಅಣ್ಣ ಯಾನು ಈ ಒಂಜಿ ಪರಿಸರ ತೂನಿಟ್ಟಿತ್ತೆ ಈ ಬಳೆಂಜ ಶಾಲೆ ಅತಿ ಹೆಚ್ಚಿನ ವಿದ್ಯಾರ್ಥಿನ ಮಲ್ತೊಂದಿಲ್ಲಿರಿ ಎಂಗೆ ಗೊತ್ತಾಪುನ ವಾರ ಮಾಡಿ ಇಪ್ಪನಾಗ ಐದು ಪಕ್ಕ ಎಂಗ್ಲ ಬಡಗಂದೂರು ಶಾಲೆಡ್ಲ ಈ ಒಂಜಿ ಹೆಚ್ಚಿನ ವಿದ್ಯಾರ್ಥಿಗಳು ಎಂಗೆ ಉಳ್ಳೇರು ಅವು ನಮ್ಮನ ಊರ್ದಾಕಲ್ನ ಜವಾಬ್ದಾರಿ ಈ ಹೆಚ್ಚಿನ ಜೋಕುಲ್ನಕ್ಕೆ ಸೇರಿಡ್ಲೇಕ ಐಕೆ ಬೋಡಿ ತಿಪ್ಪನ ವ್ಯವಸ್ಥೆ ಮಲ್ಪಲೇಕ ಒಂತೆ ಜವಾಬ್ದಾರಿ ನಮಕಿಪ್ಪುನು ಬೊಕ ಒಂತೆ ಜವಾಬ್ದಾರಿ ನಮಕ್ಕೆ ಗುರುಕುಲ್ನಾಕ್ಲಿಗೆ ಇಪ್ಪುನು ಅಂಚ ಒಂದು ಎಡ್ಡೆ ಗುರು ಸಮೂಹಲ ಮೂಲ ಇಪ್ಪೋಡು ಈ ಜಂಡ ಖಂಡಿತ ಮೊದಲ ಬರ್ತದೆ ಅಂಚೆ ಎಡ್ಡೆ ಗುರು ಸಮೂಹಲ ಮೂಲ ಇತ್ತನೇ ಹಿಡ್ದಾರ ಆ ಮಾಸ್ಟರ್ನಕ್ಲ ಆಯ್ತು ಶಾಲೆದ ಬಗ್ಗೆ ಪ್ರೀತಿ ಆಯ್ತು ಒಟ್ಟಿಗೆ ನಿಗ್ಲಿಗೆ ಊರ್ದಕ್ಲಿಗೆಲ್ಲ ಈ ಒಂಜಿ ಪ್ರೀತಿ ಇತ್ತನೇ ಹಿಡ್ದಾರ ಈ ಒಂಜಿ ಬಾರಿ ಪೊರ್ಲುದ ಶಾಲೆ ಇನಿ ಅಮೃತ ಮಹೋತ್ಸವದ ಕಾರ್ಯಕ್ರಮ ಒಂದುಂಡು ಮಸ್ತ್ ಜನ ಕೊಡುಗೆ ದಾನಿಲು ನೆಕ್ ಬೇತೆ ಬೇತೆ ರೂಪಟ್ ನೆಕ್ಕ ಕೊಡುಗೆ ಕೊಡ್ತೀರಿ ಇತ್ತೆ ಯಾರು ಪನ್ಲೆಕ್ಕನೆ ವಸಂತ ಶಾಲೆ ಇಪ್ಪು ಧರ್ನಪ್ಪ ಮಾಸ್ಟರ್ ಮಸ್ತ್ ಪಿರೌಡು ಭಾರಿ ಜನ ಇಪ್ಪಿರಿ ಇತ್ತೆ ನಮ್ಮನ ಅಶ್ವತ್ಥ ಹೆಗಡೆಲ್ಲ ಇಪ್ಪು ಇಂಚನೆ ಆಕಲ ಲೈಂಡ್ ಆಯ್ ಪೊಸತ್ತಾದ ಬತ್ತ ಜವಾನಿತೆ ಅಂಚೆ ಆಕಲ ಲೈಂಡ್ ಮಸ್ತ್ ಆದ ನಿಕ್ಲಿ ಈ ಒಂಜಿ ಈ ಶಾಲೆನ ಅಭಿವೃದ್ಧಿ ಮಲ್ಪರ ನಿಕ್ಲು ಪ್ರಯತ್ನ ಬರ್ತಾರೆ ನಾನು ಒಂದು ಇಂಚನೆ ಸುವರ್ಣ ನನ್ನ ಇಂಚೆ 100 ವರ್ಷದ ಒಂಜಿ ಮಹೋತ್ಸವ ತೂಪ್ಲೆಕ್ಕಲ ಆವಡು ಸೆಂಟನರಿ ತೂಪ್ಲೆಕ್ಕಲ ಆವಡು ನಾನು ಪ್ರಾರ್ಥನೆ ಮಲ್ತೊಂದುಲ್ಲೆ ಆಯ್ತು ಒಟ್ಟಿಗೆ ನಿಕ್ಲನ ಈ ಕಾರ್ಯಕ್ರಮದ ಇನ್ನಿದ ಈ ಮಾತ ವ್ಯವಸ್ಥೆ ಅಲ್ಲ ಪ್ರತಿ ಒಂಜಿ ಬಸ್ ಸ್ಟ್ಯಾಂಡ್ ಮಲ್ದಿರಿ ಐದು ಒಂಜಿ ಪೊರ್ಲುದ ದ್ವಾರ ನಮ್ಮ ದೇವಸ್ಥಾನಕ್ಕೆ ಮಲ್ಪುವ ನಮ್ಮ ಶಾಲೆನ ದೇಗುಲಂತ ಪನ್ಪ ಅಂಡ ಈತ ಪೊರ್ಲುದ ದ್ವಾರ ಮಲ್ದ ನಿಕ್ಲು ಬಳಿದಾಕ್ಲೆ ಸುರು ದೇಗುಲಾಗಿ ಒಂಜಿ ಯೋಗ್ಯವಾಯಿನಂಜಿ ದ್ವಾರ ಆಯ್ಕೆ ಏರು ಕೊಡುಗೆ ಮತ್ತು ದಾನಿಲಿ ಕೊಡ್ತೀರ ಹಾಕ್ಲಿಕ್ಕೆ ಮಾತಾ ದೇವರು ಎಡ್ಡೆ ಮಲ್ಪಡು ಬೊಕ ಪ್ರತಿ ಒಂಜಿಲ ಜತ್ತಿ ಕೂಡಲೇ ಅಂತ ತೂವಂದಿತ್ತೆ ಮಾತಾ ವ್ಯವಸ್ಥೆ ಎಲ್ಲ ಮಾತಾ ಒಂಜಿ ನಿಕ್ಲನ ಡೆಕೋರೇಷನ್ ಇಪ್ಪು ಬಾಕಿದ ಪೂರಲ ಬಾರಿ ಪೊರ್ಲುಡು ಅಚ್ಚುಕಟ್ಟಾದ ಮೂಡ್ದು ಬರ್ತದಂಡು ಆಯ್ತು ಒಟ್ಟಿಗೆ ಊರು ಜನಕ್ಕಲ್ನ ಸಹಕಾರ ಉಂಡು ಪ್ರಾರ್ಥನೆ ಮಲ್ಪನ ಮೂಜಿ ಜೋಕುಲು ಭಾರಿ ಪೊರ್ಲುಡು ಪ್ರಾರ್ಥನೆ ಮಲ್ಪು ಜನ ಎಲ್ಲೇ ಜೋಕುಲು ಏಪಲ್ಲ ಹೆಚ್ಚು ಕಮ್ಮಿ ಆಪು ಪ್ರಾರ್ಥನೆ ಮಲ್ಪನಾಗ ಆಣ ಇನಿ ಆ ಪ್ರಾರ್ಥನೆ ಸಮೇತ ಐಕೆ ಮುಲ್ತ ಸ್ಟಾಫ್ ನಕ್ಲು ಮಾಸ್ಟರ್ ನಕ್ಲು ಇರುಳ್ಳಿ ಅಕ್ಲು ಐತ ನೇತೃತ್ವ ತಂದು ಯೋಜನೆಗೆ ಭಾರಿ ಪೊರ್ಲುಡು ಆ ಒಂಜಿ ಪ್ರಾರ್ಥನೆನ ನೆರವೇರಿಸ್ತದೆ ನಿಕ್ಲು ಅಂಚದು ಇನ್ನು ನಾನು ಉದ್ಘಾಟನೆ ಮಲ್ಕ ಮಾನ್ಯ ಹರೀಶ್ ಪೊಂಜೂರಿ ನೇತೃತ್ವದ ನನಾತನಕ್ಕೆ ದುಡ್ಡು ಬರಡು ಸರಕಾರದ ತಿಕ್ಕಿದು ಬಾರಿ ಪೊರ್ಲು ದಾಖಲ ನಾವು 1 ಕೋಟಿ ರೂಪಾಯಿ ಚಿಲ್ಲರದ ಒಂಜಿ ಅನುದಾನ ನಿಕ್ಲು ಇರ್ನದ ದೀತೇರಿ ಆ ಒಂಜಿ ಬಿಲ್ಡಿಂಗ್ ಪೊಸತ್ತಾದ ಬಾರಿ ಪೊರ್ಲು ಆಪ್ಲಿಕ್ಕೆ ಐಕ್ಲ ಆರ ಒಂಜಿ ಪ್ರಯತ್ನ ಬರೋಡು ಪನ್ನೊಂದು ಮೂಲ ಮಾತ ಮಲ್ಲ ದಾನಿಲ್ ಮಾತ ಉಳ್ಳೇರು ವಿದ್ಯಾಸಂಸ್ಥೆ ನಡಪುರದ ಎಕ್ಸ್ಪೀರಿಯನ್ಸ್ ಆತನ ಮೊನ್ನೆ ಸುಮಂತ್ ಜೈನ್ರ ಉಳ್ಳೇರು
ವಿದ್ಯಾಸಂಸ್ಥೆ ಪುಟ್ಟುಬಾಡ್ನ ಭಾರಿ ಸುಲಭಗೆ ಹಣ ನಡಪ ಒಂದು ಪೂಪ್ನ ಜವಾಬ್ದಾರಿ ಮಲ್ತನಕ್ಲಿಗೆ ಆಯ್ತಾ ಅವಕ್ಕೆ ಅಧ್ಯಾಪಕರು ಒಂದಕ್ಲಿ ಮಾತ್ರ ಆಯ್ತಾ ವಿಷಯ ಗೊತ್ತಿಪ್ಪುನಂಚ ಈ ಸಂಸ್ಥೆ ನನಾತೆ ಎಡ್ಡೆ ಅದು ಮೂಡ್ದು ಬರಡು ಇನ್ನು ಏನು ಉದ್ಘಾಟನೆ ಮಲ್ತಿಬೇಕ ಮುಲ್ತ ದೇವರನ್ನ ಮಾಲಿಂಗೇಶ್ವರ ಪಂಚಲಿಂಗೇಶ್ವರ ದೇವರನ್ನ ಆಶೀರ್ವಾದಡು ಇಡೀ ರಡ್ದಿಂತ ಕಾರ್ಯಕ್ರಮ ಓವರಿತ ವಿಘ್ನ ಇಜ್ಜಂದೆ ಬಾರಿ ಪೊರ್ಲು ನಡಪಂದೇನು ಪ್ರಾರ್ಥನೆ ಮಲ್ತಂದು ಎನ್ನೆರಡು ಪಾತ್ರನ ಮುಕ್ತಾಯ ಮಲ್ಪೆ. ಸಮಾರಂಭವನ್ನು ಉದ್ಘಾಟನೆ ಮಾಡಿ ಅತ್ಯುತ್ತಮವಾದಂತಹ ಉದ್ಘಾಟನಾ ಸಂದೇಶವನ್ನು ನಮಗೆ ಆಶೀರ್ವಾದಪೂರ್ವಕವಾಗಿ ನೀಡಿದಂತಹ ಅಜಿರ ರಾಜವಂಶಸ್ಥರಾದಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿರರವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಈ ಸಂಸ್ಥೆಯ 25ನೇ ಸಂಭ್ರಮಕ್ಕೆ ಪೂಜ್ಯ ಖವಂದರು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬಂದು ಆಶೀರ್ವಾದವನ್ನು ಮಾಡಿದರು. 50ರ ಸಂಭ್ರಮಕ್ಕೆ ಕೂಡ ಪೂಜ್ಯರು ಆಗಮಿಸಿ ನಮಗೆ ಆಶೀರ್ವಾದ ಮಾಡಿದರು. 75ರ ಸಂಭ್ರಮಕ್ಕೆ ಕೂಡ ಅವರು ಬರಬೇಕೆನ್ನುವಂತಹ ಆಶಯ ನಮ್ಮದಾಗಿತ್ತು. ಆದರೂ ಕೂಡ ಅವರು ಬರುವಂತಹ ನಿರೀಕ್ಷೆ ನಮ್ಮದು. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅವರು ನಮಗೆ ಆಶೀರ್ವಾದಪೂರ್ವಕವಾದಂತಹ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು, ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂಥ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಸಂದೇಶವನ್ನು ನೀಡಿ ಹರಿಸಿದ್ದಾರೆ. ಇದೀಗ ಸಂದೇಶ ವಾಚನವನ್ನು ಈ ಸಭೆಯಲ್ಲಿ ವಾಚಿಸಬೇಕು ಅಂತ ಶಿಕ್ಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಪ್ರಮುಖ ಗಣ್ಯರ ಅನುಮತಿಯ ಮೇರೆಗೆ ಡಿ ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳ, ಇವರಿಗೆ ಅಧ್ಯಕ್ಷರು, ಅಮೃತ ಮಹೋತ್ಸವ ಸಮಿತಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ, ಬೆಳ್ತಂಗಡಿ ತಾಲೂಕು. ಬಳಂಜ ಗ್ರಾಮದಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ 75 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದ್ದು, ಡಿಸೆಂಬರ್ ತಿಂಗಳ ದಿನಾಂಕ 13 ಮತ್ತು 14ರಂದು ಅಮೃತ ಮಹೋತ್ಸವ ಆಚರಿಸಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ಸರ್ವರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರಿಂದ ಉತ್ತಮ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣವಾಗುತ್ತದೆ. ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣದ ಗುರಿಯಾಗಿದ್ದು, ಶಿಕ್ಷಣದ ಮೂಲಕ ಸಮಾಜದ ಮುಂದಿನ ಪ್ರಜೆಗಳನ್ನು ಸಭ್ಯ, ಸುಸಂಸ್ಕೃತ ನಾಗರಿಕರನ್ನು ರೂಪಿಸಲಾಗುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗುತ್ತದೆ. ಏಕೆಂದರೆ ಮುಂದಿನ ಉನ್ನತ ಶಿಕ್ಷಣ ಹಾಗೂ ಸಾರ್ಥಕ ಬದುಕಿಗೆ ಪ್ರಾಥಮಿಕ ಶಿಕ್ಷಣದಲ್ಲೇ ಭದ್ರ ಬುನಾದಿ ಹಾಕಬೇಕಾಗುತ್ತದೆ. ಊರಿನ ದೇವಾಲಯ ಮತ್ತು ಜ್ಞಾನದಾಸೋಹ ಮಾಡುವ ಶಾಲೆ ಅಲ್ಲಿನ ಜನರ ಪ್ರಗತಿ ಮತ್ತು ಸಂಸ್ಕೃತಿಯ ದ್ಯೋತಕವಾಗಿದೆ. ಗ್ರಾಮೀಣ ಪ್ರದೇಶವಾದ ಬಳಂಜದಲ್ಲಿ 75 ವರ್ಷಗಳ ಹಿಂದೆ ಪ್ರಾಥಮಿಕ ಶಾಲೆಯನ್ನು ಸ್ಥಳೀಯ ಗಣ್ಯರು ಹಾಗೂ ಸಹೃದಯ ಸಾರ್ವಜನಿಕರೆಲ್ಲ ಸೇರಿ ಪ್ರಾರಂಭಿಸಿದ್ದು, ಇಲ್ಲಿ ಶಿಕ್ಷಣ ಪಡೆದು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡವರು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನದೊಂದಿಗೆ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಈ ದಿಸೆಯಲ್ಲಿ ಶ್ರಮಿಸಿದ ಶಾಲಾಭಿವೃದ್ಧಿ ಸಮಿತಿಯವರು, ಶಿಕ್ಷಕರು, ರಕ್ಷಕರು, ಸಹೃದಯ ದಾನಿಗಳು, ಸರಕಾರ, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ ಎಲ್ಲರಿಗೂ ಅಭಿನಂದನೆಗಳು. ಊರಿನವರೆಲ್ಲ ಸಂಘಟಿತರಾಗಿ ಸಂಭ್ರಮ ಸಡಗರದಿಂದ ಅಮೃತ ಮಹೋತ್ಸವ ಆಚರಿಸುತ್ತಿರುವುದು ನಮಗೆಲ್ಲ ತುಂಬ ಸಂತೋಷ ಮತ್ತು ಅಭಿಮಾನ ಉಂಟು ಮಾಡಿದೆ. ಅಮೃತ ಮಹೋತ್ಸವ ಆಚರಣೆಯ ಸರ್ವ ರೀತಿಯಿಂದಲೂ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಮುಂದೆಯೂ ಈ ಜ್ಞಾನದೇಗುಲ ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಿ ಇನ್ನೂ ಹೆಚ್ಚಿನ ಸೇವೆ ಸಾಧನೆ ಮಾಡುವಂತೆ ಶ್ರೀ ಮಂಜುನಾಥ ಸ್ವಾಮಿ ಅರಸಲೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವಿರಲಿ. ವೀರೇಂದ್ರ ಹೆಗಡೆಯವರು. ಹಾಗೆ ಮುಂದಿನ ಸಂದೇಶ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಂದ. ಮೊದಲನೇದಾಗಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಅಮೃತ ಮಹೋತ್ಸವ ಸಂಭ್ರಮದ ಈ ಪ್ರಯುಕ್ತ ಶಿಕ್ಷಕ ವೃಂದ, ಆಡಳಿತ ವೃಂದ, ವಿದ್ಯಾರ್ಥಿ ವರ್ಗ ಹಾಗೆ ಹಳೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಬಳಂಜ ಸಮಸ್ತರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು. ಇಂದು 75 ವರ್ಷಗಳ ಸಾರ್ಥಕ ಶಿಕ್ಷಣ ಸೇವೆಯಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಅಂದು ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಶಿಕ್ಷಣ ಕ್ರಾಂತಿಯೊಡೆಗೆ ಇಟ್ಟ ಹೆಜ್ಜೆಯಾಗಿದೆ. ಇದರೊಂದಿಗೆ ಅನೇಕ ತಲೆಮಾರುಗಳಿಗೆ ಜ್ಞಾನದ ದಾರಿಯನ್ನೇ ತೋರಿಸಿತು ಎನ್ನುವುದೇ ರೋಮಾಂಚಕ ವಿಚಾರ. ಶಿಕ್ಷಣದಿಂದ ವಿದ್ಯಾರ್ಥಿ ಮಾತ್ರವಲ್ಲ, ವ್ಯವಸ್ಥೆ ಹಾಗೂ ಸಮಾಜವನ್ನೇ ಬದಲಾಯಿಸಬಹುದು ಎನ್ನುವುದಕ್ಕೆ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯೊಂದಿಗೆ ಬೆಳೆದು ನಿಂತಿರುವ ಉಜಿರೆ ಗ್ರಾಮದಲ್ಲಿರುವ ಬದನಾಜೆ ಪ್ರದೇಶವೇ ಸಾಕ್ಷಿ. ಒಂದು ಸಂಸ್ಥೆಯು 75 ವರ್ಷಗಳ ಇತಿಹಾಸವನ್ನು ಸೃಷ್ಟಿಸಿರುವುದು ಸುಲಭದ ಮಾತಲ್ಲ. ಇಂದು ಅಸಂಖ್ಯಾತ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳ ಶ್ರಮ, ತ್ಯಾಗ ಹಾಗೂ ಬದ್ಧತೆಯ ಫಲ. ಈ ಸಂಸ್ಥೆಯು ಜ್ಞಾನ ಎಂಬ ಅಮೃತವನ್ನು ನೀಡುವುದರ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಟ್ಟಿದೆ.
ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎನ್ನುವುದೇ ಸಂತಸದ ಸಂಗತಿ. ಅಮೃತ ಮಹೋತ್ಸವದ ಸಂಭ್ರಮದ ಅಂಗವಾಗಿ ಪ್ರಕಟವಾಗಲಿರುವ ಸ್ಮರಣ ಸಂಚಿಕೆಯಲ್ಲಿ ಈ ಸಂಸ್ಥೆಯ ಇತಿಹಾಸ, ಸಾಧನೆಗಳು ಮತ್ತು ಭವಿಷ್ಯದ ಯೋಜನೆಗಳು ದಾಖಲಾಗಲಿ. ಸಂಸ್ಥೆಯ ಹಿರಿಮೆ ಗರಿಮೆಯ ಬಗ್ಗೆ ಬೆಳಕು ಚೆಲ್ಲಿ ಸಂಗ್ರಹಾರ್ಹ ಸಂಚಿಕೆಯಾಗಿ ಮೂಡಿಬರಲಿ ಎಂದು ಆಶಿಸುತ್ತೇನೆ. ಮತ್ತೊಮ್ಮೆ ಶುಭ ಸಂದರ್ಭದಲ್ಲಿ 75 ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ ಮತ್ತು ಅದರ ಬೆಳವಣಿಗೆಗೆ ಕಾರಣರಾದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಈ ಶಾಲೆಯು ಇನ್ನು ಹಲವಾರು ವರ್ಷಗಳ ಕಾಲ ಜ್ಞಾನದ ದೀವಿಗೆಯಾಗಿ ಪ್ರಜ್ವಲಿಸಲಿ ಎಂಬ ಹಾರೈಕೆಗಳೊಂದಿಗೆ ಕ್ಯಾಪ್ಟನ್ ಬ್ರಿಜೇಶ್ ಟೌಟ. ಮುಂದಿನ ಪ್ರಮುಖರ ಸಂದೇಶ. ಪ್ರತಾಪ್ ಸಿಂಹ ನಾಯಕ್, ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಮುಖ್ಯೋಪಾಧ್ಯಾಯರು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಳಂಜ, ಬೆಳ್ತಂಗಡಿ ತಾಲೂಕು. ಗೌರವಾನ್ವಿತ ಸಂಸ್ಥೆಯ ವಾರ್ಷಿಕ ದಿನಾಚರಣೆಯ ಆಮಂತ್ರಣಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಶಾಲಾ ವಾರ್ಷಿಕೋತ್ಸವವು ಕಳೆದ ವರ್ಷದ ಯಶಸ್ಸು ಮತ್ತು ಸಾಧನೆಗಳನ್ನು ಆಚರಿಸಲು ಇಡೀ ಶಾಲೆಯು ಒಟ್ಟಾಗಿ ಸೇರುವ ದಿನವಾಗಿದೆ. ವಿದ್ಯಾರ್ಥಿಗಳು, ಅಧ್ಯಾಪಕರು, ಪೋಷಕರು ಮತ್ತು ಆಡಳಿತ ಮಂಡಳಿಗೆ ಇದು ಅತ್ಯಂತ ಮಹತ್ವದ ದಿನವಾಗಿದೆ. ಶಾಲೆಯ ವಾರ್ಷಿಕ ದಿನವು ನಾವು ಪ್ರಶಸ್ತಿಗಳು ಮತ್ತು ಪದಕಗಳಿಂದ ಅಲಂಕರಿಸುವ ದಿನವಾಗಿದೆ. ಎಲ್ಲ ಮಕ್ಕಳು ವರ್ಷವಿಡೀ ತಮ್ಮಲ್ಲಿರುವ ಪ್ರತಿಭೆಗಳಿಗೆ ಮತ್ತು ಶಾಲೆಯಲ್ಲಿ ಅಥವಾ ಅಂತರ್ಶಾಲಾ ಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳ ಮೂಲಕ ಅವುಗಳನ್ನು ಪ್ರದರ್ಶಿಸಿದ್ದಾರೆ. ವರ್ಷದ ಸಾಧನೆಗಳನ್ನು ಪ್ರತಿಬಿಂಬಿಸುವ ಮತ್ತು ಭವಿಷ್ಯವನ್ನು ಎದುರು ನೋಡುವ ಸಮಯ ಇದು. ವಾರ್ಷಿಕೋತ್ಸವದಂದು ಮಕ್ಕಳು ವೇದಿಕೆಯಲ್ಲಿ ತಮ್ಮ ಪ್ರದರ್ಶನದ ಮೂಲಕ ಎಲ್ಲರಿಗೂ ಬಹಳಷ್ಟು ವಿನೋದ ಮತ್ತು ಸಂತೋಷವನ್ನು ತರುತ್ತಾರೆ. ಯುವ ಮನಸ್ಸುಗಳನ್ನು ಪೋಷಿಸುವಲ್ಲಿ ಅವರ ಅಮೋಘ ಸೇವೆಗಾಗಿ ನಾನು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರನ್ನು ಅಭಿನಂದಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಬದ್ಧತೆ ಮತ್ತು ಕಾರ್ಯಕ್ಷಮತೆಗಾಗಿ ನಾನು ಅಭಿನಂದಿಸುತ್ತೇನೆ ಮತ್ತು ಮುಂದಿನ ಪ್ರಯತ್ನಗಳಲ್ಲಿ ಅವರಿಗೆ ಶುಭ ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿದ SDMC, ಹಳೆಯ ವಿದ್ಯಾರ್ಥಿ ಸಂಘಗಳ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು ಎಲ್ಲರಿಗೂ ವಿಶೇಷ ಧನ್ಯವಾದಗಳು. ವೇದಿಕೆಯಲ್ಲಿರುವ ಅತಿಥಿಗಳಿಗೆ ನನ್ನ ವಿಶೇಷ ಶುಭಾಶಯಗಳೊಂದಿಗೆ ಧನ್ಯವಾದಗಳು. ಇಂತಿ ಪ್ರತಾಪ್ ಸಿಂಹ ನಾಯ್ಕ್. ಶುಭ ಸಂದೇಶವನ್ನು ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನೆರೆದಿರುವ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಬಂಧುಗಳೇ, ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಇನ್ನೂ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಸಂಸ್ಥೆಯ ವರದಿ ವಾಚನವನ್ನು ಸ್ವಲ್ಪ ವಿಳಂಬವಾಗಿ ವಾಚಿಸಲಿಕ್ಕಿದ್ದೇವೆ. ಇವತ್ತು ಸಮಾರಂಭದಲ್ಲಿರುವಂತಹ ಮುಖ್ಯ ಅತಿಥಿ ನಮ್ಮ ಬೆಳ್ತಂಗಡಿಗೆ ಒಂದು ದೊಡ್ಡ ಶಕ್ತಿ. ಅವರು ನವಶಕ್ತಿ ಉದ್ಯಮ ಸಂಸ್ಥೆಗಳ ಯಜಮಾನರು, ಸನ್ಮಾನ್ಯ ಶಶಿಧರ್ ಶೆಟ್ಟಿ ಬರೋಡ. ಇವರು ಸಾಮಾಜಿಕ ಬದ್ಧತೆಯಲ್ಲಿ ಇವತ್ತು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ವಿಶಿಷ್ಟವಾದಂತಹ ಛಾಪನ್ನು ಈ ಮಣ್ಣಿನಲ್ಲಿ ಮೂಡಿಸಿಕೊಟ್ಟವರು. ಆಡು ಮುಟ್ಟದ ಸೊಪ್ಪಿಲ್ಲ, ಶಶಿಧರ್ ಶೆಟ್ಟಿಯವರು ಮಾಡದ ಉದ್ಯಮಗಳಿಲ್ಲ ಎನ್ನುವ ಮಾತಿನ ಹಾಗೆ ಇವತ್ತು ಸಹಸ್ರಾರು ಮಂದಿಯ ಬಾಳಿಗೆ ಬೆಳಕಾಗಿ ನಿಂತಹ ಸರಳ ಸಜ್ಜನಿಕೆಯ ಒಬ್ಬ ಉದ್ಯಮಿ ಅಂತ ಇದ್ದರೆ ಅದು ಶಶಿಧರ್ ಶೆಟ್ಟಿ ಬರೋಡ. ಇವರು ತನ್ನದೇ ಆದಂತಹ ಒಂದು ದೂರದರ್ಶಿತ್ವದ ಚಿಂತನೆ, ಯೋಚನೆಗಳ ಮೂಲಕ ಸರ್ವ ನಾಗರಿಕರ ಮನಸ್ಸನ್ನು ಗೆದ್ದಂತಹ ನಮ್ಮ ಅಪರೂಪದ ವ್ಯಕ್ತಿ ಸನ್ಮಾನ್ಯ ಶಶಿಧರ್ ಶೆಟ್ಟಿಯವರು ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ವಿಮಾನವನ್ನು ಹತ್ತಲಿದ್ದು ಇನ್ನು ಹಲವು ಕಾರ್ಯಕ್ರಮಗಳ ಒತ್ತಡ ಇರುವುದರಿಂದ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ಮಾನ್ಯರಲ್ಲಿ ಪ್ರೀತಿಯ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನಾನು ತುಳುವಿನಲ್ಲೇ ಮಾತಾಡ್ತೇನೆ. ಮಾತ್ರೆಗಳ ನಮಸ್ಕಾರ. ಇನ್ನಿತ್ತ ಸ್ಥಳ ಸಾನ್ನಿಧ್ಯ ದೇವರೇನು ನೆನವರಿಕೆ ಮಂತೊಂದು ವೇದಿಕೆದ ಮಿತ್ತಡು ಇನ್ನಿತ್ತ ಕಾರ್ಯಕ್ರಮದ ಉದ್ಘಾಟನೆ ಮಂದು ನಂಚಿನ ಹಳದಂಗಡಿದ ಅರಸುಲೆ ಅಂಚನಿ ಕಾರ್ಯಕ್ರಮದ ಅಧ್ಯಕ್ಷರಾಯನಂಚಿತ್ನ ಏನು ಆತ್ಮೀಯರಾಯನಂಚಿತ್ನ ಹರೀಶ್ ಪೂಂಜ ಮೇರೆ, ಈ ಸಂಭ್ರಮದ ಗೌರವಾಧ್ಯಕ್ಷರಾಯನಂಚಿತ್ನ ಸುರೇಶ್ ಶೆಟ್ರೆ, ಅಧ್ಯಕ್ಷರಾಯನಂಚಿನ ಶ್ರೀ ಚಂದ್ರಶೇಖರ್ರೆ, ಈ ಕಾರ್ಯಕ್ರಮದ ಪ್ರಧಾನ ಸಂಚಲನ ಆತ್ಮೀಯ ಮಿತ್ರರಾಯನಂಚಿನ ಅಶ್ವಥ್ ಹೆಗ್ಡೆರೆ, ಈ ಊರದ ಈ ಭಾಗದ ಹಿರಿಯರಾಯನಂಚಿತ್ನ ವಸಂತ್ ಸಾಲೆಂಡ್ರೆ, ಧರ್ನಪ್ ಸಾಲೆಂಡ್ರೆ ಮೂಲು ಇಪ್ಪೊಡಿತೀನಿ ವೇದಿಕೆ ಬಳಂಜದ ಪಂಡಗನೆ ಧರ್ನಪ್ ಸರ್ನ ಪುದರ್ ಬರಪನು ಸ್ವಾಭಾವಿಕ ಆರೋಗ್ಯ ನಿಮಿತ್ತವಾದ ಬೈಜಿಯರನ್ನು ಪಂಡ ತೆರೆದು ಬರ್ತದೆ. ಜಾರ್ನ ನೆನವರಿಕೆ ಮಂತೊಂದು ಈ ವೇದಿಕೆ ಶಿಕ್ಷಣ ಸಮಿತಿದ ಅಧ್ಯಕ್ಷನ ಮನೋಹರ್ ಬಳಂಜವ್ಲೇರು,
ರಡ್ಡು ಶಾಲೆದ ಅಧ್ಯಾಪಕರನಕಲು ಅಂಚನೆ ರಡ್ಡು ಎಸ್ ಪಿ ಎಲ್ನಕಲು ಪುಟಾಣಿ ರಡ್ಡು ಜೋಕುಲೇರು ವೇದಿಕೆ ಮಿತ್ತಡು ಮಸ್ತ್ ಜನ ಗಣ್ಯಾತಿ ಗಣ್ಯರುಲ್ಲೇರು ಬಾರಿ ಪೊರ್ಲುದ ಕಾರ್ಯಕ್ರಮ ಏನಿ ಅಮೃತ ಮಹೋತ್ಸವದ ಸುರುಕಾದ ಮಾತ್ರೆಗಳ ಅಭಿನಂದನೆ ಪಡೊಂದು ಬಾರಿ ಪೊರ್ಲುದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಟ್ ಒಂಜಿ ಪಾತೆರ್ನ ಕಮ್ಮಿ ಅವು ರಡ್ಡು ಪಾತೆರ್ನ ಹೆಚ್ಚ ಒಂದು ಎರ್ಮೆ ಪೇರಿಗೆ ಬೈದನಾಗ ಎರ್ಮೆದ ಕ್ರಾಯದ ಎಂದು ಪನ್ಪೇರು ತುಳುಟು ಅಂಚನ ಓವುಲ ಒಂಜಿ ವಿಷಯ ಪಾತೆರ ಬೋಪುಜಿ ಪ್ರಾಸ್ತಾವಿಕಡು ಪ್ರಧಾನ ಸಂಚಾಲಕಿಯರು ಅಂಚನ ಅಧ್ಯಕ್ಷರೆಲ್ಲ ರಡ್ಡು ಜನ ಬೇತೆ ಬೇತೆ ರೀತಿಯಡು ಈ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖನೆ ಮಾಡ್ತೀರಿ ಎನ್ನ ಒಂಜೆ ವಿನಂತಿ ದಾದ ಅನ್ಕೊಂಡ ಅಧ್ಯಕ್ಷರ ಉಲ್ಲೇಖನೆ ಮಂತನಂಚನೆ ಈ ಊರು ಮಸ್ತ್ ಸಂಘ ಸಂಸ್ಥೆಲು ಉಲ್ಲ ಬಳಂಜಡಿತನ ಸಂಘ ಸಂಸ್ಥೆಲು ಎನ್ನ ಅಂದಾಜಿ ಓ ಗ್ರಾಮಡ್ಲಜ್ಜಿ ಅಂಡ ಮೂಲ ಕಾರ್ಯಕ್ರಮದ ದೇವಸ್ಥಾನದ ವಿಷಯ ಶಾಲದ ವಿಷಯ ಪಡಿ ರಾಜಕೀಯ ದಾಯನಂಗೆ ರಾಜಕೀಯ ಬಿಡೋದು ಎಡ್ಡೆ ಅದು ಮಾತೆಲ್ಲ ಒಟ್ಟಾದಿತ್ತೇರಂದ ಬಳಂಜ ಶಕ್ತಿಯೇ ಬೇತೆ ಪುಣ ಅಂಚ ಮಾತೆಲ್ಲ ಒಟ್ಟಾದಿ ಈ ಕಾರ್ಯಕ್ರಮ ದುಂಬಿಕೊಂಡು ಪನ್ಪುನಂಚಿನ ಪಾತ್ರವನ್ನು ಪಣಂದು ಈ ಕಾರ್ಯಕ್ರಮ ಇದು ಪೊರ್ಲ ಅವಡಂದ ಐಕಿ ಮಸ್ತ್ ಜನ ಕಾರಣಕರ್ತರ ಆದಿಪಿ ನಾನು ಒರಿ ಇರುವಿಯರ್ನ ಪುದರ ಪಂಡ್ರ ಬೇಕುಜಿ ಅಂಡ್ ಅಶ್ವತ್ಥನ ಬಗ್ಗೆ ರಡ್ಡು ಪಾತೆರನ್ನು ಪಂಡ್ರ ಬೇಕು ಬ್ಯಾನ್ ದಯನ್ ಪಂಡ ಎಂಗೆ ತೆರಿನ ವಿಷಯ ಯಾನು ಮಾತೆರ್ನ ಆದೆ ಮಾತೆರ್ಲ ಒಂಜಿ ಐಟ್ ಪೊಲಿಟಿಕ್ಸ್ ಹತ್ತು ರಾಜಕೀಯ ಬಂಡ ಕಾಂಗ್ರೆಸ್ BJP ಹತ್ತು ಎಲ್ಲೆಲ್ಲ ವಿಷಯ ಆಪನೋ ರಾಜಕೀಯ ಇಪ್ಪರನೇ ಬಲ್ಲಿ ಒರಿ ಉದ್ಯಮ ಆದಿತ್ತು ಒಂದು ಈ ಊಡು ಪುಟ್ಟುದು ದುಬೈಡ್ ಪೋದು ಅವಳು ತನ್ನ ಬೇರೆನೇ ಬೇರೆ ಅವು ಬೇಲಡು ಏತು ಸಕ್ಸಸ್ ಇಜ್ಜ ಗೊತ್ತಿಜ್ಜಿ ಅಣ್ಣ ಬಳಂಜಿ ಒಂಜಿ ಪುದರುಂಡು ಅಶ್ವತ್ಥರ್ನ ಈ ಊರುಡು ಕೆಲಸತ್ತಿ ತೂಪೇನು ಇಂಚನೆ ದೇವಸ್ಥಾನದ ವಿಷಯ ಬೇತೆ ಬೇತೆ ವಿಷಯಡು ಏತು ಸರ್ತಿ ಯಾರು ಪಿರಪೋಯನಲ್ಲ ಕೂಡ ಊಡು ಕಾರ್ಯಕ್ರಮನ ಅಶ್ವತ್ಥಗಿರ ದುಂಬಿಪ್ಪೇರು ಈ ಈರ್ನ ಆ ಗುಣ ಎಂಕ್ ಭಾರಿ ಮೆಚ್ಚುಗೆ ಆತನು ಎಂಚಿನ ಆನಂದಲ್ಲ ಊರ್ದ ಕಾರ್ಯಕ್ರಮನ ಅಶ್ವತ್ಥನೆ ಉಲ್ಲೇರು ಮುಲೊಂಜಿನ ಮಾತೆಲ್ಲ ಒಟ್ಟು ಸೇರಿದು ಹೊರಗುಲ್ಲುದು ಪಾತೇರಿ ಇರಂದಾಂಡ ಬಳಂಜದ ಶಕ್ತಿ ಬಾರಿ ಎಡ್ಡೆ ಆಪುಣ ಇನ್ನು ಬಿಡುದು ಎಂಚಿನ ಎಲ್ಲೆಲ್ಲೇ ರಾಜಕೀಯ ಇತ್ತನಲ್ಲ ನಮಗದಲ್ಲ ಮೂಲೆಯಲ್ಲಿ ಎಲೆಕ್ಷನ್ ನಡೆರೋದಲ್ಲ ಇಜ್ಜಿ ಎಂಚಿನ ಇತ್ತಲ್ಲ ರಾಜಕೀಯ ದಾಯನಿಗಳು ಮಂತಂದಲ್ಲ ಕೇಂದ್ರ ಊರದ ಅಭಿವೃದ್ಧಿಗೆ ಅವು ದೇವಸ್ಥಾನ ಇಪ್ಪು ಶಾಲೆ ಇಪ್ಪು ಹತ್ರ ಬೇತೆ ಬೇತೆ ಸಂಘ ಸಂಸ್ಥೆల ವಿಚಾರ ಇಪ್ಪು ಮಾತೆಲ್ಲ ಮನಸ್ಸು ಒಂಜೆ ಉಂಡು ಎಂಚಕೆಂಡ ಎಂಗ್ಲ ಶಾಲೆ ಎಡ್ಡೆ ಆವಡು ಎಂಗ್ಲ ದೇವಸ್ಥಾನ ಎಡ್ಡೆ ಆವಡು ಬಗ್ಗೆ ಎಲ್ಲೆಲ್ಲಿ ರಾಜಕೀಯ ದಾಯನಂಗೆ ಇನ್ನು ಪೂರ ಬರಿಟೆ ದೀದು ಪೊರ್ಲುಡೆ ನನ್ನ ದುಂಬುದ ದಿನೊಟ್ಟು ಎಡ್ಡೆ ಕಾರ್ಯಕ್ರಮ ಅನ್ಪಲಾಗ ದೇವರ ಪಂಚಲಿಂಗೇಶ್ವರಿಗೆ ಆಶೀರ್ವಾದನ ಮಾಡ್ಪಾಡು ಈ ಊರು ಇನಿ ಬಾರಿ ಪೊರ್ಲುದ ಒಂಜಿ ಬೇತೆ ಬೇತೆ ಯೋಜನೆ ಮಂತದ್ದು ಈ ಕಾರ್ಯಕ್ರಮನ ನಿರ್ವಹಣೆ ಮಾಡ್ತಾರೆ ಯಾಕಡೆ ಶಾಲದ ಉದ್ಘಾಟನೆ ಆಯ್ಬೇಕು ಮೂಲೊಂಜಿ ಹೊಸತ್ತು ಸೆಲ್ಫಿ ಪಾಯಿಂಟ್ ಮಂತೀರು ಪುಸ್ತಕ ಬಾರಿ ಎಡ್ಡೆ ಬರೆದು ಸೆಲ್ಫಿ ದೆಪ್ಪುನಂಚಿನ ಪಾಯಿಂಟ್ ರಂಗದ ಒಂಜಿ ವ್ಯವಸ್ಥೆನ ಮಂತೊಂದು ಮೂಲು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ರಾಜಕೀಯ ಇಪ್ಪಡವು ರಾಜಕೀಯ ಇದ್ದಂದ್ರೆ ಬೆಳವಣಿಗೆ ಹೆಜ್ಜಿ ಆಂಡ ಮಾನ್ಯ ಶಾಸಕರು ಇತ್ತೆ ಒಂಜಿ ವೇಳೆ ನಮ್ಮ ಸರ್ಕಾರ ಇತ್ತು ಅಂದ ಮಲ್ಲ ಮಟ್ಟದ ಕಾರ್ಯಕ್ರಮದ ರೂಪುರೇಖೆನೇ ಬೇತೆ ಇತ್ತೇನೆ ಅಂಡ ಸರ್ಕಾರ ಹೆಜ್ಜೆ ಅಂಚಡ್ದಾರ ಒಂಜಿ ಮಲಿಪಂದೆ ಕುಲೊಂದು ನಮ್ಮ ಚಂದ್ರಶೇಖರಣ್ಣೆ ಬೇಡಿಕೆ ಎಂದಿಯರು 1.5 ಕೋಟಿ ರೂಪಾಯಿ ಮುಟ್ಟದ ಐಕ್ಲಿಯರು ಪ್ರಯತ್ನ ಬರೋಡೆ ದಯಾನ್ ಪಂಡ ಶಾಲೆ ಉದ್ಧಾರನ ಮಾತ್ರ ನಮ್ಮ ಊರು ಉದ್ಧಾರ ಆಪುನ ಅಂಚಾದೆ ಶಾಲದ ವಿಷಯ ದೇವಸ್ಥಾನ ಊರು ರಾಜಕೀಯ ಬಡ್ತಿ ವಿಶೇಷವಾದ ಈ ಕಾರ್ಯಕ್ರಮಗೂ ಬೆಂತನಗಳಿಗೆ ಮಾತ್ರ ಇಲ್ಲ ದಯಾನ್ ಈ ಕಾರ್ಯಕ್ರಮ ಇತ್ತು ಪೊರ್ಲಾವಾಡಂದ ಆ ಒರಿರು ಹಿಡ್ದತ್ತು ಮಸ್ತ್ ಜನ ಮೂಲು ವೇದಿಕೆಡು ಮಸ್ತ್ ಜನ CA ಬ್ಯಾಂಕ್ ಇದ್ದಾರು ಮಸ್ತ್ ಜನ ಪುದರ ಪಂಡಂದ ಡಾಕ್ಟರ್ಲೇರು ಸುರೇಶನ್ನೇರು ಮಸ್ತ್ ಜನ ಎದುರ್ದ ವೇದಿಕೆ ಎದುರುಳ್ಳ ಮಸ್ತ್ ಜನ ಇಲ್ಲೇರು ಅಂಚೆ ಬಾರಿ ಪೊರ್ಲುದ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತೀವಿ ನಡದಾಪನ ಸಹಕಾರ ಈ ಶಾಲೆಗೆ ಏನು ಕೊರಪೆ ಅಂತ ಪಣಂದು ನಾನು ದುಂಬುಗಳ ಈ ಶಾಲೆ ಮಾತನ್ನು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ನಡ್ತೊಂದು ಇಪ್ಪಡು ಮೂಲ ಕಲ್ತರ ಜೋಕುಲು ದೇಶದ ಆಸ್ತಿ ಆವಡದ ಪಂಡದ ಮಾತ್ರ ಒಂದು ಚಿನ್ನ ಪಾತ್ರ ಮಂತವೆ ಜೈ ಶ್ರೀರಾಮ್. ಬಾರಿ ಪೊರ್ಲುದ ಮದಿಪು ಮಾನ್ಯ ಶಶಿಧರ ಶೆಟ್ಟರಿಗೆ ಮೋಕಿದ ಸೊಲ್ಮೇಲಿನ ಸಂದಾಯ್ತ ಮತ್ತೊಂದು ಬಂಧುಗಳೇ, ವಿದ್ಯಾಸಂಸ್ಥೆಯ ಅಮೃತ ಸಂಭ್ರಮದ ಸವಿನೆನಪಿಗಾಗಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡುವಂತಹ ಕ್ಷಣ. ದಿನೇಶ್ PK ಇವರ ಸಂಪಾದಕತ್ವದಲ್ಲಿ ಮೂಡಿಬಂದಂತಹ ಅಮೃತ ಸಿಂಧು ಎನ್ನುವಂತಹ ಸ್ಮರಣ ಸಂಚಿಕೆಯನ್ನು ಇದೀಗ ಈ ಸುಂದರ ವೇದಿಕೆಯಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಮಾನ್ಯ ಸ್ಮರಣ ಸಂಚಿಕೆಯ ಲಾಂಛನದ ಬಿಡುಗಡೆಯನ್ನು ನಾವಿದೀಗ ಮಾಡಲಿಕ್ಕಿದ್ದೇವೆ. ಇದನ್ನು ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀ ಹರೀಶ್ ಪೂಂಜಾರ್ ಅವರು ಲೋಕಾರ್ಪಣೆ ಮಾಡಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದರ ಲಾಂಛನದ ಬಿಡುಗಡೆ ಆಗಲಿಕ್ಕಿದೆ. ಮುಂದೆ ಸುಂದರವಾದಂತಹ ಸ್ಮರಣ ಸಂಚಿಕೆ ರೂಪುಗೊಳ್ಳಲಿಕ್ಕಿದೆ. ಅಮೃತ ಸಿಂಧು ಎನ್ನುವಂತಹ ಹೆಸರಿನ ಮೂಲಕ ಸ್ಮರಣ ಸಂಚಿಕೆಯನ್ನು ಮಾನ್ಯ ಶಾಸಕರಿದೀಗ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಅಮೃತ ಸಿಂಧು ಸ್ಮರಣ ಸಂಚಿಕೆ ಲಾಂಛನದ ಬಿಡುಗಡೆ ಆಗ್ತಾ ಇದೆ. ಸನ್ಮಾನ್ಯ ಶಾಸಕರು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದರ ಸುಂದರವಾದಂತಹ ಹೊತ್ತಿಗೆ ನಿರ್ಮಾಣಗೊಳ್ಳಲಿಕ್ಕಿದೆ ಸ್ಮರಣ ಸಂಚಿಕೆ ಅಮೃತ ಸಿಂಧು.
ಬಂಧುಗಳೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾರ್ ಅವರು ಇನ್ನು ಊಟದ ಮುಂಚಿತವಾಗಿ ಸುಮಾರು 5-6 ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲಿಕ್ಕಿದೆ. ಮಾನ್ಯ ಶಾಸಕರ ಕುರಿತಾಗಿ ಹೇಳುವಂಥ ಒಂದೇ ಒಂದು ಮಾತು ಏನು ಅಂತ ಹೇಳಿದರೆ, ಅವರಿಗೆ ಸಾಮಾಜಿಕ ಮತ್ತು ರಾಜಕೀಯವಾದಂತಹ ಶಕ್ತಿ ಕೊಟ್ಟಂತಹ ಊರು ಅದು ಬಳೆಂಜದ ಈ ಮಣ್ಣು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಧೀಮಂತ ರಾಜಕಾರಣಿ, ನಮ್ಮ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು, 10 ಹಲವು ಕಾರ್ಯಕ್ರಮಗಳ ಮೂಲಕ ಎಲ್ಲರ ಜನಮಾನಸದಲ್ಲಿ ಕಂಗೊಳಿಸಿದಂತಹ ಹೆಮ್ಮೆಯ ಶಾಸಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು ಈ ವರ್ಷ ಕೂಡ ಅವರ ಪ್ರದೇಶಾಭಿವೃದ್ಧಿ ಅನುದಾನದಿಂದ ಸಂಸ್ಥೆಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ 10 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡುವುದರ ಮೂಲಕ ಎಲ್ಲ ರೀತಿಯ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಿದಂತಹ ಧೀಮಂತ ರಾಜಕಾರಣಿ, ನಮ್ಮ ಹೆಮ್ಮೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಎಲ್ಲರ ಪ್ರೀತಿಯ ಗೌರವಗಳಿಗೆ ಪಾತ್ರರಾದಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಮಾತನಾಡಬೇಕು ಅಂತ ಅವರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಇವತ್ತು 75ನೇ ವರ್ಷದ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಳದಂಗಡಿ ಅರಮನೆಯ ಅರಸರಾಗಿರ್ತಕ್ಕಂಥ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಂಸ್ಥೆಯ ಹುಟ್ಟು, ಈ ಸಂಸ್ಥೆಯ ಬೆಳವಣಿಗೆಯ ಜೊತೆಗೆ ಪ್ರತಿಯೊಂದು ಕಾರ್ಯದಲ್ಲಿ ಭಾಗವಹಿಸಿ ಈ ಸಂಸ್ಥೆಯ ಪ್ರತಿಯೊಂದು ಕೆಲಸಗಳಿಗೆ ಮಾರ್ಗದರ್ಶನವನ್ನು ನೀಡ್ತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಸಂತ ಸಾಲಿಯನ್ರವರೇ, ಹೆಗಡೆಯವರೇ, ನಮ್ಮ ಹಿರಿಯರು, ಊರಿನ ಹಿರಿಯರಾಗಿರ್ತಕ್ಕಂಥ ಯುವರಾಜರವರೇ, ಎಕ್ಸೆಲ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಂತ್ರವರೇ, ಈ ಸಂಸ್ಥೆಯ ಈ ಸುವರ್ಣ ಮಹೋತ್ಸವ ಸಂಭ್ರಮದ ಅಮೃತ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶೆಟ್ರೆ, ಅದೇ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅಣ್ಣ, ಚಂದ್ರಶೇಖರಣ್ಣ, ಅದೇ ರೀತಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಮನೋಹರ ಬೆಳೆಂಜ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಕ್ಕ, 2 ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ, ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರುಗಳೇ, ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ನಮ್ಮ ವಿದ್ಯಾರ್ಥಿ ಸಂಘದ ಎಲ್ಲ ಇಬ್ಬರು ನಾಯಕಿಯರೇ, ಅದೇ ರೀತಿ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಅಶ್ವಥ್ ಹೆಗಡೆ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಿಯಂದಿರೇ, ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಬಳೆಂಜ ಅಂತ ಹೇಳಿದರೆ ನಾನು ಯಾವಾಗಲೂ ಬಳೆಂಜದ ಯಾವುದೇ ಕಾರ್ಯಕ್ರಮಗಳು ಬಂದಾಗಲೂ ನಾನು ಹೇಳ್ತೇನೆ, ಬಳೆಂಜ ಅಂತ ಹೇಳಿದರೆ ನನ್ನ ಊರು ನನಗೆ ಗರಡಾಡಿ ಹೇಗೋ ಹಾಗೆ ನನಗೆ ಮತ್ತೊಂದು ಊರು ಇದ್ದರೆ ಅದು ಬಳೆಂಜ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಈ ಬಳೆಂಜ, ನಾಲ್ಕೂರು, ತೆಂಕಕಾರಂದೂರು ಈ 3 ಗ್ರಾಮಗಳು ಸೇರಿ ಒಂದು ಪಂಚಾಯತ್ ಆಗಿದ್ರೂ ಈ 3 ಗ್ರಾಮದ ಬಂಧುಗಳು ನಾವೆಲ್ಲರೂ ಬಳೆಂಜ ಎನ್ನುವ ಹೆಸರಿನಿಂದಲೇ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡತಕ್ಕಂಥ ಬಂಧುಗಳು. ಪ್ರಾಯಶಃ ಈ ಬಳೆಂಜ ಎನ್ನುವಂಥ ಹೆಸರಿನಲ್ಲಿ ದೇವರು ಯಾವುದೋ ಒಂದು ಶಕ್ತಿಯನ್ನು ಇಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಬಳೆಂಜದ ಊರಿನಲ್ಲಿ ಬೆಳೆದಂಥ ಅನೇಕ ಜನ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಜನ ನಮ್ಮ ಬಳೆಂಜ ಗ್ರಾಮದವರು ಇದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಭಾಳ ಹೆಮ್ಮೆ ಪಡ್ತೇನೆ. ಅದು ಹೋಟೆಲ್ ಉದ್ಯಮ ಇರ್ಬೋದು, ಅಥವಾ ಕೈಗಾರಿಕಾ ಉದ್ಯಮಿಗಳಿರ್ಬೋದು, ಚಲನಚಿತ್ರ ಕಲಾವಿದ ಕ್ಷೇತ್ರ ಇರ್ಬೋದು, ಶಿಕ್ಷಣದ ಕ್ಷೇತ್ರ ಇರ್ಬೋದು, ಪತ್ರಿಕಾ ರಂಗ ಇರ್ಬೋದು, ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಿನುಗುತಾರೆಗಳು ಸಿಗತಕ್ಕಂಥ ಏಕೈಕ ಗ್ರಾಮ ಇದ್ದರೆ ಅದು ಬಳೆಂಜ ಗ್ರಾಮ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ಬಳೆಂಜ ಗ್ರಾಮದ ಈ ಶಾಲೆಯ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಊರಿನವರಿಗೆ
ಈ ಊರಿನ ಸಾರ್ವಜನಿಕವಾಗಿರ್ತಕ್ಕಂಥ ಎರಡು ಶಕ್ತಿಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇರತಕ್ಕಂಥದ್ದು. ಒಂದು ಬಳೆಂಜದಲ್ಲಿರ್ತಕ್ಕಂಥ ದೇವಸ್ಥಾನ, ಇನ್ನೊಂದು ಈ ಬಳೆಂಜದಲ್ಲಿರ್ತಕ್ಕಂಥ ಈ ಶಾಲೆ. ಈ ಎರಡು ಶಕ್ತಿಗಳ ಬಗ್ಗೆ ಈ ಗ್ರಾಮದ ಬಂಧುಗಳಿಗಿರ್ತಕ್ಕಂಥ ಸಂಬಂಧ, ನನ್ನ ಮನೆಯ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಇರತಕ್ಕಂಥ ಆ ಸಂಬಂಧ ಏನಿದೆಯೋ ಆ ಸಂಬಂಧ, ಆ ವಿಶ್ವಾಸ, ಆ ನಂಬಿಕೆ, ಆ ಒಂದು ಪ್ರೀತಿ ಪ್ರಾಯಶಃ ಈ ದೇವಸ್ಥಾನ ಮತ್ತು ಈ ಶಾಲೆಯ ಬಗ್ಗೆ ಇರುವ ಕಾರಣಕ್ಕೋಸ್ಕರನೇ ಮಕ್ಕಳ ಸಂಖ್ಯೆ ಕಮ್ಮಿ ಇದ್ರೂ ಅಮೃತ ಮಹೋತ್ಸವ ಸಾವಿರಾರು ಮಕ್ಕಳು ಇರತಕ್ಕಂಥ ಶಾಲೆಯಲ್ಲಿ ಯಾವ ರೀತಿ ಅಮೃತ ಮಹೋತ್ಸವವನ್ನು ಮಾಡ್ತಾರೋ ಅದೇ ರೀತಿ ಅಮೃತ ಮಹೋತ್ಸವವನ್ನು ಆಚರಿಸಿದ್ದೀರಿ ಅಂತ ಹೇಳಿದರೆ ಊರಿನ ಬಂಧುಗಳ ಈ ಶಾಲೆಯ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಇವತ್ತು ತೋರಿಸ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಅವತ್ತು ಅನಿಲ್ ನಾಯ್ಕರು, ನಮ್ಮ ಧರ್ನಪ್ಪ ಮಾಸ್ಟ್ರು, ಹಿರಿಯರಾಗಿರ್ತಕ್ಕಂಥ ವಸಂತ್ ಸಾಲ್ಯಾನ್ರವರು, ಸತೀಶ್ ಅಣ್ಣ, ಈ ರೀತಿ ಅನೇಕ ಜನ ಹಿರಿಯರು, ನಮ್ಮ ಸಂತೋಷ್ ಅಣ್ಣ, ಅವತ್ತು ನಾನು ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ಮಾಡಬೇಕಾದ್ರೆ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ನೀವು ಬರಬೇಕು, ನೀವು ಬಂದು ಅಧ್ಯಕ್ಷರಾಗಬೇಕು ಅಂತ ನನ್ನನ್ನು ಕರೆತಂದು ಇಲ್ಲಿ ಯಾವಾಗ ನನಗೆ ಬಳೆಂಜದ ಜನರ ಜೊತೆ ಸಂಬಂಧವನ್ನು ಬೆಸೆಯತಕ್ಕಂಥ ಕೆಲಸವನ್ನು ಮಾಡಿದಿರೋ ಅವತ್ತಿನಿಂದ ಇವತ್ತಿನವರೆಗೂ ನಾನು ಈ ಗ್ರಾಮದ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಜನರ ಭಾವನೆ ಹೇಗಿರ್ತದೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇಳಿದರೆ ಅದು ಚೆನ್ನಾಗಾಗಬೇಕು. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಜಿಲ್ಲೆಯಲ್ಲಿ ಹೆಸರು ಬರುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಎನ್ನುವಂಥದ್ದು ಅವರ ಮೂಲ ಚಿಂತನೆಯನ್ನು ನಾನು ಅವತ್ತಿನ ಬ್ರಹ್ಮಕಲಶೋತ್ಸವದಲ್ಲಿ ಕಂಡಿದ್ದೆ. ಆ ಕಾರಣಕ್ಕೋಸ್ಕರ ಅವತ್ತಿನ ಬ್ರಹ್ಮಕಲಶೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಶ್ರೇಷ್ಠ ಬ್ರಹ್ಮಕಲಶೋತ್ಸವ ಅವತ್ತು ನಮ್ಮ ಬಳೆಂಜದ್ದು ಆಗಿತ್ತು ಎನ್ನುವ ನೆನಪನ್ನು ಮಾಡಿಕೊಳ್ತೇನೆ. ಅದರಲ್ಲೂ ನನಗೆ ಒಂದು ಸೇವೆ ಮಾಡುವ ಅವಕಾಶವನ್ನು ಈ ಊರಿನ ಜನ ಕೊಟ್ಟಿದ್ರಿ. ಅದರ ನಂತರದ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಯುವಕ ಮಂಡಲಗಳು ಅಥವಾ ಅನೇಕ ಸಂಘ ಸಂಸ್ಥೆಗಳು, ಪ್ರಾಯಶಃ ಸಂಘ ಸಂಸ್ಥೆಗಳ ಒಂದು ಮಹಾ ಒಕ್ಕೂಟ ಇರತಕ್ಕಂಥ ಗ್ರಾಮ ನಮ್ಮ ಬಳೆಂಜ ಗ್ರಾಮ. ಇಲ್ಲಿ ಒಂದು ಯುವಜನ ಮೇಳ ಮಾಡಬೇಕು ಅಂತ ಹೇಳಿದಾಗಲೂ ನಮ್ಮ ಸಂತೋಷನ ಇದ್ದಾರೆ, ಸುದ್ದಿ ಉದಯದ ಅವರು ಪತ್ರಕರ್ತರು, ಅವರೆಲ್ಲ ಒಟ್ಟಾಗಿ, ಸಂತೋಷಣ್ಣ ಇವರೆಲ್ಲ ಒಟ್ಟಾಗಿ ಬಂದು ಹೇಳಿದರು, ನಾವೊಂದು ಒಳ್ಳೆಯ ಜಿಲ್ಲಾ ಮಟ್ಟದ ಯುವಜನ ಮೇಳ ಮಾಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದು ನಾನು ಮರ್ತೋಯ್ತು ನನಗೆ. ವಿನೋಣ್ಣೆ ಅಧ್ಯಕ್ಷರಾಗಿದ್ದು. ಭಾರಿ ಚೆನ್ನಾಗಿ ಆ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ, ಬಳೆಂಜದ ಗ್ರಾಮಸ್ಥರ ಸಹಭಾಗಿತ್ವ ನೋಡಿದರೆ ಇದು ನಮಗೆ ಜಿಲ್ಲಾ ಮಟ್ಟದ ಯುವಜನ ಮೇಳ ಅಂತ ಅನಿಸ್ತಾ ಇಲ್ಲ, ರಾಜ್ಯ ಮಟ್ಟದ ಯುವಜನ ಮೇಳದ ರೀತಿಯಲ್ಲಿ ಬಳೆಂಜದ ಜನ ಆ ಯುವಜನ ಮೇಳವನ್ನು ಆಯೋಜಿಸಿದ್ರು ಎನ್ನುವಂಥದ್ದನ್ನು ಇಲಾಖೆಯ ಅಧಿಕಾರಿಗಳು ಹೇಳ್ತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಪ್ರಾಯಶಃ ಈ ಶಾಲೆಯ ಹಿತದೃಷ್ಟಿಯಿಂದಲೂ ಶಾಲಾಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿ ಊರಿನವರು ಸೇರಿ ಶಾಲಾಭಿವೃದ್ಧಿಯ ಬಗ್ಗೆ ಒಂದು ಶಿಕ್ಷಣ ಟ್ರಸ್ಟನ್ನು ಮಾಡಿಕೊಂಡ್ರು. ನನ್ನ ಮನೆಗೆ ಒಂದು 4-5 ಸಲ ಬಂದರು. 4-5 ಸಲ ಬಂದಾಗಲೂ ವಾಪಸ್ ಹೋಗಬೇಕಾದ್ರೆ ಶಶಿಯಣ್ಣ ಅವರು ಬೇಜಾರು ಮಾಡಿಕೊಂಡೇ ಹೋದ್ದು. ಯಾಕೆಂದರೆ ಶಾಲೆಯನ್ನು ಶಾಲಾಭಿವೃದ್ಧಿ ಟ್ರಸ್ಟ್ ಮಾಡಿಕೊಂಡು ಅದನ್ನು ಒಳ್ಳೆಯ ರೀತಿಯ ಸಂಸ್ಥೆಯಾಗಿ ಬೆಳೆಸಬೇಕು ಅಂತ ಇದ್ದ ನಿಮ್ಮ ಮನಸ್ಸಿದ್ದರೆ ಅದರಲ್ಲಿ ಏನೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ದನ್ನೇ 5 ಸಲ ಹೇಳಿದ್ದು ಅವರಿಗೆ. ಪಾಸಿಟಿವ್ ಹೇಳಲೇ ಇಲ್ಲ ಅವರಿಗೆ. ನಾನು ನೀವು ಮಾಡಿ ಚೆನ್ನಾಗಾಗ್ತದೆ, ಹೋಗಿ ಮುಂದೆ ಹೋಗಿ ಅಂತ ಬೆನ್ನು ತಟ್ಟಲೇ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದು ನಾನು ನಿಮಗೆ, ನೀವು ಫಸ್ಟಿಗೆ ಹೋಗಿ ಪ್ರಕಾಶ್ ಅಂಚನ್ರು ಮಾಡಿರ್ತಕ್ಕಂಥ ದಡ್ಡಲ್ಕಾಡು ಶಾಲೆ ನೋಡಿ, ಜಯಂತ್ ಕೋಟ್ಯಾನ್ರು ಮಾಡಿರ್ತಕ್ಕಂಥ ಮರೋಡಿಯ ಆ ಶಾಲೆಯನ್ನು ನೋಡಿ, ಅವರ ಹತ್ರ ಅದರ ಕಷ್ಟವನ್ನು ಅರ್ಥಕೊಳ್ಳಿ. ಆಮೇಲೆ ಅದನ್ನೆಲ್ಲವನ್ನು ನೋಡಿ ಅದರ ಕಷ್ಟಗಳನ್ನು ತೂಗಿ ಬಾಗಿದ ನಂತರ ನಿಮಗೆ ಮಾಡಲಿಕ್ಕೆ ಮನಸ್ಸು ಆಯಿತು ಅಂತ ಇದ್ದರೆ ಆ ನಂತರ ನಾನಿದ್ದೇನೆ ಎನ್ನುವಂಥದ್ದನ್ನು ಹೇಳಿದ್ದು. ಪ್ರಾಯಶಃ ಅದನ್ನೆಲ್ಲವನ್ನು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು, ತಮ್ಮ ತಲೆಯ ಮೇಲೆ ಹಾಕಿಕೊಂಡು ಆ ಟ್ರಸ್ಟಿನವರು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಬೇಕೆನ್ನುವ ಪಣವನ್ನು ತೊಟ್ಟು ಪ್ರಾರಂಭ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ಮಕ್ಕಳು ಈ ಶಾಲೆಯಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ, ನಾನು ಮೊದಲನೇದಾಗಿ ಶಾಲಾಭಿವೃದ್ಧಿ ಆ ಟ್ರಸ್ಟಿನವರಿಗೆ ನಾನು ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಶಶಿಯಣ್ಣ,
ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕನಿಗೂ ಸಹ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಏನು ಅಂತ ಕೇಳಿದರೆ, ಬಳೆಂಜಗೆ ಪ್ರೈವೇಟ್ದ ಬಸ್ ಬರ್ಪುಂಡು ಶಾಲೆದ, ಆ ಶಾಲೆದ ಬಸ್ ಇಟ್ಟು ಎನ್ನ ಮಗನೇನು ಬರ್ತಾ ಅದು ಪ್ರೈವೇಟ್ ಶಾಲೆಡು ಓದೋಡು ಪನ್ಪನಂಚಿತ್ನ ಭಾವನೆ ಇವತ್ತು ಸಾಮಾನ್ಯ, ಅತಿ ಸಾಮಾನ್ಯ ಇರ್ತಕ್ಕಂಥ ದಿನಗೂಲಿ ಮಾಡ್ತಕ್ಕಂಥ ಒಬ್ಬ ನೌಕರರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ತಪ್ಪಲ್ಲ. ಪ್ರಾಯಶಃ ಅವನ ಅಭಿಪ್ರಾಯ ಏನಿರ್ತದೆ ಅಂತ ಹೇಳಿದರೆ, ನನ್ನಾಗೆ ನನ್ನ ಮಗ ಆಗಬಾರ್ದು, ನನ್ನಾಗೆ ನನ್ನ ಮಗಳು ಆಗಬಾರ್ದು ಎನ್ನುವಂಥ ಭಾವನೆ ಪ್ರಾಯಶಃ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿತ ಆಗಲಿಕ್ಕೆ ಕಾರಣ ಏನು ಕೇಳಿದರೆ, ಇವತ್ತಿನ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ಕೇಳಿದರೆ, ನನ್ನಾಗೆ ನನ್ನ ಮಗ ನನ್ನ ಮಗಳು ಆಗಬಾರ್ದು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಟ್ರಸ್ಟಿನವರು ಯೋಚನೆ ಮಾಡಿದರು, ಬರೀ ಕನ್ನಡ ಮಾಧ್ಯಮ ಇದ್ದರೆ ನಮಗೆ ಬಳೆಂಜ ಶಾಲೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಆ ಕಾರಣಕ್ಕೋಸ್ಕರ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ. ನಮ್ಮ ಪ್ರಮೋದಣ್ಣ ನನಗೆ ಯಾವಾಗ ಸಿಕ್ಕಿದ್ರು ಹೇಳ್ತಾ ಇದ್ರು, ಹರೀಶಣ್ಣ ಎಂಕಲೊಂಜಿ ಶಾಲೆನ ಮರಪೊಡ್ಚಿರು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಇದು ನಮ್ಮೂರಿನ ಶಾಲೆ, ಇದು ಉಳಿಬೇಕು ಬೆಳಿಬೇಕು ಎನ್ನುವಂಥ ಈ ರೀತಿಯ ಹಿರಿಯರ ಮನೋಭಾವ. ಪ್ರಾಯಶಃ ಆ ಹಿರಿಯರ ಮನೋಭಾವವೇ ಇವತ್ತಿನ ಜನ ಎಲ್ಲರೂ ಸೇರಿಕೊಂಡು ಇಷ್ಟು ಸುಂದರ ಅಮೃತ ಮಹೋತ್ಸವವನ್ನು ಮಾಡಲಿಕ್ಕೆ ಕಾರಣ ಆಯಿತು. ಪ್ರಾಯಶಃ ನಾನು ಶಾಸಕನಾದಾಗ ಹಳೆ ವಿದ್ಯಾರ್ಥಿ ಸಂಘದ ಸಂತೋಷ ಅಧ್ಯಕ್ಷರಿದ್ದರು ಪ್ರಾಯಶಃ. ಆನಂತರ ಈಗ ಚಂದ್ರಮ್ಮ, ಹರೀಶಣ್ಣ ಇದ್ದಾರೆ. ಪ್ರಾಯಶಃ ನಾನು ಅವತ್ತಿನಿಂದ ಇವತ್ತಿನವರೆಗೆ ನೋಡ್ತಾ ಇದ್ದೇನೆ, ಹಳೆ ವಿದ್ಯಾರ್ಥಿಗಳ ಸಹಭಾಗಿತ್ವ ಪ್ರಾಯಶಃ ತಾಲೂಕಿನ ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರೇರಣೆ ಯಾವ ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದರೆ ಅದು ಸಹ ಹೇಳ್ತೇನೆ ನಾನು, ಬಳೆಂಜದ ಹಳೆ ವಿದ್ಯಾರ್ಥಿ ಸಂಘ ಪ್ರೇರಣೆ ಆಗುವ ನಿಟ್ಟಿನಲ್ಲಿ ಈ ಸಂಸ್ಥೆಯಲ್ಲಿ ಇರುವಂಥದ್ದು. ಪ್ರಾಯಶಃ ಇವತ್ತು ಮೊನ್ನೆ ಬಂದು ಒಂದು ಒಳ್ಳೆಯ ಅನೇಕ ಈ ಶಾಲೆಗೆ ಪೇಂಟಿಂಗು ಮತ್ತು ಧ್ವಜಸ್ತಂಭ ಈ ರೀತಿ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ಉದ್ಘಾಟನೆಗೆ ನನ್ನನ್ನು ಕರೆದಿದ್ರು. ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ, ಒಬ್ಬ ಹಳೆ ವಿದ್ಯಾರ್ಥಿ ನಾನು ಕಲಿತ ಶಾಲೆಗೆ, ನನ್ನ ಊರಿಗೆ ಏನನ್ನು ಮಾಡಬಹುದು ಎನ್ನುವಂಥದ್ದಕ್ಕೆ ಇಡೀ ತಾಲೂಕಿಗೆಲ್ಲ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುವಂಥ ವ್ಯಕ್ತಿತ್ವ ಇದ್ದರೆ ಅದು ಅಶ್ವಥ್ ಹೆಗ್ಡೆ ಅವರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಶ್ವಥ್ ಹೆಗ್ಡೆ ಹೇಗೆ ಅಂತ ನನಗೆ ಗೊತ್ತು, ನಿಮಗೆ ಯಾರು ಬಳೆಂಜದವ್ರಿಗೆ ಗೊತ್ತೇ ಇಲ್ಲ ಅಶ್ವಥ್ ಹೆಗ್ಡೆ ಹೇಗೆ ಅಂತೇಳಿ. ಅಶ್ವಥ್ ಹೆಗ್ಡೆ ಹೇಗೆ ಅಂತ ಗೊತ್ತಿರೋದು ನನಗೆ ಮಾತ್ರ. ಅಶ್ವಥ್ ಹೆಗ್ಡೆಗೆ ಸಿಟ್ಟು ಬಂದಾಗ ಸಿಟ್ಟನ್ನು ಶಮನ ಮಾಡಲಿಕ್ಕೂ ನನಗೆ ಗೊತ್ತಿದೆ. ಅಶ್ವಥ್ ಹೆಗ್ಡೆ ಯಾವುದೋ ನನಗೆ ಊಲ ಬಡ್ಚಿ ಅಂತ ಹೋಗಿ ಕೂತಾಗ ಸಮಾಜದೊಟ್ಟಿಗೆ ಸೇರಿಸಿ ಮುನ್ನಡೆಯಬೇಕು, ನಿಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿ ಅವರನ್ನು ಮುಂದೆ ಕಳಿಸ್ಲಿಕ್ಕೂ ನನಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅಶ್ವಥ್ ಹೆಗ್ಡೆಯನ್ನು ಸಹ ನಾನು ಭಾಳ ವರ್ಷದಿಂದ ಕಂಡವ, ವಿದ್ಯಾರ್ಥಿ ಜೀವನದಿಂದ ಕಂಡವ. ಅದರಿಂದಾಗಿ ಅಶ್ವಥ್ ಹೆಗ್ಡೆ ಅಂತಹ ವ್ಯಕ್ತಿತ್ವ ಪ್ರಾಯಶಃ ಬಳೆಂಜದ ಈ ಒಂದು ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಿಂದೆ ಇವತ್ತು ನಾಳೆಯೂ ಸಹ ಅಶ್ವಥ್ ಹೆಗ್ಡೆ ಅವರ ಪೂರ್ಣ ಸಹಕಾರದೊಂದಿಗೆ ಈ ಸಂಸ್ಥೆ ನಾನು ಹೇಳ್ತೇನೆ ದಡ್ಡಲಕಾಡು ರೀತಿಯ ಶಾಲೆಯಾಗಿ ಬಳೆಂಜದ ಶಾಲೆ ಬೆಳೀಲಿಕ್ಕೆ ಅಶ್ವಥ್ ಹೆಗ್ಡೆ ಅಂತ ಅನೇಕ ಜನ ಹಳೆ ವಿದ್ಯಾರ್ಥಿಗಳು ಇದಕ್ಕೆ ಪ್ರೇರಣೆಯಾಗಿ ನಿಲ್ಲಬೇಕು ಎನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾನು ಇದನ್ನು ಹೇಳಬೇಕಾದ್ರೆ ನಾನು ಅನೇಕ ಯೋಚನೆಗಳನ್ನು ಮಾಡ್ತಾ ಇದ್ದೆ. ನಮ್ಮ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ಮಾತಾಡುವಾಗ ಹೇಳಿದರು, ಹರೀಶಣ್ಣ ನೀವು ಶಾಸಕರಿದ್ದೀರಿ, 1,80,00,000 ರೂಪಾಯಿಯ ಪ್ರಪೋಸಲ್ ಶಿಕ್ಷಣ ಇಲಾಖೆ ಹೋಗಿದೆ, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಿಮಗೆ ಭಾಳ ಆತ್ಮೀಯರಿದ್ದಾರೆ, ನೀವೇನಾದರೂ ಮಾಡಿಕೊಡಿ ಅಂತ ಕೇಳಿದ್ರಿ. ನಾನು ಹೇಳ್ತೇನೆ, ಖಂಡಿತವಾಗಿಯೂ ಶಿಕ್ಷಣ ಇಲಾಖೆಯಿಂದ 2.5 ವರ್ಷದಲ್ಲಿ ಯಾವುದೇ 1 ರೂಪಾಯಿ ಅನುದಾನ ಯಾವುದೇ ಕಟ್ಟಡಗಳಿಗೆ ಬಂದಿಲ್ಲ. ಇನ್ನು ಮುಂದೆ ಸರ್ಕಾರದಿಂದ ಶಾಲಾ ಕೊಠಡಿಗಳಿಗೆ ಅನುದಾನ ಬಂದರೆ ನನ್ನ ಕ್ರಿಯೆ ಯೋಜನೆಯ ಲಿಸ್ಟಲ್ಲಿ ಮೊದಲ ಸ್ಥಾನದಲ್ಲಿ ಬಳೆಂಜದ ಶಾಲೆಯ ಕೊಠಡಿಯನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಬೇಕು ಅವತ್ತಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರನ್ನು. ಅವತ್ತು ಶಿಕ್ಷಣ ಸಚಿವರಾಗಿದ್ದಂಥ ನಾಗೇಶ್ ಅವರು ಈ ರಾಜ್ಯದ ಗ್ರಾಮೀಣ ಭಾಗದ ಬಡವರ ಮಕ್ಕಳು ಕಲಿಯತಕ್ಕಂಥ ಶಾಲೆಗಳಿಗೆ, ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆಗಳಿಗೆ ಕೊಠಡಿಯನ್ನು ಕೊಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿ ವಿವೇಕ ಶಾಲಾ ಕೊಠಡಿ ಎನ್ನುವಂಥ ಯೋಜನೆಯನ್ನು ತಂದರು. ಬಜೆಟಲ್ಲಿ 500 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಶಾಲಾ ಕೊಠಡಿಗಳಿಗೆ ಮೀಸಲಿರ್ತಕ್ಕಂಥ ಯೋಜನೆಯನ್ನು ತಂದರು. ಆ ಯೋಜನೆ ಅನುಷ್ಠಾನ ಆಗಿ
1 ವರ್ಷದ ಅನುದಾನ ಬಂತು. 224 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 40 ಕ್ಲಾಸ್ ರೂಮ್ಗಳನ್ನು ಕೊಟ್ಟರು. ಅವತ್ತು ನಾನು ಭಾಳ ಖುಷಿಪಟ್ಟಿದ್ದೆ. ಅವತ್ತು ನಾನು ನಾಗೇಶ್ ಅವರಿಗೆ ಭಾಳ ಅಭಿನಂದನೆಯನ್ನು ಸಲ್ಲಿಸಿದ್ದೆ. ಅವತ್ತು ಅವರನ್ನು ಬೆಳ್ತಂಗಡಿಗೆ ತಂದು ನಾವು ಅಭಿನಂದನೆಯನ್ನು ಸಹ ಮಾಡಿದ್ದೆ, ಅವರಿಗೆ ಸನ್ಮಾನ ಮಾಡಿದ್ದೆ. ಯಾಕೆ ಅಂತ ಹೇಳಿದರೆ, ನೀವು ಮಾಡಿರ್ತಕ್ಕಂಥ ಈ ಯೋಜನೆ 10 ವರ್ಷ ಈ ರಾಜ್ಯದಲ್ಲಿ ಅನುಷ್ಠಾನದಲ್ಲಿ ಇದ್ದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 400 ಕ್ಲಾಸ್ ರೂಮ್ ಬರ್ತದೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 400 ಕ್ಲಾಸ್ ರೂಮ್ ಬಂದರೆ ಆಮೇಲೆ ಗ್ರಾಮೀಣ ಮಟ್ಟದ ಯಾವುದೇ ಸರ್ಕಾರಿ ಶಾಲೆಗಳು ನಮಗೆ ಕ್ಲಾಸ್ ರೂಮನ್ನು ಕೇಳುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥ ಚಿಂತನೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೆ. ಆದರೆ ಈ ಸರ್ಕಾರ ಬಂದಾಗ ಆ ಯೋಜನೆಯನ್ನು ವಾಪಸ್ ತಗೊಂಡ್ರ ಕಾರಣಕ್ಕೋಸ್ಕರ ನನಗೆ 2 ವರ್ಷದಲ್ಲಿ ತರಗತಿ ಕೊಠಡಿಗಳನ್ನು ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನನಗೆ ಬೇಸರ ಏನಿದೆ ಅಂತ ಹೇಳಿದರೆ, ನನಗೆ ಒಮ್ಮೊಮ್ಮೆ ವಸಂತ ಸಾಲೆಂಜಿ ಅವರೇ, ನನಗೆ MLA ಅಂತ ಹೇಳಿಕೊಳ್ಳಲಿಕ್ಕೆ ಮುರುಸಾಗ್ತದೆ. ಗ್ರಾಮೀಣ ಪ್ರದೇಶದ ಜನ ಸರ್ಕಾರಿ ಶಾಲೆಗೆ ಬಂದು ಕಟ್ಟಡ ಕೊಡಿ ಅಂತ ಕೇಳಿದಾಗ, ಅವತ್ತು ಸರ್ಕಾರ ಇದ್ದಾಗ ಎಷ್ಟು ಬೇಕು ಅಂತ ಕೇಳಿಕೊಡ್ತಾ ಇದ್ದೆ. ಇವತ್ತು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ಅಂತ ಹೇಳುವಂಥ ಬೇಜಾರಾಗ್ತಾಯಿದೆ. ರಸ್ತೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಕೇಳಿದಾಗ ನಮಗೆ ಈ ಸಲ ಬಂದದ್ದೇ 10 ಕೋಟಿ, ಅದರಲ್ಲಿ 81 ಗ್ರಾಮ 241 ಬೂತ್ಗೆ ಹೇಗೆ ಕೊಡೋದು ಅಂತ ಹೇಳಿಕೊಳ್ಳಲಿಕ್ಕೆ ಬೇಜಾರಾಗ್ತದೆ. ಅದರಿಂದ ಕೆಲವು ಸಂದರ್ಭದಲ್ಲಿ ಅರಸರೆ MLA ಅಂತ ಹೇಳಿಕೊಳ್ಳಲಿಕ್ಕೆ ಇರುಸುಮುರುಸಾಗುವಂಥ ಕಾಲಘಟ್ಟದಲ್ಲಿ ನಾನಿದ್ದೇನೆ. ಆದರೂ ಹೇಳ್ತೇನೆ, ಬಳಂಜ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ MRPL CSR ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಬರುವಂಥ ಯಾವುದಾದ್ರೂ ಒಂದು ಅನುದಾನವನ್ನು ಕಟ್ಟಡಗಳಿಗೆ ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಪ್ರಾಯಶಃ ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ನೀವು ಮಾಡಿದ್ದೀರಿ. ನನಗೆ ಮತ್ತೊಮ್ಮೆ ನೆನಪಾಗ್ತಾ ಉಂಟು, ಯುವಜನ ಮೇಳದ ನೆನಪಾಗ್ತಾ ಉಂಟು. ಯಾಕೆಂತ ಹೇಳಿದರೆ ಅವತ್ತು ಸಹ ಇದೇ ರೀತಿಯ ಪೆಂಡಲ್ ಹಾಕಿಕೊಂಡು ಭಾರಿ ಚೆನ್ನಾಗಿರ್ತಕ್ಕಂಥ ಯುವಜನ ಮೇಳವನ್ನು ಅವತ್ತು ನೀವು ಸಂಘಟನೆ ಮಾಡಿದ್ರಿ. ಪ್ರಾಯಶಃ ಮತ್ತೊಮ್ಮೆ ಇವತ್ತು ಈ ಶಾಲೆಗೆ ಮಕ್ಕಳಿಗೆ ಒಂದು ತಂಗುದಾಣ ಬೇಕು ಅಂತ ಹೇಳಿದರು. ಪ್ರಾಯಶಃ ಮನೋಹರಣ್ಣ ಅದನ್ನು ಫಸ್ಟಿಗೆ ತಂಗುದಾಣವನ್ನು ನೀವು ಮಾಡಿ ಕೊಡಲೇಬೇಕು ಅಂತೇಳಿ ಹಠ ಹಿಡಿದರು. ಪ್ರಾಯಶಃ ನಾನು ಇವತ್ತು ಉದ್ಘಾಟನೆ ಆಗ್ತದೆ ಅಂತ ನಾನು ಎಣಿಸಿರಲಿಲ್ಲ. ಪ್ರಶಾಂತ್ ಪಾರಂಕಿ ಅವರಿಗೆ ಹೇಳಿದ್ದು ಮಾತ್ರ ನೀವು ಅದನ್ನೊಂದು ಮಾಡಿಕೊಡಿ ಅಂತೇಳಿ. ಪ್ರಾಯಶಃ ಇವತ್ತು ಉದ್ಘಾಟನೆಯನ್ನು ಸಹ ಭಾಳ ಸಂತೋಷಪೂರ್ವಕ, ಅದರಲ್ಲೂ ವಿಶೇಷವಾಗಿ ಅರಸರ ದಿವ್ಯ ಹಸ್ತದಲ್ಲಿ ಅದನ್ನು ಮಾಡುವಂಥ, ಅವರ ಉಪಸ್ಥಿತಿಯಲ್ಲಿ ಮಾಡಿದಂಥ ಒಂದು ಯೋಗ ಸಿಕ್ಕಿದೆ. ಅದು ಮಕ್ಕಳ ಪುಣ್ಯ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಮೊನ್ನೆ 5 ಲಕ್ಷ ರೂಪಾಯಿ ಈ ಮೈದಾನದ ವಿಸ್ತರಣೆ ದೃಷ್ಟಿಯಿಂದಲೂ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅದನ್ನು ಸಹ ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ. ಅವತ್ತು ಇಂಟರ್ಲಾಕ್ ಬೇಕು ಅಂತ ಹೇಳಿದರು. ಆ ಇಂಟರ್ಲಾಕನ್ನು ಸಹ ಅಳವಡಿಕೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಸಹ ಮಾಡಿದ್ದೇವೆ. ಅದರಿಂದಾಗಿ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡೋದು ಇಷ್ಟೇ, ಹಳೆ ವಿದ್ಯಾರ್ಥಿಗಳು ಮತ್ತು ಊರಿನ ಸಹಕಾರ ಇದ್ದರೆ ಮಾತ್ರ ಈ ಗ್ರಾಮೀಣ ಮಟ್ಟದ ಶಾಲೆ ಉಳಿಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರ ಎಲ್ಲರ ಸಹಭಾಗಿತ್ವ ಇದ್ದರೆ ಮಾತ್ರ ಈ ಸಂಸ್ಥೆ ಉಳಿತದೆ. ಈ ಸಂಸ್ಥೆಯನ್ನು ಉಳಿಸುವುದು ಸರ್ಕಾರ ಅಲ್ಲ, ಈ ಸಂಸ್ಥೆಯನ್ನು ಉಳಿಸುವುದು ಜನಪ್ರತಿನಿಧಿಗಳಲ್ಲ, ಈ ಸಂಸ್ಥೆಯನ್ನು ಉಳಿಸುವುದು ಊರಿನವರು. ಚಂದ್ರಶೇಖರನ್ನ ಹೇಳಬೇಕಾದ್ರೆ ಹೇಳಿದರು, ಹಿಂದಿನ ಕಾಲದ ಗತವೈಭವ ಮತ್ತೆ ಮರುಕಳಿಸಬೇಕು ಅಂತ ಹೇಳಿದರು. ಆ ಮತ್ತೆ ಮರುಕಳಿಸಬೇಕಾದ್ರೆ ಚಂದ್ರಶೇಖರಣ್ಣನ ಮನೆಯಲ್ಲಿ ನೀವು 6 ಜನ 7 ಜನ ಮಕ್ಕಳಿದ್ರಿ. ಆದರೆ ಈಗಿರೋದು 2 ಜನ, 1 ತಪ್ಪಿದರೆ 2. ಆ ಗತಕಾಲ ಮರುಕಳಿಸಿದರೆ ಖಂಡಿತ ನಿಮ್ಮ ಬಳಂಜದ ಶಾಲೆಯಲ್ಲಿ ಮತ್ತೊಮ್ಮೆ ಅವತ್ತಿನ ಗತಕಾಲ ವೈಭವವನ್ನು ಕಾಣ್ತದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಿನಂತಿ ಮಾಡ್ತೇನೆ. ನಾನು ಯಾವ ಭಾಷಣದಲ್ಲೂ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ, ನಿಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮಕ್ಕೆ ಕಳಿಸಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನನಗೆ ನೈತಿಕತೆ ಇಲ್ಲ. ನನ್ನ ಮಕ್ಕಳನ್ನು ನನಗೆ ಕಳಿಸಲಿಕ್ಕೆ ನನ್ನ ಹೆಂಡತಿ ಒಪ್ಪೋದಿಲ್ಲ. ಅದರಿಂದಾಗಿ ನಾನು ಆ ನೈತಿಕತೆ ಇಲ್ಲದಂಥ ಭಾಷಣವನ್ನು ನಾನು ಎಲ್ಲಿಯೂ ಮಾಡೋದಿಲ್ಲ. ನಿಮ್ಮ ಹತ್ರ ವಿನಂತಿ ಇಷ್ಟೇ, ನೀವು ಬೆಳೆಸುವಂಥ ಈ ಸಂಸ್ಥೆಯಲ್ಲಿ ನಾನು ನಿಮ್ಮ ಜೊತೆ ಈ ಊರಿನ ಒಬ್ಬ ನಾಗರಿಕ ಎನ್ನುವಂಥದ್ದನ್ನು ನಾನು ಪ್ರಥಮದಲ್ಲಿ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಸಂಸ್ಥೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಲಾಭಿವೃದ್ಧಿ ಸಮಿತಿಯವರ ಜೊತೆ, ಟ್ರಸ್ಟಿನವರ ಜೊತೆ, ಅಮೃತ ಮಹೋತ್ಸವ ಸಮಿತಿಯವರ ಜೊತೆ, ಎಲ್ಲರ ಜೊತೆಯಲ್ಲೂ ನಾನು ಒಬ್ಬ ಈ ಸಂಸ್ಥೆಯ ಶಿಕ್ಷಣದ ಪ್ರೇಮಿಯಾಗಿ ನಿಮ್ಮೊಟ್ಟಿಗೆ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ಇನ್ನೊಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂಸ್ಥೆಯ 2 ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು. ಆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಊರಿನವರು ಬರುವಾಗ ಗಂಟು ಮುಖ ಹಾಕಿಕೊಂಡಿದ್ದರೆ
ನೀವು ಯಾರು ಈ ಶಾಲೆ ಹತ್ತಿರ ಬರ್ತಾ ಇರಲಿಲ್ಲ. ಅವರ ನಗುಮುಖದ, ಅವರ ಪ್ರೀತಿಯ, ಅವರ ಗುಣಮಟ್ಟದ ಶಿಕ್ಷಣ ಕೊಡುವ ಆ ಶಿಕ್ಷಕರು ಇರುವುದರಿಂದಲೇ ಇಷ್ಟು ದೊಡ್ಡ ಒಂದು ಶಾಲೆಯ ಅಮೃತ ಮಹೋತ್ಸವ ಆಚರಣೆ ಮಾಡಲಿಕ್ಕಾಯಿತು. ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅದರಿಂದಾಗಿ ಇಬ್ಬರು ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಾಲೆಯ ಎಲ್ಲ ಶಿಕ್ಷಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ತನ್ನನ್ನು ಅರ್ಪಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಂಘಟಕರ ವತಿಯಿಂದ ಸ್ಮರಣಿಕೆಯನ್ನು ನೀಡಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಉದ್ಯಮಿಯಾಗಿರುವಂತಹ ಶಶಿಧರ್ ಶೆಟ್ಟಿಯವರು ಕೂಡ ಈ ಸಭೆಯಿಂದ ಅವರು ನಿರ್ಗಮಿಸಲಿಕ್ಕಿದ್ದಾರೆ. ಉದ್ಘಾಟನೆಯನ್ನು ಮಾಡಿದಂತಹ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜೀಲರವರು ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವುದರಿಂದ ಸಭೆಯಿಂದ ನಿರ್ಗಮಿಸಿದ್ದಾರೆ. ಅವರೆಲ್ಲರಿಗೆ ಕೂಡ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಸಂಘಟಕರು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಬಹಳಷ್ಟು ಮುಖ್ಯ ಕಾರ್ಯಕ್ರಮಗಳು ಮುಂದೆ ನಡೀಲಿಕ್ಕಿವೆ. ಅತಿಥಿಗಳು ಇನ್ನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ. ಸಮಾರಂಭದ ಅಧ್ಯಕ್ಷರು ಹರೀಶ್ ಪೂಂಜಾರ್ ಅವರು, ಉದ್ಘಾಟನೆಯನ್ನು ಮಾಡಿದಂತಹ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜೀಲರವರು, ಖ್ಯಾತ ಉದ್ಯಮಿಯಾಗಿರುವಂತಹ ಮಾನ್ಯ ಶಶಿಧರ್ ಶೆಟ್ಟಿ ಬರೋಡ ಇವರು ಈ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ 75ರ ಹರೆಯದ ಜ್ಞಾನಾರ್ಜನೆಯನ್ನು ನೀಡುವಂತಹ ಈ ವಿದ್ಯಾಸಂಸ್ಥೆಗೆ ಅಮೃತ ಸಂಭ್ರಮದ ಆಚರಣೆ ನಡೀತಾ ಇದೆ. ಈ ಸಂಸ್ಥೆ ನಡೆದು ಬಂದಂತಹ ದಾರಿ, ಶೈಕ್ಷಣಿಕವಾದಂತಹ ಸಾಧನೆ, ಇನ್ನಿತರ ಹಲವು ವಿಚಾರಗಳ ಸಂಕ್ಷಿಪ್ತ ವರದಿಯನ್ನು ನಮ್ಮ ಮುಂದೆ ಇದೀಗ ಮಂಡಿಸಲಿಕ್ಕಿದ್ದಾರೆ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಮಾನ್ಯ ರಂಗಸ್ವಾಮಿ CR ಇವರು. ಓಂ ಶ್ರೀ ಪಂಚಲಿಂಗೇಶ್ವರ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಾಯ ನಮಃ. ಬಳಂಜ ಗ್ರಾಮದ ಎಲ್ಲ ದೇವರನ್ನು ಪ್ರಾರ್ಥಿಸುತ್ತಾ ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ವಂದಿಸುತ್ತಾ ಶಾಲೆಯ ಅಮೃತ ಮಹೋತ್ಸವದ ಸಮಾರಂಭದಲ್ಲಿ ಶಾಲೆಯ ಎಲ್ಲ ಕ್ಷೇತ್ರದ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ಸಹ್ಯಾದ್ರಿ ಬೆಟ್ಟಗಳ ಫಲ್ಗುಣಿಯ ದಡದಲ್ಲಿ ಕಂಗೊಳಿಸುತ್ತಿರುವ ಬಳಂಜ ಎಂಬ ಪುಟ್ಟ ಗ್ರಾಮದ ವಿದ್ಯಾದೇಗುಲ 1ರ ಅಮೃತ ಮಹೋತ್ಸವದ ಸುಂದರ ಕ್ಷಣದಲ್ಲಿ ನಾವಿದ್ದೇವೆ. ವಿದ್ಯೆಯೇ ಮಾನವನಿಗೆ ನಿಜವಾದ ಕಣ್ಣು ಎಂಬ ಅರ್ಥೈಸಿಕೊಂಡ ಬಳಂಜದ ದಿವಂಗತ ಕಿನ್ನಿ ಯಾನೆಕೋಟಿ ಪಡಿವಾಳರು ಊರಿನ ಸಹಕಾರದಿಂದ ಸುಮಾರು 70 ವರ್ಷಗಳ ಹಿಂದೆ ಪ್ರಾರಂಭಿಸಿದ ದೇಗುಲವಿಂದು ಒಂದೊಂದೇ ಮಜಲುಗಳನ್ನು ದಾಟಿ ಇಲ್ಲಿಗೆ ಬಂದು ನಿಂತಿದೆ. ಶಾಲಾ ಸ್ಥಳಾವಕಾಶ ಹಾಗೂ ಮೂಲಭೂತ ಸೌಕರ್ಯಗಳು. ನಮ್ಮ ಶಾಲೆಗೆ ಸುಮಾರು 5 ಎಕರೆ 60 ಸೆಂಟ್ ಸ್ಥಳವಿದ್ದು, ಶಾಲಾ ಹೃದಯ ಭಾಗದಲ್ಲಿರುವ ತೆಂಗಿನ ತೋಟ ಸುಮಾರು 1 ಎಕರೆ 50 ಅಷ್ಟಿದೆ. ಇದು ಶಾಲೆಯ ಆರ್ಥಿಕತೆಗೆ ಸಿಂಹಪಾಲನ್ನು ನೀಡುತ್ತಾ ಬಂದಿದೆ. ಶಾಲೆಗೆ ವಿಶಾಲವಾದ ಒಂದು ಆಟದ ಮೈದಾನ ಇದ್ದು ಶಾಲೆಯ ಸೊಬಗನ್ನು ಹೆಚ್ಚಿಸಿದೆ. ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣದಡಿಯಲ್ಲಿ 2013ರಲ್ಲಿ ಸರ್ಕಾರಿ ಪ್ರೌಢಶಾಲೆಯು ಬಳಂಜದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಶೈಕ್ಷಣಿಕ ಸೌಲಭ್ಯಗಳು. ಶಾಲೆ ಎಂಬ ತೇರಿಗೆ ಚಕ್ರದಂತಿರುವ ಉತ್ತಮ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಒಬ್ಬ ಮುಖ್ಯ ಶಿಕ್ಷಕರು ಮತ್ತು 3 ಸಹ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಜ್ಞಾನದೀಪ ಯೋಜನೆಯಡಿ ಓರ್ವ ಶಿಕ್ಷಕಿ ಮತ್ತು ಶಾಲಾ ವತಿಯಿಂದ 2 ಗೌರವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಮುಖ್ಯ ಶಿಕ್ಷಕಿ ಸೇರಿದಂತೆ 5 ಜನ ಸಹಶಿಕ್ಷಕರಾಗಿ ಒಟ್ಟು 6 ಮಂದಿ
ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2 ಶಿಕ್ಷಕ ಹುದ್ದೆ ಖಾಲಿ ಇರುತ್ತದೆ. ಇವರೆಲ್ಲ ಶಾಲಾ ಶೈಕ್ಷಣಿಕ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹಕರಿಸುತ್ತಿದ್ದಾರೆ ಎಂದು ತಿಳಿಸಲು ಸಂತೋಷಪಡುತ್ತಿದ್ದೇನೆ. ಕ್ಷಮಿಸಿ, ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ತುಳುಪಳ್ಳಿಯವರು ತೆರಳಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ ಸರ್. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನುದಾನದಿಂದ ಮೂಲ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್ ವಿವಿಧ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಶಾಲೆಯು ಭಾಗವಹಿಸಿ ಉತ್ತಮ ನಿರ್ವಹಣೆ ಕೋರಿದೆ. ತಾಂತ್ರಿಕತೆಯ ನಾಗಾಲೋಟಕ್ಕೆ ಹೆಜ್ಜೆ ಜೋಡಿಸಿರುವ ಶಾಲೆ ವಿವಿಧ ಹಂತಗಳಲ್ಲಿ ಕಂಪ್ಯೂಟರ್, ಸ್ಮಾರ್ಟ್ ಟಿವಿ, ಬ್ಲೂಟೂತ್ ಆಡಿಯೋ ಬಳಕೆಯ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಅಕ್ಷರ ದಾಸೋಹ ಯೋಜನೆಗಳನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿದೆ. ಈ ವಿಭಾಗದ ಸಿಬ್ಬಂದಿಗಳ ಕಾರ್ಯವನ್ನು ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಕ್ರೀಡಾಕೂಟಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಾಲಾ ಅನುದಾನದ ವಿವರ. ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ನಮ್ಮ ಶಾಲೆಗೆ ಸುಮಾರು 5 ಲಕ್ಷ ರೂಪಾಯಿ ಅನುದಾನವು ಪೂರೈಕೆಯಾಗಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಾಗಿದೆ. ಶೈಕ್ಷಣಿಕ ಫಲಿತಾಂಶ. ನಮ್ಮ ಪ್ರೌಢಶಾಲೆಯು ಪ್ರಾರಂಭವಾದ ದಿನಗಳಿಂದ ಇದುವರೆಗೆ ಉತ್ತಮ ಫಲಿತಾಂಶ ದಾಖಲಿಸುತ್ತಿದ್ದು ಇದು ಸರಾಸರಿ 90ಕ್ಕಿಂತಲೂ ಹೆಚ್ಚು ಇರುತ್ತದೆ. ವಿಶೇಷವಾಗಿ 2025ನೇ ವರ್ಷದಲ್ಲಿ 100% ಫಲಿತಾಂಶ ದಾಖಲಿಸಿರುವುದು ಉಲ್ಲೇಖಿತವಾಗಿರುತ್ತದೆ. ಶಾಲಾ SDMC ಮತ್ತು ಇತರ ಸಂಘ ಸಂಸ್ಥೆಗಳ ಸಹಕಾರ. ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಇದ್ದು ಅದು 17 ಸದಸ್ಯರನ್ನು ಒಳಗೊಂಡಿದೆ. ಶ್ರೀಯುತ ರತ್ನಾಕರ್ ಪೂಜಾರಿ ಇದರ ಅಧ್ಯಕ್ಷರಾಗಿರುತ್ತಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಬೇರೆ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ನಿರ್ವಹಿಸುತ್ತಿದ್ದು ಇದರ ಅಧ್ಯಕ್ಷರಾಗಿದ್ದು ಶಾಸಕರು ಹರೀಶ್ ಪೂಂಜಾರಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇತರ 9 ಪೋಷಕ ಪ್ರತಿನಿಧಿಗಳು ಇದ್ದಾರೆ. ನಮ್ಮ ಶಾಲೆ SDMC ವತಿಯಿಂದ ಶಾಲೆಗೆ ತೂಕದ ಯಂತ್ರ ಸೇರ್ಪಡೆಯಾಗಿದೆ. ರೋಟರಿ ಕ್ಲಬ್ ಬೈಕಂಪಾಡಿ ಮಂಗಳೂರು ಮತ್ತು ಬೆಳ್ತಂಗಡಿ ರೋಟರಿ ಕ್ಲಬ್ ಮತ್ತು ಕ್ಯಾಂಪಿಯನ್ ಹೋಮ್ ಲಿಮಿಟೆಡ್ ಬೆಂಗಳೂರು ಇವರು ದೊಡ್ಡ ಮಟ್ಟದ ಸಹಕಾರ ನೀಡಿರುತ್ತಾರೆ. ನಮ್ಮ ಮನವಿಯ ಮೇರೆಗೆ ಸುಮಾರು 14 ಲಕ್ಷ ರೂಪಾಯಿಯ ಸೀಟ್ ಅಳವಡಿಕೆ ಮತ್ತು ಸೋಲಾರ್ ಅಳವಡಿಕೆ ಶಾಲೆಗೆ ದೊಡ್ಡ ಕೊಡುಗೆಯಾಗಿರುತ್ತದೆ. ಅಶ್ವತ್ಥ ಹೆಗ್ಡೆ ಫೌಂಡೇಶನ್ ಇವರಿಂದ ಇಂಟರ್ಲಾಕ್ ತರಗತಿಗಳಿಗೆ ನೆಲಹಾಸು ಅಳವಡಿಕೆ ಕೊಡುಗೆಯಾಗಿ ಬಂದಿದೆ. ಸ್ವಾಗತ ಗೋಪುರವನ್ನು ಅಶ್ವತ್ಥ ಹೆಗ್ಡೆ ಫೌಂಡೇಶನ್ ಹಾಗೂ ಸತೀಶ್ ರೈ ಬಾರ್ದಾಡ್ಕ ಜೊತೆ ಜಂಟಿಯಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಬಳಂಜ ಶಿಕ್ಷಣ ಟ್ರಸ್ಟ್ನವರು ದಾನಿಗಳ ಮೂಲಕ 250 ಪ್ಲಾಸ್ಟಿಕ್ ಚೇರ್ಗಳನ್ನು ನೀಡಿರುತ್ತಾರೆ. ಇಷ್ಟೇ ಅಲ್ಲದೆ ಶಿವಾಜಿ ಫ್ರೆಂಡ್ಸ್ ಕ್ಲಬ್, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಜ್ಯೋತಿ ಮಹಿಳಾ ಮಂಡಲ, ಸೆಲ್ಕೋ ಫೌಂಡೇಶನ್, ಮಂಜುಶ್ರೀ JC ಬೆಳ್ತಂಗಡಿ, ಆಕಾಶ ಚಾರಿಟೇಬಲ್ ಟ್ರಸ್ಟ್, ಬ್ರಹ್ಮಶ್ರೀ ಭಜನಾ ಮಂಡಳಿ ಬಳಂಜ, ಹಳೆ ವಿದ್ಯಾರ್ಥಿಗಳು ಮತ್ತು ಮೈಟ್ ಇಂಜಿನಿಯರಿಂಗ್ ಕಾಲೇಜು ಮೂಡುಬಿದಿರೆ ವಿವಿಧ ಹಂತಗಳಲ್ಲಿ ಶಾಲೆಗಳಿಗೆ ವಿಶೇಷ ಕೊಡುಗೆಗಳನ್ನು ನೀಡಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಓರ್ವ ಜ್ಞಾನದೀಪ ಶಿಕ್ಷಕಿಯ ಜೊತೆಗೆ ಶಾಲೆಯ ಕ್ರೀಡಾಂಗಣ ವಿಸ್ತರಣೆಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳ ಕೊರತೆಯನ್ನು ನೀಗಿಸಿದ ಊರವರು ಬಳಂಜ ಶಿಕ್ಷಣ ಟ್ರಸ್ಟನ್ನು ರಚಿಸಿ LKG ಮತ್ತು UKG ತರಗತಿಗಳನ್ನು ಪ್ರಾರಂಭಿಸಿ ಮಕ್ಕಳ ಹೆಚ್ಚುವಿಕೆಯಲ್ಲಿ ಕಾರಣ ಆಗಿರುತ್ತಾರೆ. ಸಮಿತಿ ಹೊಂದಿದ್ದು ತರಗತಿಯ ಎಲ್ಲ ಆಗುಹೋಗುಗಳನ್ನು ಅವರೇ ನಿರ್ವಹಿಸುತ್ತಿದ್ದಾರೆ. ಶಾಲೆಯ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಶಾಲೆಗೆ ವಿಶೇಷ ಕೊಡುಗೆಗಳನ್ನು ನೀಡಲು ಅಮೃತ ಮಹೋತ್ಸವ ಸಮಿತಿ ಸರ್ವ ರೀತಿಯಿಂದ ಪ್ರಯತ್ನಿಸಿದ್ದು ಇದರಲ್ಲಿ ಶಕ್ತಿಯನ್ನು ಕಂಡಿದೆ. ಶಾಲೆಯ ಕ್ರೀಡಾಂಗಣ ವಿಸ್ತರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಲ್ಲಿ ಮನವಿ ಮಾಡಿದ್ದು ಅವರು ತಕ್ಷಣ ಸ್ಪಂದಿಸಿ ನೆರವು ನೀಡಲು ಒಪ್ಪಿಕೊಂಡಿರುತ್ತಾರೆ. ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ.
ಮಾನ್ಯ ಶಾಸಕರು ಹರೀಶ್ ಪೂಂಜಾ ರಂಗಮಂದಿರ ನಿರ್ಮಾಣಕ್ಕೆ ಮತ್ತು ಮಕ್ಕಳ ತಂಗುದಾಣ ನಿರ್ಮಿಸಿ ನಮ್ಮ ದೊಡ್ಡ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಮಂಗಳೂರು ಮೆಸ್ಕಾಂ ವಿಭಾಗದ ಅಧ್ಯಕ್ಷ ಶ್ರೀ ಕೆ ಹರೀಶ್ ಕುಮಾರ್ ಕಂಪ್ಯೂಟರ್ ಕೊಠಡಿಗಾಗಿ MRP ನಿಧಿಯಿಂದ 15 ಲಕ್ಷ ರೂಗಳನ್ನು ಮಂಜೂರುಗೊಳಿಸಿದ್ದು ಕೆಲಸ ಪ್ರಗತಿಯಲ್ಲಿದೆ. ಅವರಿಗೂ ವಂದನೆಗಳು. ನಮ್ಮ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿರುವವರು ಹಲವಾರು ಮಂದಿ, ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತಾ ಮುಂದೆ ಅವರ ಸಹಕಾರವನ್ನು ಅಪೇಕ್ಷಿಸುತ್ತೇವೆ. ಕ್ಷಮಿಸಿ, ವರದಿ ಸ್ವಲ್ಪ ತುಂಬ ಇದೆ, ಹಾಗಾಗಿ ಸ್ವಲ್ಪ ಚುಟುಕಾಗಿ ನಾವು ಇದನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಉಪಸಂಹಾರ 2025-26 ನಮ್ಮ ಸಂಸ್ಥೆಗೆ ಸ್ಮರಣೀಯವಾಗಿದೆ. 75 ವರ್ಷಗಳ ಹಿಂದೆ ಯಾವ ಕನಸನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ವಿದ್ಯಾ ದೇಗುಲವನ್ನು ಪ್ರಾರಂಭಿಸಲು ಅಪೇಕ್ಷಿಸಿದ್ದರು, ಆ ದಾರಿಯಲ್ಲಿ ಮುನ್ನಡೆದು ಹಲವರ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸುವುದರಲ್ಲಿ ಶಕ್ತರಾಗಿರುತ್ತೇವೆ ಎಂಬ ಭಾವ ನಮ್ಮದು. ಇಂದಿನ ಡಿಜಿಟಲ್ ಯುಗದಲ್ಲಿ ಶಿಕ್ಷಣವು ತಾಂತ್ರಿಕತೆಯಿಂದ ವೇಗವಾಗಿ ಮುನ್ನಡೆಯುತ್ತಿರುವಾಗ ಅದರ ಜೊತೆಗೆ ಸ್ಪರ್ಧಿಸಲು ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂಬ ಆಶಯದಿಂದ ಈ ಅಮೃತ ಮಹೋತ್ಸವ ಅದಕ್ಕೆ ಬೆಳಕನ್ನು ತೋರಲಿ. ನಾವು ತಲುಪಲು ಹಂಬಲಿಸುತ್ತಿರುವ ಗುರಿಯನ್ನು ಮುಟ್ಟಲು ಕಾರಣವಾಗಲಿ ಎಂಬ ಆಶಯದೊಂದಿಗೆ ಅಮೃತ ಮಹೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಈ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರ ಸಹಕಾರ ಹೀಗಿರಲಿ ಅಂತ ನನ್ನೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರೂ ಹೊಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಂಭ್ರಮದಲ್ಲಿ ಬಹಳ ಸಂಕ್ಷಿಪ್ತವಾದಂತಹ ವರದಿ ವಾಚನವನ್ನು ಮಂಡಿಸಿರುವಂತಹ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಮಾನ್ಯ ಶ್ರೀ ರಂಗಸ್ವಾಮಿ CR ಅವರನ್ನು ಅಭಿನಂದಿಸಿಕೊಂಡು 75 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಅಕ್ಷರ ದೀಪವ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಬೆಳಕನ್ನು ನೀಡಿದಂತಹ ಸಮಸ್ತ ಗುರುಗಳನ್ನು ನಾಳೆಯ ಕಾರ್ಯಕ್ರಮದಲ್ಲಿ ಗುರುಭ್ಯೋ ಕಾರ್ಯಕ್ರಮದಡಿಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಹೆಮ್ಮೆಯ SGMCಯ ಅಧ್ಯಕ್ಷರುಗಳನ್ನು ಗುರುತಿಸುವಂತಹ ಪೂರ್ವ ಕಾರ್ಯಕ್ರಮ ಇದೀಗ. ಶಾಲಾಭಿವೃದ್ಧಿ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ಕೆ ವಸಂತ ಸಾಲ್ಯಾನ್ರವರನ್ನ ವಿಶೇಷವಾಗಿ ಗುರುತಿಸಿಕೊಂಡು ವೇದಿಕೆ ಮುಂಭಾಗಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ತಾವು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ 3ನೇ ಅಧ್ಯಕ್ಷರಾಗಿ ಸೇವೆ ಮಾನ್ಯ ಕೋಟಿ ಪಡಿವಾಳ್ರವರ 2ನೆಯ ಸುಪುತ್ರ ಪ್ರಮೋದ್ ಕುಮಾರ್ ರವರು ಈ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ರಮನಾಥ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಅಧ್ಯಕ್ಷರಾಗಿ ಭಾಳಷ್ಟು ಕೊಡುಗೆಗಳನ್ನು ಮಾಡಿದಂತಹ ರಮನಾಥ ಶೆಟ್ಟಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸತೀಶ್ ಕೆ ಬರೆಮೇಲು ಸಮಿತಿ ಅಧ್ಯಕ್ಷರಾಗಿ ಭಾಳಷ್ಟು ಸೇವೆಯನ್ನು ಮಾಡಿದಂತಹ ಸತೀಶ್ ಕೆ ಬರೆಮೇಲು, ಹಾಗೆ ಹಾಲಿ ಅಧ್ಯಕ್ಷರು ಆಗಿರುವಂಥ ರತ್ನಾಕರ ಪೂಜಾರಿಯವರು ವೇದಿಕೆ ಮುಂಭಾಗಕ್ಕೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ವಾಹನಕ್ಕೆ 4 ಚಕ್ರಗಳು ಇದ್ದ ಹಾಗೆ ಇಲಾಖೆಯನ್ನು, ಶಿಕ್ಷಕರನ್ನು, ಪೋಷಕರನ್ನು ಒಗ್ಗೂಡಿಸಿ ಮುಖ್ಯ ಅತಿಥಿಗಳು, ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಸುಮಂತ್ ಕುಮಾರ್ ಜೈನ್ ರವರು ಹಾಗೆ ಎಲ್ಲ ಗಣ್ಯಮಾನ್ಯರ ಜೊತೆಗೂಡಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನ ವಿಶೇಷವಾದಂತಹ ಗೌರವ ಅರ್ಪಣೆಯ ಮೂಲಕ ಇದೀಗ ಅಭಿನಂದಿಸ್ತಾ ಇದ್ದಾರೆ. ಮಾನ್ಯ ವಸಂತ್ ಸಾಲ್ಯಾನ್ ರವರು ಈ ಮಧ್ಯೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಸರಿ ಮೇಡಮ್ ರವರು ಆಗಮಿಸ್ತಾ ಇದ್ದಾರೆ.
ದಯಮಾಡಿ ವೇದಿಕೆಗೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶಿಕ್ಷಣ ಸಂಯೋಜಕರಾಗಿರುವಂತಹ ಸಿದ್ದಲಿಂಗ ಸ್ವಾಮಿ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಮೃತ ಸಂಭ್ರಮದಲ್ಲಿ ನಮ್ಮ ಪುಟಾಣಿಗಳು ಶಿಕ್ಷಕರ ಜೊತೆಗೂಡಿ ಅಮೃತ ಸಿಂಚನವನ್ನ ನೀಡಿ ಜ್ಞಾನದ ಬೆಳಕನ್ನು ನೀಡಿದಂತಹ ಜ್ಯೋತಿಯ ಆರತಿಯನ್ನು ಕೂಡ ಮಾಡುವುದರ ಮುಖೇನ ಅತ್ಯಂತ ಗೌರವಪೂರ್ವಕವಾದಂತಹ ಗೌರವ ಅರ್ಪಣೆಯನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ ನೀಡ್ತಾ ಇದ್ದಾರೆ. ಉದಯವರ್ಮ ಪಡಿವಾಳ್ರ ಸುಪುತ್ರ ಶೀತಲ್ ಪಡಿವಾಳ ನಾಳೆಯ ಗುರುಭ್ಯೋ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ಬಂಧುಗಳೇ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬಂತೆ ಅಂದು ಅಧ್ಯಕ್ಷರಾಗಿದ್ದುಕೊಂಡು ಇಂದಿನ ತನಕ ಕೂಡ ಮಾರ್ಗದರ್ಶಕರಾಗಿರುವಂತಹ ವಸಂತ್ ಸಾಲಿಯನ್ರವರನ್ನ ವಿಶೇಷವಾಗಿ ಗುರುತಿಸಿಕೊಂಡು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂತಹ ಗೌರವ ಅರ್ಪಣೆಯನ್ನ ಅವರು ಕೂತ್ಕೊಂಡಂತಹ ಸ್ಥಳದಲ್ಲೇ ಅವರಿಗೆ ಅರ್ಪಿಸಲಿಕ್ಕಿದ್ದೇವೆ. ಸಂಸ್ಥೆ ಪ್ರಾರಂಭ ಆದ ದಿನದಿಂದ ಹಿಡಿದು ಈವರೆಗೆ ಕೂಡ ಪಾದರಸದ ಚುರುಕಿನ ಯುವಕರ ಮನಸ್ಸಿನ ನಮ್ಮೆಲ್ಲರ ಚೈತನ್ಯದ ಚಿಲುಮೆ ವಸಂತ್ ಸಾಲಿಯನ್ರವರಿಗೆ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನ, ಅಭಿವೃದ್ಧಿಯನ್ನ, ಆರೋಗ್ಯವನ್ನ ನೀಡಲಿ ಎನ್ನುವಂತಹ ಹಾರೈಕೆ ಮೂಲಕ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಗೌರವ ಅರ್ಪಣೆಯನ್ನ ನೀಡ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿನಿಯರು ಜ್ಞಾನದ ಸಂಕೇತವಾದಂತಹ ಜ್ಯೋತಿಯ ಮಂಗಳಾರತಿಯನ್ನ ಮಾಡುವುದರ ಮೂಲಕ ವಸಂತ ಸಾಲಿಯನ್ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ, ಅವರ ಆಶೀರ್ವಾದವನ್ನ ಪಡೀತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಬಿಸಿ ಊಟದ ಸಿಬ್ಬಂದಿಗಳಾಗಿ ಮಕ್ಕಳ ಹಸಿವನ್ನ ನೀಗಿಸಿದಂತಹ ಪಾಕತಜ್ಞರು ನಮ್ಮ ಅಡುಗೆಯ ಸಿಬ್ಬಂದಿಗಳು, ಅವರನ್ನು ಗುರುತಿಸುವಂಥ ಅಪೂರ್ವ ಕಾರ್ಯಕ್ರಮವನ್ನು ಸಂಘಟಕರು ಹಮ್ಮಿಕೊಂಡಿದ್ದಾರೆ. ಶೀಘ್ರವಾಗಿ ವೇದಿಕೆಗೆ ಬಂದು ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ಈ ವಿದ್ಯಾಸಂಸ್ಥೆಯಲ್ಲಿ ಬಿಸಿ ಊಟದ ಸಿಬ್ಬಂದಿಗಳಾಗಿ ಸೇವೆ ಸಲ್ಲಿಸಿದಂತಹ ಎಲ್ಲ ಅಡುಗೆ ಸಿಬ್ಬಂದಿಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಬಂಧುಗಳೇ, ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಸರಿ ಮೇಡಮ್ರವರು ಇವತ್ತು ಬೆಳ್ತಂಗಡಿ ತಾಲೂಕಿನ ಸುಮಾರು ಶಾಲೆಗಳಲ್ಲಿ ವಾರ್ಷಿಕೋತ್ಸವ, ಯಾಕೆಂದರೆ ನಾಳೆ ಸಂಡೇ ಮಕ್ಕಳಿಗೆ ರಜೆ ಇದೆ, ವಿಶ್ರಾಂತಿ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಇವತ್ತು ವಾರ್ಷಿಕೋತ್ಸವ. ಅದರ ಜೊತೆಯಲ್ಲಿ ನವೋದಯ ಪರೀಕ್ಷೆ ಬೇರೆ, ಇದೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹಸನ್ಮುಖಿಯಾಗಿ ಯಾವುದೇ ಒತ್ತಡ ಇಲ್ಲದೆ ನಮ್ಮ ವಿದ್ಯಾಸಂಸ್ಥೆಯ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜನಸ್ನೇಹಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀಮತಿ ತಾರಕೇಸರಿ ಅವರಿಗೆ ಬೆಳ್ತಂಗಡಿ ಈ ತಾಲೂಕಿನಲ್ಲಿರುವಂತಹ ಮಾದರಿ ವಿದ್ಯಾಸಂಸ್ಥೆ ಬಳಂಜ ವಿದ್ಯಾಸಂಸ್ಥೆಯ ಸಮಸ್ತ ಎಲ್ಲ ಸಂಘಟನೆಗಳ ಪರವಾಗಿ ಹಾಗೆ ನಾಗರಿಕರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಅವರಿಗೆ ಸಂಘಟಕರು ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಲೋಚನಾ ಕೆ ಇವರು ಶ್ರೀಮತಿ ತಾರಕೇಸರಿ ಮೇಡಮ್ ರವರಿಗೆ ಆತ್ಮೀಯವಾದಂತಹ ಗೌರವ ಅರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ
ಶಿಕ್ಷಣ ಸಂಯೋಜಕರು ಆಗಿರುವಂಥ ಮಾನ್ಯ ಸಿದ್ಧಲಿಂಗ ಸ್ವಾಮಿ ಅವರಿಗೆ ಕೂಡ ಕಾರ್ಯಕ್ರಮದ ವತಿಯಿಂದ ಅಮೃತ ಸಂಭ್ರಮ ಸಮಿತಿಗಳ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ನಿರ್ಗಮಿಸಿದಂತಹ ಶ್ರೀಮತಿ ಗಿರಿಜಾಲಿಂಗಪ್ಪ ದೇವಾಡಿಗ ಇವರು ವೇದಿಕೆಗೆ ಬಂದು ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ವಿನೋದರವರು 23ನೇ ಇಸ್ವಿಯಿಂದ 24 ಒಂದು ವರ್ಷದ ಅವಧಿಗೆ ಈ ವಿದ್ಯಾಸಂಸ್ಥೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ. ಯಶೋಧರವರು 2005ನೇ ಇಸ್ವಿಯಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ವೇದಿಕೆಗೆ ಬನ್ನಿ. ಹರಿಣಾಕ್ಷಿ ಅವರು 2015ರಿಂದ 2021ರವರೆಗೆ ಅಡುಗೆ ಸಿಬ್ಬಂದಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ತಮ್ಮನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಶಾರದಾರವರು 2014ರಿಂದ 2024ರ ಅವಧಿಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಈ ಸೇವೆಯಲ್ಲಿ ತಮ್ಮನ್ನು ಅರ್ಪಿಸಿಕೊಂಡಿದ್ದೀರಿ. ವೇದಿಕೆಗೆ ಬನ್ನಿ. ರೋಜಿನಾ ಇವರು 2009ರಿಂದ ಸೇವೆಯಲ್ಲಿದ್ದೀರಿ. ರೋಜಿನಾರವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಶಿಕಲಾ ಇವರು 2011ರಿಂದ 2023ರವರೆಗೆ ವಿದ್ಯಾಸಂಸ್ಥೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ತಮ್ಮನ್ನು ಗೌರವಿಸುವ ಸಲುವಾಗಿ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಾವತಿಯವರು 2009ರಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಶಾಂತಾರವರು 2003ರಲ್ಲಿ ಕರ್ತವ್ಯವನ್ನು ಮಾಡಿದವರು. ಹಾಗೆ ಬೇಬಿಯವರು ವೇದಿಕೆಗೆ ಬನ್ನಿ. ನಿರ್ಮಲಾ ಜೈನ್ರವರು 2003ನೇ ಇಸ್ವಿಯಲ್ಲಿ ಸೇವೆಯನ್ನು ಸಲ್ಲಿಸಿದವರು ವೇದಿಕೆಗೆ ಬರಬೇಕು. ಗುಲಾಬಿಯವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿರ್ಮಲಾ ಪೂಜಾರಿಯವರು ಕೂಡ 2003ನೇ ಇಸ್ವಿಯಲ್ಲಿ ಅಡುಗೆ ಸಿಬ್ಬಂದಿಯಾಗಿ ತನ್ನನ್ನು ತೊಡಗಿಸಿಕೊಂಡವರು. ಧನವತಿಯವರು ಕೂಡ ವೇದಿಕೆಗೆ ಬರಬೇಕು. ಜಯಶ್ರೀ ಸುಧೀಶ್ ರವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನವಿಲಾ ಮತ್ತು ಶ್ರೀಮತಿ ಗೋಪಿಯವರು ಈ ವಿದ್ಯಾಸಂಸ್ಥೆಯಲ್ಲಿ ಬಿಸಿಯೂಟದ ಸಿಬ್ಬಂದಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಇವರನ್ನು ಕೂಡ ಗುರುತಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಅಮೃತ ಸಂಭ್ರಮ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಾತೆಯರನ್ನು ಶ್ರೀಮತಿ ತಾರಕೇಸರಿ ಮೇಡಮ್ ರವರು, ಶ್ರೀಮತಿ ನಮ್ಮ ಸಮಾರಂಭದ ಅಧ್ಯಕ್ಷರಾಗಿ ಹರೀಶ್ ಪೂಂಜರವರು ಕಾರ್ಯಕ್ರಮ ವಹಿಸಿದ್ರು. ಆ ಜವಾಬ್ದಾರಿ ಇದೀಗ ಪಂಚಾಯತ್ ಅಧ್ಯಕ್ಷರಾದಂತಹ ನಮ್ಮ ಶ್ರೀಮತಿ ಶೋಭಾ ಕುಲಾಲ್ರವರಿಗೆ ಸಲ್ಲುತ್ತದೆ. ಶೋಭಾ ಕುಲಾಲ್ರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಶಿಕ್ಷಣ ಸಂಯೋಜಕೆ ಆಗಿರುವಂತಹ ಚೇತನಾಕ್ಷಿ ಅವರು ಎಲ್ಲ ಅಡುಗೆ ಸಿಬ್ಬಂದಿ ಮಾತೆಯರನ್ನು ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ಗಿರಿಜಾಲಿಂಗಪ್ಪ ದೇವಾಡಿಗರಿಂದ ಹಿಡಿದು ಶ್ರೀಮತಿ ಗೋಪಿಯವರಿಗೆ ಬಹಳಷ್ಟು ಮಂದಿ ರುಚಿಯಾದ ಶುಚಿಯಾದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಅಕ್ಷರದಾಸೋಹದಲ್ಲಿ ತನ್ನನ್ನು ಅನ್ನದಾಸೋಹವನ್ನು ತಯಾರಿಸುವುದರ ಮುಖೇನ ಬಹಳಷ್ಟು ಉತ್ತಮವಾದಂತಹ ಕರ್ತವ್ಯವನ್ನು ಮಾಡಿದಂತಹ ಎಲ್ಲ ಅಡುಗೆ ಸಿಬ್ಬಂದಿಗಳಿಗೆ ಗೌರವಾರ್ಪಣೆಯನ್ನು ಈ ವೇದಿಕೆಯಲ್ಲಿ ನೆರವೇರಿಸ್ತಾ ಇದ್ದೇವೆ.
ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಧ್ಯಾಹ್ನದ ಅಕ್ಷರ ದಾಸೋಹ. ಈ ಯೋಜನೆ ಪ್ರಾರಂಭವಾದಾಗಿನಿಂದ ಈವರೆಗೆ ಬಿಸಿಯೂಟದ ಸಿಬ್ಬಂದಿಗಳಾಗಿ ಮಕ್ಕಳಿಗೆ ಅತಿ ಕಡಿಮೆ ಗೌರವಧನದಲ್ಲಿ ಅತ್ಯುತ್ತಮವಾದಂತಹ ರುಚಿಯಾದ ಶುಚಿಯಾದಂತಹ ಅಡುಗೆಯನ್ನು ತಯಾರಿಸಿ ಮಕ್ಕಳ ಮನಸ್ಸನ್ನು ಗೆದ್ದಂತಹ ಅಡುಗೆ ಸಿಬ್ಬಂದಿಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವ ಮಮತೆಯಿಂದ ಈ ಸುಂದರ ವೇದಿಕೆಯಲ್ಲಿ ಕಾರ್ಯಕ್ರಮದ ಸಂಘಟಕರು ಅಭಿನಂದಿಸಿದ್ದಾರೆ. ಬಂಧುಗಳನ್ನ ಜೋರಾದ ಚಪ್ಪಾಳೆಯ ಮೂಲಕ ಈ ಮಾತೆಯರನ್ನು ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಬಳಿಂಜದಲ್ಲಿ ಮಾಡುವಂತಹ ಯಾವುದೇ ಕಾರ್ಯಕ್ರಮ ಅದು ಇತರರಿಗೆ ಮಾದರಿ ಕಾರ್ಯಕ್ರಮ, ಎರಡು ಮಾತಿಲ್ಲ. ಮಾನ್ಯ ಶಾಸಕರು ಈಗಾಗಲೇ ಹೇಳಿದ ಹಾಗೆ ಎಷ್ಟು ಜನ ಬಹಳ ಸೂಕ್ಷ್ಮವಾಗಿ ವೇದಿಕೆಯನ್ನು ಗಮನಿಸಿದ್ದೀರಿ ಗೊತ್ತಿಲ್ಲ. ಎಲ್ಲೂ ಕಾಣದ ರೀತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪುಸ್ತಕದ ಹೊತ್ತಗೆಯ ರಾಶಿ ಒಂದು ಕಡೆ ಇದೆ, ಬರೆಯುವ ಪೆನ್ಸಿಲ್ಗಳು ಎರಡು ಕಡೆ ನಿಂತುಕೊಂಡಿವೆ. ಎಲ್ಲ ರೀತಿಯ ಕಲಾತ್ಮಕವಾದಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಂಬಿಸುವಂತಹ ಒಂದು ಸುಂದರ ವೇದಿಕೆ ಇವತ್ತು ನಿರ್ಮಾಣಗೊಂಡಿದ್ದ ಬಂಧುಗಳೇ. ಇದರ ನಿರ್ದೇಶಕರು ಕಲಾ ನಿರ್ದೇಶಕರು ಆಗಿರುವಂತಹ ಮಾನ್ಯ ಚೇತನ್ ಮುಂಡಾಡಿ ಇವರು. ಚಲನಚಿತ್ರದಲ್ಲಿ ಕೂಡ ಕಲಾ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದಂತಹ ಚೇತನ್ ಮುಂಡಾಡಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿಕೊಂಡು ಈ ಸುಂದರ ವೇದಿಕೆಯ ನಿರ್ಮಾಣದ ಹಿಂದೆ ಅವರ ಪರಿಶ್ರಮ ಬಹಳಷ್ಟಿದೆ. ಅವರನ್ನು ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲು ತನ್ನಿಂದ ಸಾಧ್ಯ ಇದೆ ಅಂತ ಭಾವಿಸಿದರೆ ಅದಕ್ಕೆ ಪೂರಕವಾದಂತಹ ಎಲ್ಲ ಶಕ್ತಿಗಳು ತಾನಾಗಿಯೇ ಮೂಡಿ ಬರುತ್ತವೆ ಎನ್ನುವ ಮಾತಿಗೆ ಒಂದು ನಿದರ್ಶನ ವ್ಯಕ್ತಿ ನಮ್ಮ ಸಮಾರಂಭದಲ್ಲಿರುವ ಮುಖ್ಯ ಅತಿಥಿ, ಗುರುವಾನಿಕೆರೆಯ ಎಕ್ಸೆಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಸುಮಂತ್ ಕುಮಾರ್ ಜೈನ್ರವರು. ಕರ್ನಾಟಕದ ಭೂಪಟದಲ್ಲಿ ಬೆಳ್ತಂಗಡಿ ತಾಲೂಕನ್ನು, ಅದರಲ್ಲೂ ಗುರುವಾನಿಕೆರೆಯನ್ನು ಬಿಂಬಿಸುವಂತೆ ಮಾಡಿದಂತಹ ಹಲವು ವೈದ್ಯರುಗಳನ್ನು, ಇಂಜಿನಿಯರ್ಗಳನ್ನು, ಖ್ಯಾತ ಸಾಧಕರನ್ನು ಪಡೆಯಲು ನಾವು ದೂರದ ಬೆಂಗಳೂರಿಗೆ, ದೂರದ ಮಂಗಳೂರಿಗೆ ಕಳುಹಿಸುವ ಬದಲು ನಮ್ಮದೇ ಪರಿಸರದಲ್ಲಿ ಅದು ಸಾಧ್ಯ ಇದೆ ಅಂತ ಮಾಡಿ ತೋರಿಸಿದಂತಹ ಕನ್ನಡ ನಾಡಿನ ಸುಮಾರು 5,000 ವಿದ್ಯಾರ್ಥಿಗಳು ಇವತ್ತು ಗುರುವಾನಿಕೆರೆಯ ತಟದಲ್ಲಿ ವಿದ್ಯಾರ್ಜನೆ ಮಾಡಲು ಸಾಧ್ಯ ಮಾಡಿಕೊಟ್ಟಂತಹ ಶ್ರೇಷ್ಠ ಶಿಕ್ಷಣ ತಜ್ಞ, ಓರ್ವ ಅದ್ಭುತ ಸಾಧಕ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ರವರು. ತನ್ನ ಸಣ್ಣ ವಯಸ್ಸಿನಲ್ಲೇ ಅದ್ವಿತೀಯ ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡವರು. ವಿದ್ಯಾರತ್ನ ಪ್ರಶಸ್ತಿ ಇರಬಹುದು, 10 ಹಲವು ಐಕಾನ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿರುವಂತಹ ಸುಮಂತ್ ಕುಮಾರ್ ಜೈನ್ರವರು ಇವತ್ತು ಈಗಾಗಲೇ ಬಿಡುಗಡೆಗೊಂಡಿರುವಂತಹ ಸ್ಮರಣ ಸಂಚಿಕೆ ಅಮೃತ ಸಿಂಧು ಇದರ ಸಂಪೂರ್ಣ ಪ್ರಾಯೋಜಕರು ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ರವರು ಅಂತ ಹೇಳಿಕ್ಕೆ ನಾವು ಬಹಳಷ್ಟು ಸಂತಸಗೊಳ್ತಾ ಇದ್ದೇವೆ. ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಎಲ್ಲರಿಗೂ ಮಾದರಿ ವ್ಯಕ್ತಿತ್ವವಾಗಿ ರೂಪುಗೊಂಡಂತಹ ಸುಮಂತ್ ಕುಮಾರ್ ಜೈನ್ರವರು ಹಲವು ಕಾರ್ಯಕ್ರಮಗಳಿದ್ದರು. ಅದೆಷ್ಟು ವಿದ್ಯಾರ್ಥಿಗಳ ಜವಾಬ್ದಾರಿ ಅವರ ಹೆಗಲ ಮೇಲೆ ಇದ್ದರೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಮೇಲಿನ ಅಭಿಮಾನ, ಗೌರವ ಇಟ್ಟುಕೊಂಡು ಗಂಟೆ ಕಾಲ ನಮ್ಮ ಜೊತೆ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಸಂಘಟಕರ ವತಿಯಿಂದ ಗೌರವಾರ್ಪಣೆಯನ್ನು ನೆರವೇರಿಸಬೇಕು ಅಂತ ನಾನು ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ವೇಣೂರಿನಲ್ಲಿ ಕೂಡ ಎಕ್ಸೆಲ್ ಟೆಕ್ನೋ ಎನ್ನುವಂತಹ CET ಬೇಸ್ಡ್ ಇರ್ಬೋದು, IIT ಬೇಸ್ಡ್ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿ ಈ ನಾಡಿಗೆ ಅದೆಷ್ಟೋ ವೈದ್ಯರುಗಳನ್ನು, ಇಂಜಿನಿಯರ್ಸ್ಗಳನ್ನು, ಇನ್ನಿತರ ಉನ್ನತ ಹುದ್ದೆಯ ವ್ಯಕ್ತಿಗಳನ್ನು ರೂಪಿಸುವಲ್ಲಿ ತನ್ನನ್ನು ಕಟಿಬದ್ಧರಾಗಿ ರೂಪಿಸಿಕೊಂಡಂತಹ ಸುಮಂತ್ ಕುಮಾರ್ ಜೈನ್ರವರು
ನಮ್ಮ ಇವತ್ತಿನ ಕಾರ್ಯಕ್ರಮದ ಮಹಾಪೋಷಕರು ಕೂಡ ಹೌದು. ಅವರನ್ನು ಅಮೃತ ಮಹೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದಂತಹ ಗೌರವ ಅರ್ಪಣೆಯನ್ನು ಅವರಿಗೆ ನೆರವೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕೇವಲ 5,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದ ಸಾಧನೆ ಪುರಸ್ಕೃತರು. ಐಕಾನ್ ಪರ್ಸನಾಲಿಟಿ ಮೂಲಕ ಎಲ್ಲರ ಗಮನವನ್ನು ಸೆಳೆದಂತಹ ಯುವ ಶಿಕ್ಷಣ ಕ್ಷೇತ್ರದ ನೇತಾರ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸ್ಥಳ ಸಾನ್ನಿಧ್ಯ ದೈವದೇವರುಗಳನ್ನು ನಮಸ್ಕರಿಸುತ್ತಾ ಅಮೃತ ಮಹೋತ್ಸವದ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಆಸನಗಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಊರ ಹಾಗೂ ಪರವೂರ ವಿದ್ಯಾಭಿಮಾನಿಗಳೇ, ಒಂದು ತುಂಬ ಖುಷಿಯ ವಿಚಾರ. ಯಾಕೆಂತ ಹೇಳಿದರೆ ನಾವು ಹಿಂದೂಗಳಾದರೂ ದೇವಸ್ಥಾನಕ್ಕೆ ಹೋಗ್ಬೋದು, ಕ್ರೈಸ್ತ ಬಾಂಧವರು ಚರ್ಚಿಗೆ ಹೋಗ್ಬೋದು, ಮುಸಲ್ಮಾನ ಬಾಂಧವರು ಮಸೀದಿಗೆ ಹೋಗ್ಬೋದು, ಜೈನರಾದವರು ನಾವು ಬಸದಿಗಳಿಗೆ ಹೋಗ್ಬೋದು. ಆದರೆ ಇಂತಹ ಸರಕಾರಿ ಶಾಲೆಗಳಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ದಿನ ಒಂದು ಬೆಳಿಗ್ಗೆ ಕೈಮುಗ್ದು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಶಕ್ತಿಯುತವಾದಂತಹ ಒಂದು ಸ್ಥಳ ಯಾವುದಾದ್ರಿದ್ರೆ ಅದು ನಮ್ಮಂತಹ ಒಂದು, ಅದು ಕೂಡ ಆರ್ಥಿಕವಾಗಿ ಒಂದು ಮಧ್ಯಮ ವರ್ಗ ಅಥವಾ ಬಡ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಒಂದು ವಿಶೇಷವಾದಂತಹ ಭಕ್ತಿಗಳನ್ನು ಒಂದು ಹೊಂದಿರುವಂತಹ ಒಂದು ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಸರ್ಕಾರಿ ಶಾಲೆ. ಇಂತಹ ಸರ್ಕಾರಿ ಶಾಲೆಯನ್ನು ಯಾವುದೇ ಒಂದು ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕೆ ಕಮ್ಮಿಯಾಗದ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಒಂದು ಅಮೃತ ಮಹೋತ್ಸವ ಸಂಭ್ರಮವನ್ನು ಆಚರಿಸಿದಂಥ ಎಲ್ಲ ಈ ಅಮೃತ ಮಹೋತ್ಸವ ಸಂಭ್ರಮದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಈ ವಿದ್ಯಾಸಂಸ್ಥೆಯ ಏನೆಲ್ಲ ಪೋಷಕರಿದ್ದೀರಿ ಎಲ್ಲರಿಗೂ ಕೂಡ ಮೊದಲನೇದಾಗಿ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿದವ. ಸಣ್ಣ ಒಂದು ಹುಲ್ಲಿನ ಮನೆಯಲ್ಲಿ ಹುಟ್ಟಿ ಮನೆಯಲ್ಲಿ ಕರೆಂಟ್ ಆದದ್ದು ನಾನು ಡಿಗ್ರಿ ಓದಿಸ 2008ರಲ್ಲಿ ನಮ್ಮ ಮನೆಯಲ್ಲಿ ಕರೆಂಟ್ ಬಂದದ್ದು. ಅಷ್ಟು ಒಂದು ಆರ್ಥಿಕವಾಗಿ ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಇಂದು ಸಾಧಾರಣ ಒಂದು 5,000 ವಿದ್ಯಾರ್ಥಿಗಳಿಗೆ ಏನಾದರೂ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಬೇಕು ಅಂತ ಹೇಳಿದರೆ ಅದು ಪ್ರೇರಣೆ ಆದದ್ದು ಯಾವುದು ಅಂತ ಹೇಳಿದರೆ ನಾನು ಓದಿದಂತಹ ಒಂದು ಸರ್ಕಾರಿ ಶಾಲೆ, ಹಾಗೆ ಅಲ್ಲಿ ಬೋಧಿಸಿದಂತಹ ಒಂದು ಟೀಚರ್ಗಳು. ನನಗೆ ನಾನು ಓದೋ ಸಂದರ್ಭದಲ್ಲಿ ಅನೇಕ ಒಂದು ಒಳ್ಳೆಯ ಗುರುಗಳು ಸಿಕ್ಕಿದ್ರಿಂದಾಗಿ ನನಗೆ ಈ ಮಟ್ಟಕ್ಕೆ ಏರಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಿ ಖಂಡಿತ ಒಂದು ಖುಷಿ ಪಡ್ತಾ ಇಂತಹ ಒಂದು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಂತಹ ಒಂದು ಸಂಭ್ರಮವನ್ನು ಯಾಕೆಂದರೆ ಊರಿನ ಹಬ್ಬ ರೀತಿಯಲ್ಲಿ ಆಚರಿಸಿದ್ದೀರಿ. ಮೊನ್ನೆಯಿಂದ ನೋಡ್ತಾ ಇದ್ದೇನೆ, ಎಲ್ಲರೂ ಅಧ್ಯಕ್ಷರುಗಳಿರ್ಬೋದು, ಎಲ್ಲರೂ ನನಗೆ ಇಲ್ಲಿ ಬಳೆಂಜದವರು ತುಂಬ ಆತ್ಮೀಯರೇ ಇರೋದು. ಹಾಗಾಗಿ ನಾನು ಬಂದ ಕೂಡಲೇ ಹೇಳಿದೆ, ನಮ್ಮ ಕಡೆಯಿಂದ ಏನಾದರೂ ಒಂದು ಸಪೋರ್ಟನ್ನು ನಾವು ಮಾಡುವ. ಯಾಕಂದರೆ ನಮ್ಮದು ಒಂದು ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಒಂದು ಸಾಮಾಜಿಕ ಒಂದು ಕಳಕಳಿ ಇರುವಂಥ ಒಂದು ಸಂಸ್ಥೆಯನ್ನು ಎಕ್ಸೆಲ್ PU ಕಾಲೇಜಿನ ಒಟ್ಟೊಟ್ಟಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ನಾನು ಯಾವತ್ತೂ ಕೂಡ ಮೊನ್ನೆ ಒಬ್ಬ ಯಾರು ನಂಗೆ ಗೊತ್ತಿದೆ ನೋಡಿ, ಒಂದು ಪ್ರೈವೇಟ್ ಕಾಲೇಜಿನ ಓನರ್ ಆಗಿ ನನಗೆ ಸಾವಿರಾರು ಸಮಸ್ಯೆಗಳನ್ನು ತರುವವರಿದ್ದಾರೆ. ನಮ್ಮ ಅಂಥದ್ರಲ್ಲಿ ಒಂದು 75 ವರ್ಷಗಳಿಂದ ಇಂಥ ಒಂದು ಸರ್ಕಾರ ನಾವೆಲ್ಲ ಅಂದ್ಕೊಳ್ಳೋದು ಈಗ ಹೇಗೆ ಇಷ್ಟೆಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ ಇಲ್ಲಿ ಬಳೆಂಜದವರು ಅಂತ ಹೇಳಿದರೆ, ಎಲ್ಲರೂ ನೋಡಿದರೆ ಇಂತಹ ಒಂದು ಬಳೆಂಜದ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಯಿತು. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಂಡು ಬಂದಿದ್ದೀರಿ. ಖಂಡಿತವಾಗಿ ಕೂಡ ಶಾಲೆ ನಡೆಸುವಂಥ ಕರ್ನಾಟಕದಲ್ಲಿ ಇವತ್ತು ಕೌಂಟ್ ಮಾಡಿದರೆ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಕೌಂಟ್ ಮಾಡಿ ಎಷ್ಟು ಸಾವಿರಾರು ಕಾಲೇಜುಗಳಿದೆ, ಹೊಸ ಕಾಲೇಜುಗಳು ಬರ್ತಾ ಇದೆ. ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಎಕ್ಸೆಲ್ PU ಕಾಲೇಜಿನಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರೋದು ನನಗೆ ತುಂಬ ಖುಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ನಾವು ಯಾವತ್ತೂ ಕೂಡ ಒಂದು ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ಅವ್ರ ಹತ್ರ ಹೀಗೆ ಮಾತಾಡೋ ಹೇಳಿದಿಗೆ ಕಾಲೇಜ್ ಮಾಡಬೇಕು ಅಂತಿದೆ ಅಂತೆ. ಆಗ ಅವ್ರು ಹೇಳಿದರು, ಮಾಡೋದು ಏನೋ ಒಳ್ಳೆಯದು, ನೀವೇನೋ ಒಳ್ಳೆ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಮಾಡ್ತೀರಿ. ಆದರೆ ಮಾಡಿದ ಮೇಲೆ ಅದರ ಕಷ್ಟಗಳು ಗೊತ್ತಾಗ್ತದೆ ನಿಮಗೆ, ಯಾವ ರೀತಿಯ ಜನಗಳು ಸಿಗ್ತಾರೆ ನಿಮಗೆ. ಪಬ್ಲಿಕ್ 99% ಜನಗಳು ಸಪೋರ್ಟ್ ಮಾಡಿದ್ದಾರೆ, ತುಂಬ ಪ್ರೀತಿ ಇದೆ. ಆದರೆ 1% ಜನಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮಂದ ಹೇಳುವಂಥ ಸಂದರ್ಭದಲ್ಲಿ ನಾನು ಅಂದ್ಕೊಳ್ತಿದ್ದೆ, ಇಲ್ಲಪ್ಪ ಯಾಕೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತೇಳಿ. ಆದರೆ ಅದು ನಾವು ಮಾಡ್ತಾ ಹೋದಾಗ ನಾನಾ ರೀತಿಯ ಸಂದರ್ಭಗಳು ಗೊತ್ತಾಯ್ತು. ಆದರೆ ನಾನು ಇವತ್ತಿನವರೆಗೆ ಕೂಡ ನಮ್ಮ ಎಕ್ಸೆಲ್ PU ಕಾಲೇಜ್ ಇರ್ಬೋದು, ನಮ್ಮ ಸಂಸ್ಥೆಯಿಂದ ₹1 ಕೂಡ ಸ್ಯಾಲ್ರಿ ತಗೊಳ್ಳದೆ, ₹1 ಕೂಡ ಸ್ಯಾಲ್ರಿ ತಗೊಳ್ಳದೆ ನಾನು ಒಂದು ನಮ್ಮ ಸಂಸ್ಥೆಯ ಬಂದ ಏನಾದರೂ ಒಂದು ₹10 ಉಳಿದ್ರೂ ಕೂಡ ಅದನ್ನು ನಮ್ಮ ವಿದ್ಯಾರ್ಥಿಗಳ ಬೆಳವಣಿಗೆಗೆ, ನಮ್ಮಲ್ಲಿ ವರ್ಕ್ ಮಾಡುವಂಥ ಟೀಚರ್ನವರ ಅಭಿವೃದ್ಧಿಗೆ, ಅದೇ ಥರ ಸಂಸ್ಥೆಯ ಅಭಿವೃದ್ಧಿಗೆ ನಾನು ಯೂಸ್ ಮಾಡಿದ ಕಾರಣ ಇಂದು ಒಂದು ಕಾಲಿನ 1 ಎಕರೆ
ಅಲ್ಲ 90 ಸೆನ್ಸಲ್ಲಿ ಸ್ಟಾರ್ಟ್ ಮಾಡಿದಂಥ ವಿದ್ಯಾಸಂಸ್ಥೆ ಇವತ್ತು ಗುರುವಾಯಿನಕೆರೆ ಟೌನಲ್ಲಿ 16 ಎಕರೆ ಜಾಗದಲ್ಲಿ ನಮ್ಮ ಸಂಸ್ಥೆ ಇದೆ. ಅಷ್ಟು ಮಾತ್ರ ಪಡಂಗಡಿ ಇಲ್ಲಿ 25 ಎಕರೆಯಲ್ಲಿ ನಮ್ಮ ಒಂದು ರೆಸಿಡೆನ್ಷಿಯಲ್, ಅದರಲ್ಲೆಲ್ಲ ಸ್ಕೂಲ್ ಕೂಡ ಸ್ಟಾರ್ಟ್ ಮಾಡಿ, ಅದರಲ್ಲೆಲ್ಲ ಕೂಡ ಬರ್ತದೆ. ಅದರಲ್ಲಿ ಯಾವುದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಕ್ರಿಕೆಟ್ ಗ್ರೌಂಡ್ ಇರ್ಬೋದು, ಎಲ್ಲ ದೊಡ್ಡ ರೀತಿಯ ಒಂದು 25 ಎಕರೆಯ ಒಂದು ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಸ್ಕೂಲ್ ಕೂಡ CBSE ಲೆವೆಲಲ್ಲಿ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದು ಕೂಡ ಯಾಕೆ ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶ, ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸ್ಪೆಷಲ್ ಆಗಿ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದರೆ ಅವರಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ಕೊಡುವುದರೊಟ್ಟಿಗೆ ಉಚಿತ ಶಿಕ್ಷಣ ಕೊಡೋದ್ರೊಟ್ಟಿಗೆ ಸರ್ಕಾರಿ ಶಾಲೆಗಳು, ಯಾಕಂದರೆ ನಾನು ಮೊನ್ನೆ ಅಷ್ಟೇ ಗುರುವಾಯಿನಕೆರೆಯಲ್ಲಿ ಅನೇಕ ಜನ ಶ್ರೀಮಂತರು ಇರ್ಬೋದು, ಆದರೆ ನಾನು ಸಣ್ಣ ಹುಡುಗ, ಸಣ್ಣ ಶ್ರೀಮಂತರು ಕೂಡ ಅಲ್ಲ, ಪಾಪದವ, ಸಾವಿರಾರು ಲಕ್ಷ ಕೋಟಿಗಳಷ್ಟು ಸಾಲ ಹೊಂದಿರುವಂಥ ವ್ಯಕ್ತಿ ನಾನು. ಆದರೂ ಕೂಡ ಗುರುವಾಯಿನಕೆರೆ ಸರ್ಕಾರಿ ಶಾಲೆಗೆ 3 ಲಕ್ಷದಷ್ಟು ನಮ್ಮ ಎಕ್ಸೆಲ್ PU ಕಾಲೇಜಿಂದ ಕೊಟ್ಟಿರುವವು. ಯಾಕೆಂತ ಹೇಳಿದರೆ ನಾನು ಯಾವತ್ತೂ ಕೂಡ ಹಣ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸಂಸ್ಥೆ ಮಾಡಿದವು ಅಲ್ಲ. ಸಾಮಾಜಿಕ ಪ್ರೀತಿ, ಒಂದು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ನಾವು ಹೊಂದಿದವರು. ಯಾಕೆಂದರೆ ನಾನು ಬಂದ ರೀತಿ ಆ ಥರ ಇದೆ, ನಾವು ಬೆಳೆದ ರೀತಿ ಆ ಥರ ಇದೆ. ಹಾಗಾಗಿ ನಮಗೆ ಯಾವುದೇ ಆಸೆಗಳಿಲ್ಲ, ನನಗೇನು ಹಣ ಮಾಡಬೇಕು ಅಥವಾ ನಾನೊಬ್ಬ ಹೆಸರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಕೂಡ ಯಾವುದೂ ಇರಲಿಲ್ಲ. ಪ್ರಾಮಾಣಿಕವಾಗಿ ನಾವು ಮಾಡಿದಂತಹ ಒಂದು ಕೆಲಸಕ್ಕೆ ಡೈಲಿ ಎಲ್ಲ ಒಟ್ಟಾಗ್ತೇವೆ. ಅದೇ ರೀತಿಯಲ್ಲಿ ಇಂತಹ ಒಂದು ಸರ್ಕಾರಿ ಶಾಲೆಗಳು ಒಂದು ಒಳ್ಳೆಯ ಪೊಸಿಷನ್ ಇರುವವರು ಯಾರು ಅಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಹಾಗಾಗಿ ಯಾಕಂದರೆ ಕಷ್ಟ ಅಂದರೆ ಏನು ಗೊತ್ತಿರ್ತದೆ ಅವರಿಗೆ, ಒಂದು ಹೊತ್ತಿನ ಊಟದ ವ್ಯಾಲ್ಯೂ ಗೊತ್ತಿರ್ತದೆ, 1 ರೂಪಾಯಿಯ ವ್ಯಾಲ್ಯೂ ಕೂಡ ಗೊತ್ತಿರ್ತದೆ. ಯಾಕಂದ್ರೆ ನಾವೆಲ್ಲ ನೋಡಿದ್ದೇವೆ ಮನೆಯಲ್ಲಿ ಎಷ್ಟೋ ದಿವಸ ಊಟಕ್ಕೆ ಅಕ್ಕಿಗೆ ನೀರನ್ನಿಟ್ಟು ಅಕ್ಕಿಯನ್ನು ಸಾಲ ತಗೊಂಡು ಬರ್ತಿರುವಂಥ ಪರಿಸ್ಥಿತಿಗಳು ನಾವಿದ್ದವರು. ಹಾಗಾಗಿ ಅಂತಹ ಅಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಿರುವಂತಹ ಇಂತಹ ಸರ್ಕಾರಿ ಶಾಲೆಯನ್ನು ಪೋಷಿಸುವಂಥದ್ದು ನಮ್ಮ ಊರಿನವರು, ಮುಖಂಡರು, ಹಾಗೆ ಹಳೆ ವಿದ್ಯಾರ್ಥಿಗಳೆಲ್ಲರ ಕೂಡ ಒಂದು ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಇಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸುವಂತ ಹೇಳ್ತಾ, ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಕ್ಕಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರಿಗೆ ಇನ್ನೊಮ್ಮೆ ನಮಸ್ಕರಿಸು ನನ್ನ 2 ಮಾತುಗಳ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಂತಹ ಎಕ್ಸೆಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ರವರ ಮನೋಜ್ಞವಾದ ಮಾತುಗಳಿಗೆ ಪ್ರೀತಿಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಬಂಧುಗಳು, ಇವತ್ತು ಹಲವಾರು ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ, ಒಂದು ಕಡೆಯಲ್ಲಿ ನವೋದಯ ಪರೀಕ್ಷೆಗಳು ಕೂಡ ನಡೀತಾ ಇದ್ದರೂ ಕೂಡ, ಬಳಿಂಜ ವಿದ್ಯಾಸಂಸ್ಥೆ ಮೇಲಿನ ಅಭಿಮಾನ ಪ್ರೀತಿಯಿಂದ ಈ ಸಂಸ್ಥೆಗೆ ಆಗಮಿಸಿದಂತಹ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ನೀಡಬೇಕು ಅಂತ. ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮೆಲ್ಲರ ಹಿರಿಯರು ಶಿಕ್ಷಣಕ್ಕೆ ಬಹಳ ಕೊಡುಗೆಯನ್ನು ನೀಡಿದವರು. ನನ್ನ ಲೆಕ್ಕದಲ್ಲಿ ಇಂತಹ ಒಂದು ರೀತಿಯ ವೈಭವ, ಇಂತಹ ಒಂದು ರೀತಿಯ ಅಲಂಕಾರ, ಇಂತಹ ಒಂದು ರೀತಿಯ ಸಂತಸ ನನ್ನ ಲೆಕ್ಕದಲ್ಲಿ ಯಾವ ಶಾಲೆಯಲ್ಲೂ ನಾನು ಇಷ್ಟವರೆಗೆ ಕಂಡಿಲ್ಲ. ದೇವಸ್ಥಾನಗಳಲ್ಲಿ ದೇವಸ್ಥಾನದ ಮಹೋತ್ಸವದ ಸಂದರ್ಭದಲ್ಲಿ ಈ ರೀತಿಯ ಅಲಂಕಾರಗಳಿವೆ. ಸೊ ತಾವೆಲ್ಲರೂ ಕೂಡ ದೇವಸ್ಥಾನ ಅಂತ ಭಾವಿಸಿಕೊಂಡು ಈ ರೀತಿಯ ಸಂಭ್ರಮದ ವಾತಾವರಣಕ್ಕೆ ಕಾರಣೀಕರ್ತರಾದ ಇದೆಯನ್ನು ನೋಡಿದಷ್ಟು ಸಾಕಾಗೋದಿಲ್ಲ, ಅಥವಾ ಹೇಳಲಿಕ್ಕೆ ನನಗೆ ಪದಗಳೇ ಬರ್ತಾ ಇಲ್ಲ. ಸರ್ಕಾರ ನಮಗೆ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ, ಮಕ್ಕಳಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೂಡ ಕೊಡ್ತಾ ಇದೆ, ಅತ್ಯುತ್ತಮವಾದ ಶಿಕ್ಷಕ ವೃಂದವನ್ನು ಕೂಡ ಕೊಡ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಹಲವಾರು ಮಜಲುಗಳನ್ನು, ಹಲವಾರು ಸ್ಪರ್ಧೆದೀರ ಅಂತ ಹೇಳ್ಕೊಂಡು ಯಾವಾಗಂತ ಕೇಳ್ತಾ ಇದ್ದಾರೆ. ಅವರ ಆ ಸಂದರ್ಭದಲ್ಲಿ ನನಗೆ ಕೊಟ್ಟಂತಹ ಒಂದು ಸಹಕಾರ, ಸಪೋರ್ಟನ್ನು ಖಂಡಿತವಾಗಿಯೂ ನಾನು ಈ ಸಂದರ್ಭದಲ್ಲಿಯೂ ಮುಂದೆಂದಿಯೂ ಕೂಡ ತಮ್ಮನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನನಗೇನು ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. ಹಾಗೆ ಸ್ವಲ್ಪ ಸಮಯ ಮಾತ್ರ ಮೀರ್ತಾ ಇದೆ, ಅದಕ್ಕೋಸ್ಕರ ನಾನು 1-2 ಮಾತುಗಳನ್ನು ಆಡಿ ನನಗೆ ಪುನಃ ನವೋದಯ ಪರೀಕ್ಷೆಯ ಒಂದು ಅಂತಿಮ ಘಟ್ಟಗಳಿದ್ರೆ, ಕಳೆದ ವರ್ಷ ನಮ್ಮ 2025ನೇ SSLC ಎಕ್ಸಾಮಿನೇಷನಲ್ಲಿ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಈ ವರ್ಷ ಪ್ರಥಮ ಸ್ಥಾನ ಪಡೆಯಬೇಕಾಗಿದ್ದು ನಮ್ಮೆಲ್ಲರ ಆಸೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ತುಂಬನೇ ದುಡಿತಾ ಇದ್ದಾರೆ. ನಾನು ಎಲ್ಲರಿಗೆ ಕೂಡ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ವಹಿಸಿಕೊಂಡಿದ್ದರು. ಅವರು ನಿರ್ಗಮಿಸಿದ ನಂತರ ಸಭೆಯ ಶಿಷ್ಟಾಚಾರದಂತೆ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಇವತ್ತು ನಾವು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಿಕೊಂಡಿರುತ್ತೇವೆ. ವೇದಿಕೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾ, ವೇದಿಕೆ ಎದುರಲ್ಲಿರುವ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತಾ ಮತ್ತು
ಇಲ್ಲಿ ಸೇರಿರುವ ಎಲ್ಲ ವಿದ್ಯಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಪ್ರೀತಿಯ ಮಕ್ಕಳಿಗೆ ವಂದಿಸುತ್ತಾ, ನಾನು ಮಾತಾಡಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಧ್ಯಕ್ಷರು ಶಾಸಕರು ಹೋದ ಕಾರಣ ಒಂದೆರಡು ಮಾತನ್ನು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತಾಡ್ತೇನೆ ಅಷ್ಟೇ. ನಮಗೆ ಒಂದು ಯೋಗ ಬೇಕು. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಯೋಗ ಬೇಕು. ಇಲ್ಲಿ ರಾಜಕೀಯ ನಾವು ಅಂದ್ಕೊಂಡ್ರೆ ಮಾತ್ರ ರಾಜಕೀಯ, ಇಲ್ಲದಿದ್ದರೆ ರಾಜಕೀಯ ಏನೂ ಇಲ್ಲ. ನಾವು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗ ಅಂದ್ಕೊಳ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಮ್ಮ ಬಳಿಂಜ ಗ್ರಾಮದಲ್ಲಿ ಮಾಡಲು ಅವಕಾಶ ದೇವರು ನಮಗೆ ನೀಡಿ ಅಂತ ಹೇಳ್ತಾ ಸಮಾರಂಭದಲ್ಲಿ ಭಾಗವಹಿಸುವಂತಹ ಹಿರಿಯರಾದಂತಹ ವಸಂತ್ ಸಾಲ್ಯನ್ರವರಿಗೆ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಮುಖ್ಯ ಅತಿಥಿ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ರವರಿಗೆ, ಹಾಗೆಲ್ಲ ಗಣ್ಯಮಾನ್ಯರಿಗೆ ಸಮಿತಿ ವತಿಯಿಂದ ನೆನಪಿನ ಕಾಣಿಕೆಯನ್ನು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪ್ರಧಾನ ಸಂಚಾಲಕರು ಎಲ್ಲರೂ ಕೂಡ ಜೊತೆಯಾಗಿ ನೀಡ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶೋಭಾ ಕುಲಾಲ್ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಈ ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಆಗಿರುವಂತಹ ಮಾನ್ಯ ಶ್ರೀಮತಿ ಸುಲೋಚನಾ ಕೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಳಿಕ ಎಲ್ಲರಿಗೂ ಕೂಡ ರುಚಿ ಶುಚಿಯಾದಂತಹ ಸಿಹಿ ಭೋಜನ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದಾರೆ. ಅದನ್ನು ಕೂಡ ಸ್ವೀಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಂದೆ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಧ್ಯಾಹ್ನ 2:30 ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿವೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದೆ ವಂದನಾ ಅರ್ಪಣೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿರುವಂತಹ ಮಾನ್ಯ ಶ್ರೀಮತಿ ಸುಲೋಚನಾ ಕೆ ಇವರಿಂದ. ಎಲ್ಲರಿಗೂ ಈ ದಿನದ ಶಾಸಕರಾದ ಶ್ರೀ ಹರೀಶ್ ಬೂಂಜ ಇವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇಂದಿನ ಅಮೃತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಸಿಕೊಟ್ಟವರು ನಮ್ಮ ನೆರೆಯ ಅರಸು ಮನೆತನದ ಡಾಕ್ಟರ್ ಪದ್ಮರಸ ಅಜಿಲರು. ಇವರಿಗೂ ನಾನು ಎಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶೋಭಾ ಕುಲಾಲ್ ಇವರು ಇಂದಿನ, ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗದ STMC ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀ ವಸಂತ ಸಾಲ್ಯಾನ್. ಬಹುಶಃ ಈ ಶಾಲೆಯಲ್ಲಿ ನಡೆದಂತಹ ರಜತ ಮಹೋತ್ಸವ, ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ STMC ಅಧ್ಯಕ್ಷರಾಗಿರುವಂಥ ಶ್ರೀ ರತ್ನಾಕರ್ ಸರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ಹರೀಶ್ ವೈ ಚಂದ್ರಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಈ ಬಳಂಜ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಮಾಡಬೇಕು ಅಂತ ಅನ್ನೋ ಆಸೆಯಿಂದ ನಮ್ಮ ಹಳೆ ವಿದ್ಯಾರ್ಥಿಗಳಾಗಿರುವಂಥ ಮನು ಬಳಂಜ, ರತ್ನರಾಜ್ ಸರ್ ಇವರೆಲ್ಲ ಸೇರಿಕೊಂಡು ಬಳಂಜ ಶಿಕ್ಷಣ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲಿ LKG ಮತ್ತು UKG ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಶಿಕ್ಷಕರನ್ನು ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ. ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂಥವರು ಸುರೇಶ್ ಶೆಟ್ಟಿ ಕುರೇಲ್ಯ, ಹಾಗೆ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ PK ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿರುವಂಥ ಅನೇಕ ಶಿಕ್ಷಕರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಶಾಲೆಯಲ್ಲಿ ಅಮೃತ ಮಹೋತ್ಸವ ಅಮೃತ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅಮೃತ ಮಹೋತ್ಸವ ಸಮಿತಿಯ ಅನೇಕ ಸದಸ್ಯರು ಅನೇಕ ದಿನಗಳಿಂದ ತಮ್ಮ ಕಾರ್ಯಗಳನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಪ್ರೌಢಶಾಲಾ ವಿಭಾಗದ ನನ್ನೆಲ್ಲ ಶಿಕ್ಷಕ ಮಿತ್ರರು ನಮ್ಮ ಜೊತೆಗೂಡಿ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡಿರುತ್ತಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಇಡೀ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಕಾರ್ಯವನ್ನು ಕೈಗೊಂಡಂಥವರು, ಇದರ ಪ್ರಧಾನ ಸಂಚಾಲಕರು ಇರುವಂಥವರು ಅಶ್ವಥ್ ಹೆಗಡೆ. ಸುಮಾರು 10-15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಇಡೀ ಶಾಲೆಗೆ ಅವರು ಟೈಲ್ಸ್ ವ್ಯವಸ್ಥೆಯನ್ನು ಹಾಕಿಸಿಕೊಟ್ಟಿದ್ದಾರೆ. ಇವರಿಗೆ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮ ಪಥಸಂಚಲನ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಗೊಂಬೆ ತಂಡದವರು ಎಲ್ಲರ ಮನಸ್ಸನ್ನು ಆಕರ್ಷಿಸಿದಂಥವರು. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮಿಂದ ಈ ದಿನ ಸನ್ಮಾನಗೊಂಡಂತಹ ಎಲ್ಲ ಹಳೆಯ ಅಂದರೆ STMC ಅಧ್ಯಕ್ಷರುಗಳು ಹಾಗೂ ಅಕ್ಷರ ದಾಸೋಹದ ಸಿಬ್ಬಂದಿ ವರ್ಗದವರು, ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯನ್ನು ನಿರ್ಮಿಸಲು ಕಾರಣಕರ್ತರಾದಂಥ ಹೇಳ್ತೇನೆ ಸರ್ ಕೋಟಿ ಪಡಿವಾಳ ಇವರ ಸುಪುತ್ರ ಯುವರಾಜ್ ಜೈನ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗೆ ಅವರ ಇನ್ನೊಬ್ಬ ಪುತ್ರ ಪ್ರಮೋದ್ ಕುಮಾರ್ ಜೈನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ STM ಸದಸ್ಯರು, ಪ್ರೌಢಶಾಲಾ ವಿಭಾಗದ STM ಸದಸ್ಯರು ಹಾಗೂ ಪದನಿಮಿತ್ತ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂಸ್ಥೆಯಲ್ಲೇ ಓದಿ ಇದೀಗ ಹಲವಾರು ಕ್ಷೇತ್ರಗಳು ತಮ್ಮನ್ನು ತೊಡಗಿಸಿಕೊಂಡಂಥ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇದ್ದಾರೆ. ಕೆಲವರ ಹೆಸರುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ರಂಜಿತ್ ಸರ್ ಇದ್ದಾರೆ, ಹಾಗೆ ವಿನು ಬಳಂಜ ಚಲನಚಿತ್ರರಂಗದಲ್ಲಿ ಹೆಸರುವಾಸಿಯಾದರು, ಇವರು ಇಲ್ಲಿ ಇದ್ದಾರೆ. ಹಾಗೆ ರವೀಂದ್ರ ಸರ್ ಕಾಣ್ತಾ ಇದ್ದಾರೆ. ಇನ್ನು ಸಂತೋಷ್ ಕೋಟ್ಯಾನ್ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರೆಲ್ಲರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರದವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಸಹಕರಿಸಿರುವಂತಹ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು, ಹಾಗೆ ನನ್ನೆಲ್ಲ ಶಿಕ್ಷಕ ಮಿತ್ರರು ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ, ಎಲ್ಲ ಪೋಷಕ ವೃಂದದವರಿಗೂ, ಎಲ್ಲ ದಾನಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟವರು ಸರಕಾರಿ ಪ್ರೌಢಶಾಲೆ ಗೇರುಕಟ್ಟೆ ಇಲ್ಲಿಯ ದೈಹಿಕ ಶಿಕ್ಷಕರಾಗಿರುವ ಶ್ರೀ ಅಜಿತ್ ಕೊಕ್ರಾಡಿ. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ಅಜಿತ್ ಕುಮಾರ್ ಕೊಕ್ರಾಡಿ ಅವರಿಗೆ ಒಂದು ಗೌರವಾರ್ಪಣೆ ಮಾಡಲಿಕ್ಕಿದೆ. ಅಜಿತ್ ಅಣ್ಣ 1000ಕ್ಕೂ ಮಿಕ್ಕಿದ ಅನೇಕ ಕಾರ್ಯಕ್ರಮನ ನಿರೂಪಣೆ ಮಾಡಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಂಥ ವ್ಯಕ್ತಿ. ನಮ್ಮ ಈ ಕಾರ್ಯಕ್ರಮದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವು ಬಂದು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಂತ ಹೇಳಿದರೆ ಅವರು ಬೇರೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಅವರ
ಇದನ್ನು ರದ್ದುಗೊಳಿಸಿ ಅವರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಊರಿನ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ ಅಜಿತ್ ಕುಮಾರ್ ಕೊಕ್ರಾಡಿ ಅವರಿಗೆ ನಮ್ಮ ಊರಿನವರೆಲ್ಲರ ಪರವಾಗಿ ನಾವು ಧನ್ಯವಾದ ಸಲ್ಲಿಸಲೇಬೇಕು. ಇವರಿಗೆ ಮಾನ್ಯ ಸುಮಂತ್ ಕುಮಾರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕಂಚಿನ ಕಂಠದ ನನ್ನ ಪ್ರೀತಿಯ ಅಣ್ಣನಂತಿರುವಂತಹ ಅಜಿತ್ ಕುಮಾರ್ ಕೊಕ್ರಾಡಿ ಅವರಿಗೆ ಸುಮಂತ್ ಜೈನ್ ರವರಿಂದ ಗೌರವಾರ್ಪಣೆ. ತಮ್ಮ ನಾಲಿಗೆಯಲ್ಲಿ ವಾಗ್ದೇವಿ ಇನ್ನಷ್ಟು ಕಾಲ ಚಿರನೂತನವಾಗಿ ನರ್ತಿಸಲಿ, ತಮ್ಮ ಕಂಚಿನ ಕಂಠ ನಾಡಗಲಕ್ಕೆ ಜಗದಗಲಕ್ಕೆ ಪಸರಿಸಲಿ, ಆ ಕಂಠದ ಮೂಲಕ ಒಂದಷ್ಟು ಸುವಾರ್ತೆಗಳನ್ನು ನಮ್ಮ ಜನ ಕೇಳುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತದೆ. ತಮಗೋಸ್ಕರ ಎಲ್ಲರಿಗೂ ಒಂದು ಉತ್ತಮವಾದಂತಹ ಭೋಜನ ವ್ಯವಸ್ಥೆಯನ್ನು ಅಮೃತ ಮಹೋತ್ಸವ ಸಮಿತಿ ಚಿತ್ತರಂಜನ್ ರವರ ನೇತೃತ್ವದಲ್ಲಿ ನಡೆಸಿದೆ. ತಾವೆಲ್ಲರೂ ಊಟ ಮಾಡಿ ಸ್ವೀಕರಿಸಿ ಮಧ್ಯಾಹ್ನ 2:30 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಇಷ್ಟು ದೊಡ್ಡ ಭವ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿಕ್ಕಿದೆ. ತಾವೆಲ್ಲ ಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಜನಿಸ್ತದೆ. ನಮಸ್ತೆ. ಸೋಲದು ಸೋತು ತಲೆಯ ಬಾಗದು, ಬೊಂಬೆ ಚಪ್ಪಾಳೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ದೀಪವೇ ಇದು, ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು, ತಲೆಯ ಬಾಗದು. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಪಡುವಣದಿ ಆದಿತ್ಯ ಸಾಗರದ ಚೆಲ್ಲಿ ಮರೆಯಾಗುವ ಈ ಪ್ರಕೃತಿಯಲ್ಲಿ ದಿಗಂತದಂಚಿನ ಹೊಂಬಣ್ಣದ ಲೇಪನ, ನೀಲಾಕಾಶದಲ್ಲಿ ಒಂದೊಂದಾಗಿ ಕಾಣಸಿಗುತ್ತಾ ಕತ್ತಲಾವರಿಸಿದಂತೆ ಸಹಸ್ರ ಸಹಸ್ರ ಕೋಟಿ ನಕ್ಷತ್ರ ಪುಂಜಗಳಿಂದ ಹೊಳೆಯುವ ಈ ಬೆಳಕಿನ ಪ್ರಕಾಶದಾಚೆಯ ಈ ಸಮಯದಲ್ಲಿ, ಈ ಶುಭಗಳಿಗೆಯಲ್ಲಿ ದ್ವಾಪರದ ನಂದಗೋಕುಲವೇ ಪ್ರತಿಸೃಷ್ಟಿಯಾಯಿತೇನೋ ಎಂಬಂತೆ ವರ್ಣಮಯ ಉಡುಗೆ ತೊಡುಗೆಗಳು, ಸಿಂಗರಿಸಲ್ಪಟ್ಟ ರಂಗವೇದಿಕೆ, ಅಲಂಕಾರ ಮತ್ತು ಪ್ರೌಢಶಾಲೆ ಬಳಂಜ ಇದರ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಸ್ತುತಿಗೆ ತಮ್ಮೆಲ್ಲರ ಆಶೀರ್ವಾದ ಹಾರೈಕೆಗಳನ್ನು ಕೋರುತ್ತಾ, ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಅಭಿಮಾನಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಭಕ್ತಿಯಿಂದ ಶಿರಬಾಗಿ ನಮಿಸಿ, ಸ್ಥಳೀಯ ಶಕ್ತಿ ಸಂಚಿತವಾದ ದೈವ ದೇವರುಗಳಿಗೆ ಕರಜೋಡಿಸಿ ವಂದಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸಲಿರುವವರು ಚರಣ
ಸಾಂಕೇತಿಕವಾಗಿ ಸುಮಧುರ ಪ್ರಾರ್ಥನೆ ಮೂಲಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅವರನ್ನ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಂದು ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಟ್ಲಾಜ್ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಪ್ರಮೋದ್ ಇವರು ಆಗಮಿಸಿದ್ದಾರೆ. ಇವರನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಸನಾತನ ಭಾರತದ ಸಂಸ್ಕೃತಿಯಿಂದಲೂ ರೂಢಿಗತವಾದ ಶಿಷ್ಟಾಚಾರವೆಂದರೆ ಅತಿಥಿ ದೇವೋ ಭವ. ಅತಿಥಿಗಳನ್ನು ದೇವರಂತೆಯೇ ಪರಿಭವಿಸಿ ದೇವರಂತೆ ಅವರನ್ನು ನಮ್ಮ ಹೃದಯ ಶ್ರೀಮಂತಿಕೆಗೆ ಅನುಗುಣವಾಗಿ ಸ್ವಾಗತಿಸಿ ಉಪಚರಿಸಿ ಸತ್ಕರಿಸುವುದು ನಮ್ಮ ಸಂಪ್ರದಾಯ. ಹಾಗೆಯೇ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯ ಎಡರುತೊಡರುಗಳು ವಿಘ್ನಗಳು ಬಾರದಿರಲಿ ಎಂದು ಪ್ರಾರಂಭದಲ್ಲಿಯೇ ಪ್ರಣವ ಸ್ವರೂಪ ಗಣಪತಿಯನ್ನು ಪ್ರಾರ್ಥಿಸುವುದು ನಮ್ಮೆಲ್ಲರ ಶ್ರದ್ಧಾ ಭಕ್ತಿಯ ಸಂಕೇತ. ನಂದಗೋಕುಲದ ಚಿಣ್ಣರೆಲ್ಲ ಈ ಕಲಾ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಯಾವುದೇ ವಿಘ್ನಗಳು ಬಾರದಿರಲಿ ಎಂದು ನೃತ್ಯದ ಮೂಲಕ ದೇವರನ್ನು ಪ್ರಾರ್ಥಿಸಲು ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ಪ್ರಥಮ ಪುಷ್ಪಾಂಜಲಿ ಶಾರದೆಗೆ ರಾಗರಂಜನಿಗೆ ಕಾನಾದಿದೆ. ಮುಂದಿನ ನೃತ್ಯ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ ಸುಗ್ಗಿ ಸೇರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲ.
பச்சதி ஒத்து பருவரு முலையிலத்துது மண்ட பரிட்டு பல பட்னா காடென்ன நடென்ன 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 ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ 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 ಕೋರಿದ ಕಟ್ಟೋಡು ಕೋರಿಲಾಗಿ ನಗಡೆನ್ನ ನಡೆನ್ನ 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 ಕಮಲದ ಕರೆಟು ಎರು ಬುಡ್ಡ ಗಾಡೆನ್ನ ನಡೆನ್ನ 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 ಆಟದ ಮೈದಾನೋಡು ಚಂಡಿ ಶಬ್ದಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಪೆಲ್ತರಿ ತಿಂತಿನ ನೆನಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಭೈರ ದೇವರನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊಲ್ಲನು ಸುಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ತಮ್ಮ ಸುಂದರ ನೃತ್ಯದ ಮೂಲಕ ನಮ್ಮ ಎಲ್ಲರ ಮನಸ್ಸನ್ನು ಸೂರೆಗೊಂಡಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಅಟ್ಲಾಜೆ ಅಂಗನವಾಡಿ ವಿದ್ಯಾರ್ಥಿಗಳಿಂದ ಈ ಒಂದು ವೇದಿಕೆ ಕಂಗೊಳಿಸ್ತಾ ಇದೆ. ಮುಂದಿನ ಸಿದ್ಧತೆಗಾಗಿ ನಿಟ್ಟಡ್ಕ ಅಂಗನವಾಡಿಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅಂಗನವಾಡಿಯ ಮುದ್ದು ವಿದ್ಯಾರ್ಥಿಗಳನ್ನ ಬರಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಗನವಾಡಿ ಸ್ಟೂಡೆಂಟ್ಸ್ ಫ್ರಮ್ ಅಟ್ಲಾಜೆ. ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದಾರುಣ, ದಾನಕ್ಕೂ ದೊಡ್ಡದು ಅಮ್ಮನ ಋಣ. ಹೊತ್ತು ಬಂದೆ ಕಡೋಸ
ಮನಸ್ಸು ಮೊತ್ತ ಅಜ್ಜಾಲಗ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ ನಿಮ್ಮ ಜೋಡಿಗೆ ಸಮವಿಲ್ಲ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆ ನೋವಾಗಿ ಬರೆವಂತ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ತಮ್ಮ ಮಧುರ ಹೆಜ್ಜೆಗಳ ಮೂಲಕ ನಮ್ಮ ಕಾರ್ಯಕ್ರಮದ ಗೌರವವನ್ನು ಹೆಚ್ಚು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಲಾಭಿಮಾನಿಗಳಲ್ಲಿ ಒಂದು ಪ್ರಕಟಣೆ, ನಮ್ಮಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ. ಯಾರು ಮೊಬೈಲನ್ನು ಕಳ್ಕೊಂಡಿದ್ದೀರೋ ಅವರು ಬಂದು ಆ ಮೊಬೈಲ್ನ ಕುರುಹುಗಳನ್ನು ಕೊಟ್ಟು ನೀವು ಅದನ್ನು ಪಡ್ಕೋಬಹುದು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈಗ ಮುಂದೆ ಇದೇ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ನಿಟ್ಟಡ್ಕ ಅಂಗನವಾಡಿಯ ವಿದ್ಯಾರ್ಥಿಗಳು. ಇದಾದ ನಂತರ ಮುಂದಿನ ತಯಾರಿಗಾಗಿ ಕಾಪಿನಡ್ಕ ಅಂಗನವಾಡಿ ಶಾಲೆಯ ಶಿಕ್ಷಕರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಅಮೋಘ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳಿ. ನಿಟ್ಟಡ್ಕ ಅಂಗನವಾಡಿ ಶಾಲೆಯ ಮುದ್ದು ಪುಟಾಣಿಗಳು ನಮ್ಮ ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಾರವಿ ಆಶ್ರಮ ಶಾಲೆಯ ಮುಖ್ಯ ಶಿಕ್ಷಕರು ಆಗಮಿಸಿದ್ದಾರೆ. ಇವರನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಶಿಕ್ಷಕರು ಇವರನ್ನ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಚುಕ್ಕಿ ಹಾಡೋ ಹಾಡ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಓ ಹಕ್ಕಿ ಪುಚ್ಚ ಚುಚ್ಚು ತಿಂಗಳಿನೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ ತಿಂಗಳಿನೂರಿನ ಅಂಗಳ ಸೇರಿ ಬೆಳ್ಳಿ ಮೊಲವನ್ನು ನೋಡಿ ಗಿಡಿಯುತ್ತೀವಿ ಹಾರೋ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಓ ಹಕ್ಕಿ ಪುಚ್ಚ ಚುಚ್ಚು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬ ಮುತ್ತು ಮುತ್ತಿಸಿ ಬೆಟ್ಟದ ತುದಿಗೆ ಇಳಿಸುವನು ಯಾರೂ ಇಲ್ಲದ ಹೊತ್ತು ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಓ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಓ ಹಕ್ಕಿ ಪುಚ್ಚ ಚುಚ್ಚು ಅಮ್ಮನ ತೋಳಿನಲ್ಲಿ ಎಂದು ಪುಟಾಣಿಗಳಿಗೆ ಅದ್ಭುತವಾದ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಸಹಕರಿಸಬೇಕು. ಇದೀಗ ಮುಂದಿನ ನೃತ್ಯ ಕಾಪಿನಡ್ಕ ಅಂಗನವಾಡಿ ಮಕ್ಕಳಿಂದ. ಇದಾದ ನಂತರ ಮುಂದಿನ ತಯಾರಿಗಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ತೆಂಕ ಕಾರಂದೂರು ಅಂಗನವಾಡಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆ ಈ ಒಂದು ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇದೇ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ನಾರವಿ ಶಾಲೆಯಲ್ಲಿ ಪ್ರಸ್ತುತ ಕೆಲಸವನ್ನ ಮಾಡ್ತಾ ಇರುವಂತಹ ಶಿಕ್ಷಕಿಯಾದಂಥ ನೇಮಮ್ಮ ಮೇಡಮ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನ ಗುರುತಿಸಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ झटका जरा सा महसूस हुआ एक लाइफ की गाड़ी
मैंने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल मसल फुलाना, थोड़ी बॉडी बनाना, तेरी चिकने गालों पे स्टबल की फसल उगाना, अरे रे रे ओबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना, चल ऊपर से तो बटन ढीले करके बताना, बालों वाला सीना दिखाना, बालों वाला सीना दिखाना, बरसों तक तू साइकिल पे घुमा है, हाईवे पे मोटर साइकिल भगा के देख, ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ, ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ತೆರದಿಸ್ತಿವೆ ಬುಟ್ಟ ಬೊಮ್ಮ ನನ್ನು ಸುಟ್ಟುಕೊಂಡಿವೆ, ಜಿಂದಗಿಗೆ ಅಡ್ಡ ಬೊಮ್ಮೈ ಜಂಟ ಕಟ್ಟುಕೊಂಡಿವೆ, ಬುಟ್ಟ ಬೊಮ್ಮ ನನ್ನು ಸುಟ್ಟುಕೊಂಡಿವೆ, ಜಿಂದಗಿಗೆ ಅಡ್ಡ ಬೊಮ್ಮೈ ಜಂಟ ಕಟ್ಟುಕೊಂಡಿವೆ. ಉತ್ತಮ ನೃತ್ಯವನ್ನ ಮಾಡಿದಂತ ಈ ಮುದ್ದು ಪುಟಾಣಿಗಳಿಗೆ ಮತ್ತೊಮ್ಮೆ ಬರಲಿ ಜೋರಾದ ಚಪ್ಪಾಳೆ. ಸೂಪರ್. ಇದೀಗ ಇದೇ ವೇದಿಕೆಯಲ್ಲಿ ಮತ್ತೊಂದು ನೃತ್ಯದಲ್ಲಿ ನಮ್ಮನ್ನ ರಂಜಿಸಲಿಕ್ಕಿದ್ದಾರೆ ತೆಂಕ ಕಾರಂದೂರು ಅಂಗನವಾಡಿಯ ಮುದ್ದು ಪುಟಾಣಿಗಳು. ಇದಾದ ನಂತರ ತಯಾರಿಗಾಗಿ ತಾರೆ ತೊಟ್ಟು ಅಂಗನವಾಡಿ ವಿದ್ಯಾರ್ಥಿಗಳನ್ನ ಸಿದ್ಧ ಮಾಡಬೇಕಾಗಿ ಶಿಕ್ಷಕರಿಗೆ ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಇದೇ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಕೌಂಟರ್ ಓಪನ್ ಮಾಡಿದ್ದೀವಿ. ಕೌಂಟರ್ ಸದಾ ತೆರೆದಿದೆ. ನಮ್ಮ ಕಾರ್ಯಕ್ರಮಕ್ಕೆ ತನ್ನು ಮನ ಧನ ಎಲ್ಲ ರೀತಿಯಲ್ಲಿ ಸಹಕರಿಸಿರುವಂತವರು ದಯಮಾಡಿ ನಮ್ಮ ಕೌಂಟರ್ನ ಬಳಿ ಹೋಗಿ ರಸೀದಿಯನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. जश्नबाजी की शाम है, जश्नबाजी की शाम है, क्रिकेट ताल पे ठुमके लगाए जालिमा। जान ले वहाँ तेरी अदा, जान ले वहाँ तेरी अदा, दिल वाले पिया का दिल चुराए जालिमा। जीना जीना यहाँ, मरना मरना यहाँ, life enjoy माಡು निंदक्तारा जहाँ. ನಿನ್ನದೆ ಘೋಡ ನಿನ್ನದೆ ಗ್ರೌಂಡು ನೋಡು ಲೈಫ್ ಕ್ರೇಜಿ, ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ. ಆಸುವಾಸ ಕೂದಲು ನಾಚಲೆ ತು ನಾಚಲೆ, Let's start the local dance. All the Apu fans shuru maadi local dance. Shaktimanu, Chota Bheemu, ninna hage same to same. Supermanu, Batmanu, neene namage macho manu. ಅಪ್ಪ ಜೇಮ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಕಾಜ್ನೂರ್ ಗಂಡು. Twinkle, twinkle, little star, we all love you, Baba Star. Dance, 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 Apu dance, 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 Apu dance, 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 Apu dance, dance, dance. 1, 2, 3, 4, 5 star, we all love you, Baba Star. Dance, 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 Apu dance, 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 Apu dance, 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 Apu dance, dance, dance. ಭಯಂಕರ ನೃತ್ಯ ಅಲ್ವಾ? ಕೇಳಿಸ್ತಾ ಇದೆಯಾ? ಯಾರ್ದು ಶಬ್ದವೇ ಇಲ್ಲ. ಹೇಗಿತ್ತು ನೃತ್ಯ? ಸೂಪರ್. ಹೇಳಿ, ಗಟ್ಟಿ ಹೇಳಿ, ಜೋರಾದ ಚಪ್ಪಾಳೆಯೊಂದಿಗೆ. ಚಪ್ಪಾಳೆನೂ ಬರ್ತಾ ಇಲ್ಲ ಮಾರ್ರೆ. ಇದೀಗ ತಾರೆದೊಟ್ಟು ಅಂಗನವಾಡಿ ಮಕ್ಕಳಿಂದ ನೃತ್ಯ. ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು ದಯಮಾಡಿ. ಮುಂದಿನ ತಯಾರಿಗಾಗಿ ಬಳಂಜ ಅಂಗನವಾಡಿ ಮಕ್ಕಳಿಂದ ಆದಷ್ಟು ಬೇಗ ವೇದಿಕೆ ಹಿಂಬದಿಯಲ್ಲಿ ತಯಾರಿರಬೇಕು.
ಸ್ಟಾಪ್ ಮಾಡಿ, ಆ ಸಾಂಗ್ ಅಲ್ಲಂತೆ. ಸರ್ ನೋಡಿ, ಕೋಟಿ ಕೋಟಿ ನಮನ ಅಂತೆ ಸಾಂಗು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ.
ಆತ್ಮೀಯರೇ, ಅಡೆಚಣೆಗಾಗಿ ಕ್ಷಮೆ ಇರಲಿ. ನಮ್ಮ ಪದ್ಯದಲ್ಲಿ ಸ್ವಲ್ಪ ಗೊಂದಲವಿದೆ. ಇದರ ಮಧ್ಯೆ ನಮ್ಮ ಎಲ್ಲ ಕಲಾಭಿಮಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ಸಂಜೆಯ ಚಾ ಮತ್ತು ತಿಂಡಿಯ ವ್ಯವಸ್ಥೆಯನ್ನ ನಮ್ಮ ವೇದಿಕೆಯ ಎಡಭಾಗದಲ್ಲಿ ಮಾಡಿದ್ದಾರೆ. ಎಲ್ಲರೂ ಸಹ ಅದರ ಪ್ರಯೋಜನವನ್ನ ಪಡ್ಕೋಬೇಕಾಗಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನಿಂತಿರುವಂತ ನಮ್ಮ ಎಲ್ಲ ಕಲಾಭಿಮಾನಿಗಳು ದಯಮಾಡಿ ನಮ್ಮ ವೇದಿಕೆಯಲ್ಲಿ ತಮ್ಮ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಕೌಂಟರ್ ಇದೆ. ಎಲ್ಲರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸುವಂತಹ ಎಲ್ಲ ಕಲಾಭಿಮಾನಿಗಳು ನಮ್ಮ ಕೌಂಟರ್ನ ಬಳಿ ಹೋಗಿ ರಸೀದಿಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರೂ ಸಹ ತನು ಮನ ಧನ ಎಲ್ಲವನ್ನ ಕೊಟ್ಟು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತೀರಿ ಅಂತೇಳಿ ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಸಹ ಶುಭ ಸಂಜೆಯ ತಿಂಡಿ ಮತ್ತು ಚಹಾವನ್ನ ಸ್ವೀಕರಿಸಬೇಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇದೇ ವೇದಿಕೆಯಲ್ಲಿ ಮುಂದೆ ಹಲವಾರು ವಿವಿಧ ನೃತ್ಯ ಕಾರ್ಯಕ್ರಮಗಳು, ರೋಮಾಂಚನಕಾರಿಯಾದಂತಹ ನೃತ್ಯ ರೂಪಕಗಳು ನಿಮ್ಮನ್ನ ಮನರಂಜಿಸಲಿವೆ. ಈ ಒಂದು ಸುಂದರ ವೇದಿಕೆಯನ್ನ ಅತ್ಯಾಕರ್ಷಣೀಯವಾಗಿ ಸಿದ್ಧ ಮಾಡಿರುವಂತಹ ನಮ್ಮ ಎಲ್ಲ ತಂಡದ ಸದಸ್ಯರಿಗೆ ನಮ್ಮ ಸಂಘಟನೆ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕ ಬಂಧುಗಳು ವೇದಿಕೆಗೆ ಬಂದು ತಮ್ಮ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ರಾಮ ರಾಮ ಜೈ ಶ್ರೀರಾಮ್. ಅದ್ಭುತ, ಅಮೋಘ ಮಕ್ಕಳೇ, ನಿಮಗೆ ಅಭಿಮಾನದ ಚಪ್ಪಾಳೆಗಳನ್ನ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರೇಕ್ಷಕರು ನಮ್ಮ ಮುದ್ದು ಮಕ್ಕಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಚಪ್ಪಾಳೆಯೇ ನಮ್ಮ ಮಕ್ಕಳ ಪ್ರೋತ್ಸಾಹ. ಮುಂದೆ ಬಂಗಾರ ತೆನೆ ತೆನೆ ಹಾಡಿಗೆ ಬಳಂಜ ಅಂಗನವಾಡಿ ವಿದ್ಯಾರ್ಥಿಗಳು ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ ಇದೇ ವೇದಿಕೆಯಲ್ಲಿ. ಮುಂದಿನ ತಯಾರಿಗಾಗಿ ಬಳಂಜ ಶಾಲೆಯ LKG ವಿದ್ಯಾರ್ಥಿಗಳು ಸಿದ್ಧತೆಯನ್ನ ಮಾಡ್ಕೋಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ನೃತ್ಯ ಮುಗಿದ ನಂತರ ದಯಮಾಡಿ ಎಲ್ಲ ಅಂಗನವಾಡಿಯ ಶಿಕ್ಷಕರು ಹಾಗೂ ಸಹಾಯಕರು ವೇದಿಕೆಗೆ ಬರಬೇಕಾಗಿ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಹಲೋ ಬಳಂಜ, ಚಾ ಆಗ್ಲಿಲ್ವಾ? ತಿಂಡಿ ಆಯ್ತಾ? ಶಬ್ದವೇ ಇಲ್ಲ. ಹಾಯ್ ಬಳಂಜ, ಇಷ್ಟೇನಾ ಸೌಂಡ್ ಬಳಂಜದ್ದು? ಹಲೋ ಬಳಂಜ, ಸೂಪರ್. ನಮ್ಮ ಕಾರ್ಯಕ್ರಮದ ಕೊನೆಯವರೆಗೂ ನಿಮ್ಮ ಪ್ರೋತ್ಸಾಹ ಉತ್ಸಾಹ ಇದೇ ರೀತಿ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ.
ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಕ್ಕಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನದ ಪೈರು ನೇಗಿಲು ನೂರು ನೋಗ ನೂರು ಹೂಡ್ಬಿಟ್ಟತ್ತು 500 ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು ಭತ್ತದ ಭಾಗ್ಯ ಬಿತ್ತಿದುದೆಲ್ಲ ಮುತ್ತಿನ ಹರಿವಾಯ್ತು ಓ ಧಾನ್ಯದ ಲಕ್ಷ್ಮಿಯು ಬರುತಿಹ ಬಾಗಿಲ ತೋರಣ ಚೆಲುವಾಯ್ತು ಸಿರಿ ಸಿರಿ ಸಂಪದ ಕಲಕಲ ಕಲೆಯ ಹೂರಣ ಸೊಗಸಾಯ್ತು ಪ್ರೀತಿ ನಗುವಿನ ಜಲೆಯು ಎಲ್ಲ ಮೊಗ ಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಓಹೋ ಭೂಮಿಗೆ ಈ ಒಂದು ಆಕರ್ಷಕ ನೃತ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇಲ್ಲಿಗೆ ನಮ್ಮ ಬಳಂಜ ಗ್ರಾಮ ಪಂಚಾಯಿತಿಯ 6 ಅಂಗನವಾಡಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯವಾಗಿದೆ. ಒಮ್ಮೆ ಎಲ್ಲ ಪ್ರೇಕ್ಷಕರು ನಮ್ಮ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಅಂಗನವಾಡಿಯ ಶಿಕ್ಷಕರು ದಯಮಾಡಿ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಸಂಘಟಕರು ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ
ನಮ್ಮ ಎಲ್ಲ ಪೋಷಕರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ವೇದಿಕೆಯ ಬಲಭಾಗದಲ್ಲಿರುವಂತಹ ಡ್ರೆಸ್ಸಿಂಗ್ ರೂಮ್ ನಲ್ಲಿ ದಯಮಾಡಿ ಯಾವುದೇ ಪೇರೆಂಟ್ಸ್ ಸಹ ಇರಬೇಡಿ. ಶಾಲೆಗೆ ಬಂದಾಗಿನಿಂದ ಮಕ್ಕಳು ಶಿಕ್ಷಕರ ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ನಾವು ನಮ್ಮದೇ ಆದಂತ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀವಿ, ಅದನ್ನ ಅವರು ಪಾಲಿಸ್ತಾ ಇರ್ತಾರೆ. ದಯಮಾಡಿ ನೀವು ಬಂದು ಅಲ್ಲಿ ಗೊಂದಲವನ್ನ ಉಂಟು ಮಾಡಬೇಡಿ. ನಮ್ಮ ಶಿಕ್ಷಕರು ಈಗಾಗಲೇ ತಮ್ಮ ಅಳುವನ್ನ ತೋಡ್ಕೊಂಡಿದ್ದಾರೆ. ದಯಮಾಡಿ ಅಲ್ಲಿರುವಂತ ಎಲ್ಲಾ ಪೋಷಕರು ಹೊರಗಡೆ ಬನ್ನಿ. ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸ್ತಾರೆ. ದಯಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನ, ನಿಮ್ಮ ಮಕ್ಕಳನ್ನ ವೇದಿಕೆಯ ಮೇಲೆ ನೀವು ಕಣ್ತುಂಬ್ಕೋಬೇಕಾಗಿ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ PK ಚಂದ್ರಶೇಖರ್ ಇವರು, ಹಾಗೆ ಪ್ರಧಾನ ಸಂಚಾಲಕರಾದಂತಹ ಅಶ್ವಥ್ ಹೆಗ್ಡೆ ಅವರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ರಂಗಸ್ವಾಮಿ CR ಹಾಗೂ ಸುಲೋಚನಾ ಮೇಡಮ್ ಇವರು ವೇದಿಕೆಗೆ ತೆರಳಿ ನಮ್ಮ ಎಲ್ಲ ಅಂಗನವಾಡಿಯ ಶಿಕ್ಷಕರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಪ್ರಧಾನ ಸಂಚಾಲಕರಾದಂತಹ ಶ್ರೀಯುತ ಅಶ್ವಥ್ ಹೆಗಡೆ ಇವರು ಸಹ ವೇದಿಕೆಗೆ ಬಂದು ಎಲ್ಲರಿಗೂ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಮುದ್ದು ಪುಟಾಣಿಗಳನ್ನ ರಂಜಿಸಿ ಅವರ ಧೈರ್ಯಕ್ಕೆ ಒಂದು ವೇದಿಕೆಯನ್ನ ಕೊಟ್ಟಂತಹ, ಅವರನ್ನ ಅಣಿಗೊಳಿಸಿದಂತಹ ಎಲ್ಲ ಶಿಕ್ಷಕರಿಗೆ ಹಾಗೂ ಸಹಾಯಕರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಒಂದೊಂದು ಶಾಲೆ, ಒಂದೊಂದು ಅಂಗನವಾಡಿಗೆ ಒಂದೊಂದು ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂದೆ ಈ ಒಂದು ಸುಂದರ ವೇದಿಕೆಯಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬಳಂಜ ಹಾಗೂ ಪ್ರೌಢಶಾಲೆ ಬಳಂಜ, ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವ ಮೂಲಕ ಎಲ್ಲರ ಮನಸ್ಸಿಗೆ ಉಲ್ಲಾಸವನ್ನ ನೀಡಲಿಕ್ಕಿದ್ದಾರೆ. ಗೌರವ ಸ್ಮರಣಿಕೆಯನ್ನ ವಿತರಿಸಿದಂತ ನಮ್ಮ ಎಲ್ಲ ಸಂಘಟಕರಿಗೆ ಹಾಗೂ ವಿದ್ಯಾರ್ಥಿಗಳನ್ನ ಅಣಿಗೊಳಿಸಿದಂತ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನ ಬಯಸ್ತಾ ಇದ್ದೇವೆ. ಶಿಶು ಅಭಿವೃದ್ಧಿ ಯೋಜನೆ ಬೆಳ್ತಂಗಡಿ, ಇದರ 50ನೇ ಸಂಭ್ರಮವು ಕೂಡ ಮೊನ್ನೆ ಬೆಂಗಳೂರಲ್ಲಿ ನಡೆಯಿತು. ಹಾಗೆ ಇಲ್ಲಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಬಳಂಜ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತ ಅಂಗನವಾಡಿ ಕೇಂದ್ರಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಘಟಕರು ತಿಳಿಸಿದ್ರು. ಹಾಗೆ ನಾವು 6 ಅಂಗನವಾಡಿ ಕೇಂದ್ರದ ಸಂಯೋಜಕರು ಸೇರಿ ಈ ದಿನ ಮಕ್ಕಳ ಪ್ರತಿಭೆಗಳನ್ನು ಮಾಡಿಸಿ ತೋರಿಸಿದ್ದೇವೆ. ಈ ಸಂಘಟಕರಿಗೆ ನಮ್ಮ ಇಲಾಖೆಯ ಪರವಾಗಿ, ಅಂಗನವಾಡಿ ಕೇಂದ್ರದ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹಾಗೂ ಊರವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಪುಟ್ಟ ಪುಟ್ಟ ಹೆಜ್ಜೆಗಳು, ಆದರೆ ಅದರಲ್ಲಿ ಇಡೀ ಪ್ರಪಂಚದ ನಗು, ನರ್ಮ, ಮಮತೆ ತುಂಬಿರುತ್ತದೆ. ಇದೀಗ ನಮ್ಮ LKG ಮಕ್ಕಳಿಂದ ಒಂದು ಸುಂದರ ನೃತ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ ನಮ್ಮ ಈ ಒಂದು ವೇದಿಕೆ. ಎಲ್ಲರೂ ಸಹ ಜೋರಾದ ಚಪ್ಪಾಳೆಯಿಂದ ನಮ್ಮ ಶಾಲೆಯ LKG ವಿದ್ಯಾರ್ಥಿಗಳನ್ನ ಬರಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಬಳಂಜದ ಕಲಾಭಿಮಾನಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯನ್ನು ಕೊಡೋದಕ್ಕೂ ಸಹ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಪೋಷಕ ಬಂಧುಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಮೇಕಪ್ ಹಾಗೂ ಡ್ರೆಸ್ಸಿಂಗ್ ಕೊಠಡಿಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಯಾರೂ ಸಹ ಇರೋದು ಬೇಡ. ಎಲ್ಲ ಪೋಷಕರು ವೇದಿಕೆಗೆ ಬಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ
ಕಣ್ತುಂಬಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿ. ಸಾಂಗ್ ಸ್ಟಾಪ್ ಮಾಡಿ ಸರ್, ಸಾಂಗ್ ಸ್ಟಾಪ್ ಮಾಡಿ ಒಂದು ನಿಮಿಷ. ಎಲ್ಲ ಕಾರ್ಯಕ್ರಮಕ್ಕೂ ಸಹ ನಮ್ಮ ವಿದ್ಯಾರ್ಥಿಗಳ MC ಇದೆ. ಅದಾದ ನಂತರ ಹಾಡನ್ನ ಪ್ಲೇ ಮಾಡಬೇಕಾಗಿ ವಿನಂತಿ. Today we are celebrating our school Diamond Jubilee. Let's dance to Bam Bam Bole. Let's enjoy. ಪ್ಲೇ. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕು ಬುಕುರೆ ಟುಕು ಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. मस्ती में डोले बम बम बोले, मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछलियां भी क्यों उड़ती नहीं. बम बम बोले मस्ती में डोले, बम बम बोले मस्ती में तू डोल रे. रट रट के क्यों टैंकर फुल, आंखें बंद तो डब्बा गुल. ओए बंद दरवाजे खोल रे, हो जा बिंदास बोल रे. मैं भी हूँ तू भी है, ओ मैं भी तू भी, हम सब मिलके बम चिक बम 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 बम.
ಕಲರ್ಫುಲ್ ಡ್ಯಾನ್ಸ್ಗೆ ಕಲರ್ಫುಲ್ ಚಪ್ಪಾಳೆ ಬರಬೇಕು. ಇದೀಗ ಮುಂದಿನ ನೃತ್ಯ ಕೋಲಾಟ. ಪ್ರೈಮರಿ ಮಕ್ಕಳಿಂದ ಆದಷ್ಟು ಬೇಗ ವೇದಿಕೆಯ ಬಳಿ ಬರುವುದು. ಮುಂದಿನ ತಯಾರಿಗಾಗಿ UKG ಮಕ್ಕಳು ನೃತ್ಯವನ್ನು ಮಾಡಲು ಸಿದ್ಧರಿರಬೇಕು. ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಬೇಕೆಲ್ಲ ಮಕ್ಕಳನ್ನು ದಯಮಾಡಿ. ನಮ್ಮ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಹಕರಿಸುವಂತಹ ಎಲ್ಲ ಕಲಾಭಿಮಾನಿಗಳಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದೀವಿ. ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಅಮೃತ ಮಹೋತ್ಸವ ಸಮಿತಿಯ ಕಚೇರಿಯನ್ನ ಓಪನ್ ಮಾಡಿದ್ದೀವಿ. ಎಲ್ಲರೂ ಸಹ ತನು ಮನ ಧನ ಸಹಕಾರವನ್ನ ನೀಡುವಂತವರು ಆ ಒಂದು ಕಚೇರಿಗೆ ತೆರಳಿ ರಸೀದಿಯನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಕಲಾಭಿಮಾನಿಗಳು, ಪೋಷಕರು ವೇದಿಕೆಯಲ್ಲಿರುವಂತಹ ಎಲ್ಲ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಇಲ್ಲಿ ನಿಂತಿರುವಂತಹ ಎಲ್ಲ ಪೋಷಕರು ದಯಮಾಡಿ ಆಸನಕ್ಕೆ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕೋಲಾಟವೆಂದರೆ ಕೇವಲ ನೃತ್ಯವಲ್ಲ, ಅದು ಸಂಸ್ಕೃತಿಯ ಆತ್ಮ. ಕರ್ನಾಟಕದ ಹಳ್ಳಿಗಳ ಪರಂಪರೆ, ಬಣ್ಣ ಬಣ್ಣದ ಕೋಲುಗಳ ತಾಳಕ್ಕೆ ಹೆಜ್ಜೆ ಹಾಕುವ ಸೊಬಗು ಇನ್ನಷ್ಟು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮೆರುಗು. ಇದೀಗ ನಿಮ್ಮ ಜೋರಾದ ಚಪ್ಪಲದೊಂದಿಗೆ ಬರಮಾಡಿಕೊಳ್ಳೋಣ ಸಂಗೀತ ಮತ್ತು ಬಳಗ. ಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಸುಂದರ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ
ಸೊಬಗು ಸಂಭ್ರಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮಗಮ ಹೆರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ. ನಿಜಕ್ಕೂ ಒಂದು ಮಾದರಿ ಪ್ರದರ್ಶನ. ನಿಮ್ಮ ನಾದ ನಮ್ಮ ನಾಡಿನ ನಾದದಂತೆ. ಉತ್ತಮ ಕೋಲಾಟವನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ LKG ವಿದ್ಯಾರ್ಥಿಗಳು ಸರಿ UKG ವಿದ್ಯಾರ್ಥಿಗಳಿಂದ ಒಂದು ಸುಂದರ ನೃತ್ಯ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದಾದ ನಂತರ ಮುಂದಿನ ತಯಾರಿಗಾಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪ್ರಣಮಾಲಯ. ಹಲೋ ಹಲೋ ಈ ಒಂದು ವೇದಿಕೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆದ ನಂತರ ಎಲ್ಲ ಸಂಬಂಧಿಸಿದಂತಹ ಪೋಷಕರು ವೇದಿಕೆಯ ಬಲಭಾಗಕ್ಕೆ ಬಂದು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮ ಆದ ನಂತರ ಸಂಬಂಧಿಸಿದಂತಹ ಪೋಷಕರು ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಭಾಗವಹಿಸಿದ್ರೆ ಅವರ ಅಂತಿಮ ಪ್ರದರ್ಶನ ಆದ ನಂತರ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಹುದು. ಕಾರ್ಯಕರ್ತರಲ್ಲಿ ಒಂದು ವಿನಂತಿ, ವೇದಿಕೆಯ ಹಿಂಭಾಗದಲ್ಲಿ ಚೈರ್ಸ್ಗಳು ಬಂದಿದೆ. ದಯವಿಟ್ಟು ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಸದಸ್ಯರುಗಳು ಹಳೆ ವಿದ್ಯಾರ್ಥಿಗಳು ಆ ಚೈರ್ ಅನ್ನು ತೆಗೆದುಕೊಂಡು ವೇದಿಕೆಯ ಇಕ್ಕೆಲದಲ್ಲಿ ಈಚೆ ಬದಿಯಲ್ಲಿ ಮತ್ತೆ ಆಚೆ ಬದಿಯಲ್ಲಿ ಸ್ವಲ್ಪ ಬಿಡಿಸಿಟ್ಟಲ್ಲಿ ಕುತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಾಗ್ತದೆ. ದಯವಿಟ್ಟು ಎಲ್ಲ ಕಾರ್ಯಕರ್ತರಲ್ಲಿ ಹೋಗಿ ಚೈರ್ಸ್ ಅನ್ನು ಇಡಿಸುವಂತೆ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಮಕ್ಕಳನ್ನ ನೀವು ಕರೆದುಕೊಂಡು ಬಳಿಕ ನಮ್ಮ ಕಾರ್ಯಕ್ರಮವನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ಮುಗಿಸಬೇಕು. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿಕ್ಕಿದೆ. I am Pranavi from UKG. I am Arvi from UKG. Pranavi, what's about today? Arvi, today we are celebrating 75th Diamond Jubilee of our school. Yes, Pranavi, people have gathered here. Arvi, come, let's dance. Let's have fun. जापान से लेके रशिया ऑस्ट्रेलिया से
Kiran sir, how was the dance performance? Beautiful. Then give them big applause. ಚಪ್ಪಾಳೆನೇ ಕೊಡ್ತಾ ಇಲ್ಲ, ನೀವು ಎಂತ ಮಾಡೋದು? ಅದಕ್ಕೆ ಮಕ್ಕಳು ಕೂಡ ಹಾಗೇ ಇದ್ದಾರೆ. ಜೋರ್ ಚಪ್ಪಾಳೆ ಕೊಡಿ ಪ್ಲೀಸ್. ನಿಮ್ಮ ನಿರ್ಭಯ ನಗು ವೇದಿಕೆಗೆ ಜೀವ ತುಂಬಿದೆ ಮಕ್ಕಳೇ, ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಮುಂದಿನ ಪ್ರಣವಾಲಯ ನೃತ್ಯಕ್ಕೆ ಹೈಸ್ಕೂಲ್ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಕೊಡಿ ಅವರಿಗೆ ದಯಮಾಡಿ. ಮುಂದಿನ ತಯಾರಿ ರೈನ್ ಡ್ಯಾನ್ಸ್ ಪ್ರೈಮರಿ ಮಕ್ಕಳಿಂದ. ಆದಷ್ಟು ಬೇಗ ಸಿದ್ಧರಿರುವುದು ಮಕ್ಕಳೇ. ಇದೀಗ ನಿಮ್ಮ ಮುಂದೆ ಪ್ರಣವಾಲಯ. Hello. Good evening to all. Today we are celebrating Diamond Jubilee of our school. In this happiest moment, our high school girls are performing one of the devotional song. This item is a tribute to Sri Devi, the goddess grace, compassion and protection. Every moment in this dance reflects devotion, rhythm and beauty of classical tradition. Let us immerse ourselves in this spiritual journey expressed through pure dance. Let's welcome on stage for Pranavalaya. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని నీవని
ಜನನಿ ನಾದ ವಿನೋದಿನಿ ಭುವನ ಪಾಲಿನಿವೇ ಅನಾಥ ರಕ್ಷಣ ನೀವಿಧಿ ಕಾದಟೆ ಮೊರವಿನಿ ಚೇರವಟೆ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಹೌದಾ? ಸೂಪರ್. ಹೌದಲ್ವಾ? ಹೌದಾ? ಕೇಳಿಸ್ತಾ ಇಲ್ಲ? ನೋಡಿ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ರೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ನಿಮ್ಮ ಸಹಕಾರ ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ಹೀಗೆ ಇರ್ಲಿ ಅಂತೇಳಿ ಆಶಿಸ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ರೈನ್ ಡಾನ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಪ್ರೈಮರಿ ಮಕ್ಕಳು. ಅದಾದ ನಂತರ ಮುಂದಿನ ತಯಾರಿಗಾಗಿ ಪುಣ್ಯಕೋಟಿ ನೃತ್ಯ ರೂಪಕಕ್ಕೆ ನಮ್ಮ ವಿದ್ಯಾರ್ಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಹಲೋ ಹಲೋ Wow, what a beautiful environment. Hello everyone. Very good afternoon to all. I know you are enjoying this moment and waiting for the new performance. So we are ready to give a wonderful performance by our rain dance. Enjoy. மேகம் கருக்குது, மின்னல் சிரிக்குது, சாரல் அடிக்குது, இதயம் பறக்குது. மேகம் கருக்குது, மின்னல் சிரிக்குது, சாரல் அடிக்கிறதே. என் மேனில் ஆடிய மிச்சத் துளிகள் நதியாய் போகிறது. மேகம் கருக்குது, மின்னல் சிரிக்குது, சாரல் அடிக்குது, இதயம் பறக்குது. நான் சொல்லும் வேளையில் மழை நின்று போகட்டும், வானவில் பொழியிலே என் நாளை காயட்டும். மழையில் துளி போடு என் மார்பில் உன் வீடு. மேகம் கருக்குது, மின்னல் சிரிக்குது.
ಬ್ಯಾಡ ಸುಂಕವಿಲ್ಲ ದೂರ ಬ್ಯಾಡ ಅಂಕೆ ಇಲ್ದ ಶಂಕೆ ಬ್ಯಾಡ ಸಂತೆಯಲ್ಲಿ ಚಿಂತೆ ಬ್ಯಾಡ ಅಂತೆ ಕಂತೆ ಮಾತೆ ಬ್ಯಾಡ ಕುಂಕುಮಿಂಕವೆಲ್ಲ ಬ್ಯಾಡ ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ ಅಂಕುಡೊಂಕು ದಾರಿ ಬ್ಯಾಡ ಸುಂಕವಿಲ್ಲ ದೂರ ಬ್ಯಾಡ ಅಂಕೆ ಇಲ್ದ ಶಂಕೆ ಬ್ಯಾಡ ಸಂತೆಯಲ್ಲಿ ಚಿಂತೆ ಬ್ಯಾಡ ಅಂತೆ ಕಂತೆ ಮಾತೆ ಬ್ಯಾಡ ಕುಂಕುಮಿಂಕವೆಲ್ಲ ಬ್ಯಾಡ ಈ ಸುಂದರ ನೃತ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪುಣ್ಯಕೋಟಿ ಇದಕ್ಕೆ ನೃತ್ಯ ರೂಪಕವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಸಿದ್ಧತೆಗಾಗಿ ದೊಡ್ಡವರೆಲ್ಲ ಜಾಣರಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ವಿವಿಧ ಶಾಲೆಗಳಿಂದ ಆಗಮಿಸುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹೋಗುವಂತಹ ವ್ಯವಸ್ಥೆಯನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅಲ್ಲಿ ಸಂಬಂಧಪಟ್ಟಂತಹ ನಮ್ಮ ಕಚೇರಿಯಲ್ಲಿ ವಿಚಾರಿಸಿದ್ರೆ ನಿಮಗೆ ಮರಳಿ ಮನೆಗೆ ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ದಯಮಾಡಿ ಇದರ ಸದುಪಯೋಗವನ್ನು ಎಲ್ಲ ಶಿಕ್ಷಕ ಬಂಧುಗಳು ಪಡ್ಕೋಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಯ್ ಆದ್ಯ, ನಿನಗೆ ಪುಣ್ಯಕೋಟಿ ಕತೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬೆಳೆದವಳಂತ ಆಗುತ್ತಾ? ಅದು ಮಾತು ತಪ್ಪದ ಹಸುವಿನ ಕತೆ. ತಲೆತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರುಗಳು ಕೇಳಲೇಬೇಕಾದ ಕತೆ. ಪುಣ್ಯಕೋಟಿಯ ಸತ್ಯದ ಕತೆ, ಪ್ರಾಮಾಣಿಕತೆಯ ಕತೆ. ಹೌದು, ಪುಣ್ಯಕೋಟಿ ಕಥೆಯ ನೃತ್ಯ ರೂಪಕ ನೋಡಲು ಸುಂದರ, ಮನೋಹರ ಮತ್ತು ಆಕರ್ಷಣೀಯವಾಗಿದೆ. ಇಂತಹ ಅದ್ಭುತ ನೃತ್ಯಕ್ಕೆ ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲ ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿ ಕಿಬ್ಬಿಯೊಳು ತಾನಿದ್ದನು.
ಹಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ್ತಾ ಚಂದದಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸಬೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ದಿನ ಹುಲಿಯೇ ಕೇಳು, ಕಂದನಿರುವನು ತೊಟ್ಟಿಯೊಳಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿದೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡನು ನೀನು. ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಒಂದು ತಿನ್ನುವೆ ನಿಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು, ಕಂದ ನಿನ್ನನು ನೋಡಿ ಹೋಗುವೆ ನಿಂದು ಬಂದೆನು ತೊಟ್ಟಿಗೆ. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ, ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯೇ ನೀ ಕರುವನು. ಮುಂದೆ ಬಂದರಿ ಹಾಯಬೇಡಿ, ಹಿಂದೆ ಬಂದರಿ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯೇ ನೀ ಕರುವನು. ತಪ್ಪಲಿಯು ನೀನಾದೆ ಮಗುವೆ, ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ, ನಿಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ. ಗುರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿ ನೊಂದು, ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು.
ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾದಿಂತೆಂದಿತು. ನಿನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ. ಮುತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಭಾವನಾತ್ಮಕವಾಗಿ ಎಲ್ಲರ ಮನಸ್ಸನ್ನ ತಲ್ಲಣಗೊಳಿಸಿದಂತಹ ಈ ಸುಂದರ ನೃತ್ಯ ರೂಪಕಕ್ಕೆ ಚಪ್ಪಾಳೆ ಬೇಡ್ವಾ? ಬರ್ಲೆ. ಥ್ಯಾಂಕ್ ಯು. ನಮ್ಮ ಎಲ್ಲ ಕಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಕೌಂಟರ್ ಅನ್ನ ಆರಂಭ ಮಾಡಿದ್ದೀವಿ. ತನು ಮನ ಧನ ಎಲ್ಲ ರೀತಿಯಲ್ಲೂ ಸಹಕರಿಸುವಂತವರು ನಮ್ಮ ಕಚೇರಿಯನ್ನ ಸಂಪರ್ಕಿಸಬೇಕಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ನೃತ್ಯ ದೊಡ್ಡವರೆಲ್ಲ ಜಾಣರಲ್ಲ. ಇದಾದ ನಂತರ ತಯಾರಿಗಾಗಿ ಕನ್ನಡ ನಾಡಿನ ಬಗ್ಗೆ ಒಂದು ನೃತ್ಯವನ್ನ ಮಾಡಲಿಕ್ಕಿದ್ದಾರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು. ನಾನು ಗುರುಕುಲಕ್ಕೆ ಹೋಗ್ತಾ ಇದ್ದೇನೆ. ಗುರುಕುಲ ಅಂದ್ರೆ ಎಂತ ಮಾರಾಯ? ಒಂದು ಆಶ್ರಮದಲ್ಲಿ ಗುರುಗಳ ಜೊತೆ ಅಲ್ಲೇ ವಾಸವಿದ್ದು ವಿದ್ಯಾಭ್ಯಾಸ ಪಡೆಯುವುದು. ಹೌದಾ? ತುಂಬಾ ಚೆನ್ನಾಗಿದೆ. ಅಲ್ಲಿ ಕೆಲವು ಶಿಷ್ಯರು ಮಾಡುವ ಕಿತಾಪತಿ ನಿಂಗೆ ಗೊತ್ತುಂಟಾ? ಗೊತ್ತಿಲ್ಲ. ಹಾಗಾದರೆ ಗುರು ಶಿಷ್ಯರು ಹೇಗಿರ್ತಾರೆ ಅಂತ ತೋರಿಸುತ್ತೇವೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಗೋಳರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಕಂಟನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲೇ.
ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರೆಲ್ಲ ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ತಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಮೊಸಳೆಯು ಮೇಲೆ ಹಾರುವುದಿಲ್ಲ, ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಇಲ್ಲ. ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಗೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಗೆಳೆಯ ಎಂದೂ ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಕಿರಣ್ ಸರ್ ಹೇಗಿತ್ತು ಸರ್? ಸೂಪರ್ ಆಗಿತ್ತು. ಮಸ್ತ್ ಕಾಮಿಡಿ ಎಂದಿಗೆ ಇರುವ ಸತ್ಯವನ್ನ ಒಪ್ಕೊಂಡ್ಬಿಟ್ರಲ್ಲ ನೀವೆಲ್ಲ. ಹೌದು, ಜೋರಾದ ಚಪ್ಪಾಳೆ ಎಂದಿಗೆ ಮತ್ತೊಮ್ಮೆ. ಇದೀಗ ಮುಂದಿನ ನೃತ್ಯ ನಿಮ್ಮ ಮುಂದೆ ಕನ್ನಡ ನಾಡು, ನಮ್ಮ ನಾಡು ಕನ್ನಡ ಹೈಸ್ಕೂಲ್ ಮಕ್ಕಳಿಂದ ನೃತ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದಾದ ನಂತರ ಚತುರನಾರಿ ಕಾಮಿಡಿ ಫನ್ನಿ ಡ್ಯಾನ್ಸ್ ನೃತ್ಯಕ್ಕೆ ಮುಂದಿನ ತಯಾರಿಗಾಗಿ ರೆಡಿ ಇರಬೇಕು. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಶಿಕ್ಷಕರು ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಸೋಮಶೇಖರ್ ಸರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ವಿಶ್ವನಾಥ್ ಪೂಜಾರಿ ಕುದ್ಯಾಡಿ ಗುತ್ತು, ಅಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಕುದ್ಯಾಡಿ, ಇವರನ್ನ ಕಾರ್ಯಕ್ರಮದ ಸಂಘಟಕರ ಪರವಾಗಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಹೋ ಹರ್ಷಿತಾ, ನಮಸ್ತೆ. ನಮಸ್ತೆ ಸಿಂಚನ. ನಮ್ಮ ದೇಶ ಯಾವುದೆಂದು ನಿನಗೆ ಗೊತ್ತಿದೆಯೇ? ನಮ್ಮ ದೇಶ ಭಾರತ. ಹಾಗಾದರೆ ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಕರ್ನಾಟಕ. ನಾವು ಆಡುವ ಭಾಷೆ ಯಾವುದು? ನಾವು ಆಡುವ ಭಾಷೆ ಕನ್ನಡ. ಕನ್ನಡ ನಾಡಿನ ವಿಶೇಷತೆ ಏನು? ಕನ್ನಡ ನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ. ನಮ್ಮ ಈ ಕನ್ನಡ ನಾಡು ಚೆಲುವಿನ ನಾಡು, ಶ್ರೀಗಂಧದ ಬೀಡು, ಶ್ರೀಮಂತ ಪರಂಪರೆಯ ಶಿಲ್ಪಕಲೆ, ಗುಡಿ ಗೋಪುರಗಳ ನೆಲವೀಡು. ನಮ್ಮ ಕನ್ನಡ ನಾಡು ವೈವಿಧ್ಯದಿಂದ ಕೂಡಿದ ಬೀಡು. ಹೀಗೆ ಮಾತಿನಲ್ಲಿ ವ್ಯಕ್ತಪಡಿಸಲು ಸಮಯವೇ ಸಾಲದು. ಹಾಗಾದರೆ ಇದೀಗ ಕನ್ನಡ ನಾಡಿನ ವೈಭವವನ್ನು ನೃತ್ಯದ ಮೂಲಕ ನಮ್ಮ ಎಲ್ಲರಿಗೂ ವರ್ಣಿಸಲಿದ್ದಾರೆ ನಮ್ಮ ಗೆಳತಿಯರು.
ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಧ್ಯಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ತಲ್ಪವಿದು ನಾಟ್ಯಕ್ಕೆ ನಾಡಿ ಇದು ನಾದಾಂತರಂಗವಿದು ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ ಕಾಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ. ಕನ್ನಡ ನಾಡು ಅಂದರೆ ಭಾಷೆ ಮಾತ್ರ ಅಲ್ಲ, ಅದು ನಡತೆ, ನೃತ್ಯ, ನಗು ಮತ್ತು ಹೆಮ್ಮೆ.
ಆ ಹೆಮ್ಮೆಯನ್ನು ಹೆಜ್ಜೆ ಹೆಜ್ಜೆಯಲ್ಲೂ ತೋರಿಸಿದ ಕನ್ನಡ ನಾಡ ನೃತ್ಯ ತಂಡಕ್ಕೆ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ತುಂಬುವುದರ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಇದೀಗ ಮುಂದಿನ ನೃತ್ಯ ಚತುರನಾರಿ ಕಾಮಿಡಿ ಫನ್ನಿ ಡ್ಯಾನ್ಸ್ ಪ್ರೈಮರಿ ಮಕ್ಕಳಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದಾದ ನಂತರ ಮುಂದಿನ ತಯಾರಿ ಕಾಡಿನ ನೃತ್ಯ ಪ್ರೈಮರಿ ಮಕ್ಕಳಿಂದ ಸಿದ್ಧರಿರಬೇಕು. ಚತುರನಾರಿ ಚತುರನಾರಿ ಪುರುಷೋತ್ತಮ ಎಸ್ ಎಸ್ ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಲೆತ್ತನ ಲೆತ್ತಿನಿ ಜಿಂಡಲೆ ಪುಳಗೆ ಡ್ಯಾನ್ಸ್ ಮನ್ ಬರಬೋಡು ಸ್ಟೇಜ್ ಕೊರ್ಪನ ಪಲ್ಲೆಗೆ ಬೇಕಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ನಂದಲಿಕೆ ಶ್ರೀಗಂಧ ಪಟ್ಟಿನ ಒಂಜಿ ನಂಬರ್ ದೇರುಕೊಲು ಅಂಚನೆ ಆನವಿಲ್ ಸೆಟ್ನ ರಡ್ಡ ನಂಬರ್ ದೇರುಕೊಲು ಮಂಜೊಟ್ಟಿಗೆ ಜತ್ತುಲ್ಲ. ಅಣ್ಣ ಅಣ್ಣ ಕುಣಿಕಿದೆ ಪಾಲೆ ಅಣ್ಣ ನಾವೇರ್ ಕಟ್ಟಿಲ್ಲ ನಾವೇರ್ ಅಣ್ಣ ಮಂಜೊಟ್ಟಿ ತಲ್ಪ ಏರ್ಲು ಅಂತ ಬಲ್ಲೆ ಒಂಚೂರು ಪಿರಬಲೆ ಅಲ್ಲ ಬುಡಿಯರೇ ತದರೆ ಚತುರ ನಾರಿ ಬಂದಳೋ ಸಿಂಗಾರಿ ಚತುರ ನಾರಿ ಬಂದಳೋ ಸಿಂಗಾರಿ ಚತುರ ನಾರಿ ಬಂದಳೋ ಸಿಂಗಾರಿ ಮನಸೊಳಗೆ ಸೇರಿ ಅಯ್ಯೋ ಒಂದ ಬಾರಿ ಪ್ರಾಣ ಹೋಯ್ತು ಹಾರಿ ಅರೆಯ ಚತುರ ನಾರಿ ಬಂದಳೋ ಸಿಂಗಾರಿ ಪರಿಸ ಗಗ ಗರಿಸ ಧರಿಸ ದರವ ಬದರಿ ಗಂಗರಿ ಚತುರ ನಾರಿ ಬಂದಳೋ ಸಿಂಗಾರಿ ಅಯ್ಯೋ ಧಾಮ್ ಧಾಮ್ ಧಮ್ ರಟ್ ಏ ಧೂಮ್ ಧಮ್ ಧೀಮ್ ಧಮ್ ಅಮ್ಮ ಅಯ್ಯೋ ಅಯ್ಯೋ ಅಮ್ಮಮ್ಮ ಅಮ್ಮಣ ಮಳ 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 ಅಮ್ಮಣ ಮಳ 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 ಬಲ 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 ರೇ ಆಹ ಚತುರ ನಾರಿ ಚಾಲಾಕಿ ಚೋರಿ ಆಹ ಚತುರ ನಾರಿ ಚಾಲಾಕಿ ಚೋರಿ ತನ್ನದೇನೆ ಹಳ್ಳದಲ್ಲಿ ಬಿದ್ದಳು ಜಾರಿ ನಗೆ ಬಂತು ಹಾರಿ ಅರ ಆಹ ಚತುರ ನಾರಿ ಚಾಲಾಕಿ ಚೋರಿ ಚಿಂತೆಯು ಏಕೆ ನಾವಿಮಣಿ ಈ ಲೋಕಗಿಗೆ ಬರಿ ಬಾಯಿ ಬಡಾಯಿ ಇಂಥವರನ್ನು ನಾ ಮೆಟ್ಟಿ ಬಿಡುವೆ ಜೊತೆಗೆ ನೀನಿವೆ ನಾನ ಸಿಪಾಯಿ ಕೊಟ್ಟಿ ಬಿಡುವೆ ಓ ತಜ್ಜಂ ತಕಜಂ ತಕನಂ ತಕಜಂ ತಜ್ಜಿ ತಂಗಿಡ ತಕ ತರಗಿಡ ತಕ ತಜ್ಜಂ ತಕಜಂ ತಕನಂ ತಕಜಂ ತಜ್ಜಿ ತಂಗಿಡ ತಕ ತರಗಿಡ ತಕ ತಜ್ಜಿ ಕದನು ತಜ್ಜನು ತಜನು ತದ್ದಿರಿ ತದಿಮಿ ತಜ್ಜನು ತಜಿತ ತರಿತ ಜನುತ ಜನುತ ದಿಮಿತ
ಮಾಸ್ಟ್ರು ಜಟ್ಟಿ ಸೂಪರ್ ಎಡವಿ ಬಿದ್ರು ಗಟ್ಟಿ ನಿಕ್ಕರ ವಟ 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 ಲೆಕ್ಚರ್ ತಲೆ ಮುಚ್ಚಿ ಬಾಯ್ ಬಿಟ್ಕೊಂಡ್ ಬಾಯ್ ನೋಡಬೇಡ ಡಾಯ್ ಹಾಯ್ ಹಾಯ್ ಹಾರಿ ಹೋಗೆಲ್ಲೋ ಕರಿಯ ಕಾಗೆ ಕಾಕಾ ಕಾಕಾ ಕೂಗುವೆ ಏಕೆ ಬೀದಿಲಿ ಹೋಗೋ ದಾಸಯ್ಯಾನಿ ಮನೆಗೆ ಬಂದೆ ಪಿಶಾಚಿಯ ಹಾಗೆ ಹೋಗಾಚೆ ಹೋಗಾಚೆ ಹೋಗೋ ಆಚೆ ಕೊಚ್ಚೆ ಮೋರಿಲಿ ಮೋರೆನ ತೊಳ್ಕೋ ಮುಂಚೆ ಜಾರಿತೋ ಜೋಕೆ ಪಂಚೆ ಬಲೆಗಡಿ ಬಿಡಿ ಹಾಡೋ ಹುಚ್ಚೆ ಸ್ವರ ಬದಲಾಯಿಸ್ತೀರಾ? ಹಾಡೋ ಹುಚ್ಚೆ ನಂಗೂ ಹಾಡೋ ಹುಚ್ಚೆ ಈ ಸ್ವರ ಇಲ್ಲ. ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷಣಂ कौन है वो कहाँ से वो आया चारों दिशाओं में तेज सा वो छाया उसकी भुजाएं बदलें कथाएं भागीरथी तेरी तरफ शिव जी चले देख जरा ये विचित्र माया ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ ನಂಬರ್ದ ಎರ್ಕುಲು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟನ ರಡ್ಡನ್ ನಂಬರ್ದ ಎರ್ಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಪುಣ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಪ್ಪ ಒಂಚೂರು ಬಿರಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯಾರೋ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमान्निकम् ಅಲ್ಲ ಅವಳು ಅಲ್ಲ ಪಲೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಲ್ದೆ ಹೆಚ್ಚಿನ ಅಂಶ ಡ್ಯಾನ್ಸ್ ಬಂಡ ಬಾರಿ ಇಂಟ್ರೆಸ್ಟ್ ತೋಜು ಈ ಡ್ಯಾನ್ಸ್ ಬೇಕೆಂದು ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ಹಲೋ, ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ, ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಸೊಪ್ಪು ಇಬ್ರು ಮಾಡು ತಪ್ಪು. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ ನಾನು ಶ್ರೀದೇವಿ.
आते प्रेम नाते पास आते मल्ला क्लास पोर्लो कलते एक नाते बंजारा दिलते ऐता कुसिने पट्टोडिट्टे ಸೇರ್ತಿ ಮಾತಾ ನಲಿಪೂಗ ಇತ್ತೆ ಸೇರ್ತಿ ಮಾತಾ ನಲಿಪೂಗ ಇತ್ತೆ ಸೇರ್ತಿ ಮಾತಾ ನಲಿಪೂಗ ಇತ್ತೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ. ತಮ್ಮ ಕಾಮಿಡಿ ನೃತ್ಯದ ಮೂಲಕ ಎಲ್ಲರನ್ನು ರಂಜಿಸಿದಂತಹ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ಬೇಕಾ? ಬರ್ಲಿ ಮತ್ತೆ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಮಕ್ಕಳೇ. ಕಾರ್ಯಕ್ರಮದ ಮುಂದೆ ನಮ್ಮ ನಲಿಕಲಿ ವಿದ್ಯಾರ್ಥಿಗಳು ಕಾಡಿನ ನೃತ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಇದಾದ ನಂತರ ಕಂಡೆ ಕಂಡೆ ಪರಶಿವನ ನೃತ್ಯಕ್ಕೆ ವಿದ್ಯಾರ್ಥಿಗಳು ಸಿದ್ಧವಾಗಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಹಲೋ ಎಲ್ಲಿ ಹೋದ ಇವ? ಭೀಮಾ, ಓ ಭೀಮಾ. ಬಂದೆ ಬಂದೆ ಲಚ್ಚಿ. ಎಲ್ಲಿ ಹೋಗಿದ್ದೆ ನೀನು? ಎಲ್ಲರೂ ಇಲ್ಲಿ ನಮಗಾಗಿ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಅರಣ್ಯದ ಹೃದಯ ಭಾಗಕ್ಕೆ ಸ್ವಾಗತ. ಕಾಡು ನೈಸರ್ಗಿಕ ಪ್ರಪಂಚದ ಪಳಗಿಸದ ಶಕ್ತಿಗೆ ಸಾಕ್ಷಿ. ನಾವೆಲ್ಲರೂ ಇಂದು ಕೃತಕ ಜಗತ್ತಿನಲ್ಲಿ ಮುಳುಗಿಬಿಟ್ಟಿದ್ದೇವೆ. ನಿಗೂಢತೆಯಿಂದ ಆವೃತವಾದ ಜೀವನದಿಂದ ತುಂಬಿರುವ ಮತ್ತು ಶಕ್ತಿಯಿಂದ ಮಿಡಿಯುವ ಜಗತ್ತನ್ನು ಅನ್ವೇಷಿಸುವ ಕಾಡನ್ನು ಮರೆತು ಬಿಟ್ಟಿದ್ದೇವೆ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳೋಣ. ಎಲೆಗಳ ಕಲರವ, ಪಕ್ಷಿಗಳ ಕೂಗು, ದೂರದಲ್ಲಿ ಒಂದು ಭವ್ಯ ಜೀವಿಯ ಗರ್ಜನೆ. ನಿಮಗೆ ಕೇಳಿಸುತ್ತಿದೆ? ಕಾಡು ಎಂಬ ಕ್ಷಣ ಕೇವಲ ದಟ್ಟವಾದ ಮರಗಳು ಬಳ್ಳಿಗಳು ಮಾತ್ರವಲ್ಲ, ಇದು ಭೂಮಿಯ ಅದ್ಭುತ. ಗುನುಗುವ ಕೀಟಗಳಿಂದ ಹಿಡಿದು ಭವ್ಯ ಮುಖ ಪರಭಕ್ಷಕಗಳವರೆಗೆ ಪ್ರತಿಯೊಂದು ಜೀವಿಯು ಕಾಡಿನ ಸೌಂದರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ನಾವು ನಮ್ಮ ಗೆಳೆಯರು ಸೇರಿ ಕಾಡು ಎಂಬ ವಿಸ್ಮಯಕಾರಿ ಜಗತ್ತನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ.
ಚಪ್ಪಾಳೆ ಪ್ಲೀಸ್, ದಯಮಾಡಿ ಚಪ್ಪಾಳೆ ಕೊಡಿ. ಆ ಮಗು ಮಾಡ್ತಾ ಇದೆ ನೋಡಿ, ಅಲ್ಲಿ ಎಂಕರೇಜ್ ಮಾಡಬೇಕು ದಯಮಾಡಿ.
ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು, ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು, ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು. ಚಿಗುರೊಡೆಯಿತು ಬೆಳಕರಳಿತು, ಹೊಳೆ ತರಿಸಿತು ರಸತಾಣ. ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಧ್ಯಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. पत्तियों को खाता है बकरा, बकरे को शेर दबोच, बकरे को शेर दबोच। भूख से कोई ना बचे, भूख से कोई ना बचे। भागे शिकारी जिधर, पीछे दौड़े शिकारी उधर। जीता शिकार चिलेगा एक दिन, हारा शिकारी तो जीना नामुमकिन। एक जान की भूख मिटाने को एक जान की मौत जरूरी है। जागो जागो पकड़े, शेर आया तो कर देगा टुकड़े। हुई
land where civilization forgot. It's the underground. Welcome to the jungle. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಏನ್ ಸರ್ ಇದು? ಏನ್ ಅನಿಸ್ತು ಸರ್ ಇದು? ಎಲ್ಲಿಗೆ ಹೋಗಿ ಬಿದ್ವು ನಾವು ಇಷ್ಟೊತ್ತು? ನಾವು ಯಾವುದೋ ಕಾಡಿಗೆ ಹೋಗಿ ಬಂದಂತಹ ಅನುಭವ. ಏನೆಲ್ಲ ನೋಡಿದ್ರಿ ಸರ್ ಅಲ್ಲಿ? ಈ ಒಂದು ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾಡನ್ನ ಮರು ಸೃಷ್ಟಿಸಿದಂತಹ ಅನುಭವವನ್ನ ನೀಡಿದ್ದಾರೆ. ಏನಂತೀರಾ? ನಾವು ಕಾಡಿಗೆ ಹೋಗಿ ಬಂದಿದೀವಾ? ಚಪ್ಪಾಳೆ ಬರ್ಲಿ ಹಾಗಾದ್ರೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಶುಭ ಸಂಜೆಯ ಶುಭ ನಮನಗಳು. ಮಲ್ಕೊಂಡಿರ್ಬೇಕು ಸರ್ ಎಲ್ಲ. ಹಾಯ್. ಚೂರು ಎಚ್ಚರ ಮಾಡಿ ನೋಡುವ. ಜೋರಾಗಿ ಚಪ್ಪಾಳೆ ಹಾಕಿ ನೋಡುವ. ಈ ಬಲಬದಿಯವರು ಚಪ್ಪಾಳೆ ಕೊಡಿ ನೋಡುವ. ವಾವ್, ಸೂಪರ್. ನೀವು ಕೊಡಿ. ಅದ್ಭುತ. ನೋಡ, ಇಬ್ರು ಸೇರಿ ಕೊಡಿ. ಸೂಪರ್. ನಮ್ಮ ವಿದ್ಯಾರ್ಥಿಗಳಿಗೆ 5 ನಿಮಿಷ ರೆಸ್ಟ್ ಬೇಕಾಗಿದೆ. ಹಾಗಾಗಿ ನಾವು ಒಂದು ಆಟ ಆಡುವ. ಸಿದ್ಧನಾ? ರೆಡಿ ಇದ್ದೀರಾ? ಏನಿಲ್ಲ, ಒಂದು ಸಾಂಗ್ ಅನ್ನ ಪ್ಲೇ ಮಾಡ್ತೀವಿ. ಮ್ಯೂಸಿಕ್ ಬರ್ತದೆ. ಆ ಸಾಂಗ್ ಯಾವುದು, ಯಾವ ಫಿಲಮ್ದು, ಅದನ್ನ ಯಾರು ಬೇಕಾದರೂ ಹೇಳ್ಬೋದು. ಬಹುಮಾನ ಇದೆ. ನಮ್ಮ ಪ್ರಧಾನ ಸಂಚಾಲಕರು ಬಹುಮಾನವನ್ನು ಕೊಡ್ತಾರೆ. ರೆಡಿನಾ?
ಗೊತ್ತಾಯ್ತಾ? ಯಾರು ಬೇಕಾದ್ರು, ಯಾರಿಗೆ ಗೊತ್ತಿದೆ ಅವ್ರ ಕೈ ಮೇಲೆ ಮಾಡ್ಬೋದು. ಫಸ್ಟ್ ನಿಮ್ಮ ಹೆಸರು ಹಾಡಿ. ಇದು ಹೃದಯಗಳ ವಿಷಯ. ನೋಡುವ ಮೇಡಮ್, ನನಗೂ ಗೊತ್ತಿಲ್ಲ, ಚೆಕ್ ಮಾಡುವ. ಮತ್ತೆ ವಸಂತ ಮೇಡಮ್. ಸರ್ ಸಾಂಗ್ ಬರೋದಿಲ್ಲ. ಅಶ್ವಮೇಧ ಫಿಲಮ್ದು ಅಂತ ಹೇಳಿದ್ದಾರೆ, ಚೆಕ್ ಮಾಡುವ. ಬೇರೆ ಯಾರಿದ್ದೀರಾ? ಇನ್ನೊಮ್ಮೆ ಪ್ಲೇ ಮಾಡ್ಲಾ? ಉತ್ತರ ತಪ್ಪಾಗಿದೆ. ಗೊತ್ತಾಗಿರ್ಬೋದಾ? ನೋಡುವ, ನಮ್ಮ ಪ್ರಧಾನ ಸಂಚಾಲಕರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ ಕೇಳಿ ಪ್ರೇಮಿಗಳೇ. ಖಂಡಿತ ಅಲ್ಲ, ಖಂಡಿತ ಸರಿ. ವೀರಪ್ಪ ನಾಯಕ ಫಿಲಮು ಸಾಂಗ್ ಯಾವುದು? ಚಲನಚಿತ್ರ ವೀರಪ್ಪ ನಾಯಕ ಸಾಂಗ್ ಯಾವುದು? ಯಾರು ಬೇಕಾದ್ರೂ ಹೇಳ್ಬೋದು. ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡ್ತೀವಿ. ಒಮ್ಮೆ ಹಾಡನ್ನು ಕೇಳ್ಬಿಡುವ ಇದನ್ನ. ಮಲ್ಲೆ ನಿನ್ನ ಮಾತು ಕೇಳದ ಕಿವಿಗೆ ಎಂಪಿಲ್ಲ, ಪ್ರೀತಿ ಯಾರು ಹೇಳಲಿಲ್ಲ, ಹಾಗಾಗಿ ಇನ್ನೊಂದು ಸಾಂಗ್ ಅನ್ನ ಪ್ಲೇ ಮಾಡುವ. ಯಾರು ಹೇಳ್ತೀರಾ? ರಸಿಕಾ ಫಿಲ್ಮ್ ರಸಿಕಾ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನ. ನೋಡೋಣ. ಕಿರಣ್ ಸರ್. ಮುದ್ದೆಂದಿದೆ ಮಲ್ಲಿಗೆ ಹೂ ಮನಸ್ಸಿಯಲ್ದಿದೆ ಕಿರಣ್ ಸರ್. ಸರಿ, 2 ಅವಕಾಶ ಆಯ್ತು, ಯಾರು ಸಹ ಹೇಳಲಿಲ್ಲ. ಮತ್ತೆ ನಮ್ಮ ವಿದ್ಯಾರ್ಥಿಗಳು ಮೇಕಪ್ ಆಗಿದ್ದಾರೆ, ಮತ್ತೆ ಮುಂದಿನ ಅವಕಾಶದಲ್ಲಿ ಬರುವ. ಥ್ಯಾಂಕ್ ಯು. ಇದೀಗ ನಿಮ್ಮ ಮುಂದೆ ಕಂಡೆ ಕಂಡೆ ಪರಶಿವನ ಎಂಬ ನೃತ್ಯಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮ ಪ್ರೈಮರಿ ಮಕ್ಕಳು. ಕಂಡೆ 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 ಕಂಡೇನಾ ಕಂಡೆ ಪರಶಿವನ. ಆಹಾ, ಸುಮಧುರ. ಹೌದು, ಶಿವನೆಂಬ ಹೆಸರು ಬಂದಾಗ ಮನಸ್ಸಿಗೆ ಬರುವ ಶಾಂತಿ, ಅವರ ನಾದ ಬರುವಾಗ ಹರಿಯುವ ನೆಮ್ಮದಿ, ಇವೆರಡನ್ನು ಒಟ್ಟು ಸೇರಿಸಿದ ನೃತ್ಯವನ್ನು ನೀವೀಗ ನೋಡಲಿದ್ದೀರಿ. ಇನ್ನು ನಮ್ಮ ಸ್ನೇಹಿತರು ಈ ಹಾಡಿನ ಮೂಲಕ ಭಕ್ತಿ ಭಾವ ಮತ್ತು ಸೌಂದರ್ಯವನ್ನು ಸುಂದರ ಹೆಜ್ಜೆಗಳ ನಿಮಗೆ ತೋರಿಸಲಿದ್ದಾರೆ. ಈಗ ನಿಮ್ಮೆಲ್ಲರ ಹೃದಯದಿಂದ ಬರುವಂತಹ ಚಪ್ಪಾಳೆಯೊಂದಿಗೆ ಕಂಡೆ ಕಂಡೆ ಪರಶಿವನ ನೃತ್ಯವನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. ಜೋರಾದ ಚಪ್ಪಾಳೆ.
ವಾವ್ ಸೂಪರ್. ಚಪ್ಪಾಳೆ. ಹುಡ್ಸಿನ್ಯಾಗೆ ಹುಲ್ಲನ್ಯಾಗೆ ತಿಂಬಕ್ಯಾಕೆ ಬಿಟ್ಟೋಯ್ತಾನೆ, ಕಷ್ಟದ ಹಿಂದೆ ಸುಖವನ್ನಿಟ್ಟು ಕಾಣ್ದಂಗ್ ಕೂತು ನೋಡ್ತಾ ಅವನೆ, ಕಾರಣ್ಯನೇ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ. ಕಂಡೆ 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 ಕಂಡೆನಾ ಕಂಡೆ ಪರಶಿವನ. ಚಪ್ಪಾಳೆ. ಕಂಡೆ 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 ಮಾಡಿ ಪ್ಲೀಸ್, ಎಂಕರೇಜ್ ಮಾಡ್ಬೇಕಲ್ಲ. ಕಂಡೆ ಪರಶಿವನ. ಓ ಕಲ್ಲು ಮುಳ್ಳಿ ಹಾದಿಯಾಗೆ ಜ್ವಾಪ್ನ ಇದ್ದು ಸಿಕ್ಕೊಂಬಿದ್ರೆ, ಇಳಿಜಾರಾದ್ರೂ ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ, ಕಾರಣ್ಯನೇ ಕೈಯಾಗ ಹಿಡ್ದು ಕಾಣ್ದಂಗ್ ಬಂದು ಕಾಪಾಡ್ದೋನೆ. ಕಂಡೆ 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 ಕಂಡೆನಾ. ಕ್ಲಾಪ್ಸ್ ಹಾಕಿ ಎಂಕರೇಜ್ ಮಾಡಿ ಪ್ಲೀಸ್. ಓ ಕಂಡೆ 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 ಕಂಡೆನಾ ಕಂಡೆ ಪರಶಿವನ. ಓ ಸಂತ ಸಂತ ಜೀವನ ಸಂಗಡ ಇಟ್ಟವನೆ, ಎಕ್ಕಡ ಚಮಡಿ ಹರಿದು ದಮಡಿಗಿಡ್ಸ್ಕೊಳ್ತವನೆ, ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ. ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ, ಆಕಾಶನೇ ಕಳ್ಚಿ ತಲೆಮ್ಯಾಗ ಬಿದ್ದಂಗೆ, ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಸೋದ್ಯಾಕೆ, ಕತ್ಲಾಗಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋಣವ್ನೆ, ಕಾರಣ್ಯನೇ ಕೈಯಾಗಿಡ್ದು ಮಾರವೇಷ್ಟಾಗ್ ಬಂದವನವ್ನೆ, ಕೈ ಬಿದ್ದು ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ. ಕಂಡೆ 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 ಪರಶಿವನ. ಕಂಡೆ 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 ಪರಶಿವನ. ಕಷ್ಟ ನಷ್ಟ ಸಂತ ಸೋನೆ ಸೈಸೋರ್ಗೆ ಕೊಡ್ಬಾ ನೋಡು, ಹುಡುಕಿ ಹುಡುಕಿ ಒಳ್ಳೆಯವ್ರಿಗೆ, ಪಾಪ ಮಾಡ್ದೋರ್ಗೆಲ್ಲ ಅವನು ಖುಷಿ ಕೊಟ್ಟೆ. ಎನ್ನೋ ಬಿನ್ನೋ ಬದುಕು ಬಾಳ್ವೆ ವ್ಯಾಪಾರ, ಹಾಳಾಗ್ ಹೋಗ್ಲಿ ಸಾಕಾಗೋಯ್ತು ಸಂಸಾರ, ಸಿಗ್ದೆ ಹೋಯ್ತೋ ನೆಮ್ಮದಿ ತಾಳ್ಮೆ ಜೊತೆಗಿಟ್ಟೆ. ತಂಬಾಚಾರದ ಬಾಳ್ವೆ ನಂಬಿ ಸೋತೋರ್ನಿಂದು ಸಾಯಕ್ ಬಿಡದೆ, ಸೋತೆ ಮುಗಿಸಿ ಸಾಕಾಗೋಗಿ ಗೆದ್ದೋರ್ನಿಂದು ಕೈ ಹಿಡ್ದೋನೆ, ಕಾರಣ್ಯನೇ ಕೈಯಾಗ ಹಿಡ್ದು ಕಾಪಾಡೋನು ಮಾದಪ್ಪನೆ. ಕಂಡೆ 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 ಕಂಡೆನಾ ಕಂಡೆ ಪರಶಿವನ. ಕಂಡೆ 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 ಕಂಡೆನಾ ಕಂಡೆ ಪರಶಿವನ. ಕಂಡೆ 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 ಕಂಡೆನಾ ಕಂಡೆ ಪರಶಿವನ. What a wow! What a wonderful performance! Give them big applause! ಜೋರಾದ ಚಪ್ಪಾಳೆ. ಅತ್ಯದ್ಭುತ. ಎಂತ ನೃತ್ಯ, ಎಂತ ಸಂಗೀತ, ಕೇಳುಗರ ಮನಸ್ಸನ್ನ ಸೂರೆಗೊಂಡಿದೆ ಅಲ್ವಾ? ಹೌದಾ? ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ ಮತ್ತೆ. ಥ್ಯಾಂಕ್ ಯು. ಮುಂದಿನ ನೃತ್ಯ ಇದೀಗ ನಿಮ್ಮ ಮುಂದೆ ನಗು ನಗುತ್ತಾ ಬರ್ತಾ ಇದ್ದಾರೆ. ನಗು ನಗು ಎಂಬ ಹಾಡಿಗೆ ನೃತ್ಯವನ್ನ ಮಾಡ್ಲಿಕ್ಕೆ ನಮ್ಮ ಹೈಸ್ಕೂಲ್ ಮಕ್ಕಳು. ಇದಾದ ನಂತರ ಮುಂದಿನ ಸಿದ್ಧತೆಗಾಗಿ ನವಶಕ್ತಿ ವೈಭವ.
ನವರಸಗಳಲ್ಲಿ ಹಾಸ್ಯವೂ ಒಂದು. ಜನರ ಮನಸ್ಸನ್ನು ಗೆಲ್ಲುವುದು, ಪ್ರಭಾವಿಸುವುದು ಮತ್ತು ಮುದ್ದ ನೀಡುವುದರಲ್ಲಿ ಹಾಸ್ಯದ ಪಾತ್ರವೇ ಪ್ರಧಾನ. ಹಾಸ್ಯದ ಅಭಿನಯ ಏಕೆ ಭಾಷೆಯನ್ನು ಮೀರಿದ ಆಂಗಿಕ ಅಭಿನಯದ ಮೂಲಕ ವಿಶ್ವಖ್ಯಾತಿಯನ್ನು ಪಡೆದಿರುವ ನಮ್ಮ ಚಾರ್ಲಿ ಚಾಪ್ಲಿನ್. ನಾವು ಬಿಡಿ ನಮ್ಮ ಅಪ್ಪ ಅಮ್ಮ ಕೂಡ ಇವರು ನೋಡಿಲ್ಲ, ಆದರೆ ಇವರ ಹಾಸ್ಯದ ಮೂಲಕ ಎಲ್ಲರಿಗೂ ಪರಿಚಿತರಾಗಿದ್ದಾರೆ. ನಮ್ಮ ಶಾಲಾ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾರ್ಲಿ ಚಾಪ್ಲಿನ್ ರವರು ಇರುತ್ತಿದ್ದರೆ ಕರೆಸಬಹುದಿತ್ತು. ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ಆ ಬಾಬಣ್ಣನ ಚರ್ಮುರಿ ಅಂಗಡಿಯ ಹತ್ತಿರ ಚರ್ಮುರಿ ತಿನ್ನುತ್ತಿದ್ದವರನ್ನು ಕಂಡು ನಮ್ಮ ಶಾಲೆಯ ಗಣೇಶ್ ಸರ್ ಅವರು ಚಾರ್ಲಿ ಚಾಪ್ಲಿನ್ ಅಂತ ಅವರನ್ನು ತಿಳಿಯದೆ ನಮ್ಮ ಶಾಲೆಯ ದಿಗಂತ್ ಅಂತ ಅಂದ್ಕೊಂಡು ನೀನಿಲ್ಲಿ ಏನ್ ಮಾಡ್ತಿದ್ದಿ, ಹೋಗಿ ಸ್ಟೇಜ್ ಹತ್ರ ನಿಂತ್ಕೋ ಅಂತ ಕಳಿಸಿದ್ರು. ನನಗೂ ಒಂದು ಅನುಮಾನ, ಈಗ ಇವರೆಲ್ಲರೂ ಚಾರ್ಲಿ ಚಾಪ್ಲಿನೇನಾ ಅಥವಾ ಶಾಲೆಯ ಮಕ್ಕಳ? ಯಾವುದಕ್ಕೂ ಒಮ್ಮೆ ಸ್ಟೇಜ್ ಮೇಲೆ ಬರಲಿ, ಯಾರು ಅಂತ ತಿಳಿಯೋಣ. To smile all the while, each even now it's yours every day. You got to smile all the while, each even now it's yours every day. Guna 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 goo, guna 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 goo, guna 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 goo. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು ಲೋಕವನ್ನು ನಗಿಸಲಿಲ್ಲವೇ, ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ, ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡು ಚಂದದ ನಗು.
ಸೂರ್ಯನು ಮುಳುಗಿ ಹೋದರು ಮತ್ತೆ ಹುಟ್ಟಿ ಬಂದೆ ಬರುವನು. ಚಂದದ ಚಂದ್ರನು ಕರಗಿ ಹೋದರು ಹುಣ್ಣಿಮೆಗೆ ತುಂಬಿ ಹೊಳೆವನು. ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗು ಒಂದಿನ. ನಕ್ಕ ಅಕ್ಷರ ನಿರಾಳ ಮೈಮನ ಅರಳಲಿ ಬಾಳ ಹೂವನ. ಗುನ 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 ಗು ಗುನ 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 ಗು. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋನಗು ಮುದ್ದು ಕಂದನಿಂದ ಕದ್ದ ಮುತ್ತಿನಾನಗು. ಚಿಂತೆಯೆಲ್ಲ ಚಿಂದಿ ಮಾಡಿ ಒಮ್ಮೆ ನಿನ್ನಗು. ಹಾಸ್ಯ ಕಲಾವಿದ ಚಾರ್ಲೆ ಚಾಂಪ್ಲಿನ್ ಅವರನ್ನ ನಮ್ಮ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಮತ್ತೊಮ್ಮೆ ಜೀವಂತೀಕರಿಸಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದೀಗ ವೇದಿಕೆಯಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನ ತುಂಬಿಸಿಕೊಳ್ಳಲು ನಿಮ್ಮ ಮುಂದೆ ಬರ್ಲಿಕ್ಕಿದ್ದಾರೆ ನವಶಕ್ತಿ ವೈಭವ ಎಂಬ ನೃತ್ಯವನ್ನ ಮಾಡಲಿಕ್ಕೆ ನಮ್ಮ ಹೈಸ್ಕೂಲ್ ಮಕ್ಕಳು. ಮುಂದಿನ ತಯಾರಿ ಲೇಜಿ ಡ್ಯಾನ್ಸ್ ಹೈಸ್ಕೂಲ್ ಮಕ್ಕಳಿಂದ ತಯಾರಿರಬೇಕು. ವೆಟ್ಟಿ ನಿಲ್ಲಬೇಕು. ನಮ್ಮ ಪುರಾಣಗಳು ಸಾರುವುದು ಇದನ್ನೇ. ಅಂತಹ ಒಂದು ನೀತಿಯನ್ನು ಸಾರುವ ನವಶಕ್ತಿ ವೈಭವ ಎಂಬ ಕಥಾನಕವನ್ನು ಈಗ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ನವಶಕ್ತಿ ವೈಭವ. ಕಾಸ್ಟ್ಯೂಮ್ಸ್ಗೊಂದು ಜೋರಾದ ಚಪ್ಪಾಳೆ ಬರಲಿ. ಪೇರೆಂಟ್ಸ್ ದಯಮಾಡಿ ಎಂಕರೇಜ್ ಮಾಡಬೇಕೆಲ್ಲ ಮಕ್ಕಳಿಗೆ. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ. ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते वर्षिणि दुर्धरधर्षिणि दुर्मुखमर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते.
घण्टेति कुष्माण्डेति चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च नवदुर्गा प्रकीर्तिताः नवमं सिद्धिदात्री च नवदुर्गा प्रकीर्तिताः। Encourage. ಅದ್ಭುತ, ಅತ್ಯದ್ಭುತ, ಮೈ ಜುಮ್ಮೆನಿಸುವ ಈ ನೃತ್ಯ ಸಂಯೋಜನೆಯನ್ನ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಸಮೀಕರಿಂದ. ಸೂಪರ್. ಸಹಕರಿಸಿದಂತ ಎಲ್ರಿಗೂ ಧನ್ಯವಾದಗಳು. ಸೂಪರ್. ಕಾರ್ಯಕ್ರಮದ ಮುಂದಕ್ಕೆ ವಿದ್ಯಾರ್ಥಿಗಳಿಂದ ಲೇಜಿ ಡ್ಯಾನ್ಸ್, ಇದಾದ ನಂತರ ತಯಾರಿಗಾಗಿ
ಕೃಷ್ಣ ನೃತ್ಯ, ಇದಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ತಯಾರಾಗಬೇಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಇಂದು ಇಲ್ಲಿ ನೋಡಿದ್ದು ಕೇವಲ ನೃತ್ಯವಲ್ಲ, ಅದು ಅವರ ಧೈರ್ಯ, ಅವರ ಕುತೂಹಲ, ಅವರ ಬಾಳಿನ ಮೊದಲ ಕಲಿಕೆಯ ವೇದಿಕೆಯೂ ಸಹ ಇದು. ರೆಡಿನಾ ಮಕ್ಕಳ? ನಮಸ್ಕಾರ ಮಾತೆರೆಗ್ಲ ಎನ್ನ ಗುರ್ತುಂಡದ ಇಡೆಗೆ ಬರ್ಪೆ ಪಂಚಲಿಂಗೇಶ್ವರ ಕ್ರಿಕೆಟ್ ಗುರ್ತುಂಡದ ಮಾತೆರೆ ಗುರ್ತುಂಡದ ಇಂಚನೆ ಯಾನೂರ ಕ್ರಿಕೆಟ್ ಗೊಬ್ಬರ ಬತ್ತಿದ್ದೆ ನಮ್ಮನ ಲಾಂತ್ಯಾರ್ ಪ್ರವೀಣರು ಇಲ್ಲ ಇರುತ್ತಾ 6 ಇಂಚನೆ ಎಂಕ್ಲೋಟಿಗೆ ಬತ್ತಿದ್ದೀರಿ 6 ಯುವಕ ಮಂಡಲ ಜೆದ್ದು ಇತ್ತೇರಿ ಮೊಬೈಲ್ ಒತ್ತೊಂದೇ ಇತ್ತೇರಿ ಯಾನ್ ಬತ್ತಿ ಬೆಟ್ಟಿಗೆ ಲಾಕಿದ್ರಿ ರಪಕ್ಕ ಬ್ಯಾಟ್ ಬತ್ತೊಂಡಿರಿ ಬಲ ಅನ್ನು ಪೋಯಿಂది ಓಡೆ ಪೋಪುನ ರಟೇ ಜನ ಇಬ್ನ ಈತ್ ಮಲ್ಲ ಗ್ರೌಂಡ್ 6 ಹಾಕಿರನೆ ಯಾ ನೋಡಿ ಬೆಜ್ಜುನ ಬೇರೆ ಓಪನಿಂಗ್ ಬ್ಯಾಟಿಂಗ್ ಬೇರೆ ಓಪನಿಂಗ್ ಬೌಲಿಂಗ್ ಯಾಂದಾಯ ಪೊಕ್ಕಡೆ ಬಾರ್ಬು ನಾನು ಯಾಲ ಅಂದೆ ಇಂಚನೆ ಇಪ್ಪುನಗ ಎಂಕಲ್ ಒಂಜಿನ ಒಂದು ಬ್ಯಾಟಿಂಗ್ ಪೂರ ಆಂಡೆ ಎಂಕಲ್ ಬ್ಯಾಟ್ ಬತ್ತೊಂದು ಪೋಯ ಐನಾರಿಗೆ ಸೀದಾ ಪೋನಗ ಮರ ತಳ್ಳಿಡ್ಕೊಳ್ಳೊಂದು ಮೊಬೈಲ್ ಕಾಲ್ಡ್ ಬಾದರ್ ಉಳ್ಳೇರು ಮಾತೆಲ್ಲ ಟೀಮ್ ಐನೈಟ್ ಎಲ್ಲಾರು ಬೈಜಿರು ನನ್ನ ಬ್ಯಾಟಿಂಗ್ ಹೆಂಗ್ಲ ಇದಕ್ಕನೆ ಬತ್ತೇರ ಅಲ್ಲಿ ಕಾಲ್ಡ್ ಇತ್ತು ಸೀದಾ ಬಲ್ತೊಂದು ಬತ್ತೇರಿ ಇಂಚ ರಪಕ್ಕಬಹುದು ಬ್ಯಾಟ್ ಕೈಗೆ ಬಾಡಿರು ಬ್ಯಾಟಿಂಗ್ ಪಾರ್ದೊಂಜಿ ಬ್ಯಾಟಿಂಗ್ ರೆಡಿ ಆಯ್ರು ಆಡಿ ಅವು ಬ್ಯಾಟಿಂಗ್ ಅವ್ರು ಔಟ್ ಆಯ್ರು ಅಡ್ಡವ್ರು ಅಂಡ ಔಟ್ ಆಯ್ರು ಲಾಸ್ಟ್ ಒಂಜಿ ಅವ್ರು ಇತ್ತು ಬೋಯರು ಕೂಡ ಇಂಚಬಹುದು ಕಾಲ್ ಪಾತೇರು ಉಂತಿ ಬೆಟ್ಟಿಗೆ ಎಂಗ್ಲ ಬ್ಯಾಟಿಂಗ್ ಪೂರ ಆಡಿ ಎಂಗ್ಲ ಫೀಲ್ಡಿಂಗ್ ಜತ್ತಿ ಬೆಟ್ಟಿಗೆ ಬೌಲಿಂಗ್ ಬತ್ತು ಇಂಚ ಬತ್ತಿರು ಬೌಲಿಂಗ್ ಬಾಡಿ ರಂಜೋರ್ ಕೂಡ ಕಾಲ್ಡ್ ಬೋದು ಬಾತೇರು ಉಳ್ಳಿರು ಎಂಗ್ಲಿಗೆ ಮಂಡೆ ಚಾಂಡಿ ಇಮ್ಮೆರೆ ಪೂರ ಮನ್ಪುನ ಅಂದು ಅವಾಗ ಎಂಗ್ಲು ಆಜಾರ ಒಟ್ಟಿಗೆ ಕಟ್ತಲೆ ಆಡಿ ಎಂಗ್ಲು ಸೀದ ಇಂಚ ಬಿದೆ ಬೆತ್ತ ನಿಕ್ಲ ಈ ಸರ್ತಿ ಅಮೃತ ಮಹೋತ್ಸವ ನಿಕ್ಲು ಒಂಜಿ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಗೌಜಿ ನಾನು ಬಂದಿರಿ ಎಂಗ್ಲು ಆರು ಬಂದಿರಿ ನಿಕ್ಲಿಗೆ ಪೂರ ಯಾವ ವ್ಯವಸ್ಥೆ ಅನ್ಪೆ ಈರು ವ್ಯವಸ್ಥೆ ನೋಡ್ಸಿ ಎಂಗ್ಲಿಗೆ ಅಮೃತ ಮಹೋತ್ಸವ ಸಮಿತಿದಾಗಲಿ ಒಂಜಿ ಟೀಚರ್ನ ಕಡಪುಡ್ತೀರಿ ಒಂಜಿ ಡ್ಯಾನ್ಸ್ ಗಂದು ಎಂಗ್ಲು ಟೀಚರ್ನ ಪೂರ ಕಲ್ತ ಡ್ಯಾನ್ಸ್ ಪೂರ ಮಂದ ಎಂಗ್ಲು ಇನಿ ತೊಚಿಪವ ಅಂದ್ ಮಂಡ ಐಕೆ ಇನಿ ಮಾತ್ರ ರೆಡಿ ಆತ ಇನಿ ಡ್ಯಾನ್ಸ್ಗೆ ಗೌಜಿ ಗಮ್ಮತ್ತಿಗೆ ದಾಲ ಬಂಗ ಇಜ್ಜಿನಿ ಮಾತೆಲ್ಲ ಬಲೆ ಸಂತೆ ಇದ್ದಾಗ ಮಾತೆಲ್ಲ ಬಲೆ ಬೇಗ ಬಲೆ ಈ ವರ್ಷ ಮಾತ್ರ ನೆಕ್ಸ್ಟ್ ವರ್ಷ ಎಂಗ್ಲು PUC ಇತ್ತೆ ಬತ್ತೆ ಎಂದ್ಲೆ ಇತ್ತೆ ಬಾರ್ಬ ಮುಂದ್ಲೆ ಮೂಲೆಂದ್ಲೆ ಬತ್ತ ಇತ್ತೆ ಬಾರ್ಬ ಬೇಗ ಪೋ ನಿನ್ನನೆ ಪೋ ಬೇಗ ಬಲಿ ವಿದ್ಯಾರ್ಥಿನಿಯರೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. कौन है वो कहाँ से वो आया, चारों दिशाओं में तेज सा वो छाया. ऐश्वर्य बच्चों ಪುಸ್ತಕ ಕೊಟ್ಟಿದ್ದು ಅದು ಓದ್ಲಿಕ್ಕೆ ಮಾರೆ ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು ಅವಳು ಎಂತ ಹೇಳಿದ್ಲು ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ ಅಯ್ಯೋ ಪ್ರವೀಣ ಥ್ಯಾಂಕ್ಸ್
चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी ಅಲ್ಲ ನಿನ್ನ ಮಾಬಲೆ ನಾಗವಲ್ಲಿಯಾದ ಅಬತರ ಕಟ್ಟುನ ಪೊರ್ಲುದುಲಗೆ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದ ದುಗುಡ ತುಮುಲಾಯಿಸಿ ಓ ಸಪುರ ಪೋ ನಾಗವಲ್ಲಿ ನಿತಂದಲ್ಲ ಈ ಪೂಜೆಗೆ ತಯಾರು ಮಲ್ಪು ನಾಗವಲ್ಲಿ ನಿಂಡೆ ಕುಸಲ್ ನಂಡೆಡಲ್ಲಿ ಕಾಟ್ರೆ ನಾ ಎಂದ್ರೊಂದು ಕಾಟ್ರೆ ನಿಂಡ ಅಬತ್ತರ ನಾನು ನೋಕ್ರೆ ಅವ ಪೊಯ್ 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 ಎಂದು ಹೇಳ್ತಿದ್ದ ಹಾಗೆ ನನಗೆ ಬರಲ್ಲ ಮೇಲೆ ನಮ್ಮೆಲ್ಲರನ್ನ ನಕ್ಕು ನಗಿಸಿ ರಂಜಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಇದೀಗ ನಿಮ್ಮ ಮುಂದೆ ತಯಾರಿಗಾಗಿ ಮೈಮ್ ಶೋ ಇನ್ನು 4 ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಂದ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಸಹ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಲೋ 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 ಅಡಚಣೆಗಾಗಿ ಕ್ಷಮೆ ಯಾಚಿಸುತ್ತಾ ಮಾತೆರ್ಲ ಮುಲ್ಪ ವೇದಿಕೆದ ಮುಂಭಾಗಡೆ ಕೌಂಟರ್ ಉಂಡು. ದೇಣಿಗೆದ ಕೌಂಟರ್ ಮಾತೆರ್ಲ ದೇಣಿಗೆ ಕೊಡ್ದು ಸಹಕಾರ ಮಲ್ಪಡೊಂದು ವಿನಂತಿ ಬಲ್ತೊಂದು. ನಮ್ಮೂರ್ದ ಕಾರ್ಯಕ್ರಮನ ಪೊರ್ಲು ಮಲ್ತ ಕೊರ್ಪುನ ಜವಾಬ್ದಾರಿ ನಮ್ಮ ಆ ನಿಲೆಟ್ ಮಾತೆರ್ಲ ದೇಣಿಗೆ ಕೊರಡೊಂದು ಕೇನೊಂದುಲ. ಎಲ್ಲರಿಗೂ ನಮಸ್ಕಾರ. ನಾನು ಚಾರ್ವಿ, ಮತ್ತೆ ನೀನು? ನಾನು ಗೌತಮಿ. ನನಗೆ ವೇದಿಕೆ ಮತ್ತು ನೃತ್ಯವೆಂದರೆ ಬಹಳ ಇಷ್ಟ. ಹೌದಾ? ನನಗೂ ಕೂಡ ಇಷ್ಟ.
ಈಗ ನೀವು ನೋಡಲಿರುವುದು ಬಾಲಕೃಷ್ಣನ ಮಧುರವಾದ ನಗು, ಅವನ ಆಟ ತುಂಟಾಟ ಎಲ್ಲದರ ಮಿಶ್ರಣ. ಪ್ರತಿಲಯ ಒಂದು ಜಪ, ಪ್ರತಿ ನೋಟ ಒಂದು ಪ್ರಾರ್ಥನೆ. ಇದು ಕೇವಲ ನೃತ್ಯವಲ್ಲ, ಒಂದು ಅನುಭವ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸುಂದರವಾದ ಮುಕುಂದ ನೃತ್ಯಕ್ಕೆ ವೇದಿಕೆ ಮೇಲೆ ಸ್ವಾಗತಿಸುತ್ತಿದ್ದೇವೆ. Oh, lovely.
ವಾವ್, ಹೇಗಿತ್ತು ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ? ಚಪ್ಪಾಳೆ ಇಲ್ವಾ? ಜೋರಾದ ಚಪ್ಪಾಳೆ ಕೊಡಿ ಮತ್ತೆ ಅವರಿಗೆ. ಕೃಷ್ಣನ್ ಕೂಡ ಬೇಜಾರಾಗ್ಬೋದಲ್ವಾ? ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳಿಗೆ ಎಂಕರೇಜ್ ಮಾಡಿ. ಇದೀಗ ನಿಮ್ಮ ಮುಂದೆ ಮೈಮ್ ಶೋನ ಮಾಡಲಿಕ್ಕೆ ನಮ್ಮ ಹೈಸ್ಕೂಲ್ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಿ. ಇದಾದ ನಂತರ ಸುಗ್ಗಿ ಕುಣಿತ ಹೈಸ್ಕೂಲ್ ಮಕ್ಕಳಿಂದ ಅವರೆಲ್ಲರೂ ಕೂಡ ಸಿದ್ಧರಾಗಿರುವುದು. ನಮ್ಮ ಅಮೃತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ SDM D.Ed ಕಾಲೇಜ್ ಉಜಿರೆ ಇದರ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಮಂಜು ಸರ್ ಇವರು ಆಗಮಿಸಿದ್ದಾರೆ. ಇವರ ಆಗಮನವನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆಧುನಿಕ ಸಮಾಜದಲ್ಲಿ ಮೊಬೈಲ್ ಇಲ್ಲದೆ ಜೀವನವನ್ನು ಊಹಿಸಲು ಕಷ್ಟ ಸಾಧ್ಯವಿದೆ. ಆದರೆ ಅದರ ಅತಿಯಾದ ಬಳಕೆ ಅದೆಷ್ಟೋ ಸಂಕಷ್ಟವನ್ನು ತಂದೊಡ್ಡುತ್ತದೆಂದು ನಿಮಗೀಗ ತಿಳಿದಿದೆ. ಇದೀಗ ಭಾಷೆಯನ್ನು ಬಳಸದೆ ಕೇವಲ ತಮ್ಮ ದೇಹದ ಹಾವ ಭಾವಗಳ ಮೂಲಕ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳ ಕುರಿತಾದ ಒಂದು ಜಾಗೃತಿಕ ಸಂದೇಶವೊಂದನ್ನು ನೀಡಲಿದ್ದಾರೆ ನನ್ನ 8ನೇ ತರಗತಿಯ ಗೆಳೆಯರು. ಇವರನ್ನು ನಿಮ್ಮ ಕೈಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು.
ಹೆಚ್ಚು ಮೊಬೈಲ್ ಬಳಕೆಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಕುರಿತು ನಿಮ್ಮ ಮುಂದೆ ಮೈಮ್ ಶೋ ಮೂಲಕ ಅತ್ಯದ್ಭುತವಾಗಿ ನೃತ್ಯವನ್ನ ಅಭಿನಯ ಮೂಲಕ ಮಾಡಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಜೋರಾದ ಚಪ್ಪಳೆ. ಇದೀಗ ಬಂಧುಲೆ ಒಂದು ನಿಮಿಷ ಬಂಧುಲೆ ಒಂದು ಎಲ್ಲಿಯ ಪ್ರಕಟಣೆ ಉಂಟು. ನನ್ನ 10 ನಿಮಿಷ ಶಾಲೆದ ಜೋಕುಲ್ನ ಕಾರ್ಯಕ್ರಮ ಮುಕ್ತಾಯ ಆಪುಂಡು. ಐದ ಕೂಡ್ಲೆ ಸಾಧಾರಣ 6:45 ಬಯ್ಯದ ಉಪಹಾರದ ವ್ಯವಸ್ಥೆಯನ್ನು ಶಾಲೆದ ಎದುರು ಶಾರದಾ ಕಲಾ ಮಂದಿರ ಆರಂಭ ಮಲ್ಪುವ. ಮೂಲ ವೇದಿಕೆ ತಯಾರು ಮಲ್ಪರ ಸಾಧಾರಣ 3/4 ಗಂಟೆ ಹಿಡಿದು 1 ಗಂಟೆ ಟೈಮ್ ಬೋರ್ಡ್ ಹಾಪುಂಡು. ನಿಖಿಲ್ ಮಾತಿರ್ಲ ಶಾಲೆದ ಎದುರದ ವೇದಿಕೆ ದಡೆ ಪೋದು 10 ನಿಮಿಷ ಈ ಕಾರ್ಯಕ್ರಮ ಆಯ್ಬೊಕ್ಕ ಶೋಕುಡು ಫಲಾರ ಮಲ್ತದ್ದು. ಶಾಲೆ ಮಸ್ತ್ ಬದಲಾವಣೆ ಆಯ್ತಂಡು. ನಮ್ಮ ಶಾಲೆ ಇಂಚಪೂರ ಆತನ ಒಂಜುಗಳಿಗೆ ಪೂರ ಶಾಲೆ ಪೂರ ತೂದು ಅವರು ನಮ್ಮ ಈ ಕಾರ್ಯಕ್ರಮಗೋಸ್ಕರ ಮಸ್ತ್ ಜನ ಅಂಗಡಿ ದಕ್ಕಲು ಬೈದಾರೆ. ಅಕ್ಲೆಲ್ಲ ಒಂಚೂರು ತೂದು ನಿಕ್ಲಿಗೆ ಹೆಂಚಿನ ಬೋಡಾಯಿನ ಬರುತ್ತೆ ತೊಂದು ಬೊಕ್ಕ ವೇದಿಕೆದ ದುಮ್ಮು ಬತ್ತರ ನಡ ಶಾರ್ಪ್ 7:15 ನಮ್ಮ ಬಹು ಬೇಡಿಕೆದ ಬಹು ಜನರ ನಿರೀಕ್ಷೆದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ತೆಲಿಕೆದ ಬೊಳ್ಳಿ ದೇವದಾಸ್ ಕಾಪಿಕಾಡ್ ಕುಸಲ್ ದರಸೆ ಕಾಂತಾರಡ್ಲ ಅದ್ಭುತವಾದ ಅಭಿನಯ ಮಲ್ತಿನ ನವೀನ್ ಡಿ ಪಡೀಲ್ ಅದ್ಭುತ ಕಲಾವಿದೆ ನಿರ್ದೇಶಕೆ ಸಾಯಿ ಕೃಷ್ಣ ಭೋಜರಾಜ ವಾಮಂಜೂರ್ ಒಕ್ಕಲು 4 ಜನತ್ತ ಮಹಾಸಂಗಮಡು ಪುದರ್ ದೀತಿಜಿ ಪನ್ಪಿನ ಭಾರಿ ಎಡ್ಡೆ ನಾಟಕ ಪ್ರದರ್ಶನ ಅವರುಂಡು. ಶಾರ್ಪ್ 7:00 ನಮ್ಮ ಕಾರ್ಯಕ್ರಮ ಆರಂಭ ಮಲ್ಪ. ನಿಖಿಲ್ ಬತ್ತದ ನಿಖಿಲ್ ಆಸನ ಬೊಕ್ಕ ಸ್ವೀಕಾರ ಮಲ್ಪಡು ದುಂಬೆ ರಿಸರ್ವ್ ಮಲ್ತದೆ. ಇದು ಅಂಚಾದ ಈ ರಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕೂಡ್ಲೆ ನಿಖಿಲ್ ಶಾಲೆದ ಎದುರುಪೋದು ಉಪಹಾರ ಸ್ವೀಕಾರ ಮಲ್ತದೆ. 7:30 ತಲೆ ಈ ವೇದಿಕೆಗೆ ಬರಡು ಒಂದು ಕೇನೊಂದಿಲ್ಲ. ಇದೀಗ ನಿಮ್ಮ ಮುಂದೆ ಸುಗ್ಗಿ ಕುಣಿತ ಹೈಸ್ಕೂಲ್ ಮಕ್ಕಳಿಂದ, ಇದಾದ ನಂತರ ಕೊನೆಯದಾಗಿ ರಾಷ್ಟ್ರೀಯ ಭಾವೈಕ್ಯತೆ ನೃತ್ಯವನ್ನು ಮಾಡಲಿಕ್ಕೆ ಮಕ್ಕಳು ರೆಡಿ ಇರಬೇಕು. ಅನ್ವಿತ್ 6ನೇ ತರಗತಿ. ಎಲ್ಲಿದ್ರು ನೀನು ಇಲ್ಲಿ ಬರಪ್ಪ, ಮೇಕಪ್ ಮಾಡ್ಕೊಳ್ತಾ ಇದ್ದಾರಲ್ಲ, ವೇದಿಕೆಯ ಬಲಭಾಗಕ್ಕೆ ಬಾ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತವರು ಯತೀಶ್ ದೇವಾಡಿಗ, ರತ್ನಮಾನಸ ಉಜಿರೆ ಶ್ರೀಯುತರ ಉಪಸ್ಥಿತಿಯನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಶಾಲೆದ 75ನೇ ವರ್ಷದ ಅಮೃತ ಮಹೋತ್ಸವದ ಲೇಸಿಡು ಸೇರ್ದಿಂಚಿನ ಊರುದ ಪರ ಊರುದ ಬಿನ್ನೆರೆಗು ಎನ್ನ ಉಡಲಿದಿಂಚಿನ ಸೊಲ್ಮೇಲು. ನಮ್ಮ ಈ ಪೊರ್ಲುದ ತುಳುನಾಡು ಏತೋ ಜನಪದ ಕಲೆ ಸಂಸ್ಕೃತಿದ ಬೀಡು. ನಮ್ಮ ಈ ತುಳುನಾಡದ ಸಂಸ್ಕೃತಿನ ಬೆಂಬಿಸೌನ ಕೋರಿದ ಕಟ್ಟ ಕಂಬುಲ ಆಟ ಪರ್ಬ ಕೋಲ ಇಂತಿಂಚಿನ ಮಾತಾ ಕಲೆ ಬೊಕ್ಕ ನಮ್ಮ ಹಿರಿಯಕ್ಕಲ ಮಲ್ತಿನ ಕಟ್ಟು ಕಟ್ಲೆನು ನಮ ಮದಪರ ಬಲ್ಲಿ. ಇತ್ತೆ ನಿಕ್ಲೆನ ಎದುರು ಎಂಕಲು ಬಾಕ್ಯಾರ್ದ ಕಂಡದ ಚೆಂಡೆನ ಗೊಬ್ಬುನು ನೆನಪು ಮಲ್ಪರ ತೆಲಿಕೆದ ಮೋನೆಡು ಬರೊಂದುಲ್ಲ. ಎಂಕಲಿಗೆ ತಾಟಿ ಬೊಟ್ಟುದು ಉಮ್ಮಸ್ಸು ಕೊರಡು ಪಂದು ಕೇನೊಂದುಲ್ಲ. ಅಂಚಾಂಡ ಎಂಕಲಿತ್ತೆ ಡ್ಯಾನ್ಸ್ ಮಲ್ಪರ ಬರೋಡ ನಿಕಲು ಎಂಕಲ ಡ್ಯಾನ್ಸ್ ತುವರೆ ರೆಡಿಯಾ? ರೆಡಿಯಾ? ಲೆತ್ತನ ಈಯನ ಲೆತ್ತಿನಿ ಇಜ್ಜಿಂಡಲ್ಲೆ ಪೂಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗೆ ಕೆಲಸದ ಪರ್ತುಗು ಕತ್ತುಂಡ ಬಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲುದು ಮೈಪೂರ ಮರ್ಲಾಂಡ್ ಚೇಂಡಿನ ಕೊರ್ದು ಬುಡು ಅಮಸರ ಉಂಟಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬುಡು ರಾಜ್ಕುಮಾರ
ರಾಜನ ಭಾಷಣ ಲೆತ್ತಿನ ತಪ್ಪಾಂಡ ಸುನ್ನೋನೆ ಬೋಡೆಂಕು ಏಪೋನೆ ಬರೋಡು ಇತ್ತೇನೆ ತೆರಿ ಪರಹ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्दों के दिले पुरल उर्पुना गानों के दिले डोल गुद्दुना शब्दों के दिले पुरल उर्पुना गानों के दिले हिरियेर मल्टी कट्टे मदपूनु बोच्चिये हिरियेर मल्टी कट्टे ಮದಪೂನು ಬೊಚ್ಚಿಯೇ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಅದ್ಭುತ ನೃತ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು, ಹಾಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದೀಗ ಬಂಧುಗಳೇ
ಹಳದಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರ ಇರುವಿಕೆಯನ್ನು ಗಮನಿಸುತ್ತಾ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಕೊನೆಯದಾಗಿರ್ತಕ್ಕಂತಹ ನಮ್ಮ ಮಕ್ಕಳಿಂದ ನೃತ್ಯ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ನಮ್ಮ ಎಲ್ಲ ಪ್ರೈಮರಿ ಮಕ್ಕಳಿಂದ ಇದೀಗ ನಿಮ್ಮ ಮುಂದೆ ವೇದಿಕೆಯಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ರಾಷ್ಟ್ರೀಯ ಭಾವೈಕ್ಯತೆ ಎಂಬ ಸುಂದರ ನೃತ್ಯ ರೂಪಕವನ್ನ ನಮ್ಮ ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ. ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. Today, as we stand on this stage, our hearts are filled with pride. Yes, our nation is the greatest strength. India is a land of courage, culture and countless sacrifices. Every heartbeat carries the rhythm of our motherland. True, and every citizen carries a story of pride to honor this spirit. Our talented students are ready with powerful patriotic dance. So put your hands together and welcome them. ಹಾ, ಆ ದೇವಾಲಯದಲ್ಲಿ ನಿನಾದಿಸುತ್ತಿರುವ ಆ ಶಂಖ, ಈ ಕಡೆ ಇಗರ್ಜಿಯಿಂದ ಮಾರ್ದನಿಸುವ ಆ ಗಂಟೆ, ಇನ್ನೊಂದೆಡೆ ಮಸೀದಿಯಿಂದ ಕೇಳಿ ಬರುತ್ತಿರುವ ಆ ಪ್ರಾರ್ಥನೆ, ಇದು ನನ್ನ ಈ ಭರತ ಭೂಮಿಯ ಆದರ್ಶ ಪರಂಪರೆಯ ನಿಜ ಕರೆಯೋಲೆ. ಈ ಧ್ವನಿ ಒಟ್ಟೊಟ್ಟಿಗೆ ಕೇಳಿದರೆ ನನಗೆ 1000 ಆನೆ ಬಲ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನನ್ನ ಈ ನೆಲದ ಮೂಲ ಮಂತ್ರವೇ ಇಲ್ಲಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಆ 3 ಮತಶಕ್ತಿಗಳು ಒಂದಾದರೆ ಈ ನನ್ನ ನೆಲ ಅಖಂಡ. ಹೌದು, ಇದು ಜಾಗತಿಕ ಭೂಪಟ ಕಂಡುಕೊಂಡ ಕಟು ಸತ್ಯ. ಹಾ, ನನ್ನ ಈ ನೆಲದ ಹಿಂದೂ ಸಂಸ್ಕೃತಿಯ ಮೂಲ ನೃತ್ಯವನ್ನು ಒಮ್ಮೆ ನೆನಪಿಸಿದೆನೆಂದರೆ ಮಾತಲೆ ಪುಲೆ ನಮಲ ನಲಿಪುಗ ದೀಪ ನಲಿಕೆಲ ಬಲೆಯಿ ಒಂತುಲೆ ಮಾತಲೆಪ್ಪುಲೆ ಬಲೆಯಿ ಒಂತುಲೆ ಮಾತಲೆಪ್ಪುಲೆ ನಮಲ ನಲಿಪುಗ ದೀಪ ನಲಿಕೆಲ ನಮಲ ನಲಿಪುಗ ದೀಪ ನಲಿಕೆಲ തുടര് പത്തുക ദീപ പൊത്തക തുടര് പത്തുക ദീപ പൊത്തക ಒಟ್ಟು ಗುಂತುಗ ಒಲ್ಪು ದೋಜಗ ಬಲೆಯ ಗುಂತುಲೆ ಮಾತಲೆಪ್ಪುಲೆ ಬಲೆಯ ಗುಂತುಲೆ ಮಾತಲೆಪ್ಪುಲೆ ನಮಲ ನಲಿಪುಗ ದೀಪ ನಲಿಕೆಲ ನಮಲ ನಲಿಪುಗ ದೀಪ ನಲಿಕೆಲ ಸಮುದಾಯದ ಹಬ್ಬ ಬಂತೆಂದರೆ
ಭಾರತ ಮಾತೆಯ ಮಡಿಲಿನಲ್ಲಿ ನಾವು ಒಂದಾಗಿ ದಿನ ಒಂದಾಗಿ, ಭಾರತ ಮಾತೆಯ ಮಡಿಲಿನಲ್ಲಿ ನಾವು ಒಂದಾಗಿ ದಿನ ಒಂದಾಗಿ, ಈ ದೇಶದ ಆ ಸಂಸ್ಕೃತಿಗೆ ನಾವು ತಲೆಬಾಗಿ ದಿನ ತಲೆಬಾಗಿ, ಈ ದೇಶದ ಆ ಸಂಸ್ಕೃತಿಗೆ ನಾವು ತಲೆಬಾಗಿ ದಿನ ತಲೆಬಾಗಿ, ಭಾವೈಕ್ಯವನ್ನು ಸಾರುವೆವು, ರಾಷ್ಟ್ರೀಯತೆಯ ಮೆರೆಯುವೆವು, ಭಾವೈಕ್ಯವನ್ನು ಸಾರುವೆವು, ರಾಷ್ಟ್ರೀಯತೆಯ ಮೆರೆಯುವೆವು, ಕೈ ಜೋಡಿಸುವ ಹಿಂದೂ ಬಂಧು ಕ್ರಿಶ್ಚಿಯನ್ ಸೋದರ ನೀ ಬಾರೋ, ಕೈ ಜೋಡಿಸುವ ಹಿಂದೂ ಬಂಧು ಕ್ರಿಶ್ಚಿಯನ್ ಸೋದರ ನೀ ಬಾರೋ. ಕ್ರಿಶ್ಚಿಯನ್ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಆ ನೃತ್ಯವೆಂದರೆ Mericogo pausu muna, soy watana. Sulu kita uvetai muna, sutri nastana. संदेश वचना रे बोला मिसात वचना, सत्री हाती आस्था मनान जडाई सोसाना. Mericogo pausu muna, soy watana. Sulu kita uvetai muna, sutri nastana. संदेश वचना रे बोला मिसात वचना, सत्री हाती आस्था मनान जडाई सोसाना. Ami bora potuya, ami rana latuya. Shiragarini pausu wata sutri nastana. Shiragarini pausu wata sutri nastana. Ami bora potuya, ami rana latuya. Shiragarini pausu wata sutri nastana. Shiragarini pausu wata sutri nastana. Ya 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 ma ya ya. 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 ಮಕ್ಕಳೇ, ನಿಮ್ಮ ಈ ಸುಂದರ ಸಂಸ್ಕೃತಿ ಯಾವತ್ತೂ ಮರುಕಳಿಸುತ್ತಿರಲಿ ಎಂದು ನಾನು ಆಶಿಸುತ್ತೇನೆ. ಭಾರತ ಬಹಳಷ್ಟು ಭರವಸೆಯಿಂದ ಈ ದೇಶಕ್ಕೆ ಪ್ರವೇಶಿಸಿದ್ದೇನೆ. ಆ ಭರವಸೆ ಈ ದೇಶವನ್ನು ಉದ್ಧಾರ ಮಾಡುವುದಲ್ಲ, ನಾಶ ಮಾಡುವುದು. ಅಲ್ಲಿ ಕೇಳುವ ಹಾಡು ಈ ದೇಶದ ಸಂಸ್ಕೃತಿ ಸೌಂದರ್ಯವನ್ನು ವಿವರಿಸುವ ಹಾಡು. ಇಲ್ಲ, ಈಕೆ ನಿತ್ಯ ಸುಮಂಗಲಿಯಾಗಬಾರದು. ಅಲ್ಲಿ ಕೇಳುವ ಹಾಡಿಗೆ ಒಪ್ಪುವ ಈ ಕಣ್ಣೆ ಯಾರಿವಳು? ಇವಳೇ ಇರಬೇಕು ಆ ಭಾರತಿ. ಯಾರೋ ನೀನು? ಸಂಶಯದ ಕಣ್ಣಿನಿಂದ ನನ್ನನ್ನು ನೋಡುತ್ತಿರುವವ? ಈ ದೇಶದ ಎಲ್ಲರೂ ನನ್ನನ್ನು ಕಂಡಾಕ್ಷಣ ಕೈ ಮುಗಿಯುತ್ತಿರುವಾಗ ನೀನೊಬ್ಬ ಅಟ್ಟಹಾಸದಿಂದ ಮೆರೆಯುತ್ತಿರುವೆಯಲ್ಲ. ನಾನು ನಿನ್ನ ಕೈ ಮುಗಿಯಲು ಬಂದವನಲ್ಲ, ಕೈ ತುಂಡು ಮಾಡಲು ಬಂದವ. ಏನೆಂದೆ? ಕೈ ತುಂಡು ಮಾಡುವೆಯಾ? ಇಲ್ಲಿನ ಕೋಟಿ ಕೋಟಿ ಕೈಗಳು ನನ್ನ ಹಿಂದೆ ಇರುವಾಗ ನಿನ್ನ ಇಡೀ ದೇಹ ಪುಡಿ ಪುಡಿಯಾದೀತು, ನೆನಪಿಟ್ಟುಕೋ. ಇಷ್ಟಕ್ಕೂ ನೀನು ಯಾರು? ನಾನೊಬ್ಬ ಪರದೇಶಿ. ನಿನ್ನನ್ನು ನಾಶ ಮಾಡಲು ದಿನ ಹುಡುಕುತ್ತಿದ್ದೇನೆ. ಅದು ನಿನ್ನಿಂದ ಸಾಧ್ಯವಿಲ್ಲ. ಅಸಂಖ್ಯ ಸೇನಾಪಡೆ ನನ್ನ ಬಳಿ ಇದೆ. ಇವರೆಲ್ಲ ಭಾರತಿ ಭಾರತಿ ಎಂದು ನನಗೋಸ್ಕರ ಜೀವ ತೆಯುತ್ತಿರುವಾಗ ನಿನ್ನ ಆಟ ನಡೆಯುವುದಿಲ್ಲ. ಜಾಗ್ರತೆ. ನಿನ್ನ ಒಗ್ಗಟ್ಟಿನ ಮೂಲ ನೆಲೆಯಾದ ಆ ಧರ್ಮ ಸಮನ್ವಯತೆಯನ್ನು ಭೇದಿಸುತ್ತೇನೆ. ನೋಡುತ್ತಿರು.
ಸವಾಲು ಹಾಕಿ ಹೋಗಿದ್ದಾನೆ. ಒಗ್ಗಟ್ಟಿನ ಮೂಲ ನೆಲೆ ಭೇದಿಸುತ್ತಾನಂತೆ. ಇಲ್ಲ, ಹಾಗಾಗಲು ಬಿಡಬಾರದು, ಹಾಗಾಗೋದಿಕ್ಕೆ ಬಿಡಬಾರದು. ಹೇ, ಈ ಕಡೆ ತಿರುಗು. ನಿನಗೇನೇ ಹೇಳುತ್ತಿದ್ದೇನೆ, ಈ ಕಡೆ ಬಾ. ನಿನ್ನ ಹೆಸರೇನು? ನಾನು ರಾಮನ್. ನನ್ನ ಆ ಮುಸ್ಲಿಂ ಕ್ರಿಶ್ಚಿಯನ್ ಸೋದರರ ಜತೆಗೂಡಿ ಈ ದೇಶದ ಸೇವೆಗೆ ಹೊರಟಿದ್ದೇನೆ. ನನ್ನನ್ನು ಏಕೆ ತಡೆದೆ? ಮೂರ್ಖ, ನಿನಗೆ ಸ್ವಲ್ಪವೂ ವ್ಯವಹಾರ ಜ್ಞಾನವಿಲ್ಲ. ಈ ದೇಶ ನಿನ್ನದು, ನಿನ್ನ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು. ನೀನು ದಾಕ್ಷಿಣ್ಯ ತೋರಿದರೆ ಅವರಿಬ್ಬರು ನಿನ್ನನ್ನು ನಾಶ ಮಾಡಿಬಿಡಬಹುದು. ಜಾಗ್ರತೆ ಮಾಡು. ಈಗೂ ಆಗಬಹುದಲ್ಲವೇ? ನಾನು ಈ ದೇಶದ ಮೂಲ ನಿವಾಸಿ. ನನ್ನನ್ನು ಇವರಿಬ್ಬರು ಓಡಿಸುವುದೆಂದರೆ ಹೇಗೆ ಓಡಿಸುತ್ತಾರೆ ಎಂದು ನಾನು ನೋಡಿಬಿಡುತ್ತೇನೆ. ಹಲೋ ಭಾಯಿ, ಇಲ್ಲಿ ಬಾ. ನಿನ್ನನ್ನೇ ಕರೆಯುತ್ತಿದ್ದೇನೆ. ನಾನು ನಿನ್ನ ಸುಖ ಅಪೇಕ್ಷಿಸುವ ಗೆಳೆಯ. ಅಂದ ಹಾಗೆ ನಿನ್ನ ಹೆಸರು? ನಾನು ವಿಲ್ಸನ್. ಈ ದೇಶದಲ್ಲಿ ನಾನು ಅಶಾಂತಿರಹಿತವಾಗಿ ಸ್ವಚ್ಛಂದವಾಗಿ ವಿಹರಿಸುತ್ತಿರುವಾಗ ನನ್ನನ್ನು ಏಕೆ ತಡೆದು ನಿಲ್ಲಿಸಿದೆ? ಒಳ್ಳೆಯ ಪ್ರಶ್ನೆ. ಆದರೆ ನಾನು ನಿನ್ನ ಮೇಲಿನ ಅನುಕಂಪದಿಂದ ತಡೆದೆ. ಅವರಿಬ್ಬರ ಬಗ್ಗೆ ನಿನಗೆ ತುಂಬ ನಂಬಿಕೆ ಅಲ್ಲವೇ? ಆದರೆ ನಿನ್ನ ಶಾಂತಿ ಮಂತ್ರ ಅವರಿಗೆ ಬೇಕಾಗಿಲ್ಲ. ನಿನ್ನನ್ನು ಈ ದೇಶದಿಂದ ಓಡಿಸಲು ಅವರು ಸಂಚು ರೂಪಿಸುತ್ತಿದ್ದಾರೆ. ಎಚ್ಚರಿಕೆಯಿಂದ ಇದ್ದರೆ ಉತ್ತಮ ತಮ್ಮ ಅಂತ ಹೇಳಲಿಕ್ಕೆ ಬಂದೆ ಅಷ್ಟೇ. ಅರೆ, ಈ ದೇಶದ ಅಭಿವೃದ್ಧಿಗಾಗಿ ನಾನು ನಿಸ್ವಾರ್ಥ ಮನಸ್ಸಿನಿಂದ ಕೊಡುಗೆ ನೀಡುತ್ತಿರುವಾಗ ಆ ಕಡೆಯಿಂದ ಸ್ವಾರ್ಥ ತುಂಬಿದ ಕಪಟ ಮನಸ್ಸುಗಳೇ. ಹಲೋ, ಸಲಾಮುಲೈಕು. ಈ ಕಡೆ ತಿರುಗು. ನಾನು ನಿನ್ನ ಹಿತೈಷಿ. ಅಂದ ಹಾಗೆ ನಿನ್ನ ಹೆಸರೇನಂದೆ? ನಾನು ರಜಾಕ್, ಈ ಭಾರತದ ಅಖಂಡತೆ ಸಾರುವ ನಿಜ ಭಾರತೀಯ. ಪರಿಚಯವಿಲ್ಲದೆ ಒಮ್ಮೆಯೇ ತಡೆದಿಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು? ನನಗೆ ಹೆಸರಿದ್ದರೆ ಅಲ್ಲವೇ ಹೆಸರು ಹೇಳುವುದು? ನನಗೆ ಹೆಸರು, ಸಂಸಾರ, ಧರ್ಮ ಯಾವುದೂ ಇಲ್ಲ. ಅಂದರೆ? ಹೌದು, ನನಗೆ ಯಾವುದೂ ಇಲ್ಲ. ಈಗ ವಿಷಯಕ್ಕೆ ಬರುತ್ತೇನೆ. ಏನ್ ಬ್ರದರ್, ನೀನು ಈ ದೇಶದಲ್ಲಿ ಸೇಫ್ ಅಂತ ಭಾವಿಸಿರುವೆಯಾ? ಅದು ನಿನ್ನ ಭ್ರಮೆ. ಅಗೋ, ನೀನು ನಂಬಿರುವ ಅವರಿಬ್ಬರ ದೃಷ್ಟಿಯಲ್ಲಿ ನೀನು ಈಗಲೂ ಪರಕೀಯ. ನಿನ್ನ ನಾಶಕ್ಕೆ ಅವರು ಕಾಯುತ್ತಿರುವುದನ್ನು ಕೂಡ ತಿಳಿಯದ ಹೆಡ್ಡ ನೀನು. ಏನು ಹೇಳಿದೆ? ನಾನು ಪ್ರಾಮಾಣಿಕವಾಗಿ ನಂಬಿದ ಅವರಿಬ್ಬರಿಂದ ನನ್ನ ವಿರುದ್ಧವೇ ಸಂಚೆ? ನನ್ನ ಶಕ್ತಿ ನಾನು ಕೂಡ ತೋರಿಸುತ್ತೇನೆ. ಇದು ನನ್ನ ಹಿಂದೂಸ್ತಾನ. ನಾನು ಇಲ್ಲಿಯ ಮೂಲ ನಿವಾಸಿ. ಇಲ್ಲಿ ಏನಿದ್ದರೂ ಅಧಿಕಾರ ನನ್ನದು. ನೀನು ಯಾವ ಮೂಲ ನಿವಾಸಿಯೋ? ನನಗೂ ಈ ದೇಶದಲ್ಲಿ ಬದುಕಲು ಹಕ್ಕಿದೆ. ನನ್ನನ್ನು ಈ ದೇಶದಿಂದ ಹೊರದಬ್ಬಲು ನೋಡಿದರೆ ಅದಕ್ಕೆ ಬೆಲೆ ತೆರಬೇಕಾಗಿತ್ತು. ಎಚ್ಚರಿಕೆ. ನಿಮಗಿಬ್ಬರಿಗೆ ಈ ದೇಶದ ಮೇಲೆ ಹಕ್ಕು ಸಾಧಿಸುವ ಹಠವಿದ್ದರೆ ನನ್ನಲ್ಲೂ ಆ ಸಾಮರ್ಥ್ಯವಿದೆ. ಏನು ನಿನ್ನಲ್ಲಿ ಸಾಮರ್ಥ್ಯ? ನನ್ನ ಈ ನೆಲದ 1 ಇಂಚು ಕೂಡ ನಿನ್ನ ವಶವಾಗಲು ಬಿಡಲಾರೆ. ನನ್ನನ್ನು ಎದುರು ಹಾಕಿಕೊಂಡು ಈ ನೆಲದಲ್ಲಿ ನೀನು ಹೇಗೆ ಹಕ್ಕು ಸ್ಥಾಪಿಸುವೆ ಎಂದು ನಾನು ನೋಡುತ್ತೇನೆ. ನಿನ್ನ ಸವಾಲಿಗೆ ನನ್ನದು ಸವಾಲು. ಈ ದೇಶದ ನನ್ನ ಬದುಕುವ ಹಕ್ಕನ್ನು ಯಾರಿಗೂ ಕಸಿಯಲು ಸಾಧ್ಯವಿಲ್ಲ. ನನ್ನದು ಇದೇ ವಾದ. ನನ್ನಿಚ್ಛೆಯಂತೆ ಬದುಕಲು ನನಗೂ ಇಲ್ಲಿ ಹಕ್ಕಿದೆ.
ಆ ಮಕ್ಕಳೇ, ನಿಲ್ಲಿಸಿ, ಹೊಡೆದಾಡಬೇಡಿ. ನನ್ನನ್ನು ನಿತ್ಯ ಮುತ್ತೈದೆಯಾಗಿಸಿದ ನೀವು 3 ಕೋರರು ಈ ರೀತಿ ಕಚ್ಚಾಡಿ ನನ್ನನ್ನು ನಿತ್ಯ ವಿಧವೆಯಾಗಿಸ ಬಯಸುವಿರಾ? ಹೇಳಿ ಹೇಳಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಾಮಾಣಿಕವಾಗಿ ಹೇಳಿ. ಮಕ್ಕಳೇ, ನನ್ನ ಈ ಮಣ್ಣಿನ ಆಸ್ತಿಯೇ ನೀವು. ಭರತ ಭೂಮಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೋದರರ ಸಹಬಾಳ್ವೆ, ಸಹಚಿಂತನೆಯೇ ಇಲ್ಲಿನ ಅಭಿವೃದ್ಧಿ, ಒಗ್ಗಟ್ಟಿನ ಯಶಸ್ಸಿನ ಮಂತ್ರ ಎಂದು ನೀವು ಏಕೆ ಅರ್ಥ ಮಾಡದೆ ಹೋದಿರಿ? ಅಮ್ಮ, ಆ ದುಷ್ಟ ನಾನು ಈ ದೇಶದಲ್ಲಿ ಪರಕೀಯ ಎಂಬ ಭಾವನೆ ಮೂಡಿಸ ಹೊರಟ. ಮೌಲಾನಾ ಕಲಾಂ ಆಜಾದರಂತಹ ನನ್ನ ಧರ್ಮೀಯರು ನಿನ್ನ ಸ್ವಾತಂತ್ರ್ಯಕ್ಕಾಗಿ ರಕ್ತಗೊಟ್ಟರು. ಅಬ್ದುಲ್ ಕಲಾಂರಂತಹ ಸಾತ್ವಿಕ ವಿಜ್ಞಾನಿಯನ್ನು ರಾಷ್ಟ್ರಪತಿ ಮಾಡುವಾಗ ಮುಸ್ಲಿಂ ಭಾವನೆ ಇಲ್ಲಿ ಅಡ್ಡ ಬರಲಿಲ್ಲ. ಅಮ್ಮ, ಇದು ನಿಜಕ್ಕೂ ಸರ್ವಧರ್ಮ ಸಮನ್ವತೆಯ ನಾಡಮ್ಮ. ಅಮ್ಮ, ಶಾಂತಿದೂತ ಯೇಸು ಕ್ರಿಸ್ತನ ಅನುಯಾಯಿ ನಾನು. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸಿ ಎಂದು ಕಾಣದ ಭಗವಂತನಲ್ಲಿ ಪ್ರಾರ್ಥಿಸಿದ ಆ ಶಾಂತಿ ಮೂರ್ತಿಯನ್ನು ನಿತ್ಯ ಸ್ತುತಿಸುವ ನಾನು ಸತ್ಯ ತಿಳಿಯದೆ ಹೀಗೆ ಹೊಡೆದಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಮ್ಮ. ಭಾರತೀಯ ಸಂಸ್ಕೃತಿ, ಆಚಾರ, ವಿಚಾರ ಬಿಟ್ಟು ನಿನ್ನ ನೆಲಕ್ಕೆ ದ್ರೋಹ ಬಗೆಯಲಾರೆ. ಇದು ನನ್ನ ಪ್ರತಿಜ್ಞೆ ಅಮ್ಮ. ಅಮ್ಮ, ಇಲ್ಲಿ ದೀಪಾವಳಿ, ಕ್ರಿಸ್ಮಸ್, ರಂಜಾನ್ ಬಂತೆಂದರೆ ಅದು ಮತೀಯ ಹಬ್ಬವಲ್ಲ, ನಾಡ ಹಬ್ಬ, ಅರ್ಥಾತ್ ಮಾನವತಾ ಹಬ್ಬ. ಇಂತಹ ಸುಂದರ ನಾಡಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಮ್ಮ. ನನ್ನನ್ನು ಕ್ಷಮಿಸಮ್ಮ. ನಮ್ಮ ತಪ್ಪನ್ನು ಕ್ಷಮಿಸಮ್ಮ. ವಿಶಾಲ ಹೃದಯ ಸ್ವೀಕರಿಸಮ್ಮ. ನಮ್ಮ ಜವಾಬ್ದಾರಿ ಹೇಳಮ್ಮ. ಮಕ್ಕಳೇ, ಈಗ ನನ್ನ ಹೃದಯ ತುಂಬಿ ಬರುತ್ತಿದೆ. ನನ್ನ ಆತ್ಮ, ಮೆದುಳು, ಶ್ವಾಸ ಎಲ್ಲವೂ ನೀವಾಗಿ ನನಗೆ ಜೀವ ತುಂಬಿದಿರಿ. ಆದರೆ ನನ್ನ ಸ್ಫೂರ್ತಿಯ ಚಿಲುಮೆಯಾಗಿದ್ದ ನೀವು ಸತ್ಯ ಮರೆತು ಕಚ್ಚಾಡಿದಾಗ ನನ್ನ ಎಲ್ಲಾ ಶಕ್ತಿ ಕುಂದಿ ಹೋದಂತೆ ಭಾಸವಾಯಿತು. ಅಮ್ಮ, ಅವನನ್ನು ಹುಡುಕುತ್ತಿದ್ದೇವೆ. ನಮ್ಮ ಮೆದುಳು ಕೆಡಿಸಿದ ಆ ದುಷ್ಟ ಅವನೆಲ್ಲಿ? ಮಕ್ಕಳೇ, ಅಲ್ಲಿ ನೋಡಿ, ಅವನೇ ನನ್ನನ್ನು ನಿಮ್ಮ ಮೂಲಕ ನಾಶ ಮಾಡ ಬಯಸುವ ದುಷ್ಟ. ಅವನಿಗೆ ಮಕ್ಕಳು, ಹಿರಿಯರು ಎಂಬ ಭೇದವಿಲ್ಲ. ರಕ್ತ ಚೆಲ್ಲಿದಷ್ಟು ಖುಷಿ ಪಡುವ ನರಹಂತಕ. ಮಕ್ಕಳೇ, ಹಿಡಿಯಿರಿ, ಅವನನ್ನು ಸಮಾಧಿ ಮಾಡಿಬಿಡಿ. ನಿಲ್ಲಿ ನಿಲ್ಲಿ, ಮುಂದೆ ಬರಬೇಡಿ, ಬರಬೇಡಿ, ಬರಬೇಡಿ. मेरा मुल्क, मेरा देश, मेरा ये वतन, शांति का, उन्नति का, प्यार का चमन. ए वतन, ए वतन, ए वतन, जाने मन, जाने मन, जाने मन. मेरा मुल्क, मेरा देश, मेरा ये वतन, शांति का, उन्नति का, प्यार का चमन. ए वतन, ए वतन, ए वतन, जाने मन, जाने मन, जाने मन. ಹೌದು, ನಮ್ಮ ಗುರಿಯೂ ಇದೆ. ಭಾರತೀಯ ನಿತ್ಯ ಸುಮಂಗಲಿಯಾಗಬೇಕು. ಭಾವೈಕ್ಯ ನಮ್ಮ ಮಂತ್ರ, ಸಮಗ್ರತೆ ನಮ್ಮ ಮಂತ್ರ. तुझे सलाम,
ವಂದೇ ವಂದೇ ಮಾತರಂ ವಂದೇ ವಂದೇ ಮಾತರಂ ವಂದೇ ವಂದೇ बांध कफन अपने सर पर हम देखो वीर जवान चले ओ माँ, ओ माँ। एक तिरंगे के पीछे ये सारा हिंदुस्तान चले, माँ तुझे सलाम, ना तकरीर से ना तकरार से फतेह मिलती है तो सिर्फ यलगार से। तो बोलो नारे तकबीर। वंदे वंदे मातरम वंदे वंदे मातरम वंदे वंदे मातरम वंदे वंदे जान हथेली पर रख कर हम अपना सीना तान चले ओ माँ, ओ माँ। जान हथेली पर रख कर हम अपना सीना तान चले, हंसते हंसते भारत माँ हम तुझ पे हो कुर्बान चले, माँ तुझे सलाम, माँ तुझे सलाम। ಹೇಗಿತ್ತು ಪರ್ಫಾರ್ಮೆನ್ಸ್? ಭಾರತ ದೇಶ ಅಂತ ಹೇಳಿದ್ರೆ ಕೇವಲ ಒಂದೇ ಜಾತಿ ಒಂದೇ ಧರ್ಮ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಏಕತೆಯಲ್ಲಿ ಅನೇಕತೆ ಅಂತಕ್ಕಂತಹ ಒಂದು ವಿವಿಧ ರೀತಿಯ ರಾಷ್ಟ್ರೀಯ ಭಾವೈಕ್ಯತೆಯ ನೃತ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಿ ಬಹಳ ಖುಷಿಯಿಂದ ಈ ಒಂದು ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ನೀಡಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳನ್ನ ಕೊಡಿ. ನಮ್ಮ ವಿದ್ಯಾರ್ಥಿಗಳು ಸತತ 3 ಹಾಗೂ 4 ಗಂಟೆಗಳಿಂದ ನಿಮ್ಮೆಲ್ಲರನ್ನ ಮನರಂಜಿಸಿದ್ದಾರೆ. ಇವರಿಗಾಗಿ ಮತ್ತೊಮ್ಮೆ ಬಿರುಸಿನ ಚಪ್ಪಾಳೆ. ಈ ಚಪ್ಪಾಳೆ ಇವತ್ತಿಗಲ್ಲ, ಇವರ ನಾಳೆಯ ಕನಸುಗಳಿಗೆ, ಇವರ ಮುಕ್ತ ಆತ್ಮವಿಶ್ವಾಸಕ್ಕೆ, ಇವರ ಬಾಳಿನ ಮೊದಲ ಸಂಸ್ಕೃತಿಯ ಹೆಜ್ಜೆಗೆ ಮತ್ತೊಮ್ಮೆ ಬರಲಿ ಜೋರಾದ ಚಪ್ಪಾಳೆ. ಬಂದುಲೆ 2 ನಿಮಿಷ ನಿಖಿಲ್ ಮಾತೇರ್ಲ ಅವಳು ಉಂತೋಡು 2 ನಿಮಿಷ ನಮ್ಮ ವೇದಿಕೆ ತೂವೊಂದುಲ್ಲ ಈತ ಮಲ್ಲ ಈತ ಪೊರ್ಲುದ ವೇದಿಕೆನ ಎಂಕಲೆಗೆ ಮಲ್ತು ಕೊರ್ತು ನಕಲು ಎನ್ನ ಆತ್ಮೀಯ ಮಿತ್ರ ಐನ ಚಿತ್ನ ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕ ಚೇತನ್ ಮುಂಡಾಡಿನ ಆರ್ನ ಮಾರ್ಗದರ್ಶನಡು ಆರ್ನ ತಂಡ ಮುನಿರಾಜು ಬೊಕ್ಕ ತಂಡದಕ್ಕಲು ಕರಿನ 10 ದಿನದ ಬೆಂಗಳೂರದು ಬತ್ತದು ಈ ಬಳಂಜದ ಊರಡು ಉಂಟುದು ಈ ಶಾಲೆಡೆ ಅಕಲ್ನ ಸಂಪೂರ್ಣವಾದ 10 ದಿನದ ಮಟ್ಟಿಗೆ ಅಕಲ್ನ ಇಲ್ಲಿ ಒಂದೇ ಶಾಲೆ ಅಕಲ ಆತ ಡೆಡಿಕೇಶನ್ ಕೊರ್ನ ಕಾರಣ ಒಂದು ಅದ್ಭುತವಾದ ವೇದಿಕೆ ಮೂಲ ತಯಾರಾತಂಡು ಅಕಲೆಗೂ ನಮ್ಮ ಊರದ ಪರವಾದ ಒಂದು ನೆನಪಿನ ಕಾಣಿಕೆ ಕೊರಪು ನಾವು ಅವು ನಮ್ಮ ಕರ್ತವ್ಯ ಅಂಚಾದ ದಯಮಲ್ತದ ನಿಖಲ ಮಾತರ್ನ ಸನ್ಮುಖಡು ಮುನಿರಾಜು ಮತ್ತು ತಂಡದವರು ನೀವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮುನಿರಾಜು ಮತ್ತು ತಂಡ ಈ ವ್ಯಕ್ತಿ ಕರಿನ 10 ದಿನದ ಮೂಲ ಮಸ್ತ್ ಎಂಕಲೊಟ್ಟಿಗೆ ಬೆಂತೇರೆ ಒಂಜಿ ಬಾರಿ ಪುದರ್ ಪಡೆ ನನ್ಸಿತ್ನ ತಂತ್ರಜ್ಞರ ಮಕ್ಕಳು ವೇದಿಕೆ ಆರ್ಟ್ ಸೀರಿಯಲ್ ಸೆಟ್ ಮಲ್ಪುನ ರಿಯಾಲಿಟಿ ಶೋದ ವೇದಿಕೆ ತಯಾರು ಮಲ್ಪುನ ಚಿತ್ನ ಬೇಲೆ ಮಲ್ತಂದುಲ್ಲೇರಿ ಮಕ್ಕಳು ನಮ್ಮ ಊರಿಗೆ ಬರ್ತದೆ. ನಮ್ಮ ಊರದ ಈತ ಪೊರ್ಲದ ಇತ ಯಾನ್ ಎಂಚ ಅವಳು ಕುಲೊಂದು ಎಂಚಿನ ಡ್ರಾ ಮಲ್ತದ ಒಂದು ಇಂಚ ಮಲ್ಪೋಡು ಅಂಚ ಮಲ್ಪೋಡು ಒಂದು ಪಂಡ ಅವ್ ಅಂಚನೆ 5 ದಿನ ಶೋ ಕೂಡ ಮಲ್ತ ತೋಜ್ಪಾಯಿ ನಕ್ಕಿಲ ಮಕ್ಕಳು ಅಂಚಾದ ಇನಿ ಬಳಂಜದ ಅಮೃತ ಮಹೋತ್ಸವ ಈತ ಪೊರ್ಲು ನಿಕ್ಕಲಿಗೆ ತೋಜೊಂದು ನಾಂಡ ಐತ ಪೂರ್ಣ ಶ್ರೇಯಸ್ ಮುನಿರಾಜ ಬಕ್ಕಾರ ತಂಡದ ಕಲೆಗೆ ಪೋಡು ಅಂಚಾದ ನಮ್ಮ ಅಮೃತ ಮಹೋತ್ಸವ ಸಮಿತಿದ ಅಧ್ಯಕ್ಷರು ಮಕ್ಕಳಿಗೆ ಒಂದು ಮೂಜಿ ಸ್ಮರಣಿಕೆ ನಮ್ಮ ಊರ್ದಕ್ಕಲ ಲೆಕ್ಕಡು ಕೊರಡು ಒಂದು ವಿನಂತಿ ಮಲ್ತೊಂದಿಲ್ಲ.
ಧನ್ಯವಾದಗಳು. ನೀವೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಇದೇ ರೀತಿ ಅನೇಕ ವೇದಿಕೆಗಳನ್ನ ಚೇತನ್ ಇಂಚಿತ್ನ ಅನೇಕ ಒಂದು ವೇದಿಕೆಯನ್ನು ಕಟ್ಟುನಂಚಿತ್ನ ನನಾತ ಎಡ್ಡ ಕಲಾ ಸೇವೆ ಮಲ್ಪನಂಚಿತ್ನ ಆಶೀರ್ವಾದ ದೇವರ ಪಂಚಲಿಂಗೇಶ್ವರ ದುರ್ಗಾ ಪರಮೇಶ್ವರಿ ಕೊಡಮಣಿತ ಕೊರಡಿದ ದೇವರ ನಟ್ಟೊಂದಿಲ್ಲ. ಒಳ್ಳೇದಾಯ್ತನ ಬಂಧುಲೆ ಬಂಧುಲೆ ಶಾಲೆದ ಎದುರುಡಿಪ್ಪುನ ಶಾರದಾ ಕಲಾ ಮಂದಿರಡು ಒನಸದ ವ್ಯವಸ್ಥೆ ಆತಂಡು ನಿಖಿಲ ಮಾತಿರ್ಲ ಅವಳು ಪೋದು ಉಪಹಾರ ಸ್ವೀಕಾರ ಮಲ್ತದೆ ವಾಪಸ್ ಈ ವೇದಿಕೆಗೆ ಬಲೆ ಬಾರಿ ಪೊರ್ಲಕಂಠದ ಬಹುಜನ ಬೇಡಿಕೆದ ಪುದರ್ ದೀತಿಜಿ ನಾಟಕ ಬಾರಿ ಅಪರೂಪ ಗೌರ ಭೋಜರಾಜ್ ವಾಮಂಜೂರ್ ದೇವದಾಸ್ ಕಾಪಿಕಾಡ್ ನವೀನ್ ಡಿ ಪಡೀಲ್ ఒక సాయి కృష్ణర్న ಅಪೂರ್ವ ಸಂಗಮಡು ಬಾರಿ ಅಪರೂಪದ ಬಾರಿ ಪೊರ್ಲಕಂಠದ ನಾಟಕ ಒಂತ ಸಮಯಡು ಹಲೋ ಹಲೋ ಬಂಧುಲೆ ಅಮೃತ ಮಹೋತ್ಸವದ ಸಮಿತಿದ ಕಾರ್ಯಾಲಯ ನಮ್ಮ ವೇದಿಕೆದ ಬರಿತ ಬಲಬಗಟ್ಟಿ ನಂಚಿತ್ನ ಕಾರ್ಯಾಲಯ ಉಂಡು ದಯಮಲ್ತಿದ ಮಾತಿರ್ಲ ನಮ್ಮ ಕಾರ್ಯಾಲಯಕ್ಕೆ ಬರ್ತದೆ ತನುಮನ ಅದನ್ನ ಸಹಕಾರ ಕೊರಡು ಒಂದು ಕೇಳೊಂದಿಲ್ಲ.
ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಲೋ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನೀಡಿದಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕರಿಸಿದಂಥವರು ಎಲ್ಲ ಕಲಾಭಿಮಾನಿಗಳಾದಂತಹ ಪ್ರೇಕ್ಷಕರು, ಪೋಷಕರು ನೀವೇ. ನಿಮಗೆ ನಮ್ಮ ಶಾಲೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಿದಂತಹ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಸಹಕಾರ ನೀಡಿದಂತಹ ಮುಖ್ಯ ಶಿಕ್ಷಕರಿಗೆ, ನಮ್ಮ ಎಲ್ಲ ಅತಿಥಿ ಶಿಕ್ಷಕರು ಹಾಗೂ ಪ್ರತಿಯೊಬ್ಬರು ಸಹಕರಿಸಿದ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಅಮೃತೋತ್ಸವ ಸಮಿತಿಯ ಪರವಾಗಿ, ಎಲ್ಲ ಪ್ರೇಕ್ಷಕರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇನೆ. ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಕೆಸರಿನ ಕೊಳದಲ್ಲಿ ನೈದಿಲಿ ಸುಮಗಳು ನಗುತ್ತಿರೆ ಚೆಲುವಾಗಿ ಹುಣ್ಣಿಮೆ ಚಂದಿರ ಮೋಹಿತನಾದನು ಸಂಪ್ರೀತಿಯ ಮನದಿ ಕೆಸರಿನ ಕೊಳದಲ್ಲಿ ನೈದಿಲಿ ಸುಮಗಳು ನಗುತ್ತಿರೆ ಚೆಲುವಾಗಿ ಹುಣ್ಣಿಮೆ ಚಂದಿರ ಮೋಹಿತನಾದನು ಸಂಪ್ರೀತಿಯ ಮನದಿ ಕನ್ನಡ ನಾಡಿನ ಸುಂದರ ಚೇತನ ಕಣ್ಮನ ಸೆಳೆಯುವಲಿ ಕನ್ನಡ ನಾಡಿನ ಸುಂದರ ಚೇತನ ಕಣ್ಮನ ಸೆಳೆಯುವಲಿ ಸ್ಫೂರ್ತಿಯ ನೆಲೆಯಲ್ಲಿ ಕವಿತೆಯ ಬರೆದಿಹೆ ಕವಿ ನಾನಾಗುತ್ತಲಿ ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು